ಸ್ವಾಗತಿಸಿಕೊಳ್ಳಬೇಕೆನ್ನುವಂತಹ ವಿನಂತಿಯನ್ನು ತಮ್ಮಲ್ಲಿ ಮಾಡಿಕೊಳ್ಳುತ್ತಾ ಇದ್ದೇವೆ. ಈ ಭಾಗದ ಎಲ್ಲ ದೇವರುಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸಿಕೊಳ್ಳುತ್ತಾ ಸೂರ್ಯ ಬೆಳಕು ಇನ್ನೇನು ಸೂರ್ಯ ಮುಳುಗುವಂತಹ ಸಮಯದಲ್ಲಿ ಕತ್ತಲನ್ನ ಬೆಳಕಾಗಿಸಿ ಹೊನಲು ಬೆಳಕಿನ ವರ್ಣರಂಜಿತ ಪಂದ್ಯಾಕೂಟದ ಆರಂಭದ ನಿಲುವಿನಲ್ಲಿ ಪಂದ್ಯಾಕೂಟದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂತಹ ಎಲ್ಲ ಅತಿಥಿಗಳನ್ನ ಸ್ವಾಗತಿಸಿಕೊಳ್ಳಲಿದ್ದಾರೆ. ಈ ಶ್ರೀದುರ್ಗ ಫ್ರೆಂಡ್ಸ್ ಅರಿಯಡ್ಕ ಇದರ ಘನಾಧ್ಯಕ್ಷರಾಗಿರುವಂತಹ ಶ್ರೀ ಪ್ರಮೋದ್ ರೈ ಪನೆಕ್ಕಲ್ ಇವರು ಎಲ್ಲ ಅತಿಥಿ ವರಿಯರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ. ಶ್ರೀ ದುರ್ಗಾ ಫ್ರೆಂಡ್ಸ್ ಅರಿಯಡ್ಕ ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಬಡ್ಡಿ ಅಮೆಚೂರ್ ಅಸೋಸಿಯೇಷನ್ ಮತ್ತು ಪುತ್ತೂರು ಅಮೆಚೂರ್ ಅಸೋಸಿಯೇಷನ್ ಹಾಗೂ ಇದರ ಸಹಯೋಗದಲ್ಲಿ 8 ತಂಡಗಳ ಲೀಗ್ ಮಾದರಿಯ ಪಂದ್ಯಾಕೂಟ ಇದೀಗ ನಮ್ಮ ಎದುರು ಜರುಗಲಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಪ್ರೀತಿಯ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗೆ ಸದಾ ಸೇರಿ ಎಲ್ಲರ ಯುವಕರೊಟ್ಟಿಗೆ ಒಂದು ಮಾದರಿಯ ರೀತಿಯಲ್ಲಿ ಸೇರಿ ನಮ್ಮೊಟ್ಟಿಗೆ ಸದಾ ಬೆನ್ನೆಲುಬಾಗಿ ನಿಲ್ಲುವಂತಹ ಹಿರಿಯರು ಆಗಿರುವಂತಹ ಶ್ರೀಯುತ ನಾರಾಯಣ್ ಪೂಜಾರಿಯವರು ನಮ್ಮ ಜೊತೆ ಇದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಗಳು ಪ್ರಗತಿಪರ ಕೃಷಿಕರು ಮತ್ತು ಊರ ದಾನಿಯಾಗಿರುವಂತಹ ಶ್ರೀ ವಾಸು ಪೂಜಾರಿ ಗುಂಡ್ಯಾಡ್ಕ ಇವರು ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಆಗಮಿಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳು ನಮ್ಮ ಕಾರ್ಯಕ್ರಮಕ್ಕೆ ಸದಾ ಬೆನ್ನೆಲುಬು ಮತ್ತು ಯುವಕರ ಸ್ಫೂರ್ತಿಯಾಗಿರುವಂತಹ ದುರ್ಗಾ ಪ್ರಸಾದ್ ಮಡ್ಯಂಗಲ ಇವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿರುವಂತಹ ಸಂತೋಷ್ ಮನ್ಯಾನಿ ಕುತ್ಯಾಡಿ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ಸದಾಕಾಲ ನಮ್ಮ ಜೊತೆ ಇರುವಂತಹ ಇನ್ನೋರು ವ್ಯಕ್ತಿ ಅಂದಿರೆ ಅದು ಸಂತೋಷ್ ಮನ್ಯಾನಿ ಕುತ್ಯಾಡಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳು ಕಬಡ್ಡಿ ಅಂದ ತಕ್ಷಣ ನಮ್ಮ ಜೊತೆ ಸೇರಿಕೊಂಡು ನಮ್ಮ ಎಲ್ಲ ಕಾರ್ಯಕ್ರಮದ ಆಗು ಹೋಗುಗಳ ಬಗ್ಗೆ ಸದಾ ಅದರ ತೀರ್ಮಾನವನ್ನು ನಮಗೆ ನೀಡುವಂತಹ ಹಿರಿಯರು ಆಗಿರುವಂತಹ ಪತ್ರಕರ್ತರು ಆಗಿರುವಂತಹ ಶ್ರೀ ತಿಲಕ್ ರೈ ಕುತ್ಯಾಡಿ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಈ ಸಂಜೆ ಹೊತ್ತಿಗೆ ನಮ್ಮ ಕ್ರೀಡಾಂಗಣದಲ್ಲಿ ಆಡುವಂತಹ ಬರುವಂತಹ ಸುರೇಂದ್ರ ರೈ ಪನೆಕ್ಕಲ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರಿಗೆ ನಮ್ಮೆಲ್ಲರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಕೂಸಪ್ಪ ಗೌಡ
ಶೇಖ್ ಮಲೆ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರವರಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಸುಂದರ ಎಸ್ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರು ಕೂಡ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳು ವಸೂರೈ ಪಣೆಕಲ ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಅಬ್ಬಾಸು ಜಾರತಾರು ಇವರು ನಮ್ಮ ಕಾರ್ಯಕ್ರಮಕ್ಕೆ ಸದಾ ಪ್ರೋತ್ಸಾಹವನ್ನು ನೀಡಿರುತ್ತಂತಹ ಅಬ್ಬಾಸು ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇನ್ನೋರ್ವರು ನಾರಾಯಣಗೌಡ ಸುರ್ಲಿಮುಲ್ಲೆ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಹಾಗೂ ಇಲ್ಲಿ ಸೇರಿರುವಂತಹ ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ ಎಲ್ಲ ಸದಸ್ಯರಿಗೂ ಹಾಗೂ ಸಹಕಾರ ನೀಡಿದಂತಹ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ನಮ್ಮ ಈ ಕಾರ್ಯಕ್ರಮ ಬೆಳಗಿನವರೆಗೆ ಸುಂದರವಾಗಿ ನಡೆಯಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಸ್ವಾಗತವನ್ನು ಕೊನೆಗೊಳ್ತೇನೆ. ಅದೇ ರೀತಿ ಅಮ್ಮನವರು ದೇವಸ್ಥಾನ ಇದರ ಅಧ್ಯಕ್ಷರಾಗಿರುವಂತಹ ಅನ್ನು ಚಾರತಾರ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಇವರು ಕೂಡ ಸ್ವಾಗತವನ್ನು ಬಯಸ್ತಾ ಇವರಿಗೆ ಅಶೋಕ್ ಅವರು ಶಾಲು ನೀಡಿ ಸ್ವಾಗತ ಮಾಡಬೇಕು ಕೇಳಿಕೊಳ್ತೀನಿ. ನಮ್ಮೆಲ್ಲರನ್ನ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಿದಂತಹ ಶ್ರೀ ಪ್ರಮೋದ್ ರೈ ಪನೆಕಲ ತಮಿಗೂ ಕೂಡ ಅತ್ಯಂತ ಆದರದ ಪ್ರೀತಿಯ ಸ್ವಾಗತಗಳನ್ನು ಬಯಸಿಕೊಳ್ತಾ ಇದ್ದಾರೆ. ಶಿವತರಿಗೆ ಶಾಲನ್ನು ಹೊದಿಸಿ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳಬೇಕಂತ ಕೇಳಿಕೊಳ್ತಾ ಇದ್ದೇವೆ. ನೋಡಿ, ಅಧ್ಯಕ್ಷರಿಗೆ ಇದು ಸಲ್ಲಬೇಕಾದಂತಹ ಚಪ್ಪಾಳೆ ಗಟ್ಟಿ ಚಪ್ಪಾಳೆಗೊಂದಿಗೆ ಸ್ವಾಗತಿಸಿಕೊಳ್ಳಿ. ಆತ್ಮೀಯ ಸ್ವಾಗತಗಳು. ಅದೇ ರೀತಿ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜೊತೆಗೂಡಿರುವಂತಹ ಎಲ್ಲ ದೃಶ್ಯ ಮಾಧ್ಯಮ ಸಹೃದಯಿ ಬಂಧುಗಳಿಗೂ ಕೂಡ ಎಲ್ಲ ಆಟಗಾರರಿಗೂ ಪ್ರೇಕ್ಷಕ ಅಭಿಮಾನಿಗಳಿಗೂ ಕೂಡ ಆದರದ ಸ್ವಾಗತಗಳನ್ನು ಬಯಸಿಕೊಳ್ಳುತ್ತಾ ಈ ಪಂದ್ಯಕೂಟದ ಉದ್ಘಾಟನಾ ಕಾರ್ಯಕ್ರಮವನ್ನು ಅಧಿಕೃತವಾಗಿ ದೀಪ ಬೆಳಗಿಸುವ ಮುಖೇನ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ಸೇರಿಕೊಂಡು ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತ ಕೇಳಿಕೊಡ್ತಾ ಇದ್ದೇವೆ. ಪ್ರಗತಿಪರ ಕೃಷಿಕರು ವಾಸು ಪೂಜಾರಿ ಗುಂಡ್ಯಾಡ್ಕ ಇವರು ದೀಪವನ್ನು ಬೆಳಗಿಸುವ ಮುಖೇನ ಈ ಪಂದ್ಯಕೂಟಕ್ಕೆ ಅಧಿಕೃತವಾಗಿ ಚಾಲನೆಯನ್ನ ಕಂಡುಕೊಳ್ಳಬೇಕು. ಸೇರಿರುವಂತಹ ಎಲ್ಲ ಬಂಧುಗಳ ಪ್ರಾರ್ಥನೆಯನ್ನು ಸಲ್ಲಿಸಿ ಈ ಭಾಗದ ಎಲ್ಲ ದೇವರ ಆಶೀರ್ವಾದದ ಜೊತೆಗೆ ಈ ಕ್ರೀಡಾಕೂಟ ಯಶಸ್ವಿಯಾಗಿ ಸಾಗಲಿ, ಕತ್ತಲು ಕಲಿಯಲಿ, ಬೆಳಕು ಹರಿಯಲಿ, ಜಗತ್ತಿನೆಲ್ಲೆಡೆ ಶಾಂತಿ ನೆಲೆಸಲಿ, ನಮ್ಮೆಲ್ಲರ ಆರೋಗ್ಯ ಸಮೃದ್ಧಿಯಾಗಲಿ ಎನ್ನುವಂತಹ ಆಶಯದ ಜೊತೆಗೆ ಕ್ರೀಡೆ ಸೌಹಾರ್ದತೆಗಾಗಿ, ಕ್ರೀಡೆ ಆರೋಗ್ಯಕ್ಕಾಗಿ ಕಬಡ್ಡಿ ನಮ್ಮ ಭಾರತದ ಮಣ್ಣಿನ ಕ್ರೀಡೆ ಅತ್ಯಂತ ಅದ್ಧೂರಿಯಾಗಿ ಆಯೋಜನೆಗೊಳ್ಳುತ್ತಾ ಇದೆ. ದೀಪ ಬೆಳಗಿಸುವ ಮುಖೇನವಾಗಿ ಈ ಕಾರ್ಯಕ್ರಮದ ಅಧಿಕೃತ ಉದ್ಘಾಟನೆ. ದೀಪವನ್ನು ಬೆಳಗಿಸುವ ಮುಖೇನವಾಗಿ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದಂತಹ ಎಲ್ಲ ಅತಿಥಿ ವರ್ಯರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ ವೇದಿಕೆಯಲ್ಲಿರುವಂತಹ ಮುಖ್ಯ ಅತಿಥಿಗಳು ಪ್ರಗತಿಪರ ಕೃಷಿಕರು ಶ್ರೀಯುತ ವಾಸು ಪೂಜಾರಿ ಗುಂಡ್ಯಾಡ್ಕ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಶುಭವನ್ನು ಹಾರೈಸಿಕೊಳ್ಳಬೇಕಂತ ತಮ್ಮಲ್ಲಿ ಕೇಳಿಕೊಡ್ತಾ ಇದ್ದೇವೆ. ಈ ಗ್ರಾಮದ ದಜದೇವರನ್ನ ಪಾದಗೂ ವಂದಿಸುವಂತು ಅಂಚನೆ ಇನ್ನು ಈ ಹೆಣ್ಮ ತಂಡದ ಕಬಡ್ಡಿ ಪಂದ್ಯಾಟ ಇನ್ನು ಬೊಳ್ಪು ಬಿಟ್ಟ ನಡಪಂಡು ನೆಟ್ಟು ಸೋಲ್ಗೆಲು ಇತ್ತನವೆ
ಸೋಲುಗಳು ಇತ್ತಂದಲ್ಲ ಮಾಂತೇರ್ಲ ಒಂದು ಅರಿಶಡು ಪೋತು ಈ ಕಾರ್ಯಕ್ರಮವನ್ನು ಚಂದ ಕಾಣಿಸೋದು ಕೊರಡು ಬಂಡದ್ದು ಎರಡು ಪಾತ್ರಗಳು ಉಂಟಾಗ ಶುಭವನ್ನು ಹಾರೈಸಿದ ತಮಗೆ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ ಮುಂದಕ್ಕೆ ವೇದಿಕೆಯಲ್ಲಿರುವಂತಹ ಮತ್ತೋರ್ವ ಅತಿಥಿಗಳು ಶ್ರೀಯುತ ಸಂತೋಷ್ ಇವರು ಈ ಪಂದ್ಯಕೂಟದ ಬಗ್ಗೆ ಒಂದೆರಡು ಶುಭವನ್ನು ಹಾರೈಸಿಕೊಳ್ಳಬೇಕಂತ ತಮ್ಮಲ್ಲಿ ಕೇಳಿಕೊಡ್ತಾ ಇದ್ದೇವೆ. ಶ್ರೀದುರ್ಗ ಫ್ರೆಂಡ್ಸ್ ಕ್ಲಬ್ ಹರಿಯಡ್ಕ ಇದರ ಆಶ್ರಯದಲ್ಲಿ 8 ತಂಡಗಳ ಲೀಗ್ ಮಾದರಿಯ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರಾಗಿರುವಂಥ ನನ್ನ ಆತ್ಮೀಯರು ಮಿತ್ರರು ಆಗಿರುವಂಥ ಪ್ರಮೋದ್ ರೈ ಪಣೆಕಲರವರೇ ಹಾಗೂ ಉದ್ಘಾಟನೆಯನ್ನು ಮಾಡಿರುವಂಥ ನಮ್ಮೆಲ್ಲರ ಹಿರಿಯರು ದಾನಿಗಳು ಮಾರ್ಗದರ್ಶಕರು ಆಗಿರುವಂಥ ಗುಂಡೆಡುಕ ವಾಸುಪೂಜಾರಿಯವರೇ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಶ್ರೀ ದುರ್ಗಾ ಫ್ರೆಂಡ್ಸ್ ಕ್ಲಬ್ನ ಎಲ್ಲ ಮಿತ್ರರೇ, ಈ ದಿನ ನಮ್ಮ ಹರಿಯಡ್ಕ ಗ್ರಾಮದ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ನಡೆಯುವಂಥ ಮಾದರಿಯ ಕಬಡ್ಡಿ ಪಂದ್ಯಾಟ ಇಲ್ಲಿ ಆಯೋಜನೆಗೊಂಡು ಅತ್ಯಂತ ಯಶಸ್ವಿಯಾಗಿ 2ನೇ ವರ್ಷಕ್ಕೆ ಈ ವರ್ಷ ಕಬಡ್ಡಿ ಪಂದ್ಯಾಟ ನಡೀತಿದೆ. ಇದರ ಹಿಂದೆ ಎಲ್ಲ ಯುವಕರ ಶ್ರಮ ತುಂಬ ಇದೆ. ಅತ್ಯಂತ ಯಶಸ್ವಿಯಾಗಿ ಇಲ್ಲಿಯ ಕ್ರೀಡಾಂಗಣ ಮೂಡಿ ಬಂದಿದೆ. ಮುಂದಿನ ಸಮಯದಲ್ಲಿ ಈ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ಪಂದ್ಯಾಟ ನಡೆಯಲಿ ಮತ್ತು ಯಾವುದೇ ಗೊಂದಲಗಳಿಲ್ಲದೆ ಅತ್ಯಂತ ಮಾದರಿಯಾಗಿ ಕಬಡ್ಡಿ ಪಂದ್ಯಾಟವನ್ನು ನಡೆಸುವಲ್ಲಿ ಸಂಘಟನೆಯೊಂದಿಗೆ ನಾವೆಲ್ಲರೂ ಕೈ ಜೋಡಿಸುವ ಅಂತ ಆಶಿಸುತ್ತಾ ಈ ಕಬಡ್ಡಿ ಪಂದ್ಯಾಟಕ್ಕೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಸುಂದರ ಮಾತುಗಳೊಂದಿಗೆ ಶುಭ ಹಾರೈಸಿದಂತಹ ಶ್ರೀಯುತರಿಗೆ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ ಮುಂದಕ್ಕೆ ವೇದಿಕೆಯಲ್ಲಿರುವಂತಹ ಮತ್ತೋರ್ವ ಅತಿಥಿಗಳು ಪತ್ರಕರ್ತರು ಶ್ರೀಯುತ ತಿಲಕ್ ರೈ ಗುತ್ಯಾಡಿ ನಗುವಿನ ಮುಖಾಂತರವೇ ಪಂದ್ಯಕೂಟಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಹಲೋ ಇನಿ ಈ ಕಬಡಿದ ನೆಟ್ಟು ಒವ್ವೇಂಜಿ ದಾಲಾವಂಜಿ ಇಗ್ಣ ಬರಂದೆ ಇಂದೇನು ಈ ದೇವದೇವಿರ್ಲ ಎಂಕ್ಲೆನ ಗ್ರಾಮಡು ಇತ್ರ ಸತ್ಯಗಳು ಪೂರಾ ಕೂಡುದು ಒವ್ವೇಂಜಿ ಇಗ್ಣ ಬರಂದೆ ಬಾರಿ ಪೊರ್ಲುಡೆ ಉಜ್ಜಿನ ಪನೆಟ್ಟು ಬುಲ್ಪು ಮುಟ್ಟದ ಅಡಪ ಹೊಡೆದಂಡದು ಕಂಡದು ಏನು ಪೊರ್ಲುಡೆ ಎಂಚಿನ ತೊಂದರೆ ಬರಲಿ ಭಾರಿ ಪೊರ್ಲುಡೆ ದಡಪ ಹೊಡೆದು ಅನ್ನೋದು ಎನ್ನೆರಡು ಪಾತ್ರ ಅಂತಾರೆ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ನಗುವಿನ ಮುಖಾಂತರವೇ ಈ ಪಂದ್ಯಕೂಟಕ್ಕೆ ಶುಭವನ್ನು ಹಾರೈಸಿದ್ದೀರಾ. ಎಲ್ಲರೂ ವಯಸ್ಸಿಗಿಂತ ನಮಗೆಲ್ಲರಿಗೂ ನೀವು ದೊಡ್ಡವರು, ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ಎನ್ನುವಂತಹ ಆಶಯದ ಜೊತೆಗೆ ಈ ಪಂದ್ಯಕೂಟದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಂತಹ ಶ್ರೀ ನಾರಾಯಣ ಪೂಜಾರಿ ಮಡ್ಯಂಗಳ ತಮಗೆ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಮತ್ತೋರ್ವ ಅತಿಥಿಗಳು ಶ್ರೀ ದುರ್ಗಾ ಪ್ರಸಾದ್ ಮಡ್ಯಂಗಳ ತಮಗೂ ಕೂಡ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಮಾಜಿ ಪಂಚಾಯತ್ ಸದಸ್ಯರು ಶ್ರೀ ಸುಂದರಿಯ ಶೇಖಮಲೆ ತಮಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ ವೇದಿಕೆಯಲ್ಲಿರುವಂತಹ ಪ್ರಮುಖ ಅತಿಥಿಗಳು ವಾಸು ಪೂಜಾರಿ ಗುಂಡ್ಯಾಡ್ಕ ತಮಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಮತ್ತೋರ್ವ ಅತಿಥಿ ಶ್ರೀ ಕೂಸಪ್ಪಗೌಡ ಶೇಖಮಲೆ, ಅದೇ ರೀತಿ ತಿಲಕ್ ರೈ ಗುತ್ಯೋಡಿ, ಪ್ರಮೋದ್ ರೈ ಪನಕಲ, ಅದೇ ರೀತಿ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳಿಗೂ ಕೂಡ ಒಂದೇ ಮಾತಿನೊಂದಿಗೆ ಅತ್ಯಂತ ಗೌರವಪೂರ್ವಕವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾರೆ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಅನ್ನು ಜಾರನ್ ತಮಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿಕೊಡ್ತಾ ಇದ್ದೇವೆ. ಒಂದು ನಿಮಿಷ ನೀವು ಕುಲ್ಲೋಡು, ಒಂದು ನಿಮಿಷ ಕುಲ್ಲೋಡು.
ಎಸ್, ಥ್ಯಾಂಕ್ ಯು. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ಅಂಗನದ ಉದ್ಘಾಟನೆಯನ್ನು ನೆರವೇರಿಸಿಕೊಳ್ಳಬೇಕು. ತೆಂಗಿನಕಾಯಿಯನ್ನು ಒಡೆಯುವ ಮುಖೇನ ಲೈಟ್ಸ್ ಒಂದು ನಿಮಿಷ ಆನ್ ಮಾಡಿ. ಎಸ್, ಥ್ಯಾಂಕ್ ಯು. ಬಲ್ಪ್ ಮುಟ್ಟ ಇಂಚನೆ ಬೋರ್ಡ್ ಆಕ್ಟಿವ್ ನೋಡಿ. ಶ್ರೀದುರ್ಗ ಫ್ರೆಂಡ್ಸ್ ಅರಿಯಡ್ಕದರ ಎಲ್ಲ ಪದಾಧಿಕಾರಿಗಳು ನೋಡಿ, ಆ ಕಲರ್ಸ್, ಆ ಜೆರ್ಸಿಯನ್ನು ಹಾಕಿದಂತಹ ಎಲ್ಲ ಪದಾಧಿಕಾರಿಗಳು ಅಂಕಣದ ಒಳಭಾಗಕ್ಕೆ ಬರಬೇಕು. ಹರಿಯಡ್ಕದ ಜವನೇರ್ ಶ್ರೀದುರ್ಗ ಫ್ರೆಂಡ್ಸ್ ಹರಿಯಡ್ಕದ ಮಾತ ಪದಾಧಿಕಾರಿಗಳು ಸರ್ವ ಸದಸ್ಯರನಗಳು ಕಾರ್ಯಕ್ರಮದೊಟ್ಟಿಗೂ ಸೇರ ನೋಡು. ನಾನು ನಡುಕೊಡುಪುಡ್ಲ ಆ ಹುಡುಗ ನಡುಕೊಡುಪುಡ್ ಹಿರಿಯರು ಮಾರ್ಗದರ್ಶಕರು ತೆಂಗಿನಕಾಯಿಯನ್ನು ಒಡೆಯುವ ಮುಖೇನವಾಗಿ ಅಧಿಕೃತವಾಗಿ ಅಂಕಣದ ಉದ್ಘಾಟನೆಗೊಳ್ಳುತ್ತಾ ಇದೆ. ಎಲ್ಲ ಬಂಧುಗಳ ಮೇಲೆ ಗಟ್ಟಿ ಚಪ್ಪಾಳಿಗೊಂದಿಗೆ ಸಂತೋಷವಾಗಿದೆ. ಬೆಳಗಿನ ಜಾವದ ತನಕ ಈ ಪಂದ್ಯಾಕೂಟ ನಿರರ್ಗಳವಾಗಿ ಸಾಗಲಿ ನಮ್ಮ ಆಶಯದ ಜೊತೆಗೆ ಸೇರಿದಂತಹ ಸಹೃದಯಿ ಎಲ್ಲ ಅತಿಥಿ ವರಿಯರಿಗೂ ಕೂಡ ಅತ್ಯಂತ ಹೃದಯಪೂರ್ವಕ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ ಶ್ರೀದುರ್ಗ ಫ್ರೆಂಡ್ಸ್ ಹರಿಯಡ್ಕ ಆಯೋಜನೆಗೊಳಿಸಿದ ಈ ವರ್ಣರಚಿತ ಪಂದ್ಯಾಕೂಟದ ಮೊದಲ ಸ್ಪರ್ಧೆಗೆ ಕರೆಯನ್ನು ರವಾನೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ತಮ್ಮೆಲ್ಲರ ಚಿತ್ತಗಳು ನಮ್ಮ ಜೊತೆ ಇರಲಿ ಎನ್ನುವಂತಹ ವಿಷಯಗಳನ್ನು ಪ್ರಸ್ತುತಪಡಿಸಿಕೊಳ್ಳುತ್ತಾ
ಹಾಲ್ 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 ವಾಲ್ಯೂಮ್ 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 ಹಾಲ್ 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 ಹಲೋ ಹಾಲ್ ಆಸಿಫ್ ಸರ್ ತಂಬುತಡ್ಕ ತೀರ್ಪುಗಾರರು ಪಿಕ್ಚರ್ಸ್ వెయిట్ ఓలుండి పని లేరు బరొచ్చు సార్ ఏం చే ఓలుండు ఓకే ಥ್ಯಾಂಕ್ ಯು ರಫೀಕ್ ದರ್ಕಾಸು ತಾವುಗಳು ದಯವಿಟ್ಟು ಮುಖ್ಯ ವೇದಿಕೆಗೆ ಆಗಮಿಸಬೇಕು. ಅಜಿತ್ ರೈ ತಾವುಗಳು ಕೂಡ ಮುಖ್ಯ ವೇದಿಕೆಗೆ ಆಗಮಿಸಬೇಕೆನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಲೋಕೇಶ್ ರೈ ಅಮೇ ತಾವುಗಳು ಕೂಡ ಮುಖ್ಯ ವೇದಿಕೆಗೆ ಆಗಮಿಸಿ ಈ ಪಂದ್ಯಕೂಟದ ಗಣತೆಯನ್ನು ಹೆಚ್ಚಿಸಿಕೊಳ್ಳಬೇಕೆನ್ನುವಂತಹ ವಿನಂತಿಯನ್ನು ತಮ್ಮಲ್ಲಿ ಮಾಡಿಕೊಳ್ಳುತ್ತಾ ಇದ್ದೇವೆ. ಮೊಹಮ್ಮದ್ ಅಂಜುಮನ್ ತಾವುಗಳು ಕೂಡ ಮುಖ್ಯ ವೇದಿಕೆಗೆ ಆಗಮಿಸಬೇಕೆನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಲೈಟ್ ವಾಲ್ಯೂಮ್ ಲೈಟ್ ಬೇಸ್ ಲೈಟ್ ರಿಲೇ ಎಸ್ ನೋಡಿ ಎಂಜವರ ವಾಂತ ಅರಿಯಡಕದ ಜವನಿರ್ ಬಾರಿ ಶೋಕದ ಕಲರ್ಸ್ ಜರ್ಸಿ ಪಾದ ಪೂರ ಬಾರಿ ಶೋಕಡುಲ್ಲರ್ ಎನರ್ಜಿ ಉಂಡದ ನಿಗಲಿ ಇತ್ತೆ ನಿಂಚ ಮಲ್ತಾರ ನನ್ನ ಪುಲ್ಯಗಣ್ಣೆ ನಿಂಚಾನು ಜಾಲಿ ಅರಿಯಡ್ಕ ಜಾಲಿ ಎಸ್ ಮೊದಲ ಸ್ಪರ್ಧೆಗೆ ಅರಿಯಡ್ಕದ ಮಣ್ಣಿನಿಂದ ಕರೆಯನ್ನು ರವಾನೆ ಮಾಡಿಕೊಳ್ಳುತ್ತಾ ಇದ್ದೇವೆ ನೋಡಿ. ಕಾವೇರಿ ಮಡಿಯಂಗಳ ತಂಡದ ವಿರುದ್ಧವಾಗಿ ವಿನಾಯಕ ಕುಮ್ರ ಈ ಎರಡು ತಂಡಗಳಿಗೂ ಕೂಡ ಮೊದಲ ಲೀಗ್ ಮಾದರಿಯ ಸ್ಪರ್ಧೆಗೆ ಮೊದಲ ಕರೆಯನ್ನು ರವಾನೆ ಮಾಡಿಕೊಂಡಿದ್ದೇವೆ. 5 ರಿಂದ 10 ನಿಮಿಷದ ಒಳಗಾಗಿ ಎರಡೂ ತಂಡಗಳು ತಮ್ಮ ಉಪಸ್ಥಿತಿಯನ್ನ ಕಾಣಿಸಿಕೊಳ್ಳಬೇಕು. ದ್ವಿತೀಯ ಸ್ಪರ್ಧೆ ಋತ್ವಿ ಚಾಲೆಂಜರ್ಸ್ ತಂಡದ ವಿರುದ್ಧವಾಗಿ ಪಂಚಾಯತ್ ವಾರಿಯರ್ಸ್ ತಂಡಗಳ ಮಧ್ಯೆ. ಲೀಗ್ ಮಾದರಿಯ 3ನೇ ಸ್ಪರ್ಧೆ ಎಜೆ ಬ್ರದರ್ಸ್ ತಂಡದ ವಿರುದ್ಧವಾಗಿ ಶ್ರೀಕರ ಕುಥ್ಯೋಡಿ. 4ನೇ ಸ್ಪರ್ಧೆ ಕೆಸಿಸಿ ಪಾಪ್ ಪೆಮ್ಮಜಲು ತಂಡದ ವಿರುದ್ಧವಾಗಿ ಎಫ್ಸಿ ಅರಿಯಡ್ಕ. ಶಿವದ ಜನಾರ್ದನ ಪೂಜಾರಿ ಪದ್ದಡ್ಕ ತಾವುಗಳು ಕೂಡ ಮುಖ್ಯ ವೇದಿಕೆಗೆ ಆಗಮಿಸಬೇಕೆನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ.
ಈ ಒಂದು ಪಂದ್ಯಕೂಟಕ್ಕೆ ಆಗಮಿಸಿದ್ದೀರಿ. ನಮ್ಮೊಂದಿಗೆ ಪ್ರೀತಿಯಿಂದ ರಫೀಕ್ ಶೇಖ್ ಮಲೆ ಹಾಗೂ ಮೊಹಮ್ಮದ್ ಶೇಖ್ ಮಲೆ ಅವರು. ಇವರಿಗೆ ನೆನಪಿನ ಕ್ಷಣಕ್ಕೆ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಪ್ರಮೋದ್ ರೈ ಪಣೆಕಲಾರವರಲ್ಲಿ ಕೂಡ ವಿನಂತಿಸಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ರಿತ್ವಿ ಚಾಲೆಂಜರ್ಸ್ ಪದಕ ಇದರ ಮಾಲಕರಾಗಿರತಕ್ಕಂಥ ಜನಾರ್ದನ್ ಪದಡ್ಕರ್ ಅವರು ಕೂಡ ನಮ್ಮೊಂದಿಗೆ ಆಗಮಿಸಿದ್ದೀರಿ. ತಮಗೂ ಕೂಡ ನೆನಪಿಗೆಯನ್ನು ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಪ್ರಮೋದ್ ರೈ ಅವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಕಾವೇರಿ ಟ್ರಾನ್ಸ್ಪೋರ್ಟ್ಸ್ ಶೇಖ್ ಮಲೆ ಹಾಗೂ ವಿನಾಯಕ ಫ್ರೆಂಡ್ಸ್ ಕುಮ್ರಾ ಪ್ರಥಮ ಪಂದ್ಯಕೂಟಕ್ಕಾಗಿ ಆಗಮಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಕಾವೇರಿ ಅಂಡ್ ವಿನಾಯಕ. नशे में मुझ में नशा है, हर तरफ बस धुआं ही धुआं है। मैं नशे में मुझ में नशा है, हर तरफ बस धुआं ही धुआं है दीवाने मेरे हर जगह यारा ऐसी अदाएं मेरी हो। मांगता है तो आजा रसिया, नहीं तो मैं ये चली। मांगता है तो आजा रसिया, नहीं तो मैं ये चली। मुंगड़ा मुंगड़ा मैं गुड़ की डली। मांगता है तो आजा रसिया, नहीं तो मैं ये चली। मांगता है तो आजा रसिया, नहीं तो मैं ये चली। बढ़िया था सोरी गुलाबी, बढ़िया था सोरी गुलाबी। दारू की बोतल छोड़ रे अनारी शराबी, दारू की बोतल छोड़ रे अनारी शराबी। हो शराबी मुंगड़ा मैं गुड़ की डली। जरा तेरा नशा मैं चख लूं, आया मैं तेरी गली। जरा तेरा नशा मैं चख लूं, आया मैं तेरी गली। मुंगड़ा मैं गुड़ की डली। मुंगड़ा
ಟೀಮ್ ಕಾವೇರಿ ವಿನಾಯಕ ಫ್ರೆಂಡ್ಸ್ ಕುಮ್ರಾ. ಧಾವಿಸಿ ಬನ್ನಿ ಪ್ರಥಮ ಪಂದ್ಯಾಕೂಟಕ್ಕಾಗಿ. ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸುತ್ತಿದ್ದಾರೆ. ನಮ್ಮೆಲ್ಲರನ್ನು ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಿರುವಂತಹ ವ್ಯಕ್ತಿತ್ವ ಬೋಡಿಯಾರ್ ರಾಧಾಕೃಷ್ಣ ರೈ ಬೋಡಿಯಾರ್ ಅವರು ಕೂಡ ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸುತ್ತಿದ್ದಾರೆ. ಶ್ರೀ ದುರ್ಗಾ ಫ್ರೆಂಡ್ಸ್ ಕ್ಲಬ್ ಅರಿಯಡ್ಕ ಇದರ ಪರವಾಗಿ ತಮ್ಮನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಟೀಮ್ ಕಾವೇರಿ ಕೌಂಟ್ ಡೌನ್ ಸ್ಟಾರ್ಟ್. ಪ್ರಥಮ ಪಂದ್ಯಾಕೂಟಕ್ಕಾಗಿ ಟೀಮ್ ಕಾವೇರಿ ಹಾಗೂ ವಿನಾಯಕ ಫ್ರೆಂಡ್ಸ್ ಕುಮ್ರಾ ಆಗಮಿಸಿ ಧಾವಿಸಿ ಬನ್ನಿ ಆದಷ್ಟು ಬೇಗ.
ಅದೇ ರೀತಿ ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸಿದ್ದೀರಿ ಆನಂದ ಡಿಂಬ್ರಿ ಯುವ ಉದ್ಯಮಿಗಳು, ಇವರಿಗೂ ಕೂಡ ಆಧಾರದ ಸ್ವಾಗತವನ್ನು ಬಯಸುತ್ತಿದ್ದೇವೆ.
ಈ ಒಂದು ಪಂದ್ಯಕೂಟಕ್ಕೆ ಆಗಮಿಸುತ್ತಿದ್ದೀರಿ. ಮೋನಪ್ಪ ಸರ್ ಪಟ್ಟೆ ದೈಹಿಕ ಶಿಕ್ಷಕರು ಕೂಡ ಆಗಿರತಕ್ಕಂಥ ಪಟ್ಟೆ ಇದರ ಸಂಸ್ಥೆಯ ಈ ಒಂದು ಪಂದ್ಯಕೂಟಕ್ಕೆ ಆಗಮಿಸುತ್ತಿದ್ದೀರಿ. ತಮಗೂ ಕೂಡ ಆಧಾರದ ಸ್ವಾಗತವನ್ನು ಬಯಸುತ್ತಿದ್ದೇವೆ. दामन जैसे संभाल के रखना, तेरे प्यार के appetizer चखना। दामन जैसे संभाल के रखना, प्यार के appetizer चखना। और किसी पे गौर न कर, मेरे पास आके बोल मुझे तू मखना। ಈ ಒಂದು ಪಂದ್ಯಕೂಟಕ್ಕೆ ಆಗಮಿಸಿದ್ದಂತಹ ಗೌರವಾನ್ವಿತ ಅತಿಥಿಗಳು ಕೂಡ ಆಗಿರತಕ್ಕಂಥ ರಾಧಾಕೃಷ್ಣ ರೈ ಬೋಡಿಯಾರ್ ಅವರಿಗೆ ಹರೀಶ್ ರೈ ಜಾರತಾರು ಸಾಲು ಒದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ನಮ್ಮೆಲ್ಲರ ನೆಚ್ಚಿನ ಪಟ್ಟೆ ವಿದ್ಯಾಸಂಸ್ಥೆಯ ದೈಹಿಕ ಶಿಕ್ಷಕರು ಕೂಡ ಆಗಿರತಕ್ಕಂತಹ ಮೋನಪ್ ಸರ್ ಪಟ್ಟೆ ಅವರಿಗೆ ಹರೀಶ್ ರೈ ಜಾರತಾರು ಸಾಲು ಒದಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ಆನಂದ ಡಿಂಬ್ರಿ ಅವರಿಗೆ ಕೂಡ ಹರೀಶ್ ರೈ ಜಾರತೂರು ಸಾಲು ಒದಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಕಾವೇರಿ ಟ್ರಾನ್ಸ್ಪೋರ್ಟ್ ವಿನಾಯಕ ಕುಮ್ರಾ ಆದಷ್ಟು ಬೇಗ ಕೌಂಟೌನ್ ಸ್ಟಾರ್ಟ್ 10 ಕಾವೇರಿ ಟೀಮ್ ವಿನಾಯಕ 9 8 ಕಾವೇರಿ 7 ಕಾವೇರಿ ವಿನಾಯಕ ಫ್ರೆಂಡ್ಸ್ ಕುಮ್ರಾ ಧಾವಿಸಿ ಬನ್ನಿ, ತಮ್ಮ ಆಟಗಾರರನ್ನು ಇಲ್ಲಿ ಕಳುಹಿಸಿಕೊಡಿ. 6 5 फंस गया, गलती हुई मैं तुझे देख के हंस गया, मेरे
है मोरा एप्पोळे तू यादी चे नच वेखी नागवादी चापी कारदी Shimola 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 सावली सलोनी अदाएं मनमोनी देखी जैसी ब्यूटी किसी की भी नहीं होनी ठंडे की बोतल में तेरा अपना रे तुझे गट गट मैं पी लूं कोका कोला शोला शोला कोका कोला शोला शोला कोका कोला शोला शोला go 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 ना समझ तू कोका कोला मैं तो उसकी दी बोतल मेरा एक सब ही है काफी उनको ना शॉट होटल रुकना मना है मुझे पी ले जरा आ तू कोका कोला शोला शोला मेरे होठों से लगते ही दिल में धक धक होती है बाकी सारी ठंडी ठंडी तू ही सबसे होती है तू शर्माए बाहों में ना आए मैनू लगती पटोला तू कोका कोला शोला शोला हाय दिल की प्यास बुझाना तू मेरी दिन भर की थकन मिटाना कोका कोला शोला शोला ಅದೇ ರೀತಿ ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸುತ್ತಿದ್ದೀರಿ ದಾಮೋದರ್ ರೈ ಪನೆಕಲ ಹಾಗೂ ವಿಶ್ವನಾಥ್ ರೈ ಪಿಲಿತೊಟ್ಟೆ
ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಹಾಲ್ ನೋಡಿ, ಕಾವೇರಿ ಮಧ್ಯಂಗಲದರದಿ ವಿನಾಯಕ ಕುಂಬ್ರ ಮೊದಲ ಸ್ಪರ್ಧೆಗೆ ಕರೆಯನ್ನು ರವಾನೆ ಮಾಡಿ ಈಗಾಗಲೇ 30 ನಿಮಿಷಗಳು ಕಳೆದಿದೆ. ಸ್ಪಷ್ಟವಾಗಿ ರವಾನೆ ಮಾಡಿಕೊಳ್ಳುತ್ತಾ ಇದ್ದೇವೆ. ಕೂಟಿದ ಲೀಗ್ ಮಾದರಿಯ ಮೊದಲ ಸ್ಪರ್ಧೆಗೆ ಅಂತಿಮ ಕರೆ ಗಮನಿಸಿಕೊಳ್ಳಿ. ಕಾವೇರಿ ಮಧ್ಯಂಗಲ ತಂಡದ ವಿರುದ್ಧವಾಗಿ ವಿನಾಯಕ ಕುಂಬ್ರ. ಎರಡೂ ತಂಡಗಳ ನಾಯಕರು, ತಂಡದ ಮೆಂಟರ್, ತಂಡದ ವ್ಯವಸ್ಥಾಪಕರು ಗಮನಿಸಿಕೊಳ್ಳಿ. ಲೀಗ್ ಮಾದರಿಯ ಮೊದಲ ಸ್ಪರ್ಧೆಯ ಎರಡು ತಂಡಗಳಿಗೂ ಕೂಡ ಸ್ಪಷ್ಟವಾಗಿ ಆಯೋಜಕರ ಪರವಾಗಿ ಅಂತಿಮ ಕರೆಯನ್ನು ರವಾನೆ ಮಾಡಿಕೊಳ್ಳುತ್ತಾ ಇದ್ದಾವೆ. 2 ನಿಮಿಷದ ಒಳಗಾಗಿ ತಮ್ಮ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮುಕ್ತಾಯಗೊಳಿಸಿ ಪ್ರವೇಶ ದ್ವಾರದ ಬಳಿ ತಯಾರಾಗಿರಬೇಕೆನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕಾವೇರಿ ಮಧ್ಯಂಗಲದ ರೀತಿ ವಿನಾಯಕ ಕುಂಬ್ರ. ಲೀಗ್ ಮಾದರಿಯ ದ್ವಿತೀಯ ಸ್ಪರ್ಧೆ ಋತ್ವಿ ಚಾಲೆಂಜರ್ಸ್ ಅದ ರೀತಿ ಪಂಚಾಯತ್ ವಾರಿಯರ್ಸ್. ಮೂರನೇ ಸ್ಪರ್ಧೆ ಎಜೆ ಬ್ರದರ್ಸ್ ಅದ ರೀತಿ ಶ್ರೀಕರ ಕುತ್ಯೋಡಿ. 4ನೇ ಸ್ಪರ್ಧೆ ಕೆಸಿಸಿ ಪಾಪೆ ಮಜಲ ತಂಡದ ವಿರುದ್ಧವಾಗಿ ಎಫ್ಸಿ ಯಡ್ಕ. ಹಲೋ, ಕಾವೇರಿ ಮಧ್ಯಂಗಲದ ರೀತಿ ವಿನಾಯಕ ಕುಂಬ್ರ. ನೋಡಿ, ಗಮನಿಸಿಕೊಳ್ಳಿ. ಈಗಾಗಲೇ ಕರೆಯನ್ನು ರವಾನೆ ಮಾಡಿ ಸುಮಾರು 25ರಿಂದ 30 ನಿಮಿಷಗಳು ಕಳೆದಿದೆ. ನೋಡಿ, ತಂಡ ಇದ್ದಲ್ಲಿ ಆಗಮಿಸಿ, ಇಲ್ಲದಿದ್ದಲ್ಲಿ ಮೊದಲ ಪಂದ್ಯವನ್ನ
ಶಿವದ ಲಿಂಗಪ್ಪ ಗೌಡ ಏರ್ಕಳ ತಾವುಗಳು ದಯವಿಟ್ಟು ಮುಖ್ಯ ವೇದಿಕೆಗೆ ಆಗಮಿಸಬೇಕೆನ್ನುವಂತಹ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. नशे में या मुझ में नशा है, हर तरफ बस धुआं ही धुआं है। मैं नशे में या मुझ में नशा है, हर तरफ बस धुआं ही धुआं है दीवाने मेरे हर जगह यारा ऐसी अदाएं मेरी हो। मांगता है तो आजा रसिया, नहीं तो मैं ये चली। मांगता है तो आजा रसिया, नहीं तो मैं ये चली। मुंगड़ा मुंगड़ा मैं दिल की डली। मांगता है तो आजा रसिया, नहीं तो मैं ये चली। मांगता है तो आजा रसिया, नहीं तो मैं ये चली। भैया था सोरी गुलाबी, भैया था सोरी गुलाबी, दारू की बोतल तोड़ होले अठारी शराबी। ಎಸ್ ಕಾವೇರಿ ಮಧ್ಯಂಗಲ ಪ್ರವೇಶ ದ್ವಾರದ ಬಳಿ ಬನ್ನಿ. ಅದೇ ರೀತಿ ವಿನಾಯಕ ಕುಮ್ರ मुंगड़ा मुंगड़ा मैं दिल की डली। ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ ಈ ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಂತಹ ಬೋಡಿಯಾರ್ ಅದನ್ನ ವೇದಿಕೆಯಲ್ಲಿದ್ದಾರೆ. ತಮ್ಮನ್ನ ಗುರುತಿಸಿಕೊಳ್ತಾ ಇದ್ದೇವೆ. ನಿಮ್ಮ ದಿವ್ಯ ಉಪಸ್ಥಿತಿಯಲ್ಲಿ ಮೊದಲ ಪಂದ್ಯಕ್ಕೆ ತಂಡವನ್ನ ಬರಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ದಯವಿಟ್ಟು ಕಾವೇರಿ ಮಧ್ಯಂಗಳ ಪ್ರವೇಶ ದ್ವಾರದ ಬಳಿ ಬನ್ನಿ. ಕಾವೇರಿ ಮಧ್ಯಂಗಳ ಅದೇ ರೀತಿ ವಿನಾಯಕ ಕುಮ್ರ ಹಾಲ್. ಕಾವೇರಿ ರೆಡಿಯಾ? ವಿನಾಯಕ ಕುಮ್ರ ದೂರದಲ್ಲಿರುವಂತಹ ಎಲ್ಲ ಬಂಧುಗಳು ಅಂಕಣದ ಕಡೆಗೆ ತಮ್ಮ ಚಿತ್ತವನ್ನು ಬದಲಿಸಿಕೊಳ್ಳಿ.
ಶ್ರೀ ದುರ್ಗಾ ಫ್ರೆಂಡ್ಸ್ ರೇಡಕ ಇದರ ಆಶ್ರಯದಲ್ಲಿ 8 ತಂಡಗಳ ಲೀಗ್ ಮಾದರಿಯ ಕಬಡ್ಡಿ ಪಂದ್ಯಕೂಟದ ವರ್ಣರಂಜಿತ ಅಧ್ಯಾಯ ಆರಂಭಗೊಳ್ಳುವ ಸನಿಹದಲ್ಲಿದೆ. ಎಸ್ ಹರಿಯಡಗ ಒಮ್ಮೆ ಗಟ್ಟಿ ಚಪ್ಪಾಳೆಯೊಂದಿಗೆ ಇದು ಕೂಟದ ಮೊದಲ ಸ್ಪರ್ಧೆಗೆ ತಂಡಗಳು ಆಗಮನಗೊಳ್ಳುವಂತಹ ಸಂದರ್ಭ ಸ್ವಾಗತಿಸಿ ಇಡೀ ಕಾವೇರಿ ಮಧ್ಯಂಗಳ ತಂಡದ ಆಗಮನಗೊಳ್ಳುತ್ತಾ ಇದೆ. ವಿನಾಯಕ ಅಡಿ ವಿನಾಯಕ ಕುಮ್ರ ತಮ್ಮ ಕೌಂಟ್ ಡೌನ್ ಆರಂಭಗೊಳ್ಳುತ್ತಾ ಇದೆ, ಆಗಮನಗೊಳ್ಳುತ್ತಾ ಇದೆ. ಸ್ವಾಗತಿಸಿಕೊಳ್ಳಿ. ಕೂಡದ ಮೊದಲ ಪಂದ್ಯದ ಕಾವೇರಿ ಮಧ್ಯಂಗಲ ತಂಡದ ವಿರುದ್ಧವಾಗಿ ಹೋರಾಟವನ್ನ ಮಾಡಲು ಪ್ರಬಲ ಟಕ್ಕರನ್ನು ನೀಡುವಂತಹ ನಿಟ್ಟಿನಲ್ಲಿ ಹೋರಾಟದಲ್ಲಿ ಭಾಗಿಯಾಗಲು ಆಗಮನಗೊಳ್ಳುತ್ತಾ ಇದೆ ಟೀಮ್ ವಿನಾಯಕ ಕುಂಬ್ರ ತಂಡದ ಆಗಮನಗೊಂಡಿದೆ. ಎಸ್ ಆಡಿಯನ್ಸ್ ನಿಮ್ಮ 2 ಕೈಗಳ ನಮ್ಮ ಮೇಲೆತ್ತಿ, ನಿಮ್ಮೆಲ್ಲರ 2 ಕೈಗಳ ನಮ್ಮ ಮೇಲೆತ್ತಿ ಅನ್ನ ಅರಿಯಡ್ಕದಗಲೆ ರೆಡ್ ಕೈಲ್ನವರ ರೆಡ್ ಕೈಲ್ನ ಎಸ್ ಏತು ತೀರುಣ ಆತು ರೆಡ್ ಕೈಕ್ಲ ಬೇನೆ ಅವಡ ಆತು ಜೋರ್ ಕ್ಲಾಪ್ಸ್ ಬರಡು ಅರಿಯಡ್ಕದ ಮಣ್ಣಿನಲ್ಲಿ ಕಬಡ್ಡಿಯ ವರ್ಣರಂಜಿತ ರಂಗು 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 ತುಂಬಿಕೊಳ್ಳುತ್ತಾ ಇದೆ. ವರ್ಣರಂಜಿತ ಹೊನಲು ಬೆಳಕಿನ ಲೀಗ್ ಮಾದರಿಯ ಕಬಡ್ಡಿಯ ಆರಂಭಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಅರಿಯಡ್ಕ ಆರ್ ಯು ರೆಡಿ? ತಾಲ ಬೈಜಿ 7 ಗಂಟೆಗೆ ನಿಗಲೀತು ಬಚ್ಚಿಲೆಕ್ಕ ಇತ್ತರ ನೆಂಚಾವು ನನ್ನರ ಕುಡರ 3, 2, 1 ವನಸೆ ಮಲ್ದು ವಿಚಾರ ಅನ್ನದ ತುಕೊಂಜ್ ಎಲ್ಮರೆ ಗಂಟೆ ಅನಗ ತುಕ ವನಸ್ಪುರಾದ್. ಎಸ್ ಕುಡದ ಮೊದಲ ಲೀಗ್ ಮಾದರಿಯ ಸ್ಪರ್ಧೆಯಲ್ಲಿದೆ ಕಾವೇರಿ ತಂಡದ ವಿರುದ್ಧವಾಗಿ ವಿನಾಯಕ ಕುಮ್ರ. ವೇದಿಕೆಯಲ್ಲಿ ಸುಮಾರು ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ನಿವೃತ್ತಿಯಲ್ಲಿರುವಂತಹ ಚಂದ್ರಶೇಖರ ಅದಿರತಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜಕೀಯ ಕ್ಷೇತ್ರದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಂತಹ ಬೂಡಿಯ ರಾಧನ ಕೂಡ ನಮ್ಮೊಂದಿಗೆ ಇದ್ದಾರೆ. ಅದಿರತಿ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳು ಅಂಕಣಕ್ಕೆ ಆಗಮಿಸಿ 2 ತಂಡಗಳಿಗೂ ಕೂಡ ಹಸ್ತಲಾಗದ ಮುಖೇನವಾಗಿ ಶುಭವನ್ನು ಹಾರೈಸಿಕೊಳ್ಳಬೇಕು. ಅಧ್ಯಕ್ಷರು ಪ್ರಮೋದ್ ಇವರನ್ನ ಅತಿಥಿಗಳನ್ನ ಬರಿ ಮಾಡಿಕೊಳ್ಳಬೇಕು. ಲೈನ್ ಅಪ್ ಬೋತ್ ಟೀಮ್ ಲೈನ್ ಅಪ್ ಪ್ಲೀಸ್ ಬೋತ್ ಟೀಮ್ ಲೈನ್ ಅಪ್. ನೋಡಿ ಲೀಗ್ ಹಂತದ ಮುಂದಿನ ಸ್ಪರ್ಧೆಗಾಗಿ ಋತ್ವಿ ಚಾಲೆಂಜರ್ಸ್ ತಂಡದ ವಿರುದ್ಧವಾಗಿ ಪಂಚಾಯತ್ ವಾರಿಯರ್ಸ್ ತಂಡಗಳು
ಉದ್ಯಮಿಗಳು, ನಮ್ಮೆಲ್ಲರ ಆತ್ಮೀಯರು ಯು ಆರ್ ಇಬ್ರಾಹಿಂ ಇವರು ಆಗಮಿಸಿದ್ದಾರೆ ಸರ್. ತಮ್ಮನ್ನ ಅತ್ಯಂತ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾವೆ. ತಾವುಗಳು ಮುಖ್ಯ ವೇದಿಕೆಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಗಳನ್ನು ಕೋರುತ್ತಾ ತಾವುಗಳು ಮುಖ್ಯ ವೇದಿಕೆಗೆ ಆಗಮಿಸಬೇಕೆನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ತಾ ಆಸೀನರಾಗಬೇಕೆನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಲೀಗ್ ಹಂತದ ಮೊದಲ ಸ್ಪರ್ಧೆ ಹನ್ನೆರಡು ಲೀಗ್ ಹಂತದ ಸ್ಪರ್ಧೆಗಳು, 2 ಕ್ವಾಲಿಫೈಯರ್ ಸ್ಪರ್ಧೆಗಳು, 1 ಎಲಿಮಿನೇಟರ್, 1 ಗ್ರ್ಯಾಂಡ್ ಫಿನಾಲೆ, ಒಟ್ಟು 16 ಸ್ಪರ್ಧೆಗಳು ಕೂಟದಲ್ಲಿ. ಆಸಿಫ್ ತಂಬುತಡ್ಕ ಇವರ ಉತ್ತರೀಯ ವಿಸಲ್ನೊಂದಿಗೆ ಆರಂಭಗೊಂಡಿದೆ ಅರಿಯಡ್ಕದ ಕಬಡ್ಡಿಯ ಅಂಕಣದಲ್ಲಿ. ಕಬಡ್ಡಿಯ ಕಲರವ ಕಾವೇರಿ ಮಧ್ಯಂಗಳ ಪರವಾಗಿ ಸ್ಪಷ್ಟತೆಯ ದಾಳಿಯ ಮುಖೇನವಾಗಿ ಆಕ್ರಮಣದಲ್ಲಿ ಸಮಯ 7 ಗಂಟೆ 8 ಗಂಟೆ ಆಸುಪಾಸಿನಲ್ಲಿ ಕಬಡ್ಡಿಯ ರಂಗು ಆರಂಭಗೊಂಡಿದೆ. ಎಂಟಿ ದಾಳಿಯೊಂದಿಗೆ ಮರಳಿದಂತಹ ವೇಳೆಯಲ್ಲಿ ವಿನಾಯಕ ಫ್ರೆಂಡ್ಸ್ ಕುಮ್ರ ಪರವಾಗಿ ವಿನಿತ್ ದಾಳಿಯಲ್ಲಿ ಸ್ಪಷ್ಟ ರನ್ನಿಂಗ್ ಹ್ಯಾಂಡ್ ಟಚ್ನೊಂದಿಗೆ ತಿಲಕನ ಮೇಲೆರಗುವ ಮುಖೇನ ಖಾತೆಯ ಆರಂಭ. ಮಿಹಾದ ದಾಳಿಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಪರವಾಗಿ ಆಡಿದಂತಹ ಅನುಭವ. ಸ್ಪಷ್ಟ ಬೋನಸ್ ನೊಂದಿಗೆ 1-1 ಸಮಬಲದ ಹೋರಾಟದಲ್ಲಿದೆ. ಮತ್ತೆ ವಿನಿತ್ ದಾಳಿಯಲ್ಲಿ ಮಂಗಳೂರಿನ ಮಿಲಾಗ್ರಿಸ್ ಕಾಲೇಜಿನಲ್ಲಿ ಆಡಿದ ಅನುಭವ. ಹೋರಾಟ ಮುಂದಿನ ಅವಧಿಗಳಲ್ಲಿ ಮತ್ತೆ ರಂಗು ತುಂಬಿಕೊಳ್ಳಲಿದೆ. ರೈಟ್ ಕಾರ್ನರ್ ವಿಭಾಗದಲ್ಲಿ ಮುಂದುವರಿಸಿಕೊಂಡಂತಹ ದಾಳಿ ದಯವಿಟ್ಟು ಗಮನಿಸಿಕೊಳ್ಳಿ. ಮುಂದಿನ ಎಲ್ಲ ಸ್ಪರ್ಧೆಗಳು ನಿರಂತರವಾಗಿ ಸಾಗಲಿಕ್ಕಿದೆ. ಋತ್ವಿ ಚಾಲೆಂಜರ್ಸ್ ಅದೇ ರೀತಿ ಪಂಚಾಯತ್ ವಾರಿಸ್ ತಂಡಗಳು ಮುಂದಿನ ಸ್ಪರ್ಧೆಗಾಗಿ ಕರೆಗಳನ್ನು ರವಾನೆ ಮಾಡಿಕೊಂಡಿದ್ದೇವೆ. ದಯವಿಟ್ಟು ಗಮನಿಸಿಕೊಳ್ಳಬೇಕು. ಪೂರ್ಣ ಪ್ರಮಾಣದ ಡಿಫೆನ್ಸಿನ ಮಧ್ಯೆ ಮಿಹಾದ ಅವಳಿ ಅಂಕಣದ ಜೋಡಣೆಯನ್ನು ಕಂಡುಕೊಳ್ಳುತ್ತಾ ಇದೆ. ಕಾವೇರಿ ಮಧ್ಯಂಗಳ ಅಬಿ ಸ್ಪಷ್ಟತೆಯ ನಿಲುವಿನೊಂದಿಗೆ ಮುಂದುವರಿಸಿಕೊಳ್ಳುವಂತಹ ಜಾನಮೆ. ಥರ್ಡ್ ರೈಟ್ ಡು ಆರ್ ಡೈ, ಮಾಡು ಇಲ್ಲವೇ ಮಡಿ. ಈ ಪಂದ್ಯ ಕೂಡದ ತೀರ್ಪುಗಾರಿಕಾ ವಿಭಾಗದಲ್ಲಿ ಪುತ್ತೂರು ತಾಲೂಕು ಅಮೇಚೂರು ಕಬಡ್ಡಿ ಅಸೋಸಿಯೇಷನ್ ತೀರ್ಪುಗಾರ ಮಂಡಳಿಯ ಆಸಿಫ್ ತಂಬುತಡ್ಕ, ಅದೇ ರೀತಿ ಅಶೋಕ್, ಜಿಹಾದ್, ಅದೇ ರೀತಿ ಕಾರ್ತಿಕ್, ಅದೇ ರೀತಿ ವಿಜಿತ್, ಅದೇ ರೀತಿ ಅಶೋಕ್ ಇವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಜೊತೆಗೆ ದೂರದ ಕಡಬ ತಾಲೂಕು ಅಮೇಚೂರು ಕಬಡ್ಡಿ ಅಸೋಸಿಯೇಷನ್ ತೀರ್ಪುಗಾರ ಮಂಡಳಿಯ ಗೌರವಾನ್ವಿತ ಸದಸ್ಯರಾಗಿರುವಂತಹ ಕಲಂದರ್, ಅದೇ ರೀತಿ ರಾಜೇಶ್ ಮರ್ದಾಳ, ತಮಗೆ ಕೂಡ ಅತ್ಯಂತ ಆಧಾರದ
ಪ್ರೀತಿಯ ಸ್ವಾಗತಗಳನ್ನು ಬಯಸಿಕೊಂಡಿದ್ದ ಪಂದ್ಯಕೂಟದ ಉದ್ದಗಲಕ್ಕೂ ನಿಮ್ಮ ತೀರ್ಪುಗಾರಿಕಾ ವಿಭಾಗದಲ್ಲಿ ಸಾಗಿ ಬರಲಿದೆ. ನಾಲ್ಕು ಮೂರರಲ್ಲಿ ಸ್ಪರ್ಧೆ 4-3 1 ಅಂಕಗಳ ಅಂತರದಲ್ಲಿದೆ. ಕಾವೇರಿ ಮುನ್ನಡೆಯಲಿದೆ 4-3. ಅಬಿ ಆಕ್ರಮಣದಲ್ಲಿ ಅಬಿ 5 ಡಿಫೆನ್ಸ್ಗಳ ಮಧ್ಯೆ ಬೋನಸ್ ಆಫ್ ಆಗಿದೆ. ತಿಲಕ ಸ್ಪಷ್ಟವಾಗಿ ಸೂಪರ್ ರನ್ನೊಂದಿಗೆ 3 ಅಂಕಗಳ ಜೋಡಣೆಯನ್ನು ಕಂಡುಕೊಂಡಂತಹ ವಿನಾಯಕ ತಿರುಗಿ ಬೀಳುವಂತಹ ಸ್ಪಷ್ಟ ಸೂಚನೆಗಳೊಂದಿಗೆ ಮಿಹಾ ದಾಳಿಯಲ್ಲೇ ಅಡ್ವಾನ್ಸ್ ಟ್ಯಾಕಲ್ ಪ್ರಯತ್ನ ವಿಫಲತೆಯನ್ನು ಕಂಡುಕೊಂಡಿದ್ದ. ಬೋನಸ್ ಪ್ಲಸ್ ಪಾಯಿಂಟ್. ಸೂಪರ್ ಟ್ಯಾಕಲ್ ಆನ್ ಆಗಿದೆ 3 ಒಳಭಾಗದಲ್ಲಿ. ಅಂಕಣದಲ್ಲಿ 3 ಡಿಫೆನ್ಸ್ಗಳ ಮಧ್ಯೆ ವಿನಿ ದಾಳಿಯಲ್ಲಿ ಸೆಲ್ಫ್ ಔಟ್ ಆತ್ಮಹತ್ಯೆ ಮುಖೇನ ಸೂಪರ್ ಟ್ಯಾಕಲ್ ಅವಳಿ ಅಂಕದ ಜೋಡಣೆ. ಟೈಮ್ ಔಟ್ 9-6 ಇನ್ ಫೇವರ್ ಆಫ್ ಕಾವೇರಿ. ಆರಂಭಗೊಂಡಿದೆ ವಿರಾಮದ ನಂತರ ಮಿಹಾದ ದಾಳಿಯಲ್ಲಿ ಮುಕ್ತ ವಿಭಾಗದಲ್ಲಿ ಬ್ರದರ್ಸ್ ರೆಂಚ ಪರವಾಗಿ ಆಡಿದಂತಹ ಅದ್ಭುತ ಅನುಭವ. ಹತ್ತು ವಾರದಲ್ಲಿದೆ 10-6 4 ಅಂಕಗಳ ನಂತರ ಕಾವೇರಿ ಮುನ್ನಡೆಯಲಿದೆ. ಗಮನಿಸಿಕೊಳ್ಳಿ, ಕೂಟದ ಮುಂದಿನ ದ್ವಿತೀಯ ಸ್ಪರ್ಧೆಗಾಗಿ ಋತ್ವಿ ಚಾಲೆಂಜರ್ಸ್ ತಂಡದ ವಿರುದ್ಧವಾಗಿ ಪಂಚಾಯತ್ ವಾರಿಯರ್ಸ್ ತಂಡಗಳು ಎಂಟು 11ರಲ್ಲಿ ಸ್ಪರ್ಧೆ 8-11 3 ಅಂಕಗಳ ಅಂತರದಲ್ಲಿ ಆಕ್ರಮಣದಲ್ಲಿ ಅಬಿ
ಸ್ಪಷ್ಟ ಕಬಡ್ಡಿಗೆ ಹೇಳಿ ಮಾಡಿಸಿದಂತಹ ನೀಲಕಾಯದ ದೇಹದಾಡಿಯ ತಯಾರಾಗಿರಬೇಕು. ದಯವಿಟ್ಟು ಗಮನಿಸಿಕೊಳ್ಳಿ. ರಥ್ವೈ ಚಾಲೆಂಜರ್ಸ್ ತಂಡದ ವಿರುದ್ಧವಾಗಿ ಪಂಚಾಯತ್ ವಾರಿಯರ್ಸ್ ತಂಡಗಳು ಥರ್ಡ್ ರೈಟ್ ಜೋ ಡೈ ಮಾಡು ಇಲ್ಲವೇ ಮಡಿ. $38 13 ಸ್ಪರ್ಧೆ. ತಿಲಕನ ಮೇಲೆ ಎರಗಿದಂತಹ ಬಿ ರಥ್ವೈ ಚಾಲೆಂಜರ್ಸ್ ಅದೇ ರೀತಿ ಪಂಚಾಯತ್ ವಾರಿಯರ್ಸ್ ತಂಡಗಳ ವ್ಯವಸ್ಥಾಪಕರು ಗಮನಿಸಿಕೊಳ್ಳಿ. ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿ 4 ಅಂಕಗಳ ಜೋಡಣೆ. ಸ್ಪಷ್ಟ ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುತ್ತಾ ಇದೆ. 18-9 ಸ್ಪರ್ಧೆ. 18-9 ಮಧ್ಯಂತರ ವಿರಾಮದಲ್ಲಿ ಮೊದಲಾರ್ಧ ಸಂಪನ್ನಗೊಂಡಿದೆ. 18-9 ನೋಡಿ. ಮುಂದಿನ ಸ್ಪರ್ಧೆಗಾಗಿ ರಥ್ವೈ ಚಾಲೆಂಜರ್ಸ್ ಅದೇ ರೀತಿ ಪಂಚಾಯತ್ ವಾರಿಯರ್ಸ್ ತಂಡಗಳು ಮಧ್ಯಂತರ ವಿರಾಮದ ನಂತರ ದ್ವಿತೀಯಾರ್ಧ ಆರಂಭಗೊಂಡಿದೆ. ಸ್ಪರ್ಧೆಯಲ್ಲಿ ಟೈಮ್ ಔಟ್ ವಿರಾಮದ ಕೋರಿಕೆಯಲ್ಲಿ ಸ್ಪರ್ಧೆ 19
10ರಲ್ಲಿ ಸ್ಪರ್ಧೆ 19-10. ವಿರಾಮದ ನಂತರ ಮತ್ತೆ ಆರಂಭಿಸಿಕೊಂಡಿದೆ. 19-10ರಲ್ಲಿ ಸ್ಪರ್ಧೆ. 9 ಅಂಕಗಳ ಅಂತರದಲ್ಲಿ ಕಾವೇರಿ. ಸ್ಪಷ್ಟವಾಗಿ ದ್ವಿತೀಯ ಸ್ಪರ್ಧೆಗೆ ಕರೆಯನ್ನು ರವಾನೆ ಮಾಡಿಕೊಂಡಿದ್ದೇವೆ. ಋತ್ವಿ ಚಾಲೆಂಜರ್ಸ್ ಸರದಿ ಪಂಚಾಯತ್ ವಾರಿಯರ್ಸ್ ತಂಡಗಳು ಗಮನಿಸಿಕೊಳ್ಳಬೇಕು. 2 ತಂಡಗಳು ಥರ್ಡ್ ರೈಟ್ ಡ್ರೂ ಆರ್ ಡೈ ದಾಳಿಯಲ್ಲಿದೆ. ಮಾಡು ಇಲ್ಲವೇ ಮಾಡಿ. ಏಕಾಂಕದ ಜೋಡಣೆಯನ್ನು ಕಂಡುಕೊಳ್ಳುತ್ತಾ ಇದೆ. 11-21ರಲ್ಲಿದೆ. 10 ಅಂಕಗಳ ನಂತರ ಇದೀಗ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಹಮೀದ್ ಸಂಟ್ಯಾರ್ ಇವರು ಆಗಮಿಸಿದ್ದಾರೆ. ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಈ ಪಂದ್ಯಕೂಟದ ಜೊತೆ ಸೇರಿಕೊಂಡಂತಹ ಹಮೀದ್ ಸಂಟ್ಯಾರ್ ಇವರಿಗೆ ಆತ್ಮೀಯ ಸ್ವಾಗತಗಳನ್ನು ಬಯಸಿಕೊಳ್ತಾ ಇದ್ದೇವೆ. ಬೋನಸ್ 13-22ರಲ್ಲಿ ಸ್ಪರ್ಧೆ. 22-13 ಲಾಸ್ಟ್ 5 ಮಿನಿಟ್ಸ್, ಕೊನೆಯ 5 ನಿಮಿಷ. ಎಂಚಿನ ಬರೋಲ್ಲ ಅಡಿ ಅಡ್ಕಡು ಮಾಯಿ ಬತ್ మాయపు పత్త తిప్పారు. నేను కేన్నకు అర్థం ఉండ. ಥರ್ಡ್ ರೈಟ್ ಡೂ ಆರ್ ಡೈ ದಾಳಿಯಲ್ಲಿದೆ. ಮಾಡು ಇಲ್ಲವೇ ಮಾಡಿ. 22-14 14-22ರಲ್ಲಿ ಸ್ಪರ್ಧೆ. ಅಂತಿಮ ಕ್ಷಣಗಳಲ್ಲಿ ಅಭಿಯ ಹೆಗಲ ಮೇಲೆ ಇರುತ್ತಾ ಇದೆ ಜವಾಬ್ದಾರಿಗಳು. ರೈಟ್ ಕಾರ್ನರ್ ವಿಭಾಗದಲ್ಲಿ ಮುಂದುವರಿಸಿಕೊಂಡಂತಹ ದಾಳಿ.
23-15 23-15. ಋತ್ವಿ ಚಾಲೆಂಜರ್ಸ್ ಅದೇ ರೀತಿ ಪಂಚಾಯತ್ ವಾರಿಯರ್ಸ್ ತಂಡಗಳು. ಟೈಮ್ ಔಟ್. ಪುತ್ತೂರು ತಾಲೂಕಿನ ಯುವೋದ್ಯಮಿಗಳು, ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಂತಹ ಯುವ ನೇತಾರರು, ಸಹಜರಾಯಿ ಬಾಲಾಜಿ ಅವರ ಆಗಮನವಾಗ್ತಾ ಇದೆ. ಸೇರಿರುವಂತಹ ಬಂಧುಗಳೊಮ್ಮೆ ಗಟ್ಟಿ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿಕೊಳ್ಳಿ. ಲಾಸ್ಟ್ ಮಿನಿಟ್, ಕೊನೆಯ 2 ನಿಮಿಷ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ಮತ್ತೋರ್ವ ಪ್ರಮುಖರು ಶಿವದ ರಾಜೇಶ್ ರೈ ಪರ್ಪುಜಿ ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಸರ್, ತಮ್ಮನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಥರ್ಡ್ ರೈಟ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ ದಾಳಿಯಲ್ಲಿದೆ. ಮತ್ತೋರ್ವ ರಾಜಕೀಯ ನೇತಾರರು ರತನ್ ರೈ ಕುಂಬ್ರಿ ಇವರು ಕೂಡ ನಮ್ಮೊಂದಿಗೆ ಆಗಮಿಸ್ತಾ ಇದ್ದಾರೆ. ಸರ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮನ್ನ ಸೇರಿಕೊಳ್ಳುತ್ತಾ ಇರುವಂತಹ ಮತ್ತೋರ್ವ ಅತಿಥಿಗಳು ಸಾರ್ಥಕ್ ರೈ, ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅಂತಿಮ ಕ್ಷಣಗಳಲ್ಲಿ ಆಟ ಬೊಂಬಾಟ. 16-24 16-24 ವಿನಿತ್ ದಾಳಿಯಲ್ಲಿ. ಲಾಸ್ಟ್ ಮಿನಿಟ್ ಸೆಕೆಂಡ್ಸ್ಗಳ ಲೆಕ್ಕಾಚಾರದಲ್ಲಿದೆ. ಋತ್ವಿ ಚಾಲೆಂಜರ್ಸ್ ರೀತಿ ಪಂಚಾಯತ್ ವಾರಿಯರ್ಸ್ ತಂಡಗಳು. ನಮ್ಮೊಂದಿಗೆ ಸೇರಿಕೊಂಡಂತಹ ಅತಿಥಿಗಳಿಗೆ ಶಾಲನ್ನ ಹೊದಿಸಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ಳಬೇಕೆಂದು ಅಧ್ಯಕ್ಷರಲ್ಲಿ ಕೇಳಿಕೊಡ್ತಾ ಇದ್ದೇವೆ. ಪಂದ್ಯ ಸಂಪನ್ನಗೊಳ್ಳುತ್ತಾ ಇದೆ. ಲೀಗ್ ಮಾದರಿಯ ಮೊದಲ ಸ್ಪರ್ಧೆ ಸಂಪನ್ನಗೊಂಡಿದೆ. ಋತ್ವಿ ಚಾಲೆಂಜರ್ಸ್ ಅದೇ ರೀತಿ ಪಂಚಾಯತ್ ವಾರಿಯರ್ಸ್ ತಂಡಗಳು. ಆತ್ಮೀಯರೇ, ಇದೀಗ ನಮ್ಮ ಈ ಕಬಡ್ಡಿ ಪಂದ್ಯಾಕೂಟಕ್ಕೆ
ಆಗಮಿಸಿರುವಂತಹ ಶ್ರೀ ಬೂಡ್ಯಾರ್ ರಾಧಾಕೃಷ್ಣ ರೈ ಇವರು ನಮ್ಮನ್ನುದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ದುರ್ಗಾ ಫ್ರೆಂಡ್ಸ್ ಹರಿಯಡ್ಕ ಈ ಹರಿಯಡ್ಕದ ಪುಣ್ಯ ಭೂಮಿಡು ಕಬಡ್ಡಿ ಪಂದ್ಯಾಟ ಅಂಚನೆ ಶ್ರೀ ದುರ್ಗಾ ಟ್ರೋಫಿ 2026 ಈ ಒಂಜಿ ಕಾರ್ಯಕ್ರಮಗೂ ಆಗಮಿಸಿದ ಅಂಚಿನ ಮಾತ ವೇದಿಕೆ ಇತರ ಗಣ್ಯರೇ ಮೂಲು ಸೇರಿನ ಅಂಚಿನ ಮಾತಾ ಕ್ರೀಡಾಪಟುಲೆ ಅಂಚನೆ ತುಯ್ಯರ ಬತ್ತನ ಬಂಧುಲೆ ಇತ್ತೆ ವಿನಾಯಕ ಟೀಮ್ ಬುಕ್ಕ ಕಾವೇರಿ ಟೀಮ್ದ ಗೊಬ್ಬುನು ಎಂಗ್ಲ ದುಂಬು ಗೊಬ್ಬು ತೋಜೇರು ಐಟೆ ಕಾವೇರಿ ಜಯಶಾಲಿ ಆಂಡ್ ವಿನಾಯಕ ಇಲ್ಲೇ ಮಟ್ಟದ ಸೋಲ್ ನೋತೊಂಡು ಅಂಡಲ ಅಕಲಿಗೆ ನನ್ನಲ್ಲ ಮಸ್ತ್ ಅವಕಾಶ ಉಂಡು ಸೋಲೊಂದು ಪನ್ಪುಣವು ಒರೊಣೆ ಒತ್ತೊನಿಯರ ಬಲ್ಲಿ ಗೇಲೆಂದು ಪನ್ಪುಣವು ಒರೊಣೆ ತರೆಕಡೆಯರಲ್ಲ ಬಲ್ಲಿ ಅಂಚಾದು ಆ ಸೋಲದಾಗಲೇ ನನದ ಗೊಬ್ಬುಡು ತನ್ನ ಪ್ರಭಾವವನ್ನು ಜಾಸ್ತಿ ಬೀರಿದೆ ಆ ಗೊಬ್ಬುನು ಪೊರ್ಲು ಮಲ್ತದೆ ಜಯಶಾಲಿ ಆವಡೆ ಅಂಚನೆ ಗೆಲ್ತನಗಲು ಉವೇ ಕಾರಣಗಳ ಪಿರ ಸೋಪ್ಯರ ಅವಕಾಶ ಕೊರಂದ ಲೆಕ್ಕ ಆ ಒಂಜಿ ಗೆಲುವು ಕಾಪಾಡೊಂದು ಬರಡೊಂದು ಪಂಡೊಂದು ಇನಿ ಜವನರೆ ಕೂಟ ನೆಟ್ಟು ಈ ಕಬಡ್ಡಿ ಪಂದ್ಯಾಟ ಬಂಡ ಒಂಜಿ ರೀತಿದ ನಂಗೆ ವ್ಯಾಯಾಮ ಮಾತ ಮಟ್ಟಡ್ಲ ತಿಕ್ಕುಣಂಚಿನ ಒಂಜಿ ಕ್ರೀಡೆ ಇಂದು ದುಂಬದ ಕಾಲಡು ಎಂಕ್ಲು ಮಾತ ಮಣ್ಣದ ನೆಲಟ್ಟು ಬುಲ್ಪುಡ್ದು ವಯ್ಯ ಮಟ್ಲ ಕಬಡ್ಡಿಗೆ ಹೋಗ್ಬೋದಿತ್ತ ಶಾಲೆಗೆ ಪೋಣ್ಲ ಶಾಲೆ ಶುರುವಾಪಣೆ ದುಬ್ಬು ಎಂಕ್ಲು ಕಬಡ್ಡಿಗೆ ಹೋಗ್ಬೋದಿತ್ತು ಶಾಲೆ ಬುಡಿದು ಬತ್ತಲ್ಲ ಎಂಕ್ಲು ಕಬಡ್ಡಿಗೆ ಹೋಗ್ಬೋದೆ ಅಂಗಿಡು ಚಡ್ಡಿಡು ಮಾತ ಮಣ್ಣು ಮಲ್ತದೆ ಎಂಕ್ಲು ಇಲ್ಲಾಗ ಬರ್ಪಣಂಚಿನ ಒಂಜಿ ಸಂದರ್ಭ ಎಂಕ್ಲು ತೂಬಂದಿತ್ತ ಆಂಡ ಇನಿತ್ತ ದಿನಟ್ಟು ನಿಕ್ಲೆಗೆ ಚಡ್ಡಿಡು ಮಣ್ಣ ಇರಲದ್ದಿ ಅಂಗಿಡು ಮಣ್ಣ ಇರಲದ್ದಿ ಬಾರಿ ಪೊರ್ಲದ ಮ್ಯಾಟಿದ ಒಂಜಿ ವ್ಯವಸ್ಥೆ ಎಲ್ಲ ಮಲ್ತದೆ ಇನಿ ಐನೆ ಮಲ್ಲ ಶೀಲ್ಡ್ದ ಮುಖಾಂತರ ನಿಖಿಲನ ದುಂಬುಡು ಆ ನಿಖಿಲೆಗೆ ಸೋಲು ಪಂಪಣ ತೋಜರ ಬಲ್ಲಿ ಗೆಲುವು ಮಾತ್ರ ತೋಜೋಡು ಪಂಪಣ ಒಂಜಿ ದೃಷ್ಟಿಕೋನ ನಿಖಿಲ ದುಂಬುಡಿ ಮಲ್ಲ ಶೀಲ್ಡ್ ಎಲ್ಲ ದೀತೇರು ಅಂಚಾದು ಬಂದುಲೆ ಇನಿತ್ತ ಈ ನೆಟ್ಟು ಗೆಲ್ತನಾಗ್ಲಿ ದುಂಬುದ ದಿನಟ್ಲಾಗ್ಲಿ ಸಾಧನೆ ಮಲ್ಪಣಂಚಿನ ಒಂಜಿ ವ್ಯವಸ್ಥೆ ಆವಡೆ ಖಾಲಿ ನಮ್ಮ ಕಬಡ್ಡಿ ಪಂದ್ಯಾಟ ಗೆಲುವು ಮಾತ್ರ ತಮ್ಮ ಜೀವನಟ್ಲ ನಮ್ಮ ಕಷ್ಟ ಬರ್ತದೆ ಆ ಒಂಜಿ ಕೆಲಸ ಮಲ್ತನ ದುಂಬುದ ದಿನಟ್ಟು ಗೆಲುವು ಉಣ್ಣದು ಪನ್ಪಡೆಗಿ ತೋಜಾಯರ ಈ ಕಬಡ್ಡಿ ಸಾಕ್ಷಿ ಅಂಚಾದು ಬಂದು ಯಾರು ಜಾಸ್ತಿ ಪಾತ್ಯರುಜಿ ದಯಬಂಡ ಇದು ಮಾತ ವೇದಿಕೆ ಮಲ್ಲ ಪಾತ್ಯರ ಉಳ್ಳೇರು ಅಂಚಾದು ಯಾನೆ ಕಾರಣಾಂತರದ್ದು ಯಾನ್ ದುಂಬು ಪೋಪೆ ಯಾನೆ ಪಡಿ ಬೇಕ ಬತ್ತೆ ಪೂರ ವೇದಿಕೆ ಇತ್ತರಾಗ್ಲಿ ಇತ್ತೆ ಬತ್ತೇರು ಅಂಚಾದು ಮಾತೆರೆಗ್ಲ ನಮ್ಮೊಂದು ಬರ್ಪಣಂಚಿನ ಆ ದೇವರ ಆಶೀರ್ವಾದ ಅಂಚನೆ ನಮ್ಮೊಂದು ಬರ್ಪಣಂಚಿನ ದೈವ ದೇವರ ಮಾತಲ ಆಶೀರ್ವಾದ ಇಪ್ಪಡು ಈ ಅರಿಯಡ್ಕದ ಪುಣ್ಯ ಭೂಮಿಡಿ ಗೊಬ್ಬುದು ದುಂಬುದ ದಿನಟ್ಟು ಮಲ್ಲ ಕ್ರೀಡಾಪಟುವಾದ ಇನಿ ಪ್ರಶಾಂತ ರೇಖಲೆಕ ಪ್ರಶಾಂತ ರೈ ಬಂಡ ಪುತ್ತೂರುಡು ನಂಗೆ ಮಾತೆರೆಗ್ಲ ಒಂಜಿ ಕಬಡ್ಡಿ ಬಂಡ ಪ್ರಶಾಂತ ರೈ ತೋಜುನಂಚಿನ ಒಂಜಿ ವ್ಯಕ್ತಿ ಆತೇರು ಅಂಚನೆ ದುಂಬುಡು ಇಂಚಿನ ಗ್ರೌಂಡ್ ಗೊಬ್ಬರಗಲ್ಲ ದುಂಬದ ದಿನಟ್ಟು ಈ ಪುತ್ತೂರಿಗೂ ಈ ಪುಣ್ಯದ ಭೂಮಿಗೆ ಪುದರ್ ಕೊಂಡಂಚಿನ ಒಂಜಿ ಅವಕಾಶ ಹರಿಯಡ್ಕದ ಮಣ್ಣೆಡ್ದ ಆವಡದು ಪಂಡೊಂದು ಎಂಕ ಅವಕಾಶ ಕೊರನಂಚಿನ ನಿಕ್ಲೆ ಮಾತರಿಗೆ ವಂದಿಸದು ಎನ್ನ ರಡ್ಡ ಪಾತ್ರ ಅಂತವೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮನ್ನುದ್ದೇಶಿಸಿ ಒಂದೆರಡು ಶುಭ ಹಾರೈಕೆಗಳನ್ನು ಮಾಡಿದ ಶ್ರೀ ಬೂಡ್ಯಾರ್ ರಾಧಾಕೃಷ್ಣ ರೈ ಇವರಿಗೆ ವಂದನೆಗಳು. ಅವರಿಗೆ ನಮ್ಮ ಶ್ರೀ ದುರ್ಗಾ ಫ್ರೆಂಡ್ಸ್ ಹರಿಯಡ್ಕ ಇದರ ವತಿಯಿಂದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತೇಳಿ ಕಿರಣ್ ಇವರಿಗೆ ವಂದನೆಗಳು. ಮುಂದಕ್ಕೆ ನಮ್ಮನ್ನುದ್ದೇಶಿಸಿ ಸಹಜ್ ರೈ ಬಳಜ ಯುವ ಉದ್ಯಮಿ ಇವರು ನಮ್ಮನ್ನುದ್ದೇಶಿಸಿ ಒಂದೆರಡು ಶುಭ ಹಾರೈಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ.
ಶ್ರೀದುರ್ಗ ಫ್ರೆಂಡ್ಸ್ ಅರಿಯಡ್ಕ ನೆತ್ತ ಆಶ್ರಯಡ್ ನಡಪುನಂಚಿನ ಕಬಡ್ಡಿ ಪಂದ್ಯಾಟ ಶ್ರೀದುರ್ಗ ಟ್ರೋಫಿ ಈ ಒಂಜಿ ಸಭಾ ಕಾರ್ಯಕ್ರಮದ ವೇದಿಕೆ ಇಪ್ಪುನಂಚಿನ ಮಾತ ಗೌರವಾನ್ವಿತ ಅತಿಥಿಲೆ ಮುಲು ಸೇರ್ನಂಚಿನ ಮಾತ ಕಬಡ್ಡಿ ಕ್ರೀಡಾಪಟುಲೆ ಸಜ್ಜನ ಬಂಧುಲೆ ಶ್ರೀ ದುರ್ಗಾ ಫ್ರೆಂಡ್ಸ್ದ ಮಾತ ಸಕ್ರಿಯ ಸದಸ್ಯರೇ ಬಾರಿ ವಿಶಾಲವಾಯಿನಂಚಿನ ಮೈದಾನ ಬಾರಿ ವ್ಯವಸ್ಥಿತವಾತು ಈ ಒಂಜಿ ಗ್ರಾಮೀಣ ಭಾಗಟ್ಲ ಬಾರಿ ವ್ಯವಸ್ಥಿತವಾತು ಬಾರಿ ಪೊರ್ಲುಡು ಕಬಡ್ಡಿ ಪಂದ್ಯಾಟ ಮನ್ಪೆರೆ ಆಪುನೂನು ಪಂಡದು ತೋಜತ ಕೊರ್ನಂಚಿನ ಶ್ರೀ ದುರ್ಗಾ ಫ್ರೆಂಡ್ಸ್ ಹರಿಯಡ್ಕಗೆ ಏನು ವಿಶೇಷವಾಯಿನಂಚಿನ ಅಭಿನಂದನೆ ಪಡೆದ ಸಂದರ್ಭ ಸಂತೋಷ ಪಡಪೆ ಒಂಜಿ ಮಲ್ಲ ಜವನೇರ್ನ ಕೂಟ ಏನು ಒಂಜಿ 2 ವರ್ಷ ದುಂಬು ಇಡೇ ಈ ಗ್ರೌಂಡ್ ಬತ್ತಿತ್ತೆ ಒಂಜಿ ಜನಕ್ಕೆ ಜಾಗೆ ತುಯ್ಯರೆತ್ತು ನೈಕೋಸ್ಕರ ಆರೇನ ಲೆತೊಂದು ಬತ್ತಿರು ಜಾಗೆ ತೂಕ ಮಂಡತು ಬಹುಶಃ ಜಾಗೆ ಸೇಲ್ ಆತುಜಿ ಸೈಟ್ ಆಪ್ ನಡೀತಂಡು ಈ ಜವನೇರಗೋಸ್ಕರ ನಿಕ್ಲೆ ಮನ್ಪುರ ಸಂಘಟನೆಗೋಸ್ಕರ ಈ ಗ್ರೌಂಡ್ ನಿರಂತರವಾದ ಇಂಚನೆ ಎಪ್ಪಡು ಪ್ರತಿ ವರ್ಷ ಮ್ಯಾಚ್ ಆಪಲೇಕ ದೇವರನ ಅನುಗ್ರಹ ಇಪ್ಪಡೆ ಮನ್ಪುರಂಚಿನ ಪಾತ್ರರನ್ನ ಈ ಸಂದರ್ಭ ಪಣ್ಣೊಂದು ಇನಿ ಕಬಡ್ಡಿ ಪಂದ್ಯಾಟ ಕಬಡ್ಡಿ ಪಂಡ ಇನ್ನು ಬೇತೆ ಬೇತೆ ಕ್ರೀಡೆ ನಮ್ಮ ತೂಪ ಕ್ರಿಕೆಟ್ ಆತಿಪ್ಪು ವಾಲಿಬಾಲ್ ಆತಿಪ್ಪು ಬೇತೆ ಬೇತೆ ಕ್ರೀಡೆಲುಲ್ಲ ನಾನು ಕಬಡ್ಡಿ ಪನ್ಪುನ ಒಂಜಿ ಬಾರಿ ವಿಶೇಷವಾಯಿನಂಚಿನ ನಮಕ್ ಬಾರಿ ಮನಸ್ಸಿಗೆ ಮುಟ್ಟುನಂಚಿನ ಒಂಜಿ ಕ್ರೀಡೆ ಇನಿ ಗ್ರಾಮೀಣ ಭಾಗೋಟು ಬೇತೆ ಬೇತೆ ಕರೆಟ್ಲ ಕಾರ್ಯಕ್ರಮ ಆಪುಂಡು ಇನಿ ಪ್ರೋ ಕಬಡ್ಡಿ ಬತ್ತಿ ಬುಕ್ಕ ಜವನೇರಿಗೆ ಒಂಜಿ ಎಡ್ಡೆ ಈ ಒಂಜಿ ಕಬಡ್ಡಿ ಒಂಜಿ ಉತ್ಸಾಹ ಕೊರ್ಪುನಂಚಿನ ಕೆಲಸ ಕಾರ್ಯ ಆತಂಡು ಅಂಚಾತ್ ಇಟ್ಟದೆ ಬೂಡಿಯ ರಾಧನೆ ಪಂಡಿರು ನಮ್ಮ ಈ ಮಣ್ಣಡು ನಮ್ಮ ಈ ಬಾಗಡು ಮಸ್ತ್ ಜನ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಪೋಯ್ನಂಚಿನ ಕೀರ್ತಿ ಅವು ನಮ್ಮ ಮಣ್ಣು ಗುಂಡು ಪನ್ಪುನಂಚಿನ ಪಾತ್ರ ಸಂದರ್ಭಡು ಉಲ್ಲೇಖ ಮಾಡ್ತದೆ ಇನಿ ಶ್ರೀದುರ್ಗ ಫ್ರೆಂಡ್ಸ್ ಹರಿಯಡ್ಕ ಕಾಲಿನಿ ಕ್ರೀಡೆಗೆ ಸೀಮಿತ ಅವಂತೆ ಈ ಭಾಗದ ಜನಕ್ಲೆಗ್ಲ ಕಷ್ಟಕ್ಕೆ ಸ್ಪಂದಿಸವನಂಚಿನ ಕೆಲಸ ಸಮಾಜಮುಖಿ ಮನ್ಪುನಂಚಿನ ಕೆಲಸ ಕಾರ್ಯಗೆ ಆ ಭಗವಂತನ ಆಶೀರ್ವಾದ ಇಪ್ಪಡು ಪನ್ಪುನಂಚಿನ ಪಾತ್ರ ಸಂದರ್ಭ ಪಂಡುಂಡು ಬಹುಶಃ ಈ ಯುವಕರನ್ನ ತಂಡ ತೂನಾಗ ಬಾರಿ ಖುಷಿ ಆಪುಂಡು ಒಂಜಿ ಒಗ್ಗಟ್ಟುಂಡು ಒಂಜೇ ಲೆಕ್ಕನ್ನ ಯುವಕರನ್ನ ತಂಡ ಉಂಡು ಇನಿ ಒಂಜಿ ಮಲ್ಲ ಕೇಸರಿ ಪಡೆ ಬಂಡಲ ತಪ್ಪವಂಡು ಈ ಭಾಗಗ ಹರಿಯಡ್ಕಗ ಮಲ್ಲ ಶಕ್ತಿ ಬಂಡ ದುರ್ಗಾ ಫ್ರೆಂಡ್ಸ್ ಆವಡು ಪನ್ಪುನಂಚಿನ ಆಶಯ ಈ ಸಂದರ್ಭ ಪಂಡೊಂದು ನಿರಂತರವಾತಿ ಈ ಒಂಜಿ ಕಬಡ್ಡಿ ಪಂದ್ಯದ ವರ್ಷಾನು ವರ್ಷ ಆವಡು ಈಗ್ಲೊಟ್ಟಿಗೆ ಏಪಲ ಯಾನ್ಲ ಉಲ್ಲೆ ಪನ್ಪುನಂಚಿನ ಪಾತ್ರ ಈ ಸಂದರ್ಭ ಪಂಡೊಂದು ಇನಿ ಭಾಗವಹಿಸವನಂಚಿನ ಮಾತ ಕ್ರೀಡಾಪಟುಗಳಿಗೆ ಶುಭಾಶಯನ ಪಂಡೊಂದನ್ನು ರಡ್ಡು ಪಾತ್ರ ಉಂತಪೆ ಜೈ ಹಿಂದ್ ಜೈ ಕರ್ನಾಟಕ ಒಂದನೇಲು ಬಹುಶಃ ಪುತ್ತೂರ್ದ ಪಿಲಿಗೊಬ್ಬು ಪನ್ಪುಣ ಮಲ್ಲ ರಾಜ್ಯವ್ಯಾಪಿ ರಾಷ್ಟ್ರವ್ಯಾಪಿ ಪುದರ್ ಪಡೆಯಿನ ನಮ್ಮ ತುಳುನಾಡದ ಕಲೆಯನ್ನು ಒರಿಪಾಪನಂಚಿನ ಮಲ್ಲ ಬೇಲೆಯನ್ನು ಮಲ್ತೊಂದಿಪ್ಪುನಂಚಿನಾರು ಸಹಜರೈ ನಮ್ಮನ್ನು ಉದ್ದೇಶಿಸದು ರಡ್ಡು ಪೊರ್ಲುದ ಪಾತ್ರ ಪಂಡರು ಇರಗೆ ಎಂಕ್ಲ ಮಾತೆರ್ಲ ಪರವಾದ ವಂದನೆ ಸಲ್ಲಿಸ ಒಂದು ಅಂಚನೆ ವೇದಿಕೆ ಇಡಿತಿನ ಮಾತ ಅತಿಥಿ ಗಣ್ಯರಿಗೆ ಸ್ಮರಣಿಕೆಯನ್ನು ಕುರುಡು ಪನ್ನದಕ್ಕೇನೊಂದಿಲ್ಲ ಸ್ವನೇ ರತ್ವೇ ಚಾಲೆಂಜರ್ಸ್ ಅದರದೇ ಪಂಚಾಯತ್ ವಾರಿಯರ್ಸ್ ಕೊನೆಯ 1 ನಿಮಿಷದ ಒಳಗಾಗಿ ಅಂಕಣವನ್ನು ಪ್ರವೇಶ ಮಾಡಿಕೊಳ್ಳಬೇಕು ರತ್ವೇ ಚಾಲೆಂಜರ್ಸ್ ಅದರದೇ ಪಂಚಾಯತ್ ವಾರಿಯರ್ಸ್ ऋत्वे ಚಾಲೆಂಜರ್ಸ್ ಪಂಚಾಯತ್ ವಾರಿಯರ್ಸ್ ಬನ್ನಿ ಆಗಮಿಸಿ 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 ಟೀಮಲ್ಲಿ ಋತ್ವೆ ಸ್ವಾಗತಿಸಿ ಕಟ್ಟಿದ ಪಾಳಿಗೊಂದಿಗೆ ಲೀಗ್ ಹಂತದ ದ್ವಿತೀಯ ಸ್ಪರ್ಧೆಗೆ ತಂಡಗಳ ಆಗಮನಗೊಳ್ಳುತ್ತಾ ಇದೆ ರತ್ವೇ ಚಾಲೆಂಜರ್ಸ್ ತಂಡದ ವಿರುದ್ಧವಾಗಿ ಪಂಚಾಯತ್ ವಾರಿಯರ್ಸ್ ತಂಡಗಳು
ಋತ್ವಿ ಆಗಮನಗೊಂಡಿದೆ. ಲೀಗ್ ಹಂತದ ದ್ವಿತೀಯ ಸ್ಪರ್ಧೆಯಲ್ಲಿ ಋತ್ವಿ ತಂಡದ ವಿರುದ್ಧವಾಗಿ ಟಕ್ಕರನ್ನು ಕೊಡಲು ಪ್ರಬಲ ತಂಡವಾಗಿ ಹೋರಾಟವನ್ನು ಮಾಡಲು ಬನ್ನಿ. ಪಂಚಾಯತ್ ವಾರಿಯರ್ಸ್ ಬನ್ನಿ. ಬಲೆ 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 ಆಗಮನಗೊಳ್ಳುತ್ತಾ ಇದೆ. ಋತ್ವಿ ಚಾಲೆಂಜರ್ಸ್ ತಂಡದ ವಿರುದ್ಧವಾಗಿ ಹೋರಾಟವನ್ನ ಮಾಡಲು ಪ್ರಬಲ ತಂಡದ ಆಗಮನಗೊಳ್ಳುತ್ತಾ ಇದೆ. ಟೀಮ್ ಪಂಚಾಯತ್ ವಾರಿಯರ್ಸ್ ತಂಡದ ಆಗಮನಗೊಳ್ಳುತ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಿಲ್ಲೆ, ರಾಜ್ಯ, ರಾಷ್ಟ್ರ ನಾಯಕರ ಆಗಮನವಾಗಲಿಕ್ಕಿದೆ. ಅರಿಯಡ್ಕದ ಮಣ್ಣಿಗೆ ಲೀಗ್ ಹಂತದ ದ್ವಿತೀಯ ಸ್ಪರ್ಧೆಗಳಿವೆ. ಋತ್ವಿ ಚಾಲೆಂಜರ್ಸ್ ತಂಡದ ವಿರುದ್ಧವಾಗಿ ಪಂಚಾಯತ್ ವಾರಿಯರ್ಸ್ ತಂಡಗಳ ಮಧ್ಯೆ ಆರಂಭಗೊಂಡ ಅಲ್ಲಿಂದ ನಿರಂತರವಾಗಿ ಸುದ್ದಿ ಲೈವ್ ಮುಖೇನವಾಗಿ ಪಂದ್ಯವನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲ ಕಬಡ್ಡಿಯ ಆಸ್ವಾದಕರಿಗೆ ಆತ್ಮೀಯ ಸ್ವಾಗತಗಳನ್ನು ಬಯಸಿಕೊಳ್ಳುತ್ತಾ both team line up please. ಮಹತೋಬರ ಮಹಾಲಿಂಗೇಶ್ವರನ ಮಣ್ಣಿನಲ್ಲಿ ಅದ್ಧೂರಿಯ ಪಿಲಿಗೊಬ್ಬನ್ನು ಆಯೋಜಿಸಿದ ಯುವ ನಾಯಕ ಸಹಸ್ರೈ ಬಲಚದರತಿ ಮತ್ತೋರ್ವ ರಾಜಕೀಯ ನೇತಾರರು ರಾಜಶ್ರೈ ಪರ್ಪುಂಜದರತಿ ರತನ್ ರೈ ಕುಮ್ರ ಅನೇಕ ಗಣ್ಯಾತಿ ಗಣ್ಯರ ಆಗಮನದೊಂದಿಗೆ ಎರಡೂ ತಂಡಗಳಿಗೂ ಕೂಡ ಹಸ್ತಲಾಗವದ ಮುಖೇನವಾಗಿ ಶುಭವನ್ನು ಹಾರೈಸಿಕೊಳ್ಳುತ್ತಾ ಇದ್ದಾವೆ.
ಆರಂಭಗೊಳ್ಳುತ್ತಾ ಇದೆ. ಲೀಗ್ನ ದ್ವಿತೀಯ ಸ್ಪರ್ಧೆ ಋತ್ವಿ ಚಾಲೆಂಜರ್ಸ್ ತಂಡದ ವಿರುದ್ಧವಾಗಿ ಪಂಚಾಯತ್ ವಾರಿಸ್ ತಂಡಗಳ ಮಧ್ಯೆ ಮನೀಶ್ ದಾಳಿಯಲ್ಲಿ ಕುಳಿಪಾಡಿಯ ಮನೀಶ್ ಮುಕ್ತ ವಿಭಾಗದಲ್ಲಿ ಆಡಿದಂತಹ ಸ್ಪಷ್ಟ ಅನುಭವ. ಖಾತೆಯ ಆರಂಭ ಋತ್ವಿ ಚಾಲೆಂಜರ್ಸ್ ಪರವಾಗಿ. ತೇಜು ಕೆಜಿ ವಿಭಾಗದ ಕರಾವಳಿಯ ಅಪ್ರತಿಮ ಆಟಗಾರ. ಮುಕ್ತ ವಿಭಾಗದಲ್ಲಿ ಆದಿಶಕ್ತಿ ಮಿತ್ತೂರು ತಂಡವನ್ನು ಗುರುತಿಸಿಕೊಂಡಂತಹ ಪ್ರಬಲ ಆಟಗಾರ. ಪ್ರಸ್ತುತ ದಾಳಿಯಲ್ಲಿ ಮೆಲ್ಲ ಮೆಲ್ಲನೆ ಹೋರಾಟ ರಂಗು ತುಂಬಿಕೊಳ್ಳುತ್ತಾ ಇದೆ ಅರಿಯಡ್ಕದ ಮಣ್ಣಿನಲ್ಲಿ. ಸಮಯೋಚಿತ ಆಟದ ನಿಲುವುಗಳ ಮುಖೇನವಾಗಿ ಲೀಗ್ ಹಂತದ ಸ್ಪರ್ಧೆಯಲ್ಲಿ ಗೆದ್ದು ಮುಂದಿನ ಕ್ವಾಲಿಫೈರ್ ಹಂತದ ಸ್ಪರ್ಧೆಗಳಿಗೆ ತೇರ್ಗಡೆಯನ್ನು ಗೊಳಿಸುವಂತಹ ನಿಟ್ಟಿನಲ್ಲಿ ತಂಡದ ಎಲ್ಲ ಆಟಗಾರರ ಸಮ್ಮಿಲನದ ಹೋರಾಟ. ಋತ್ವಿಕನ ವೇಗ. ರೈಟ್ ಕಾರ್ನರ್ ವಿಭಾಗದ ಮೇಲೆರಗುವಂತಹ ಆಕ್ರಮಣ ದಾಳಿ. ಸ್ಪಷ್ಟ ದಾಳಿ ಪ್ರಬಲ ಆಟಗಾರ ಮನೀಶ್ ಹೊರಭಾಗಕ್ಕೆ. ಸುಜಿತ ದಾಳಿಯಲ್ಲಿ ಅದ್ಭುತ ಕೇಶ ವಿನ್ಯಾಸದೊಂದಿಗೆ ಅಂಕಣದಲ್ಲಿ ಹೋರಾಟದ ಅವಧಿಯನ್ನು ಮುಂದುವರಿಸಿಕೊಳ್ಳುವಂತಹ ಯೋಜನೆ. ಅಂತರವನ್ನು ವಿಸ್ತರಿಸಿಕೊಳ್ಳುವಂತಹ ಎರಡೂ ತಂಡಗಳು. ಪ್ರಬಲ ಕವರ್ ವಿಭಾಗದಲ್ಲಿ ಹರ್ಷಿತ್ ಯುವಕ ಮಂಡಲ ಮಾನಿ ತಂಡದ ಪ್ರಬಲ ಆಟಗಾರ. ಪಂಚಾಯತ್ ವಾರಿಸ್ ತಂಡದ ಪರವಾಗಿ ಒಂದರ ಸಮಬಲದ ಹೋರಾಟದಲ್ಲಿ ಋತ್ವಿಕ್ನ ದಾಳಿಗಳು ಅಂಕಣದಲ್ಲಿ. ಋತ್ವಿಕ್ ದಾಳಿಯಲ್ಲಿರುವಂತೆ ಜಾನ್ವಿ ಆಟ. ಥರ್ಡ್ ರೈಟ್ ಜೋ ಆರ್ ಡೈ ದಾಳಿಯಲ್ಲಿದೆ. ಮಾಡು ಇಲ್ಲವೇ ಮಾಡಿ 2-1 ಸ್ಪರ್ಧೆ. 2-1 3-1. ಆಹಾ, ನಾಲ್ಕು 1 ಸ್ಪರ್ಧೆ. 4-1. ತೇಜು 4 ಡಿಫೆನ್ಸ್ಗಳ ಮಧ್ಯೆ ಶ್ರೀದುರ್ಗ ಫ್ರೆಂಡ್ಸ್ ಅರಿಯಡ್ಕ ಆಯೋಜಿಸಿದ ವರ್ಣರಂಜಿತ ಲೀಗ್ ಮಾದರಿಯ ಸ್ಪರ್ಧೆಗಳಿದ್ದಾವೆ. ಕುಟದ ದ್ವಿತೀಯ ಸ್ಪರ್ಧೆ ಋತ್ವಿ ಚಾಲೆಂಜರ್ಸ್ ತಂಡದ ವಿರುದ್ಧವಾಗಿ ಪಂಚಾಯತ್ ವಾರಿಯರ್ಸ್ ತಂಡಗಳ ಮಧ್ಯೆ ಸುಜಿತ್ ದಾಳಿಯಲ್ಲಿ. ಮುಂದಿನ ಸ್ಪರ್ಧೆಗಾಗಿ ಎಜೆ ಬ್ರದರ್ಸ್ ಅತಿಥಿ ಶೇಖರ ಕುತ್ಯೋಡಿ ತಂಡಗಳು ಆಗಮಿಸಬೇಕು. ದಯವಿಟ್ಟು ಗಮನಿಸಿಕೊಳ್ಳಿ. ಎಜೆ ಬ್ರದರ್ಸ್ ಅತಿಥಿ ಶೇಖರ ಕುತ್ಯೋಡಿ ಎರಡೂ ತಂಡಗಳು ಮುಂದಿನ ಸ್ಪರ್ಧೆಗಾಗಿ ಫೈಟು 5-2 ಆಧಾರದಲ್ಲಿ ಸ್ಪರ್ಧೆ ಮುಂದುವರಿಸಿಕೊಳ್ಳುತ್ತಾ ಇದೆ. 3 ಅಂಕಗಳ ಅಂತರ. ಋತ್ವಿಕನ ಸರಣಿ ದಾಳಿಗಳು ಆಕ್ರಮಣದ ಮುಖೇನವಾಗಿ ಅಂಕಣದ ಒಳಭಾಗದಲ್ಲಿ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಯಕ್ಷಿತನ ಮೇಲೆರಗುವಂತಹ ಆತ್ಮವಿಶ್ವಾಸದ ಹೆಜ್ಜೆ.
ಶರತ ಅದ್ಭುತ ಹಿಡಿತ. ಟೈಮ್ ಔಟ್, ವಿರಾಮದ ಕೋರಿಕೆ. ದಾದಾಂಡವು ರಡ್ಡೆಟೆಂತುಂಡು ಎಂಜೆಂಜ ಕರಿಯೊರ್ಸದು ರೆಡಿ ಇಲ್ಲೇರಿ. ಮತ್ತೆ ಆರಂಭಗೊಂಡಿದೆ ವಿರಾಮದ ನಂತರ 5-3 ಸ್ಪರ್ಧೆ 3-5. ಮನೀಶನ ಬಂಧನಗೊಳ್ಳುತ್ತಾ ಇದೆ ಸ್ಪರ್ಧೆಯಲ್ಲಿ. 6-3 6-3. ತೇಜು ದಾಳಿಯಲ್ಲಿರುವಂತೆ ಶರತ ಯಕ್ಷಿತ್ ಕಾರ್ನರ್ ವಿಭಾಗದಲ್ಲಿ 4 ಡಿಫೆನ್ಸ್ಗಳು ಅಂಕಣದ ಒಳಭಾಗದಲ್ಲಿ ಇರುವಂತೆ ಸ್ಪರ್ಧೆಯಲ್ಲಿ ತೇಜು. 7-3 7-3. ಈ ಪಂದ್ಯಕೂಟದ ನಡುವೆ ನಮ್ಮೊಂದಿಗೆ ಸೇರಿಕೊಂಡಂತಹ ಭರತ್ ರಾಜ್ ಶಾಂತಿವನ್ ಇವರನ್ನ ಶ್ರೀದುರ್ಗ ಫ್ರೆಂಡ್ಸ್ ರೇಡ್ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಡ್ತಾ ಇದ್ದೇವೆ. ನಲ್ಮೆಯ ಸ್ವಾಗತಗಳು ಸರ್ ತಮಗೆ. ಅದ್ಭುತ ದಾಳಿ ಹಾಗೂ ಡಿಫೆನ್ಸ್ಗಳ ಮುಖೇನ ಬೋನಸ್ ತೊಂದಿಗೆ 4-8 ಸ್ಪರ್ಧೆ 8-4. ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿಯನ್ನು ಕಂಡುಕೊಂಡಿದೆ ಸ್ಪರ್ಧೆಯಲ್ಲಿ. ಬೋನಸ್ ನೀಡಲಾಗಿದೆ 12-5 ಸ್ಪರ್ಧೆ 12-5. പിറകൊരിയർ എൻചാല പുടപ്പന്റെ ബുടയൻ ഏത്ത് പങ്കാണല്ലോ അതാണ് സനത്തേരെ ഇവിടെ ആപ്പിലേക്ക് ജാന്ന് ಸ್ಪಷ್ಟ ಡಿಫೆನ್ಸ್ನೊಂದಿಗೆ ಸುಜಿತನ ಬಂಧನದೊಂದಿಗೆ 14-5 ಆಧಾರದಲ್ಲಿ ಸ್ಪಷ್ಟ ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುತ್ತಾ ಇದೆ ಪಂಚಾಯತ್ ವಾರಿಯರ್ಸ್. ಗಮನಿಸಿಕೊಳ್ಳಿ, ಮುಂದಿನ ಸ್ಪರ್ಧೆಗಾಗಿ ಎಜೆ ಬ್ರದರ್ಸ್ ಜೊತೆ ಶ್ರೀಕರಂ ಕುತ್ಯಾಡಿ ತಂಡಗಳು. ಋತ್ವಿಕ್ ಆಕ್ರಮಣದಲ್ಲಿ ಹೋರಾಟ ಮೆಲ್ಲ ಮೆಲ್ಲನೆ ಸಮಯಗಳು ಕಳೆದಂತೆ ರಂಗು ಪಡೆದುಕೊಳ್ಳುತ್ತಾ ಇದೆ ಅರಿಯಡ್ಕದ ಅಂಕಣದಲ್ಲಿ. ಐಕ್ ಅಂಚನೆ ಟೈಮರ್ ದೀತೀರಿ ಮುಲ್ಪದ ಮಾಲೆ ಬಟ್ಟಾಕಿ ಎಂಚ ನೀವು
പന്ത് ചെയ്യാൻ ടൈമർ തീറ്റരുന്നു. ಪುಡೈನೆಡ್ದಾರಾಣಿ ಜಿನ ಸನತೇರು ಪ್ರಮೋದೇರಿನ ಕುಲ್ಲೇರ ಬಿಡ್ತಾರು ಓಲ್ತುಕೊನ್ನದಿ ನೀನು. ಸ್ಪಷ್ಟವಾಗಿ ಅಂಕಣದ ಒಳಭಾಗದಲ್ಲಿ 15-5 ಆಧಾರದಲ್ಲಿ 10 ಅಂಕಗಳ ಅಂತರದಲ್ಲಿದೆ ಸ್ಪರ್ಧೆ. ಕೊಡಿಪಾಡಿಯ ಮನೀಶ್ ದಾಳಿಯಲ್ಲಿರುವಂತೆ ಅಮೂಲ್ಯ ಕಬಡ್ಡಿ ರತ್ನಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಎಡ್ಕ. ಮಧ್ಯಂತರ ವಿರಾಮದ ವೇಳೆಯಲ್ಲಿ ಮೊದಲಾರ್ಧ ಸಂಪನ್ನಗೊಂಡಿದೆ. 6-15 ಸ್ಪರ್ಧೆ 15-6. Correct. Make the correction. Sorry, Jihad. 15-6. 15-6, right? Thank you. ಸ್ಪಷ್ಟವಾದಲ್ಲರಿ ಜಿಹಾದ್. ಋತ್ವಿಕ ನಮಕೇನವಾಗಿ ದ್ವಿತೀಯಾರ್ಧ ಆರಂಭಗೊಂಡಿದೆ. 4 ಸಪಡಕಲಾನಾಗಿದೆ. ಅಂಕಣದ ಒಳಭಾಗದಲ್ಲಿ 3 ಡಿಫೆನ್ಸ್ಗಳ ಮಧ್ಯೆ ಸ್ಪಷ್ಟತೆಯ ನಿಲುವುಗಳನ್ನು ಮುಂದುವರಿಸಿಕೊಳ್ಳುವ ಏಕಮೇವ ವಿಶ್ವಾಸದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಪುತ್ತೂರು ಮಂಡಲ ಇದರ ಅಧ್ಯಕ್ಷರಾಗಿರುವಂತಹ ದಯಾನಂದ ಉಚಿರೆಮಾರಿ ಅವರು ಆಗಮಿಸಿದ್ದಾರೆ. ಸರ್, ತಮ್ಮನ್ನು ಅತ್ಯಂತ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಾ ಇದ್ದಾವೆ. ತಾವುಗಳು ದಯವಿಟ್ಟು ಮುಖ್ಯ ವೇದಿಕೆಗೆ ಆಸೀನರಾಗಬೇಕೆನ್ನುವಂತಹ ವಿನಂತಿಯನ್ನು ತಮ್ಮಲ್ಲಿ. 7-16 16-7. ಹದಿನೇಳು ಆಧಾರದಲ್ಲಿ ಸ್ಪರ್ಧೆ 17-7. ಅಂತಿಮವಾಗಿ ಉಳಿದಿರುವ ಏಕಾಂಗಿ ಹೋರಾಟದಲ್ಲಿ ಶರತ ಮುಕ್ತ ವಿಭಾಗದ ಪುತ್ತೂರು ತಾಲೂಕಿನ ಪ್ರಬಲ ದಂಡ ಮಹಾದೇವಿ ಕವಕವನ್ನ ಪ್ರತಿನಿಧಿಸಿದಂತಹ ಶರತ ದಾಳಿಯಲ್ಲಿ
ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿ 8:20 ಸ್ಪರ್ಧೆ. ಟೈಮ್ ಔಟ್ ವಿರಾಮದ ಕೋರಿಕೆ. ನಮ್ಮೊಂದಿಗೆ ಈ ಪಂದ್ಯಕೂಟದಲ್ಲಿ ಜೊತೆ ಸೇರಿಕೊಳ್ತಾ ಇದ್ದಾರೆ ಶಿವತ ನಾರಾಯಣ ಗೌಡ ಪಟ್ಲಗಾನ ಸತ್ತಮ್ಮನ ಅತ್ಯಂತ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಡ್ತಾ ಇದ್ದೇವೆ. ತಾವುಗಳು ದಯವಿಟ್ಟು ಮುಖ್ಯ ವೇದಿಕೆಯಲ್ಲಿ ಆಸೀನಲಾಗಬೇಕೆನ್ನುವ ಮತ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ದ್ವಿತೀಯಾರ್ಧದ ವೇಳೆಯಲ್ಲಿ ಆಕ್ರಮಣಕಾರಿ ಹೋರಾಟಗಳನ್ನು ಮುಂದುವರಿಸಿಕೊಳ್ಳುವಂತಹ ಸ್ಪಷ್ಟ ಸೂಚನೆಗಳು ಋತ್ವಿ ಚಾಲೆಂಜರ್ಸ್ ಪರವಾಗಿ. ಪೂರ್ಣ ಪ್ರಮಾಣದ ಡಿಫೆನ್ಸಿನ ಮಧ್ಯ ತೇಜು ಜಾನಮಯ ನಲ್ಲಮಯ ಆಟದ ಮುಖೇನವಾಗಿ 21-9 ಆಧಾರದಲ್ಲಿ ಸ್ಪರ್ಧೆ. 21-9 ಸುಜಿತ್ ದಾಳಿಗಲ್ಲಿ. ಸುಜಿತ್ ಆಕ್ರಮಣಕಾರಿ ಹೋರಾಟಗಳನ್ನು ಮುಂದುವರಿಸಿಕೊಳ್ಳುವಂತಹ ನಿಲುವಿನಲ್ಲಿ ಸ್ಪಷ್ಟ ಡಿಫೆನ್ಸ್ ಹರ್ಷಿತನಿಂದ. ಟೈಮ್ ಔಟ್ 22-11 22-11. ಕೊನೆ 5 ನಿಮಿಷ, ಲಾಸ್ಟ್ 5 minutes. ಇಪ್ಪತ್ತ 22-11 ಸ್ಪರ್ಧೆ ಮುಂದುವರಿಸಿಕೊಳ್ತಾ ಇದೆ. 22-11. ಸ್ಪಷ್ಟತೆಯ ನಿಲುವುಗಳನ್ನು ಉಳಿಸಿಕೊಳ್ಳುವಂತಹ ಯೋಜನೆಯ ಒಳಭಾಗದಲ್ಲಿ ಜಾಣ್ಮೆ ತಾಳ್ಮೆ ರೀತಿ ಯೋಚಿತ ಆಟಗಳನ್ನು ಮುಂದುವರಿಸಿಕೊಳ್ಳುವಂತಹ ಯೋಜನೆಗಳು. ಋತ್ವಿಕನ ಸರಣಿ ದಾಳಿಗಳು ತಂಡಕ್ಕೆ ಆಶ್ರಯನ ಒದಗಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಸ್ಪಷ್ಟವಾಗಿ ಕರೆಗಳನ್ನು ರವಾನೆ ಮಾಡಿಕೊಂಡಿದ್ದೇವೆ. ಎಜೆ ಬ್ರದರ್ಸ್ ಅದೇ ರೀತಿ ಶೇಖರಂ ಕುತ್ಯಾಡಿ ತಂಡಗಳು ಮುಂದಿನ ಸ್ಪರ್ಧೆಗಾಗಿ ದಯವಿಟ್ಟು ಗಮನಿಸಿಕೊಳ್ಳಬೇಕು. ಇನ್ನು ಮುಂದಿನ ಅವಧಿಗಳಲ್ಲಿ ಯಾವುದೇ ತಂಡವನ್ನ ಕಾಯುವಂತಹ ವಿಷಯ ಇಲ್ಲ. ಎಜೆ ಬ್ರದರ್ಸ್ ಅದೇ ರೀತಿ ಶೇಖರಂ ಕುತ್ಯಾಡಿ ತಂಡಗಳು.
ಶ್ರೀಯುತ ರಘುನಾಥ ಪೂಜಾರಿ ಗೋಲ್ತಿಲ ಆಗಮಿಸಿದ್ದೀರಿ ಸರ್. ತಮ್ಮನ್ನ ಅತ್ಯಂತ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಶ್ರೀ ದುರ್ಗಾ ಫ್ರೆಂಡ್ಸ್ ಅರಿಯಡ್ಕ ಪರವಾಗಿ ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಡ್ತಾ ಇದ್ದೇವೆ. ಲಾಸ್ಟ್ 3 ಮಿನಿಟ್ಸ್, ಕೊನೆಯ 3 ನಿಮಿಷ. ಎಜೆ ಬ್ರದರ್ಸ್ ಅದೇ ರೀತಿ ಶ್ರೀಕರಂ ಕುತ್ಯಾಡಿ ತಂಡಗಳು ಆಗಮಿಸಬೇಕು ನೋಡಿ ಮುಂದಿನ ಸ್ಪರ್ಧೆಗಾಗಿ. ಬನ್ನಿ ಎಜೆ ಬ್ರದರ್ಸ್ ಅದೇ ರೀತಿ ಶ್ರೀಕರಂ ಕುತ್ಯಾಡಿ ತಂಡಗಳು ಸ್ಪಷ್ಟವಾಗಿ ಅಂತರವನ್ನ 24-12 ಮುಖೇನವಾಗಿ ಲಾಸ್ಟ್ 2 ಮಿನಿಟ್, ಕೊನೆಯ 2 ನಿಮಿಷಗಳ ಅವಧಿಗಳಲ್ಲಿ ಸ್ಪರ್ಧೆ ಸುಜಿತ್ ದಾಳಿಯಲ್ಲಿ ಅಂತಿಮ ಕ್ಷಣಗಳಲ್ಲಿ ಸುಜಿತನ ಅದ್ಭುತ ದಾಳಿಗಳು ಅಂತರವನ್ನು ತಗ್ಗಿಸುವಲ್ಲಿ 15-24, 24-15. ವಿರಾಮದ ನಂತರ ಮತ್ತೆ ಪಂದ್ಯ ಮುಂದುವರಿಸಿಕೊಳ್ಳುತ್ತಾ ಇದೆ. 24-15 ಆಧಾರದಲ್ಲಿ ಸ್ಪರ್ಧೆ. ಪೂರ್ಣ ಪ್ರಮಾಣದ ಸಮಯವನ್ನ ಕಳೆಯುವಂತಹ ಯೋಜನೆಯಲ್ಲಿ ಸುಜಿತಾ ಬ್ಯಾಕ್ ಟು ಬ್ಯಾಕ್ ಆಕ್ರಮಣಕಾರಿ ಹೋರಾಟ. ಲಾಸ್ಟ್ ಮಿನಿಟ್ ಸುಜಿತನ ಹೋರಾಟ ರಂಗು ತುಂಬಿಕೊಂಡಿದೆ. ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. 16-24, 16-24. ಅಲ್ಲ ಪಾರ್ಲೈಟ್ ಆಫ್ ಅನ್ಪ್ಲೆ ಮ್ಯಾಚ್ అనగా నుంచి పాడొచ్చు అవి పార్లైట్ మ్యాచ్ అనగా వచ్చి కనుగాకు. ಶಿವತ ಅಜಿತ್ ರೈ ಗುತ್ಯಾಡಿ ತಾವುಗಳು ದಯವಿಟ್ಟು ಮುಖ್ಯ ವೇದಿಕೆಗೆ ಆಗಮಿಸಬೇಕೆನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿ ಶಿವತ ಲೋಕೇಶ್ ರೈ ಅಮೈ ತಾವುಗಳು ಕೂಡ ಮುಖ್ಯ ವೇದಿಕೆಗೆ ಆಗಮಿಸಿ ತಮಗೆ ಆತ್ಮೀಯ ಸ್ವಾಗತಗಳನ್ನು ಬಯಸಿಕೊಳ್ಳುತ್ತಾ ಇದ್ದೇವೆ. ದ್ವಿತೀಯ ಪಂದ್ಯ ಸಂಪನ್ನಗೊಂಡಿದೆ. ಎಜೆ ಬ್ರದರ್ಸ್ ಅದೇ ರೀತಿ ಶ್ರೀಕರಂ ಕುತ್ಯಾಡಿ ತಂಡಗಳ ಮಧ್ಯೆ.
ಎಸ್ ಬನ್ನಿ ಜಯ ಬ್ರದರ್ಸ್ ಅದರ ಜೊತೆ ಶೇಖರಂ ಕುತ್ಯಾಡಿ, ಶ್ರೀಯುತ ಅಮರನಾಥ್ ಶೆಟ್ಟಿ ಅದರ ಜೊತೆ ನೂಚಿಬೈಲು ಅದರ ಜೊತೆ ಸುನಿಲ್ ರಾಯ್ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸಿಕೊಡುತ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಅಜಿತ್ ರೈ ಕುತ್ಯಾಡಿ, ಲೋಕೇಶ್ ರೈ ಅಮೈ ತಮ್ಮೆಲ್ಲರನ್ನ ಅತ್ಯಂತ ಆತ್ಮೀಯವಾಗಿ ಶ್ರೀದುರ್ಗ ಫ್ರೆಂಡ್ಸ್ ಅರಿಯಡ್ಕ ಪರವಾಗಿ ಸ್ವಾಗತಿಸಿಕೊಳ್ತಿದ್ದೇವೆ. ನಾವು ಒಂದೇ ಮ್ಯೂಸಿಕ್ ಚೂರ್. ಥ್ಯಾಂಕ್ ಯು ಸೋ ಮಚ್. ವೇದಿಕೆಯಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರು ದಯಾನಂದ ಉಜಿರೆಮರು ಮತ್ತು ನಾನು ಬಹಳ ಆತ್ಮೀಯರು. ಈಗ ಬಹಳ ಬ್ಯುಸಿಯಾಗಿದ್ದಾರೆ ಒತ್ತಡಗಳ ಮಧ್ಯೆ. ಆದರೆ ನಮ್ಮ ಚರ್ಚೆಗಳು ಆರಂಭ ಆದರೆ ಗಂಟೆಗಳ ತನಕ ಸಾಕ್ತಾ ಇತ್ತು. ದಯಾನಂದನ ಒಂಜಿ ಸಮಸ್ಯೆಕ್ಕೆ ಮೂಲು ಯಾನ ಮೂಲು ಅರ್ಧ ಗಂಟೆ ಅಂಡ್ ಸೆಟ್ಟರ್ ದಯಪಂಡ ಉಬರ್ದ ಎನ್ನ ಊರು ಉಬರ್ ಗೊತ್ತು ನೀರಿಗೆ ಅಲ್ಪ ಕೈತಳ್ಳಿ ಇಂಚನ ಶ್ರೀದುರ್ಗ ಫ್ರೆಂಡ್ಸ್ ಪೆರಿಯಡ್ ಕಾಂದ್ ಮೂಲೊಂಜಿ ಶ್ರೀದುರ್ಗ ಫ್ರೆಂಡ್ಸ್ ಅರಿಯಾಡ್ ಕಾಂದ್ ಹೆಂಗ್ ಬರ್ಪಿನಿ ಪೆರಿಯಡ್ ಕಾಂದ್. ಎಸ್, ಸೊ ಥ್ಯಾಂಕ್ ಯು. ಈ ವೇದಿಕೆಯಲ್ಲಿರುವಂತಹ ಶ್ರೀಯುತ ದಯಾನಂದ ಉಜಿರೆಮಾರ್ ಇವರು ಈ ಪಂದ್ಯಕೂಟದ ಬಗ್ಗೆ ಒಂದೆರಡು ಶುಭವನ್ನು ಹಾರೈಸಿಕೊಳ್ಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಸಜ್ಜನ ಸಮಾಜ ಬಂಧುಗಳ ಒಂದು ಪ್ರೋತ್ಸಾಹದೊಂದಿಗೆ ಕಳೆದ ಅನೇಕ ವರ್ಷದಿಂದ ತಾಯಿ ದುರ್ಗೆ ಹೆಸರಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಕ್ರೀಡೆಗೆ ಒಂದಷ್ಟು ಶಕ್ತಿ ತುಂಬಿಸುವ ಉದ್ದೇಶಕ್ಕೋಸ್ಕರ ಇವತ್ತು ಅನೇಕ ಕ್ರೀಡೆಗಳಲ್ಲಿ ಕಬಡ್ಡಿಯೂ ಕೂಡ ಅತ್ಯಂತ ಪ್ರಮುಖ ಭಾಗಗಳಲ್ಲಿ ಈ ದೇಶದಲ್ಲಿ ಗುರುತಿಸುವಂಥ ಒಂದು ಕ್ರೀಡೆ. ಕಳೆದೊಂದು 10 ವರ್ಷದಿಂದ ಭಾರತೀಯ ಕ್ರೀಡೆಯಲ್ಲಿ ಅತ್ಯಂತ ಉನ್ನತ ಮಟ್ಟದಲ್ಲಿ ಒಂದು ನಡೆಯುವಂತಹ ಭಾರತೀಯ ಕ್ರೀಡೆ ಕಬಡ್ಡಿ ಕ್ರೀಡೆ. ಇಂಥ ಒಂದು ದೊಡ್ಡ ಕ್ರೀಡೆಯನ್ನು ಈ ಭಾಗದಲ್ಲಿ ಆಯೋಜನೆ ಮಾಡೋದ್ರ ಮುಖಾಂತರ ಕ್ರೀಡಾಳುಗಳಿಗೆ ಅತ್ಯಂತ ಸ್ಫೂರ್ತಿಯನ್ನು ತುಂಬಿಸುವ ಮತ್ತು ಅತ್ಯಂತ ಒಳ್ಳೊಳ್ಳೆಯ ಕ್ರೀಡಾಳುಗಳಿಗೆ ಮುಂದಿನ ಹಂತಕ್ಕೆ ಏರಲಿಕ್ಕೆ ಯಾವುದೆಲ್ಲ ಅವಕಾಶವನ್ನು ಲಭಿಸಲಿಕ್ಕೆ ಅವಕಾಶ ಉಂಟೋ ಅಂಥದ್ದೆಲ್ಲವನ್ನ ಅವಕಾಶವನ್ನು ಇಲ್ಲಿಯ ಯುವಕರ ತಂಡ ಶ್ರೀ ದುರ್ಗಾ ತಂಡ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಬರುವಂಥದ್ದು ನಮಗೆಲ್ಲರಿಗೂ ಸಂತೋಷ. ಹಾಗಾಗಿ ಇವತ್ತು ನಮ್ಮನ್ನು ವೇದಿಕೆಗೆ ಕರೆದರು. ವೇದಿಕೆಯಲ್ಲಿ ಅಜಿತನ್ನ, ಭರತನ್ನ, ಸಾಮಿತ್ರರು ಅನೇಕರು ವೇದಿಕೆಯಲ್ಲಿ ಇದ್ದೀರಿ. ನಮ್ಮನ್ನು ಕರೆದಿರುವಂಥದ್ದು ಸಮಾಜದಲ್ಲಿ ಒಂದಷ್ಟು ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡುವಂಥ ಪ್ರಮುಖರನ್ನು ಕರೆಯುವಾಗ ಒಂದಷ್ಟು ಅಲ್ಲಿ ಬಂದಂಥ ಕ್ರೀಡಾಳುಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರೋತ್ಸಾಹನ ಕೊಡ್ತಾರೆ ಅನ್ನೋ ಒಂದು ಭಾವನೆಯನ್ನು ಇಟ್ಟುಕೊಂಡು ಕರೀತಾರೆ. ನಾನು ಹೇಳುವಂಥದ್ದು ಅನೇಕ ಕ್ರೀಡೆಗಳಲ್ಲಿ ಒಂದು ಪ್ರೋತ್ಸಾಹವನ್ನು ಕಾಣಬೇಕಿದ್ದರೆ ಪ್ರಮುಖವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಸಂಯೋಜನೆ ಮಾಡಲಿಕ್ಕೆ ಅನೇಕ ದಿವಸಗಳಿಂದ ಒಂದು ಒಳ್ಳೆಯ ಕ್ರೀಡೆಯಾಗಿ ಮೂಡಿ ಬರಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಹಿರಿಯರ ಆಶೀರ್ವಾದವನ್ನು ಕೇಳಿಕೊಂಡು ತೀರ್ಪುಗಾರರ ಸಮಯವನ್ನು ಕೇಳಿಕೊಂಡು ಎಲ್ಲರ ಸಹಮತದೊಂದಿಗೆ ಒಂದು ಸಮಷ್ಟಿಯಲ್ಲಿ ಒಂದು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡು ಒಂದು ಒಳ್ಳೆಯ ಕ್ರೀಡೆಯನ್ನು ಸಮಾಜಕ್ಕೆ ತೋರಿಸಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ಬಹುಶಃ ಅನೇಕ ದಿವಸಗಳಿಂದ ಅಹೋರಾತ್ರಿ ಕೆಲಸ ಮಾಡಿಕೊಂಡು ಸಂಘಟಿತವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮೂಡಿ ಬರಬೇಕಿದ್ದರೆ ಈ ನಮ್ಮ ಯುವಕರ ತಂಡ ಅದೆಷ್ಟೋ ದಿವಸಗಳಿಂದ ಕೆಲಸ ಮಾಡಿದ್ದೀರಿ. ಅತ್ಯಂತ ಪ್ರೀತಿಯಿಂದ ಈ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಿರುವಂಥ ನಿಮಗೆ ತುಂಬ ಹೃದಯದ ಅಭಿನಂದನೆಗಳ ಸಂತೋಷ ಪಡ್ತಾ ಇದ್ದೇನೆ. ನಾವೆಲ್ಲರೂ ಕ್ರೀಡಾಳುಗಳು ಒಂದು ಯೋಚನೆ ಮಾಡಿರ್ತೀರಿ. ಈ ಕ್ರೀಡೆಯಲ್ಲಿ ಇರುವಂಥ ವಿಶೇಷತೆ ಏನು ಅಂತ ಕೇಳಿದರೆ ಅತ್ಯಂತ ಸಂಸ್ಕಾರವನ್ನು ಕೊಡುವಂಥ ಕ್ರೀಡೆ ಯಾವುದಾದ್ರೂ ಭಾರತೀಯ ಕ್ರೀಡೆಯಲ್ಲಿ ಇದ್ದಿದ್ರೆ ಅದು ಕಬಡ್ಡಿ ಅನ್ನೋದನ್ನು ಯಾಕೆ ನಾವು ಉಲ್ಲೇಖ ಮಾಡಬೇಕಂತ ಹೇಳಿದರೆ ಎರಡೂ ತಂಡಗಳ ಕ್ರೀಡೆಯಲ್ಲಿ ಒಂದಷ್ಟು ಸಂಸ್ಕಾರವನ್ನು ಕಾಣ್ತದೆ. ನಾವು ಅದು ಏನು ಸಂಸ್ಕಾರ ಅಂತ ಹೇಳುವಾಗ ಎರಡೂ ತಂಡಗಳಲ್ಲಿ ಅನೇಕ ಒಳ್ಳೊಳ್ಳೆಯ ಕ್ರೀಡಾಳುಗಳು ಇರ್ತಾರೆ. ಆದರೆ ತಾಯಿ ಭಾರತಿಗೆ ಒಂದು ನಮನವನ್ನು ಮಾಡಿ ತಾಯಿಗೆ ಪ್ರಥಮ ನಮಸ್ಕಾರವನ್ನು ಮಾಡಿ ಇನ್ನೊಂದು ತಂಡಕ್ಕೆ ಪ್ರವೇಶ ಮಾಡುವಂಥ ಒಂದು ವಿಶೇಷ ಸಂಸ್ಕೃತಿಯನ್ನು ಉಳ್ಳಿರುವಂಥ ಒಂದು ಕ್ರೀಡೆ ಯಾವುದು ಅಂತ ಕೇಳಿದರೆ ಅದು ನಮ್ಮ ಕಬಡ್ಡಿ. ಹಾಗಾಗಿ ಈ ಕಬಡ್ಡಿಯ ಎಲ್ಲದರಲ್ಲೂ ಒಂದಲ್ಲ ಒಂದು ರೀತಿಯ ವಿಚಾರಗಳಿರ್ತದೆ.
ಆ ವಿಚಾರವನ್ನು ನಮ್ಮ ದಿನನಿತ್ಯದ ಎಲ್ಲ ವಿಚಾರಗಳಲ್ಲಿ ಅನುಷ್ಠಾನ ಮಾಡೋದ್ರ ಮುಖಾಂತರ ಈ ಕಬಡ್ಡಿಗೆ ನಿಮಗೆ ಯಾವ ರೀತಿಯಲ್ಲಿ ದೈಹಿಕವಾಗಿ ಶಕ್ತಿ ಬೇಕೋ ಆ ಶಕ್ತಿಯನ್ನು ದಿನಂಪ್ರತಿ ಬೆಳಿಗ್ಗೆ ಮತ್ತು ಸಂಜೆ ಒಂದೊಂದು ಗಂಟೆ ಅದಕ್ಕೆ ಬೇಕಾದಂಥ ಫಿಟ್ನೆಸ್ಗೆ ಬೇಕಾದಂಥ ಒಂದು ಆರೋಗ್ಯಕರವಾದಂಥ ದೇಹವನ್ನು ನೀವು ನಮ್ಮ ಜೀವನದಲ್ಲಿ ರೂಢಿ ಮಾಡಿಕೊಂಡಾಗ ಅತ್ಯಂತ ಒಳ್ಳೆಯ ಕ್ರೀಡೆಯಾಗಿ ಕ್ರೀಡಾಪಟುವಾಗಿ ನೀವು ಬೆಳಗುವುದಕ್ಕೆ ಇಂಥ ಸಂಯೋಜಕರ ಸದಾ ಪ್ರೋತ್ಸಾಹ ಇರ್ತದೆ ಅನ್ನೋದನ್ನು ನೆನಪಿಟ್ಟುಕೊಂಡು ಒಂದು ಒಳ್ಳೆಯ ಕ್ರೀಡೆಯಾಗಿ ಒಳ್ಳೆಯ ಕ್ರೀಡಾಳುಗಳಾಗಿ ನೀವು ಬೆಳೆಯಿರಿ ಅಂತ ಭಗವಂತನ ಹತ್ರ ಪ್ರಾರ್ಥಿಸಿಕೊಳ್ಳುತ್ತಾ ಇವತ್ತಿನ ನಮ್ಮ ಸನ್ಮಾನ್ಯ ಹೆಮ್ಮೆಯ ಪ್ರಧಾನಿಗಳೊಂದು ಆಶಯ ಯುವಶಕ್ತಿಯನ್ನು ಕ್ರೀಡಾಲೋಕದಲ್ಲಿ ಬೆಳಗಿಸಲಿಕ್ಕೆ ಒಂದು ಅನೇಕ ಯೋಜನೆಗಳನ್ನು ಹಾಕಿರುವಂಥದ್ದನ್ನು ಕೂಡ ನಾವು ಕಂಡಿದ್ದೇವೆ. ಹಾಗಾಗಿ ಒಬ್ಬ ಶ್ರೇಷ್ಠ ರಾಷ್ಟ್ರಭಕ್ತನ ಕೆಲವು ಕಲ್ಪನೆಗಳ ಆಧಾರದಲ್ಲಿ ಕ್ರೀಡೆಯು ಕೂಡ ಒಂದು ಭಾಗ ಅನ್ನುವುದನ್ನು ನಾವೆಲ್ಲರೂ ಕ್ರೀಡಾಳುಗಳು ಆಲೋಚಿಸಿಕೊಂಡು ಒಂದು ಒಳ್ಳೆಯ ಕ್ರೀಡೆಯಾಗಿ ಕಬಡ್ಡಿಯನ್ನು ಈ ಭಾಗದಲ್ಲಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಬೆಳಗಿಸೋದಕ್ಕೆ ನಾವೆಲ್ಲರೂ ಕಟಿಬದ್ಧರಾಗಿ ಕೆಲಸ ಮಾಡುವಂಥ ಹಾರೈಸುತ್ತಾ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮೊಟ್ಟಿಗೆ ಒಂದೆರಡು ವಿಚಾರವನ್ನು ಹಂಚಿಕೊಳ್ಳಿಕ್ಕೆ ನನಗೆ ಅವಕಾಶ ಕೊಟ್ಟಂಥ ನನ್ನ ಪ್ರೀತಿಯ ದುರ್ಗಾ ಫ್ರೆಂಡ್ಸ್ನ ಎಲ್ಲ ಬಂಧುಗಳಿಗೆ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಒಮ್ಮೆ ತಾಯಿ ಭಾರತಿಗೆ ಜೋರಾದ ಘೋಷಣೆಯನ್ನು ಹಾಕಿಕೊಂಡು ಇದಕ್ಕೊಂದು ಪ್ರೋತ್ಸಾಹವನ್ನು ಕೊಡ ಬೋಲ ಭಾರತ್ ಮಾತಾ ಕಿ. ಅತ್ಯಂತ ನಲ್ಮೆಯ ಮಾತುಗಳು, ಧನ್ಯವಾದಗಳು ಸರ್. ಎಸ್ ಲೈನ್ ಅಪ್ ಪ್ಲೀಸ್, ಬೋತ್ ಟೀಮ್ ಲೈನ್ ಅಪ್ ಪ್ಲೀಸ್. ವೇದಿಕೆಯಲ್ಲಿರುವಂತಹ ಪುತ್ತೂರು ಭಾರತೀಯ ಜನತಾ ಪಾರ್ಟಿಯ ಮಂಡಲ ಅಧ್ಯಕ್ಷರು ಶ್ರೀಯುತ ದಯಾನಂದ ಶೆಟ್ಟಿ ಉಜಿರೆಮಾರ್, ಅದೇ ರೀತಿ ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳು ಒಟ್ಟಿಗೆ ಎರಡೂ ತಂಡಗಳಿಗೂ ಹಸ್ತಲಾಗುವುದ ಮುಖೇನವಾಗಿ ಶುಭವನ್ನು ಹಾರೈಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇವೆ. ಶ್ರೀಯುತ ಪ್ರಮೋದ್ ಇವರು ಅತಿಥಿಗಳನ್ನ ಬರಮಾಡಿಕೊಳ್ಳಬೇಕು. ಎಜೆ ಬ್ರದರ್ಸ್ ತಂಡದ ವಿರುದ್ಧವಾಗಿ ಶ್ರೀಕರಂ ಕುತ್ಯಾಡಿ ತಂಡಗಳ ಮಧ್ಯೆ ಎಸ್ ಥ್ಯಾಂಕ್ ಯು ಮ್ಯೂಸಿಕ್. ಮೆಲ್ಲನೆ ಅರಿಯಡ್ಕದ ಮೈದಾನ ರಂಗು ತುಂಬಿಕೊಳ್ಳುತ್ತಾ ಇದೆ. ಎಸ್ ಆಡಿಯನ್ಸ್ ಚಪ್ಪಾಳೆ ವಿಸಿಲ್ ಮುಖೇನವಾಗಿ ಲೀಗ್ ಮಾದರಿಯ 3ನೆಯ ಸ್ಪರ್ಧೆಗೆ ಸ್ವಾಗತ ಸುಸ್ವಾಗತ. ಎಸ್ ಬಂಧುಗಳೇ, ಭವಿಷ್ಯದ ವಿದ್ಯಾರ್ಥಿಗಳಿಗೆ 21 ವರ್ಷಗಳ ಕಾಲ ಸತತವಾಗಿ ಬೋಧನೆಯನ್ನ ಮಾಡುವ ಮುಖೇನ ವಿದ್ಯಾರ್ಥಿಗಳನ್ನ ಬೆಳೆಸಿದಂತಹ ಅದ್ವಿತೀಯ ಪ್ರಾಂಶುಪಾಲರು ಶ್ರೀಯುತ ದೇವಿ ಚರಣ್ ರೈ ಎಂ ಇವರು ವೇದಿಕೆಗೆ ಆಗಮಿಸಿದ್ದಾರೆ. ಒಮ್ಮೆ ಗಟ್ಟಿ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿಕೊಳ್ಳಿ. ಆತ್ಮೀಯ ನಲ್ಮೆಯ ಸ್ವಾಗತಗಳು ಶ್ರೀದುರ್ಗ ಫ್ರೆಂಡ್ಸ್ ಅರಿಯಡ್ಕ ಪರವಾಗಿ ಆರಂಭಗೊಂಡಿದೆ. ಶ್ರೀಕರಂ ಕುತ್ಯಾಡಿ ಪರವಾಗಿ ಆಕ್ರಮಣದಲ್ಲಿ ಅಂಕಣದ ಒಳಭಾಗದಲ್ಲಿ ಪೂರ್ಣ ಪ್ರಮಾಣದ ಡಿಫೆನ್ಸ್ ಒಳಭಾಗದಲ್ಲಿರುವಂತೆ ಸಂದರ್ಭೋಚಿತ ಆಟ ಬೊಂಬಾಟ ರಶೀದ ಜಾನಮೆ ತಾಳ್ಮೆ ವಹಿವಾಟು ವಸಂತನಾಗೆ
ರಶೀದ್ ರೆಂಜಾ ಬ್ರದರ್ಸ್ ರೆಂಜಾ ತಂಡದ ಪರವಾಗಿ ಆಡಿದಂತಹ ಮುಕ್ತ ವಿಭಾಗದ ಪ್ರಬಲ ಆಟಗಾರ. ಕರ್ನಾಟಕ ಮಾತ್ರವಲ್ಲದೆ ಕೇರಳ, ತಮಿಳುನಾಡಿನಲ್ಲಿ ಆಡಿದಂತಹ ರಶೀದನ ಅನುಭವ ಪ್ರಸ್ತುತ ಒಳಭಾಗದಲ್ಲಿ ಎಂಟಿ ದಾಳಿಯೊಂದಿಗೆ ಮರಳಿದ ರಶೀದ್ ಪೂರ್ಣ ಪ್ರಮಾಣದ ಡಿಫೆನ್ಸಿನ ಮಧ್ಯ ಪ್ರಸ್ತುತ ದಾಳಿಯಲ್ಲಿ ತೇಜು ಅವಳಿ ಅಂಕದ ಜೊತೆಗೆ ಖಾತೆಯ ಆರಂಭವನ್ನು ಕಂಡುಕೊಂಡಿದ್ದ ಶ್ರೀಕರಂ. ಅನುಭವದ ನಿಲುವುಗಳನ್ನು ಮುಂದುವರಿಸಿಕೊಳ್ಳುವಂತಹ ಹೋರಾಟದ ಜಾನಮೆ 4ನೇ ಸ್ಪರ್ಧೆಗಾಗಿ ಕರೆಗಳನ್ನು ರವಾನೆ ಮಾಡಿಕೊಡುತ್ತಾ ಇದ್ದಾವೆ. ಕೆಸಿಸಿ ಪಾಪೆ ಮಜಲು ತಂಡದ ವಿರುದ್ಧವಾಗಿ ಎಎಫ್ಸಿ ಅರಿಯಡ್ಕ. ತಡಾಯ್ ಡೂ ಆಲ್ ಡೈ, ಮಾಡು ಇಲ್ಲವೇ ಮಾಡಿ ದಾಳಿಗಳಿದೆ. ವಿಶಾಲ್ ಸ್ಪಷ್ಟವಾಗಿ ಪೂರ್ಣ ಪ್ರಮಾಣದ ಡಿಫೆನ್ಸ್, ಸೈನ್ ಟ್ಯಾಕಲ್ ಕಾಂಬಿನೇಷನ್ ವರ್ಕ್ ಆಗ್ತಾ ಇದೆ. ಅಂಕಣದ ಒಳಭಾಗದಲ್ಲಿ ಬ್ಯಾಕ್ ಟು ಬ್ಯಾಕ್ ಅಂಕಗಳ ಜೋಡಣೆ 4-0 ಸ್ಪರ್ಧೆ 4-0. ರಮೇಶ ಎನ್ಎಂಸಿ ಬಡಗ ಸುಳ್ಯದ ಗರಡಿಯಲ್ಲಿ ಪಳಗಿದಂತಹ ಪ್ರಬಲ ಆಟಗಾರ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಡಿಫೆನ್ಸ್ಗಳು ಅಂಕಣದ ಒಳಭಾಗದಲ್ಲಿ. ತೇಜುವಿನ ಮೇಲೆರಗಿದ ಆಟಗಾರ ಅಂಕನ 5-0 5-0. ಸಮಯೋಚಿತ ಆಟದ ಹೋರಾಟವನ್ನ ಮುಂದುವರಿಸಿಕೊಳ್ಳುವ ತಾಳ್ಮೆಯ ಆಟ. ರೋಲಿಂಗ್ ಎಸ್ಕೇಪ್ ಮುಖೇನವಾಗಿ ಆಲ್ ಔಟಿನಿಂದ ತಪ್ಪಿಸಿಕೊಂಡಿದೆ. 5-2 ಆಧಾರದಲ್ಲಿ ಸ್ಪರ್ಧೆ 5-2. ರಮೇಶ ಸಿದ್ಧಿ ಮಾಡಿದ ತಪ್ಪು. ಚಿನ್ನು ದಾಳಿಯಲ್ಲಿ ಸ್ಪಷ್ಟವಾಗಿ ಮುಂದಿನ ಸ್ಪರ್ಧೆಗಾಗಿ ಕೆಸಿಸಿ ಪಾಪೆ ಮಚ್ಚಲದ ರೀತಿ ಎಎಫ್ಸಿ ಅರಿಯಡ್ಕ ತಂಡಗಳು ತಯಾರಾಗಿರಬೇಕು. ಶಿವತ ಸದಾಶಿವರೈ ಕೆದಮಾಡಿ ಮಠ ಆಗಮಿಸಿದಿರಿ ಸರ್. ತಮ್ಮನ್ನ ಅತ್ಯಂತ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ತಾವುಗಳು ದಯವಿಟ್ಟು ಮುಖ್ಯ ವೇದಿಕೆಗೆ ಆಗಮಿಸಬೇಕೆನ್ನುವಂತಹ ವಿನಂತಿಯನ್ನು ತಮ್ಮಲ್ಲಿ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿ ಆಶಿ ವಿಟ್ಲ ಸರ್, ತಾವುಗಳು ದಯವಿಟ್ಟು ಮುಖ್ಯ ವೇದಿಕೆಗೆ ಆಗಮಿಸಬೇಕೆನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. 6-4 ಸ್ಪರ್ಧೆ 6-4. ಚಿದಾನಂದ ಉಜಿರೆಮಾರು, ತಾವುಗಳು ಕೂಡ ಮುಖ್ಯ ವೇದಿಕೆಗೆ ಆಗಮಿಸಬೇಕೆನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ನಾಲ್ವರು ಡಿಫೆನ್ಸ್ಗಳ ಮಧ್ಯೆ ಸ್ಪರ್ಧೆಯಲ್ಲಿ ಮುಂದುವರಿಸಿಕೊಳ್ತಾ ಇದೆ. ಆಕ್ರಮಣಕಾರಿ ಹೋರಾಟಗಳನ್ನು ಮುಂದುವರಿಸಿಕೊಳ್ಳಂತಹ ಜಾನಮೆ. ಥರ್ಡ್ ರೈಟ್, ಡೂ ಆರ್ ಡೈ ದಾಳಿಗಳಿದೆ. ಮಾಡು ಇಲ್ಲವೇ ಮಾಡಿ ದಾಳಿಯಲ್ಲಿ ಚಿನ್ನು. 5 ಡಿಫೆನ್ಸ್ಗಳ ಮಧ್ಯೆ ಬೋನಸ್ ಆಫ್ ಆಗಿದೆ. ಪ್ರಸ್ತುತ ಅಂಕ ಗಳಿಕೆಯಲ್ಲಿ 4-6 ಸ್ಪರ್ಧೆ. 4-6 7-4. ಥರ್ಡ್ ರೈಟ್, ಡೂ ಆರ್ ಡೈ ದಾಳಿಗಳಿದೆ. ಮಾಡು ಇಲ್ಲವೇ ಮಾಡಿ. ಪ್ರಸ್ತುತ ಅಂಕ ಗಳಿಕೆಯ ಆಧಾರದಲ್ಲಿ 7-4 ಸ್ಪರ್ಧೆ. ಸೂಪರ್ ಟ್ಯಾಕಲ್ ಅವಕಾಶ. ಅವಳಿ ಅಂಕದ ಜೋಡಣೆ. 6-7 ಒಂದೇ ಒಂದು ಅಂಕಗಳ ಅಂತರ. ಆಟ ಬೊಂಬಾಟವಾಗ್ತಾ ಇದೆ. ಅರಿಯಡ್ಕದ ಅಂಕಣದಲ್ಲಿ ರಂಗು ತುಂಬಿಕೊಳ್ಳುತ್ತಾ ಇದೆ. ಹೋರಾಟ ಕಿಚ್ಚು ಹತ್ತಿಸ್ತಾ ಇದೆ. ಮೆಲ್ಲನೆ ಅರಿಯಡ್ಕದ ಅಂಗನ ದಗ 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 ರಶೀದ್ ದಾಳಿಯಲ್ಲಿ 7-6 ಒಂದೇ ಒಂದು ಅಂಕಗಳ ಅಂತರ. ಥರ್ಡ್ ರೈಟ್, ವಿಶಾಲ್. ಓಹೋ, ಡಿಫೆನ್ಸಿನಲ್ಲಿ ಅಂಕದ ಜೋಡಣೆ. 8-6 8-6. ಮತ್ತೆ ರಮೇಶ ಅಂಕಣದ ಒಳಭಾಗದಲ್ಲಿ 3 ಡಿಫೆನ್ಸ್ಗಳ ಮಧ್ಯೆ ಸುಪಟ ಕಲಾನ ಆಗಿದೆ. 9-6 9-6. ಜವಾಬ್ದಾರಿಗಳು ರಶೀದನ ಹೆಗಲ ಮೇಲೆ ಇರ್ತಾ ಇದೆ. ಬೋನಸ್ ಅಂಕ ನೀಡಲಾಗಿದೆ. ಆಲ್ ಔಟ್ ಇನ್ನಂಚಿನಲ್ಲಿದೆ ಎಜಿ. ತರ್ಟೀನ್ 7 13-7. ನಿನ್ನೆಯ ದಿವಸ ಬೆಳ್ತಂಗಡಿಯ ಕೊಪ್ಪೆಟ್ಟಿಗೆಯಲ್ಲಿ ಒಟ್ಟು 50,000 ನಗದು ಪುರಸ್ಕಾರದ ಎ ಗ್ರೇಡ್ ಕಬಡ್ಡಿ ಪಂದ್ಯಾಕೂಟ ಇವತ್ತು ಪುತ್ತೂರಿನ ಅರಿಯಡ್ಕದ ಮಣ್ಣಿನಲ್ಲಿ ಮತ್ತೊಂದು ಅದ್ಭುತ ಲೀಗ್ ಪಂದ್ಯಾಕೂಟ. ನಾಳೆ ಬಂಟ್ವಾಳದ ನಾವೂರದಲ್ಲಿ 62 kg ವಿಭಾಗದ ಅದ್ಭುತ ಪಂದ್ಯಾಕೂಟ ಆಯೋಜನೆಗೊಂಡಿದೆ. ನಲ್ಮೆಯ ಆತ್ಮೀಯ ಸ್ವಾಗತಗಳು. ಮುಂದಿನ ರಶೀದನ ಬಂಧನಗೊಂಡಿದೆ. ಅಂಚುಗಳ ಇಂಚಿನಲ್ಲಿ ಮಿಡಲ್ ಲೈನ್ ಸಮೀಪದಲ್ಲಿ 14-8 ಸ್ಪರ್ಧೆ. 14-8. ಕಾರ್ಡ್ಗಳ ಚಲಾವಣೆ ಆರಂಭಗೊಂಡಿದೆ. ಅದೇ ರೀತಿ ಬೆಳ್ತಂಗಡಿ ತಾಲೂಕಿನ ಪುಣ್ಯಕ್ಷೇತ್ರ ಚಾಮುಂಡೇಶ್ವರಿ ಆರಿಕೋಡಿಯಲ್ಲಿ ಇಂದು ಜಾತ್ರಾ ಮಹೋತ್ಸವ ಸಂಪನ್ನಗೊಳ್ಳಲಿದೆ. ಮುಂದಿನ
ಶನಿವಾರ ಮತ್ತು ಭಾನುವಾರದಂದು 2 ದಿವಸಗಳ ಅದ್ದೂರಿ ಕಬಡ್ಡಿ ಪಂದ್ಯಾಕೂಟ. ಪುರುಷರ ವಿಭಾಗದ 55 ಕೆಜಿ ವಿಭಾಗ, ಅದೇ ರೀತಿ ಮಹಿಳೆಯರ ವಿಭಾಗದ ಕಬಡ್ಡಿ ಪಂದ್ಯಾಕೂಟ ಆಯೋಜನೆಗೊಂಡಿದೆ. ನಲ್ಲಮೆಯ ಪ್ರೀತಿಯ ಸ್ವಾಗತಗಳನ್ನು ಬಯಸಿಕೊಳ್ತಾ ಇದ್ದಾವೆ. ಹದಿನಾಲ್ಕು 8 ವೇಟ್ ಅಂಡ್ ಸಿ. ರೆಡಿ, ಆರಂಭಗೊಂಡಿದೆ ದ್ವಿತೀಯಾರ್ಧ. ವಿಶಾಲ್ ನಮ್ಮಕೇನವಾಗಿ ಅಂಕಣದಲ್ಲಿ, ಆಕ್ರಮಣದಲ್ಲಿ, ದಾಳಿಯಲ್ಲಿ ಪ್ರಬಲ ಆದರ್ಶ ಹೊಸಮಠ ತಂಡದ ಪರವಾಗಿ ಆಡಿದಂತಹ ಕಾರ್ನರ್ ವಿಭಾಗದ ಆಟಗಾರ ಹದಿನೈದು 10 ಆಧಾರದಲ್ಲಿ ಸ್ಪರ್ಧೆ. 15-10. ರಮೇಶನ ರಂಗು ತುಂಬಿದಾಟ. ಸೂಪರ್ ರೈಟ್, 3 ಅಂಕಗಳ ಜೋಡಣೆ. ಒಂದ್ ಕಡೆಯಲ್ಲಿ ರಮೇಶ, ಮತ್ತೊಂದ್ ಕಡೆಯಲ್ಲಿ ರಶೀದ್. ಆಟಗಾರರು ನಿರಂತರವಾಗಿ ಸುದ್ದಿ ಪುತ್ತೂರು ಲೈವ್ ಮುಖೇನವಾಗಿ ಪಂದ್ಯಾಕೂಟ ನೇರ ಪ್ರಸಾರಗೊಳ್ಳುತ್ತಾ ಇದೆ. ಅರಿಯಡ್ಕದ ಅಂಕಣದಲ್ಲಿ ಸಾಕ್ತಾ ಇರುವಂತಹ ಪಂದ್ಯಾಕೂಟವನ್ನ ವಿದೇಶದಲ್ಲಿಯೂ ಕೂಡ ಕೂತು ನೋಡುವಂತಹ ಅವಕಾಶ. ಟೈಮ್ ಔಟ್. 19-11 19-11. ರಶೀದನ ದಾಳಿಗಳು ಸ್ಪಷ್ಟವಾದ ಚಲನೆಗಳೊಂದಿಗೆ ಅಂಕಣದ ಒಳಭಾಗದಲ್ಲಿ ಬೋನಸ್ ಪ್ಲಸ್ ಪಾಯಿಂಟ್. ಅವಳಿ ಅಂಕದ ಜೋಡಣೆ ಮರಳುವ ಸೂಚನೆಗಳು. 13-19, 6 ಅಂಕಗಳಂತರ. ಸುಬಡಕಲ್ಲೊಂದಿಗೆ ರಮೇಶನ ಬಂಧನಗೊಂಡಿದೆ. ಮತ್ತೆ ಅವಳಿ ಅಂಕಗಳ ಜೋಡಣೆ. 15-19, 4 ಅಂಕಗಳಂದರ. ಆಟಗಾರರ ಜಗಲ್ಬಂದಿ ಆಟ ಬೊಂಬಾಟ. ಓ ಓ ಓ ಓ ತೇಜು ಸ್ಪಷ್ಟ ಆಂಕಲ್ ಹೋಲ್ಡಿನೊಂದಿಗೆ ಕಾರ್ನರ್ ವಿಭಾಗದಲ್ಲಿ ಪ್ರಬಲ ಹಿಡಿತಗಳು.
1:15 ಸ್ಪರ್ಧೆ 21-15. (22-15) 22-15 ಸ್ಪರ್ಧೆ ಸ್ಪಷ್ಟವಾಗಿ ಮುಂದಿನ ಲೀಗ್ ಹಂತದ 4ನೇ ಸ್ಪರ್ಧೆಗೆ ಕರೆಯನ್ನು ರವಾನೆ ಮಾಡಿಕೊಂಡಿದ್ದೇವೆ. ಕೆಸಿಸಿ ಪಾಪೆಂ ಮಜಲು ತಂಡದ ವಿರುದ್ಧವಾಗಿ ಎಎಫ್ಸಿ ಅರಿಯಡ್ಕ. ಏಕಾಂಗಿ ತಡೆಗೋಡೆ, ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿ. ಟೈಮ್ ಔಟ್. ಇಪ್ಪತ್ತೈದು 15 25-15. ಲಾಸ್ಟ್ 5 ಮಿನಿಟ್ಸ್, ಕೊನೆಯ 5 ನಿಮಿಷದ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿಸಿಕೊಳ್ಳುತ್ತಾ ಇದೆ. ರಶೀದನ ಆಕ್ರಮಣಕಾರಿ ಹೋರಾಟಗಳು ಮುಂದುವರಿಸಿಕೊಂಡಿದೆ. 17-25 ಆಧಾರದಲ್ಲಿ ಸ್ಪರ್ಧೆ. ಎನ್ಎಂಸಿಯ ಹುಡುಗ ಇಪ್ಪತ್ತೇಳು 19 27-19. 27-19 ಆಟ. ಒಂದ್ ಕಡೆಯಿಂದ ರಮೇಶ, ಮತ್ತೊಂದು ಕಡೆಯಿಂದ ರಶೀದ್. ಲಾಸ್ಟ್ 4 ಮಿನಿಟ್ಸ್, ಕೊನೆಯ 4 ನಿಮಿಷದ ಅವಧಿಯಲ್ಲಿ ಆಟ ಬಾಕಿ ಇರುವಂತೆ ಸ್ಪಷ್ಟವಾಗಿ ಅಂತರವನ್ನ ಹೆಚ್ಚಿಸಿಕೊಳ್ಳುತ್ತಾ ಇದೆ ಶ್ರೀಕರಂ ಕುತ್ಯಾಡಿ. 4ನೇ ಸ್ಪರ್ಧೆಗೆ ಕೆಸಿಸಿ ಪಾಪೆ ಮಚಲದ ರೀತಿ ಎಎಫ್ಸಿ ಅರಿಯಡ್ಕ ತಂಡಗಳು ಆಗಮಿಸಬೇಕು. ದಯವಿಟ್ಟು ಗಮನಿಸಿಕೊಳ್ಳಿ. ಎಎಫ್ಸಿ ಅರಿಯಡ್ಕ ಅದೇ ರೀತಿ ಕೆಸಿಸಿ ಪಾಪೆ ಮಚಲು ತಂಡಗಳು ಬೋನಸ್ 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 ಸೇರ್ಪಡೆಗೊಂಡಿದೆ. 20-27 7 ಅಂಕಗಳ ಅಂತರ. ಏನೋ ಆಗಬಹುದು ಕಬಡ್ಡಿಯಲ್ಲಿ. ಲಾಸ್ಟ್ 3 ಮಿನಿಟ್ಸ್, ಕೊನೆಯ 3 ನಿಮಿಷ. ಸರ್ವಾಂಗೀನಾಟದ ಮುಖೇನವಾಗಿ ಥರ್ಡ್ ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ ದಾಳಿಯಲ್ಲಿದೆ.
ಸ್ಪಷ್ಟವಾಗಿ ಮುನ್ನಡೆಯಲ್ಲಿದೆ 28-22. 6 ಅಂಕಗಳಂತರ ವಿಶಾಲ್ ವಿಶಾಲ್ ವಿಶಾಲ್. ಲಾಸ್ಟ್ ಮಿನಿಟ್, ಅವಳಿ ನಿಮಿಷಗಳ ಆಟದ ಅವಧಿಯಲ್ಲಿದೆ. 29-22, 29-22. ಕೆಸಿಸಿ ಪಾಪೆ ಮಚ್ಚಲದರಿದೆ AFC ಹರಿಯಡ್ಕ ಬಿ. ಸ್ಪಷ್ಟ ವೇಗ ಅಂಕಣದ ಒಳಭಾಗದಲ್ಲಿ. ಲಾಸ್ಟ್ ಮಿನಿಟ್, ಕೊನೆಯ ನಿಮಿಷ, ಸೆಕೆಂಡ್ಸ್ಗಳ ಲೆಕ್ಕಾಚಾರದಲ್ಲಿದೆ ಸ್ಪರ್ಧೆ. ಸೆಕೆಂಡ್ಸ್ಗಳು ಲೆಕ್ಕಾಚಾರದಲ್ಲಿರುವಂತೆ ಪಂದ್ಯ ಮುಕ್ತಾಯದ ಹಂತದಲ್ಲಿದೆ. ಕೆಸಿಸಿ ಪಾಪೆ ಮಚ್ಚಲದರಿತಿ AFC ಹರಿಯಡ್ಕ ತಂಡಗಳು ಆಗಮಿಸಿ ಪಂದ್ಯ ಉದ್ದನೆಯ ವಿಸಿಲ್ನೊಂದಿಗೆ ಸಂಪನ್ನಗೊಂಡಿದೆ. ಬನ್ನಿ, ಕೆಸಿಸಿ ಪಾಪೆ ಮಚ್ಚಲದರಿತಿ AFC ಹರಿಯಡ್ಕ ಮ್ಯೂಸಿಕ್. ಬನ್ನಿ ಬನ್ನಿ ಬನ್ನಿ, ಕೆಸಿಸಿ ಪಾಪೆ ಮಚ್ಚಲದರಿತಿ AFC ಹರಿಯಡ್ಕ ಲೀಗ್ ಹಂತದ 4ನೇ ಸ್ಪರ್ಧೆಗಾಗಿ ಕೆಸಿಸಿ ಪಾಪೆ ಮಚ್ಚಲು ಅದೇ ರೀತಿ AFC ಹರಿಯಡ್ಕ ನೋಡಿ, ಸ್ಪಷ್ಟವಾಗಿ ಆಯೋಜಕರು ಸೂಚನೆಯನ್ನ ನೀಡಿದ್ದಾರೆ. ಯಾವುದೇ ತಂಡವನ್ನ ಕಾಯುವಂತಹ ಪ್ರಮೇಯ ಇಲ್ಲ. ತಂಡ ತಡವಾಗಿ ಬಂದಲ್ಲಿ ಆಟದ ಅವಧಿ ಕಡಿತಗೊಳ್ಳುತ್ತದೆ. ದಯವಿಟ್ಟು ಗಮನಿಸಿಕೊಳ್ಳಿ. ಸ್ಪಷ್ಟವಾಗಿ ಸೂಚನೆಗಳನ್ನು ರವಾನೆ ಮಾಡಿಕೊಳ್ಳುತ್ತಾ ಇದ್ದೇವೆ. ಇದೀಗ ನಮ್ಮನ್ನು ಉದ್ದೇಶಿಸಿ ಭರತ್ ರಾಜ್ ಇವರು 2 ಶುಭ ಹಾರೈಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಶ್ರೀದುರ್ಗಾ ಫ್ರೆಂಡ್ಸ್ ಹರಿಯಡ್ಕ ಇದರ ಆಶ್ರಯದಲ್ಲಿ ನಡೀತಿರುವಂಥ ಈ ಒಂದು ಕಬಡ್ಡಿ ಪಂದ್ಯಾಟ ಸಂಘ ಈ ಒಂದು ಆಯೋಜಕರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಹೇಳಿದ್ರು, ದಯವಿಟ್ಟು ಒಂದು ಸರಿ ಬಂದು ಮಾತಾಡಿ ಸರ್, ನನ್ನ ಬರಬೇಕು ಇವೆಂಟಿಗೆ ಅಂತ. ತುಂಬ ಖುಷಿ ಆಯಿತು ನನ್ನ ಇವರು ಕಾರ್ಯಕ್ರಮಕ್ಕೆ ಒಂದು ಆಹ್ವಾನ ಕೊಟ್ಟಾಗ. ಈ ವರ್ಷ ಸಂಘಟಕರು ಹೇಳಿದರು 8 ತಂಡಗಳು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೇವೆ ಈ ಒಂದು ಪಂದ್ಯಾಟದಲ್ಲಿ ಅಂತ. ಇನ್ನು ಮುಂದಿನ ದಿನಗಳಲ್ಲಿ 8 ತಂಡ ಅಲ್ಲ, ಇನ್ನು 16 ಅಲ್ಲ, ಇನ್ನೂ ಜಾಸ್ತಿ ತಂಡಗಳ ಈ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಪಾರ್ಟಿಸಿಪೇಟ್ ಮಾಡುವಾಗ ಆಗಲಿ ಅನ್ನೋದು ನನ್ನೊಂದು ಆಶಯ. ತುಂಬ ಸುಂದರವಾದಂಥ ಒಂದು ಮನಮೋಹಕವಾದಂಥ ಒಂದು ಕೋರ್ಟ್ ಸಿದ್ಧಪಡಿಸಿದ್ದೀರ. ಇದರ ಹಿಂದೆ ಖಂಡಿತವಾಗ್ಲೂ ಒಂದು ನಿಮ್ಮ ಶ್ರಮ ಇದ್ದೇ ಇರ್ತದೆ.
ಆವಾಗೊಬ್ಬರು ನಮ್ಮ ಬಿ ಜೆ ಪಿಯ ಒಬ್ಬರು ಪ್ರಮುಖರು ಮಾತಾಡಿದ್ರು, ಸನ್ಮಾನ್ಯ ನರೇಂದ್ರ ಮೋದಿ ಅವರ ಒಂದು ನೇತೃತ್ವದಲ್ಲಿ ಕ್ರೀಡೆಗೆ ಯಾವ ರೀತಿ ಒಂದು ಪ್ರೋತ್ಸಾಹವನ್ನು ಕೊಡಲಾಗ್ತಾ ಇದೆ ಅಂತ. ನನ್ನ ಒಂದು ಆಶಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಬಡ್ಡಿ ತುಂಬ ಬೆಳೀತಾ ಇದೆ. ಇವಾಗ ಮುಂದಿನ ದಿನಗಳಲ್ಲಿ ಒಲಿಂಪಿಕ್ನಲ್ಲೂ ಈ ಕಬಡ್ಡಿ ಪಂದ್ಯಾಟ ಪ್ರೋತ್ಸಾಹ ಸಿಕ್ಕಿ ಕಬಡ್ಡಿ ಪಂದ್ಯಾಟ ಅದರಲ್ಲಿ ಸಹ ಒಂದು ಪಾರ್ಟಿಸಿಪೇಟ್ ಆಗುವ ಹಾಗೆ ಆಗಲಿ ಅನ್ನೋದು ನನ್ನ ಒಂದು ಆಶಯ. ಆ ನಿಟ್ಟಿನಲ್ಲಿ ನಮ್ಮ ಇಂಡಿಯನ್ ಕಬಡ್ಡಿ ಫೆಡರೇಷನ್ ಅವರು ಪ್ರೋತ್ಸಾಹ ಕೊಟ್ಟು ಇನ್ನೂ ಸಹ ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಬೆಳಗಲಿ ಅನ್ನೋದು ಆಶಯ ನಂದು. ಅದೇ ರೀತಿ ನನ್ನನ್ನು ಈ ಪಂದ್ಯಾಟಕ್ಕೆ ಆಹ್ವಾನಿಸಿದಂಥ ಸಂಘಟಕರಿಗೆ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ತುಂಬ ಸುಂದರವಾಗಿ ಈ ಒಂದು ಆಯೋಜನೆ ಮಾಡಿದ್ದೀರಾ. ಶ್ರೀದುರ್ಗ ಫ್ರೆಂಡ್ಸ್ ಹರಿಯಡ್ಕ ಈ ಫ್ರೆಂಡ್ಸ್ ಕ್ಲಬ್ನವರಿಗೆ ನನ್ನ ಮಗದೊಮ್ಮೆ ಧನ್ಯವಾದಗಳು. ನನ್ನ ಇಲ್ಲಿ ಆಯೋಜಿಸಿದ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕಾಗಿ ಧನ್ಯವಾದಗಳು ಸರ್. ಪಂದ್ಯಾಟದ ಬಗ್ಗೆ ಶ್ರೀ ದುರ್ಗಾ ಫ್ರೆಂಡ್ಸ್ ಕ್ಲಬ್ನ ಬಗ್ಗೆ ಶುಭ ಹಾರೈಸಿದ ಭರತ್ ರಾಜ್ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಎಸ್, ಬನ್ನಿ ಬನ್ನಿ ಬನ್ನಿ. KCC ಬಾಬೆ ಮಜಲದ AFC ಹರಿಯಡ್ಕ ನೋಡಿ, ಈ ಪಂದ್ಯಕೂಟದ ಯಶಸ್ವಿಗೆ ಬಹುದೊಡ್ಡ ಪ್ರೋತ್ಸಾಹವನ್ನ ನೀಡಿದಂತಹ ಮಹನೀಯರು ಶ್ರೀಯುತ ಸಂತೋಷ್ ಶೆಟ್ಟಿ ಆನೇಲಗುತ್ತು, ಮಾಲಕರು ಚಾಲುಕ್ಯ ಬಾರ್ ಮತ್ತು ರೆಸ್ಟೋರೆಂಟ್, ಸ್ಕಂದ ಫೈನಾನ್ಸ್, ಶಕ್ತಿನಗರ, ಮಂಗಳೂರು ಶ್ರೀಯುತ ಸಂತೋಷ್ ಶೆಟ್ಟಿ ಆನೇಲಗುತ್ತು ಇವರನ್ನ ಅತ್ಯಂತ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ತಾವುಗಳು ದಯವಿಟ್ಟು ಮುಖ್ಯ ವೇದಿಕೆಗೆ ಆಗಮಿಸಬೇಕೆನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಮಯ 9 ಗಂಟೆ. ಏರ್ನಪುರ ವನಸಾತನು ಕೈದೇರ್ಪಲದ ಕೊರ ನಾ ಲೈಟ್ಸ್ ಆನ್. ಏರ್ನಪುರ ವನಸಾತನು ಅಲ್ಲೇ ಟಾಸ್ಗ ಊರು ತುಂಬ ಕೈದೇರ್ತೀರ್ ಮಾರೆ. ಏರ್ನಲ್ಲಿ ವನಸೆ ಮಲ್ದಿಜಾರ ಇಲ್ಲ ಹರಿಯಡ್ಕದಲ್ಲಿ ಕಬಡ್ಡಿ ಫಂಡ್ ಇಂಚನ ಕ್ಯಾಪ್ಟನ್ಸ್ ಕ್ರೀಡಾ ಕ್ಷೇತ್ರದ ಮಹಾಪೋಷಕ ಸಚಿನ್ ರೈ ಪಾಪೆ ಮಜಲು ತಂಡದ ಮಾಲಕತ್ವದ ಪ್ರೋತ್ಸಾಹದ ತಂಡ KCC ಪಾಪೆ ಮಜಲು ಅಂಗಣದ ಒಳಭಾಗದಲ್ಲಿ ಆಕ್ರಮಣದಲ್ಲಿ ದಾಳಿ ಆರಂಭ. ಖಾತೆಯ ಜೋಡಣೆಯನ್ನು ಕಂಡುಕೊಳ್ಳುತ್ತಿದೆ. ಪಾರ್ಸಿಔಟ್ ಮುಖೇನವಾಗಿ ಅಂಕವನ್ನ ಜೋಡಿಸಿಕೊಂಡಂತಹ ಆತ್ಮವಿಶ್ವಾಸ. 40ಯ ಆಟ 1-1 ಸಮಬಲದ ಹೋರಾಟದಲ್ಲಿದೆ. ಹೊರಭಾಗದಲ್ಲಿದ್ದಂತಹ ಋತ್ವಿಕ್ ಒಳಭಾಗದಲ್ಲಿ ನಿನ್ನೆಯ ಕೊಪ್ಪೆಟ್ಟಿಯಲ್ಲಿ ದ್ವಿತೀಯ ಸ್ಥಾನ ಅಲಂಕರಿಸಿದ HDM ನಾಟಗಾರ ಋತ್ವಿಕ್ ಕವರ್ ವಿಭಾಗದಲ್ಲಿ ಅನುಭವ
ಅದ್ವಿತೀಯ ತಾರೆಗಳ ಸಂಗಮ. ಸ್ಪಷ್ಟತೆಯ ನಿಲುವುಗಳನ್ನು ಉಳಿಸಿಕೊಳ್ಳುವಂತಹ ಆತ್ಮವಿಶ್ವಾಸದ ಹೆಜ್ಜೆಗಳು. ಎಎಫ್ಸಿ ತಂಡದ ವಿರುದ್ಧವಾಗಿ ಕೆಸಿಸಿ ಪಾಪೆ ಮಜಲು ಗುರು ದಾಳಿಯಲ್ಲಿ ಸೆಕೆಂಡ್ ಹಾಟ್ ಮಡಂತ್ಯಾರು ಕಾಲೇಜಿನ ಆಟಗಾರ ಬಂಧನಗೊಳ್ಳುತ್ತಾ ಇದ್ದಂತೆ ಅಂಕಣದಲ್ಲಿ 7 ಪೇರು 2-1 ಆಧಾರದಲ್ಲಿ ಸ್ಪರ್ಧೆ 2-1. ಪ್ರಮುಖ ತೀರ್ಪುಗಾರಿಕಾ ವಿಭಾಗದಲ್ಲಿ ಆಸಿಫ್ ತಂಬುತಡ್ಕ, ರಾಜೇಶ್ ಮರ್ದಾಳ, ಅಶೋಕ್ ಪುತ್ತೂರು. ಸ್ಪಷ್ಟತೆಯ ನಿಲುವುಗಳನ್ನು ಮುಂದುವರಿಸಿಕೊಳ್ತಾ ಇದೆ. ಸ್ವಾಮಿ ಟ್ರಾವೆಲ್ಸಿನ ಮಾಲಕರಾಗಿರುವಂತಹ ಶಿವಪ್ರಸಾದ್ ಇವರು ಆಗಮಿಸಿದ್ದಾರೆ ಸರ್. ತಮ್ಮನ್ನತ್ತಿಂದ ಆತ್ಮೀಯವಾಗಿ ನಲ್ಲಮೆಯ ಪ್ರೀತಿಪೂರ್ವಕ ಸ್ವಾಗತಗಳನ್ನು ಬಯಸಿಕೊಳ್ತಾ ಇದ್ದೇವೆ. ಮೋಹನ, ಪಡ್ನೂರಿನ ಮೋಹನ, ಆಹಾ ಮುಂದಿನ ಸ್ಪರ್ಧೆಗಾಗಿ ಕಾವೇರಿ ಮಧ್ಯಂಗಳ ದನದ ವಿರುದ್ಧವಾಗಿ ಎಜೆ ಬ್ರದರ್ಸ್ ತಂಡಗಳು ಸಜ್ಜಾಗಿರುವಂತೆ ಬೋನಸ್ ಪ್ಲಸ್ ಪಾಯಿಂಟ್ ನೊಂದಿಗೆ ಮರಳಿದಂತಹ ವೇಳೆಯಲ್ಲಿ ಅಂಕಗಳಿಕೆಯಲ್ಲಿ 4-5 ಸ್ಪರ್ಧೆ 1 ಅಂಕಗಳ ಮುನ್ನಡೆಯಲ್ಲಿ ಕೆಸಿಸಿ ಎಎಫ್ಸಿಯ ವಿರುದ್ಧವಾಗಿ ಸುಜಯ ಅಂಕಣದ ಒಳಭಾಗದಲ್ಲಿ ಆಕ್ರಮಣದಲ್ಲಿ ಸ್ಪಷ್ಟತೆಯ ನಿಲುವಿನ ಹೋರಾಟದ ವತಿಯನ್ನು ಮುಂದುವರಿಸಿಕೊಳ್ಳುವಂತಹ ಯೋಜನೆಗಳು. ಗುರು ಸ್ಪಷ್ಟತೆಯ ಡಿಫೆನ್ಸಿನೊಂದಿಗೆ ನಿರಂತರವಾಗಿ ಅಂಕವನ್ನು ಗಳಿಸಿಕೊಳ್ಳುತ್ತಾ ಇದೆ. 7-4 ಸ್ಪರ್ಧೆ 7-4. ಸಮಯೋಚಿತ ಆಟದ ನಿಲುವಿನ ಹೋರಾಟದೊಂದಿಗೆ ಟೈಮ್ ಔಟ್ ವಿರಾಮದ ಕೋರಿಕೆ. 7-4 ಸ್ಪರ್ಧೆ 7-4. ವಿರಾಮದ ನಂತರ ಮತ್ತೆ ಮುಂದುವರಿಸಿಕೊಂಡಿದೆ. 8-4 8-4 ಪಟಕಲಾನ್ ಆಗಿದೆ. 3 ಡಿಫೆನ್ಸ್ಗಳು ಅಂಕಣದ ಒಳಭಾಗದಲ್ಲಿ.
ಸಾಯಿ ಒಳಭಾಗದಲ್ಲಿ ಲವ್ಲಿ ಡಿಫೆನ್ಸಿನೊಂದಿಗೆ ಅಂತಿಮವಾಗಿ ಉಳಿದಿರುವ ಏಕಾಂಗಿ ಹೋರಾಟದ ನಿಲುವಿನೊಂದಿಗೆ ಪೂರ್ಣ ಪ್ರಮಾಣದ ಸಮಯವನ್ನು ಕಳೆಯುವಂತಹ ಯೋಜನೆಯಲ್ಲಿದೆ. ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿ. ಸ್ಪಷ್ಟ ಡಿಫೆನ್ಸ್ನೊಂದಿಗೆ ಬ್ಯಾಕ್ ಟು ಬ್ಯಾಕ್ ಗುರು ಬಂಧನಗೊಳ್ಳುತ್ತಾ ಇದ್ದಾನೆ. ಕೆಸಿಸಿಯ ಅಂಕಣದಲ್ಲಿ 14-4 ಸ್ಪರ್ಧೆ. 14-4. ಉಲ್ಫಾ ಸ್ಪಷ್ಟತೆಯ ನಿಲುವಿನೊಂದಿಗೆ ಮೊದಲಾರ್ಧದ ವೇಳೆಯಲ್ಲಿ ಸ್ಪಷ್ಟ ಅಂತರವನ್ನು ಉಳಿಸಿಕೊಳ್ಳುವ ಯೋಚಿತ ಆಟದ ಮುಖೇನವಾಗಿ ಎಂಟು ತಂಡಗಳಿಗೂ ಕೂಡ ಈ ಪಂದ್ಯ ಮುಗಿದ ತರುವಾಯ ಒಂದೊಂದು ಪಂದ್ಯಗಳು ಸಂಪನ್ನಗೊಳ್ಳಲಿದೆ. ದ್ವಿತೀಯ ಪಂದ್ಯಗಳು ಆರಂಭಗೊಳ್ಳಬೇಕಷ್ಟಿದೆ. ಇನ್ನು ಮುಂದಿನ ಪಂದ್ಯಗಳು ಲೆಕ್ಕಾಚಾರದ ಪಂದ್ಯವಾಗಲಿದೆ. ಗಮನಿಸಿಕೊಳ್ಳಿ, ಐ ವೋಲ್ಟೇಜ್ ಕದನವಾಗಲಿಕ್ಕಿದೆ. ಮುಂದಿನ ಅವಧಿಯ ಸ್ಪರ್ಧೆಗಳು ಪಂಚಮ ಸ್ಪರ್ಧೆಗಾಗಿ ಕಾವೇರಿ ಮಧ್ಯಂಗಳ ತಂಡದ ವಿರುದ್ಧವಾಗಿ ಎಜೆ ಬ್ರದರ್ಸ್. ಕೇವಲ ಸೋಲು ಗೆಲುವಿನ ಲೆಕ್ಕಾಚಾರವಲ್ಲ, ಅಂಕಗಳ ಆಧಾರವು ಕೂಡ ಇವತ್ತು ಪ್ರಮುಖ. ಲೀಗ್ ಹಂತದ ಸ್ಪರ್ಧೆ ಇದು. ಅಬ್ಬಬ್ಬಾ, ವಿರಾಮದ ಕೋರಿಕೆ. ಕಬಡ್ಡಿಯ ಮಹಾ ಪ್ರೋತ್ಸಾಹಕ ಇರ್ಷಾದ್ ಒಳಭಾಗದಲ್ಲಿ ಒಂದು ಕಡೆಯಾದ್ರೆ ಮತ್ತೊಂದು ಕಡೆಯಲ್ಲಿ ಧನುಷ್ ಮಾನಿ. ಸಿಕ್ಸ್ಟೀನ್ 16-6 ಸಮಯೋಚಿತ ಆಟದ ನಿಲುವಿನೊಂದಿಗೆ 17-6 ಮುಖೇನವಾಗಿ ಸ್ಪರ್ಧೆಯಲ್ಲಿ 17-6. ಕಾವೇರಿ ಮಧ್ಯಂಗಳ ರೀತಿ ಎಜೆ ಬ್ರದರ್ಸ್ ತಂಡಗಳು
ಐವರು ಡಿಫೆನ್ಸ್ಗಳ ಮಧ್ಯ ದಾಳಿಯಲ್ಲಿರುವಂತಹ ಗುರು ಎಂಟಿ ದಾಳಿಗೊಂದು ಮರಳಿದ ಮಧ್ಯಂತರ ವಿರಾಮದ ಘೋಷಣೆಯಾಗ್ತಾ ಇದೆ. ಮೊದಲಾರ್ಧ ಸಂಪನ್ನಗೊಂಡಿದೆ. ಸಿದ್ದಿಕ್ ಅವರ ಲೇಖನಿ ಚಲಾವಣೆ 17-7 ಆಧಾರದಲ್ಲಿ ಸ್ಪರ್ಧೆ 17-7. ಆರಂಭಗೊಂಡಿದೆ ದ್ವಿತೀಯಾರ್ಧ. ಗುರುಮುಖೇನವಾಗಿ ದಾಳಿ 17-7 ಮುಖೇನವಾಗಿ ಮೊದಲಾರ್ಧ ಸಂಪನ್ನಗೊಂಡಿತು. 10 ಅಂಕಗಳ ಅಂತರ ಖಾತೆಯ ಚಲಾವಣೆಗೊಳ್ಳುತ್ತಾ ಇದೆ. ದ್ವಿತೀಯಾರ್ಧದಲ್ಲಿ AFCಯ ಪರವಾಗಿ 8-17 8-17. ಆನಂದ ಪ್ರಬಲ ನಿಲುವುಗಳನ್ನು ಉಳಿಸಿಕೊಳ್ಳುವಂತಹ ಯೋಜಿತ ಆಟ. ಕಣದಲ್ಲಿ ರಂಗು ತುಂಬಿಸಿಕೊಳ್ಳುವಂತಹ ಬಹುಮೂಲ್ಯ ಅಮೂಲ್ಯ ಪ್ರತಿಭೆಗಳಾಗರ. ಹತ್ತೊಂಬತ್ತು 10 ಆಧಾರದಲ್ಲಿ ಸ್ಪರ್ಧೆ 19-10. ಧನುಷ್ಮಾನಿಗೆ ಗ್ರೀನ್ ಕಾರ್ಡಿನ ಸ್ಪಷ್ಟ ಸೂಚನೆಗಳು. ಬೋನಸ್ ನೀಡಲಾಗಿದೆ. ಸ್ಪಷ್ಟ 21-12 15-21.
21-15. 21-15. 6 ಅಂಕಗಳಂತರ. ಎಲ್ಲಿದ್ದ ಪಂದ್ಯ ಎಲ್ಲಿಗೆ ಬಂದಿದೆ ನೋಡಿ. ಅಂತಿಮ ಕ್ಷಣಗಳಲ್ಲಿ ರಣರೋಚಕವಾಗ್ತಾ ಇದೆ. ಬ್ಯಾಕ್ ಹೋಲ್ ಪ್ರಯತ್ನ. ಅವಳಿ ಅಂಕದ ಜೋಡಣೆ. 23-15. 23-15. 23-15. ಆನಂದನ ಆಟ. 16-23. 23-16. ಮುಂದಿನ ಪಂದ್ಯ ಕಾವೇರಿ ಮಧ್ಯಂಗಳದ ರೀತಿ ಎಜೆ ಬ್ರದರ್ಸ್. ಅದ್ಭುತ ಬ್ಯಾಕ್ ಹೋಲ್. ಆಟಗಾರನ ಬಂಧನ ಬೋನಸ್ ನೀಡಲಾಗಿದೆ. 17-25 ಸ್ಪರ್ಧೆ. 25-17. ಶಿವದ ರಾಜ್ ಪ್ರಕಾಶ್ ಕುಮ್ರಾ ತಾವುಗಳು ದಯವಿಟ್ಟು ಮುಖ್ಯ ವೇದಿಕೆಗೆ ಆಗಮಿಸಬೇಕೆನ್ನುವಂತಹ ವಿನಂತಿಯನ್ನು ಸಂಘಟಕರ ಪರವಾಗಿ ಮಾಡ್ತಾ ಇದ್ದೇವೆ. ತಾವುಗಳು ದಯವಿಟ್ಟು ಮುಖ್ಯ ವೇದಿಕೆಗೆ ಆಗಮಿಸಿ ತಮ್ಮನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇವೆ. ವೇಟ್. ಕಾರ್ತಿಕ್ ದಾಳಿಯಲ್ಲೇ ಕೊನೆಯ 5 ನಿಮಿಷ. ಲಾಸ್ಟ್ 5 ಮಿನಿಟ್ಸ್. ಈ ಪಂದ್ಯಾಕೂಟಕ್ಕೆ ಆಗಮಿಸಿದಂತಹ ರಾಜಿಕ್ ಕುಮ್ರಾ ತಮ್ಮನ್ನ ಅತ್ಯಂತ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿ ಶಿವದ ದಿನೇಶ್ ಕುಮಾರ್ ಮಡ್ಯಂಗಲ ತಮ್ಮನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ನಲ್ಮೆಯ ಪ್ರೀತಿಯ ಸ್ವಾಗತಗಳನ್ನು ಬಯಸಿಕೊಳ್ತಾ ಇದ್ದೇವೆ. ಪ್ರಮುಖ ದಾಳಿಗಾರರು ಹೊರಭಾಗದಲ್ಲಿರುವಂತೆ ಒಲ್ಫಾ ದಾಳಿಯಲ್ಲಿ ಸ್ಪಷ್ಟ ಒಂದಂಕದ ಜೋಡಣೆ. 19-26 26-19. ಶ್ರೀದುರ್ಗ ಫ್ರೆಂಡ್ಸ್ ಕ್ಲಬ್ಬಿನ ಅರಿಯಡ್ಕದರ ಗೌರವ ಸಲಹೆಗಾರರಾಗಿರುವಂತಹ ಸುನಿಲ್ ಕುಮಾರ್ ರೈ ಪಾಲ್ಗೊನಿ ತಮ್ಮನ್ನು ಅತ್ಯಂತ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಆಗಮಿಸಿದಂತಹ ಮತ್ತೋರ್ವ ಅತಿಥಿಗಳು ವಿಜಯ್ ಶೆಟ್ಟಿ ಅರಿಯಡ್ಕ ತಮ್ಮನ್ನ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಮತ್ತೋರ್ವ ಅತಿಥಿಗಳು ಅಶ್ವಿನ್ ಕುಮಾರ್ ಅರಿಯಡ್ಕ ತಮ್ಮನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ನಮ್ಮ ಈ ಕ್ರೀಡಾಕೂಟಕ್ಕೆ ಆಗಮಿಸಿದಂತಹ ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸುರೇಂದ್ರ ರೈ ನೇಸರ ತಮ್ಮನ್ನು ಅತ್ಯಂತ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇವೆ.
21-27 27-21. ಥರ್ಡ್ ರೈಟ್ ಟು ಆರ್ಡ್ ದಾಳಿಯಲ್ಲಿದೆ ಮಾಡು ಇಲ್ಲವೇ ಮಾಡಿ. ಲಾಸ್ಟ್ 4 ಮಿನಿಟ್ಸ್, ಕೊನೆಯ 4 ನಿಮಿಷದ ಅವಧಿಯಲ್ಲಿ ಸ್ಪರ್ಧೆ 27-21 5 ಡಿಫೆನ್ಸ್ಗಳ ಮಧ್ಯೆ ಟು ಆರ್ಡ್ ದಾಳಿಯಲ್ಲಿದೆ. 22ನೇ ಅಂಕದ ಜೋಡಣೆ 22-27. ಆನಂದ ಪರಮಾನಂದ ರಂಗು ತುಂಬಿಕೊಳ್ಳುತ್ತಾ ಇದೆ. 20 ಅಫಿಷಿಯಲ್ ಟೈಮ್ ಔಟ್. ಇಡೀ ಟೀಮ್ ಪಚ್ಚೆ ಕಾರ್ಡ್. ಜಿಪ್ಪಿದೆ ಇದ್ದಾಗಲೇ ರೇಷನ್ ಕಾರ್ಡ್ ಮಾತ್ರ, ಅವಲ ಇದ್ದಾಗಲೇ ಮಾತ್ರ. ಕೊನೆಯ 3 ನಿಮಿಷ. ಇಪ್ಪತ್ತ 23 ಸ್ಪರ್ಧೆ 28-23. ಆನಂದ ಆನಂದ ಸರ್ವಾಂಗೀನಾಟದ ಮುಖೇನವಾಗಿ 24-28 ಸ್ಪರ್ಧೆ ಜೀವಂತವಾಗಿ ಇರಿಸಿಕೊಳ್ಳುತ್ತಾ ಇದೆ. ಬೋನಸ್ ಪ್ಲಸ್ ಪಾಯಿಂಟ್. ಲಾಸ್ಟ್ ಮಿನಿಟ್, ಕೊನೆ 2 ನಿಮಿಷ. 30-24 6 ಅಂಕಗಳ ಅಂತರ. ಇಪ್ಪತ್ತೈದು 30 ಸ್ಪರ್ಧೆ 5 ಅಂಕಗಳೆಂದರ. ಕಾರ್ತಿಕ್ ದಾಳಿಯಲ್ಲಿ SDM ಮುಜರಾ ಕೃಷ್ಣಾನಂದರಾವ್ ಗರಡಿಯಲ್ಲಿ ಬರಡಗಿದಂತಹ ಪ್ರಬಲ ಆಟಗಾರ ದಾಳಿಯಲ್ಲಿರುವಂತೆ ಸ್ಪಷ್ಟವಾದ ಚಲನೆಯೊಂದಿಗೆ ಅಂಕದ ಒಳಭಾಗದಲ್ಲಿ ಮುಂದಿನ ಪಂಚಮ ಸ್ಪರ್ಧೆಗಾಗಿ ಕರೆಯನ್ನು ರವಾನೆ ಮಾಡಿಕೊಂಡಿದ್ದೇವೆ. ಕಾವೇರಿ ಮಧ್ಯಂಗಳ ತಂಡದ ವಿರುದ್ಧವಾಗಿ AJ ಬ್ರದರ್ಸ್ ತಂಡಗಳು ಆಗಮಿಸಬೇಕು. ಮೂವತ್ತ 25 ಲಾಸ್ಟ್ ಮಿನಿಟ್ ಸೆಕೆಂಡ್ಸ್ಗಳ ಆಟದ ಲೆಕ್ಕಾಚಾರದಲ್ಲಿದೆ. 26-31 ಆಲ್ ಔಟ್ ಪಡೆದಲ್ಲಿ ಅವಕಾಶವಿದೆ.
ದಾದ ಮಂತಿನಿಂದ ಗೊತ್ತೇ ಜೊತೆ ಎಸ್ ಕಾವೇರಿ ಮಧ್ಯಂಗಳ ಜೊತೆ ಎಜೆ ಬ್ರದರ್ಸ್ ತಂಡಗಳು ದಯವಿಟ್ಟು ಅಂಗನವನ್ನ ಪ್ರವೇಶ ಮಾಡಿಕೊಳ್ಳಬೇಕು. افکنده به رخسار جان موی سیاهی بشینم سر راه با امید نگاهی بشینم سر راه با امید نگاهی خدایا تو گواهی. ಸತೀಶ್ ತಾವುಗಳು ದಯವಿಟ್ಟು ಮುಖ್ಯ ವೇದಿಕೆಗೆ ಆಗಮಿಸಬೇಕೆನ್ನುವಂತಹ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. خدایا تو گواهی. بشینم سر راه با امید نگاهی بشینم سر راه با امید نگاهی خدایا تو گواهی. ಎಸ್ ಬಂಧುಗಳೇ, ಮ್ಯೂಸಿಕ್ ಎಸ್ ಥ್ಯಾಂಕ್ ಯು. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಾತಿಥಿಗಳಿಗೆ ಆತ್ಮೀಯ ಸ್ವಾಗತಗಳನ್ನು ಬಯಸಿಕೊಳ್ಳುತ್ತಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪುತ್ತೂರು ತಾಲೂಕು ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಸುರೇಂದ್ರ ರೈನೇಸರ, ಅದೇ ರೀತಿ ಜೊತೆಗಿರುವಂತಹ ಎಲ್ಲ ಅತಿಥಿಗಳಿಗೂ ಕೂಡ ನಲ್ಮೆಯ ಪ್ರೀತಿಯ ಆತ್ಮೀಯ ಸ್ವಾಗತಗಳನ್ನು ಬಯಸಿಕೊಳ್ಳುತ್ತಾ ಇದ್ದೇವೆ. ಶ್ರೀದುರ್ಗಾ ಫ್ರೆಂಡ್ಸ್ ಹರಿಯಡ್ಕ ಪರವಾಗಿ ಸೇರಿರುವಂತಹ ಎಲ್ಲ ಬಂಧುಗಳ ಚಿತ್ತವನ್ನೊಮ್ಮೆ 5 ನಿಮಿಷದ ಅವಧಿಗೆ ನಿಮ್ಮ ಚಿತ್ತವನ್ನು ವೇದಿಕೆಯ ಕಡೆಗೆ ಅರಳಿಸಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಹಕಾರ ಇದೇ ರೀತಿ ಇರಲಿ ಎನ್ನುವಂತಹ ಆಶಯದ ಜೊತೆಗೆ ವೇದಿಕೆಯಲ್ಲಿರುವಂತಹ ಗಣ್ಯ ಅತಿಥಿಗಳು ಶ್ರೀಯುತ ತಿಲಕ್ ರೈ ಇವರು ಈ ಪಂದ್ಯಕೂಟವನ್ನು ಉದ್ದೇಶಿಸಿ ಒಂದೆರಡು ಶುಭವನ್ನು ಹಾರೈಸಿಕೊಳ್ಳಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಆತ್ಮೀಯರೇ, ಶ್ರೀ ದುರ್ಗಾ ಫ್ರೆಂಡ್ಸ್ ಹರಿಯಡ್ಕ ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್, ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇದರ ಸಹಯೋಗದಲ್ಲಿ 8 ತಂಡಗಳ ಲೀಗ್ ಮಾದರಿಯ ಕಬಡ್ಡಿ ಪಂದ್ಯಾಟ ಪ್ರಯುಕ್ತ ನಾವು ಸೇರಿಕೊಂಡಿದ್ದೇವೆ. ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ಸೇರಿರುವಂತಹ ಎಲ್ಲ ತಂಡಗಳ ಕ್ರೀಡಾಪಟುಗಳೇ, ಮಾಲಕರೇ, ಸೇರಿರುವಂತಹ ಎಲ್ಲ ಕ್ರೀಡಾಭಿಮಾನಿಗಳೇ, ಶ್ರೀ ದುರ್ಗಾ ಫ್ರೆಂಡ್ಸ್ ಹರಿಯಡ್ಕ ಇದರ ವತಿಯಿಂದ ಅನೇಕ ವರ್ಷಗಳಿಂದ ಈ ಒಂದು ಆಟದ ಮೈದಾನದಲ್ಲಿ ಕಬಡ್ಡಿ ಪಂದ್ಯಾಟ ನಡೆಯುವುದನ್ನು ನಾವು ನೋಡಿದ್ದೇವೆ. ಹರಿಯಡ್ಕದ ಜಾರತಾರು ಶ್ರೀ ದುರ್ಗಾ ಫ್ರೆಂಡ್ಸ್ ಹರಿಯಡ್ಕ ಅತ್ಯುತ್ತಮ ಒಂದು ಸಂಘಟನೆ. ಇಲ್ಲಿರುವಂತಹ ಎಲ್ಲ ಸದಸ್ಯ ಬಂಧುಗಳು ಸತತ ಪ್ರಯತ್ನದಿಂದಾಗಿ, ಹಾಕಿರುವಂತಹ ಶ್ರಮದಿಂದಾಗಿ ಇಷ್ಟು ಉತ್ತಮವಾದಂತಹ
ಒಂದು ಕಬಡ್ಡಿ ಪಂದ್ಯಾಟವನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಕೇವಲ ಶ್ರೀ ದುರ್ಗಾ ಫ್ರೆಂಡ್ಸ್ ಹರಿಯಡ್ಕ ಕ್ರೀಡಾ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡು ಅತ್ಯುತ್ತಮ ಸಂಘಟನೆಯೊಂದಿಗೆ ಮಾದರಿ ಸಂಘಟನೆಯಾಗಿ ಬೆಳೆದು ನಿಂತಿರುವುದು ನಮ್ಮ ಈ ಊರಿನ ಪುಣ್ಯ ಅಂತ ಹೇಳಿ ಭಾವಿಸ್ತಾ ಇದ್ದೇನೆ. ಒಂದು ಕಬಡ್ಡಿ ಪಂದ್ಯಾಟವನ್ನು ನಾಡಬೇಕಾದ್ರೆ ಅನೇಕ ದಿನಗಳಿಂದ ಈ ಫ್ರೆಂಡ್ಸ್ ಕ್ಲಬ್ಬಿನ ಕಾರ್ಯಕರ್ತರು, ಊರಿನ ದಾನಿಗಳು, ಹಾಗೆಯೇ ಇಲ್ಲಿರುವಂತಹ ಸಂಘಟಕರ ಪ್ರಯತ್ನದಿಂದಾಗಿ ಅನೇಕ ದಿನಗಳ ಶ್ರಮ ಇವತ್ತು ಈ ಒಂದು ಮಾದರಿ ಕಬಡ್ಡಿ ಪಂದ್ಯಾಟ ಏರ್ಪಡಿಸುವಲ್ಲಿ ಸಫಲವಾಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಇನ್ನು ಮುಂದೆ ಕೂಡ ಈ ಒಂದು ಸಂಘಟನೆ ಅತ್ಯುತ್ತಮವಾಗಿ ಬೆಳೆದು ನಾಡಿನ ಮಾದರಿ ಸಂಘಟನೆಯಾಗಿ ಸಮಾಜಮುಖಿ ಕಾರ್ಯಕ್ರಮಗಳೊಂದಿಗೆ ಇನ್ನಷ್ಟು ಕಾರ್ಯಕ್ರಮಗಳನ್ನು ನೆರವೇರಿಸಲಿ. ಶ್ರೀ ದುರ್ಗಾ ಫ್ರೆಂಡ್ಸ್ ಹರಿಯಡ್ಕ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ ನಿಮಗೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸಿ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಎರಡು ಮಾತನ್ನ ನಿಲ್ಲಿಸ್ತಾ ಇದ್ದೇನೆ. ಅತ್ಯಂತ ಒಳ್ಳೆಯ ಶುಭ ನುಡಿಗಳೊಂದಿಗೆ ಶ್ರೀ ದುರ್ಗಾ ಫ್ರೆಂಡ್ಸ್ ಹರಿಯಡ್ಕದರ ಪದಾಧಿಕಾರಿಗಳನ್ನು ಸರ್ವ ಸದಸ್ಯರನ್ನ ಹೊರದುಂಬಿಸಿದಂತಹ ತಿಲಕ್ ರೈ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ ಇದ್ದೇವೆ. ಬಂಧುಗಳೇ, ಬಂಧುಗಳೇ, ವೇದಿಕೆಯಲ್ಲಿರುವಂತಹ ಶ್ರೀಯುತ ಸುರೇಂದ್ರ ರೈ ನೇಸರ್ ಇವರಿಗೊಮ್ಮೆ ಗಟ್ಟಿಯಾದಂತಹ ಚಪ್ಪಾಳಿಗೊಂದಿಗೆ ಅಭಿನಂದನೆಯನ್ನ ಸಲ್ಲಿಸಿ, ಪುತ್ತೂರು ತಾಲೂಕಿನಲ್ಲಿ ನಿರಂತರವಾಗಿ ಕಬಡ್ಡಿಯನ್ನ ಬೆಳೆಸುವಂತಹ ನಿಟ್ಟಿನಲ್ಲಿ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮುಖೇನವಾಗಿ ಹಲವಾರು ಪಂದ್ಯಾಕೂಟಗಳಿಗೆ ನಿರಂತರವಾಗಿ ಪ್ರೋತ್ಸಾಹವನ್ನ ನೀಡುವಂತಹ ವ್ಯಕ್ತಿತ್ವ ಅಧ್ಯಕ್ಷನಾಗಿದ್ದುಕೊಂಡು ಶ್ರೀಯುತ ಸುರೇಂದ್ರ ರೈ ಇವರಿಗೆ ಪ್ರಮೋದ್ ಇವರು ಸ್ಮರಣಿಕೆಯನ್ನ ನೀಡಿ ಗೌರವಿಸಿಕೊಳ್ಳಬೇಕು. ಎಲ್ಲ ಬಂಧುಗಳೊಮ್ಮೆ ಗಟ್ಟಿ ಚಪ್ಪಾಳಿಗೊಂದಿಗೆ ಅಭಿನಂದನೆಯನ್ನ ಸಲ್ಲಿಸಿಕೊಳ್ಳಿ. ಬನ್ನಿ ಫಿಫ್ತ್ ಮ್ಯಾಚ್ ಕಾವೇರಿ ಮಧ್ಯಂಗಲದ ರೀತಿ ಎಜೆ ಬ್ರದರ್ಸ್ ಏಜ್ ತಗಲು ಬೈದೇರಿ ಕಾವೇರಿ ತಗಲು. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಮತ್ತೋರ್ವ ಅತಿಥಿಗಳು ಶ್ರೀಕೃಷ್ಣ ಭಜನಾ ಮಂದಿರ ಕವಡಿಚಾರಿದರ ಕೋಶಾಧಿಕಾರಿಗಳಾಗಿದ್ದುಕೊಂಡು ಈ ಭಾಗದ ಎಲ್ಲ ಯುವಕರಿಗೆ ಮಾರ್ಗದರ್ಶಕರು, ನಮ್ಮೆಲ್ಲರ ಪ್ರೀತಿಯ ಶ್ರೀ ತಿಲಕ್ ರೈ ಕುತ್ಯಾಡಿ ಇವರಿಗೂ ಕೂಡ ಅತ್ಯಂತ ಪ್ರೀತಿಯ ನಲ್ಮೆಯ ಧನ್ಯವಾದಗಳನ್ನ ಸಲ್ಲಿಸಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿ ಈ ಪಂದ್ಯಕೂಟದ ಯಶಸ್ವಿಗೆ ಸಹಕಾರವನ್ನ ನೀಡಿದವರು ನಮ್ಮೆಲ್ಲರ ಆತ್ಮೀಯರು, ಕಾವೇರಿ ಟ್ರಾನ್ಸ್ಪೋರ್ಟ್ ಶೇಖಮಲೆ ಇದರ ಮಾಲಕರಾಗಿರುವಂತಹ ದಿನೇಶ್ ಕುಮಾರ್ ಮಡ್ಯಂಗಲ, ತಮ್ಮಿಗೂ ಕೂಡ ಆತ್ಮೀಯ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಜೊತೆ ಈ ಕಾರ್ಯಕ್ರಮದ ಜೊತೆ ಸೇರಿಕೊಂಡಂತಹ ಮತ್ತೋರ್ವ ಅತಿಥಿಗಳು ಶ್ರೀ ವಿಜೇಶ್ ಶೆಟ್ಟಿ ಹರಿಯಡ್ಕ ಸರ್, ತಮಗೂ ಕೂಡ ಅತ್ಯಂತ ಆತ್ಮೀಯ ನಲ್ಮೆಯ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿ ದೂರದ ಬೆಂಗಳೂರಿನಲ್ಲಿ ಉದ್ಯಮಿಯಾಗಿದ್ದುಕೊಂಡು ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಆಗಮಿಸಿದಂತಹ ಶ್ರೀ ಸುನಿಲ್ ರೈ ಪಾಲ್ಗೊನಿ, ತಮಗೂ ಕೂಡ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಮತ್ತೋರ್ವ ಅತಿಥಿಗಳು ನಮ್ಮ ಪ್ರೋತ್ಸಾಹಕರು ಶ್ರೀ ಅಶ್ವಿನ್ ರೈ ಹರಿಯಡ್ಕ, ತಮಗೂ ಕೂಡ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನ ಸಲ್ಲಿಸಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತ ಇರತಕ್ಕಂತಹ ಮತ್ತೋರ್ವ ಅತಿಥಿಗಳು ಶ್ರೀಯುತ ಶಿವಪ್ರಸಾದ್ ಕವಡಿಚಾರು, ತಮಗೂ ಕೂಡ ಅತ್ಯಂತ ಪ್ರೀತಿಯ ನಲ್ಮೆಯ ಧನ್ಯವಾದಗಳು. ಜೊತೆಗೆ ವೇದಿಕೆಯಲ್ಲಿರುವಂತಹ ರಾಜ್ ಪ್ರಕಾಶ್ ರೈ ಕುಂಬ್ರಾ ಸರ್, ತಮಗೂ ಕೂಡ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನ ಸಲ್ಲಿಸಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಮತ್ತೋರ್ವ ಈ ಪಂದ್ಯಕೂಟದ ಪ್ರೋತ್ಸಾಹಕರು, ಮಾರ್ಗದರ್ಶಕರು ಶ್ರೀಯುತ ಆನಂದ ರೈ ಡಿಮ್ರಿ, ತಮಗೂ ಕೂಡ ಅತ್ಯಂತ ಆತ್ಮೀಯ ಧನ್ಯವಾದಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಮತ್ತೋರ್ವ
ಪ್ರೋತ್ಸಾಹಕರು, ನಮ್ಮೆಲ್ಲರ ಮಾರ್ಗದರ್ಶಕರು, ಈ ಭಾಗದ ಎಲ್ಲ ಯುವ ಜನರ ಆತ್ಮೀಯ ಮಿತ್ರರು ರಾಸಿಕ್ ಕುಮ್ರ ತಮಗೂ ಕೂಡ ಅತ್ಯಂತ ಆತ್ಮೀಯ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಮತ್ತೋರ್ವ ಅತಿಥಿ ಜನಾರ್ದನ ಪೂಜಾರಿ ಪದಡ್ಕ ತಮಗೂ ಕೂಡ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಮತ್ತೋರ್ವ ಅತಿಥಿಗಳು ಶ್ರೀಯುತ ಸತೀಶ್ ಮೊದ್ಲ ತಮಗೂ ಕೂಡ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ ಅದೇ ಕಾವೇರಿ ದಗಲು ಅಲ್ಲ ಕಾವೇರಿ ಮಧ್ಯಗಳ ಬಲೆ 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 ಮ್ಯೂಸಿಕ್ 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 ಪ್ರಥಮ ನಗದು 15,000, ದ್ವಿತೀಯ ನಗದು 10,000, ತೃತೀಯ ಚತುರ್ಥ 5,000, ಒಟ್ಟು 35,000 ನಗದು ಪುರಸ್ಕಾರದ ಅರಿಯಡ್ಕದ ಕಬಡ್ಡಿಯ ಅಂಕಣ. ಆಡಿಯನ್ಸ್, ಆರ್ ಯು ರೆಡಿ? ಒಂಚೂರು ಜೋಶಿಚ್ಚಿ ಹೋಟೆಲ್ ಬೆಚ್ಚ ಬೆಚ್ಚ ಪರೋಟ ಪುಂಡಿಗಸಿ ನನ್ನ ಬೇತೆಮಾನ್ ದಾದಮಾನ್ ತುಂಡರ ಪೋಯಿನಾಗ್ಲು ಪಂಡರ್ ನೆಡ್ಡೆತ್ತೇನೆ ಗೋಲಿ ಬಜ್ಜೆ. As the line up, both team line up. Line up please. Yes, ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳು ಎರಡು ತಂಡಗಳಿಗೂ ಕೂಡ ಹಸ್ತಲಾಘವದ ಮುಖೇನವಾಗಿ ಶುಭವನ್ನು ಹಾರೈಸಿಕೊಳ್ಳಬೇಕಂತ ಕೇಳಿಕೊಡ್ತಾ ಇದ್ದೇವೆ. ಸೇರಿರುವ ಬಂಧುಗಳ ಮೆಗಟ್ಟಿ ಚಪ್ಪಾಳಿಗೊಂದಿಗೆ ಅತಿಥಿಗಳು ಅಂಕಣದ ಒಳಭಾಗದಲ್ಲಿ ಎರಡೂ ತಂಡಗಳಿಗೂ ಕೂಡ ಶುಭವನ್ನು ಹಾರೈಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಸಮಯ 9:41 ಲೀಗ್ ಮಾದರಿಯ ಪಂಚಮ ಸ್ಪರ್ಧೆ ಕಾವೇರಿ ಮಧ್ಯಂಗಲ ತಂಡದ ವಿರುದ್ಧವಾಗಿ ಎಚೆ ಬ್ರದರ್ಸ್ ತಂಡಗಳ ಮಧ್ಯೆ. ಹಾಲ್ 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 ಅಣ್ಣ ವಾಲ್ಯೂಮ್ 2 ಹಾಲ್ ಹಾಲ್ ಬ್ರದರ್ಸ್ ರೇಂಜ್ನಲ್ಲಿ ಒಟ್ಟಿಗೆ ಆಡುತ್ತಿದ್ದ ರಶೀದ್ ಮತ್ತು ಮಿಹಾದ್ ಎದುರು ಬದಲಾಗ್ತಾ ಇದೆ. ಆರಂಭಗೊಳ್ಳುತ್ತಾ ಇದೆ. ರಶೀದನ ಮುಖೇನವಾಗಿ ದಾಳಿ ಆಕ್ರಮಣದಲ್ಲಿ ಸ್ಪಷ್ಟತೆಯ ನಿಲುವಿನ ಹೋರಾಟದ ಅವಧಿಯಲ್ಲಿ ಆರಂಭದ ನಿಮಿಷಗಳಿಂದಲೇ ಪಂದ್ಯಾಕೂಟದಲ್ಲಿ ಹಿಡಿತವನ್ನು ಸಾಧಿಸಿಕೊಳ್ಳುವಂತಹ ದಿಟ್ಟ ಹೆಜ್ಜೆಗಳನ್ನು ಮುಂದುವರಿಸಿಕೊಳ್ಳುವ ಪ್ರಯತ್ನ.
ಮುಂದಿನ 6ನೇ ಸ್ಪರ್ಧೆಗೆ ರತ್ವಿ ಚಾಲೆಂಜರ್ಸ್ ತಂಡದ ವಿರುದ್ಧವಾಗಿ ಕೆಸಿಸಿ ಪಾಫೆ ಮಚ್ಚಲು ತಂಡಗಳು ತಯಾರಾಗಿರಬೇಕು. ದಯವಿಟ್ಟು ಗಮನಿಸಿಕೊಳ್ಳಿ. ಕೆಸಿಸಿ ಪಾಫೆ ಮಚ್ಚಲು ತಂಡದ ವಿರುದ್ಧವಾಗಿ ಋತ್ವಿ ಚಾಲೆಂಜರ್ಸ್ ಮುಂದಿನ 6ನೇ ಪಂದ್ಯಕೂಟಕ್ಕಾಗಿ ತೇಜೋ ಸ್ಪಷ್ಟತೆಯ ಡಿಫೆನ್ಸಿನೊಂದಿಗೆ ಅಂಕಣದ ಒಳಭಾಗದಲ್ಲಿ ರಂಗು ತುಂಬಿಕೊಳ್ಳುತ್ತಾ ಇದೆ. ಮಿಹಾದ್ ದಾಳಿಯಲ್ಲಿರುವಂತೆ ಮುಕ್ತ ವಿಭಾಗದ ಆಟಗಾರ ಬೋನಸ್ +2 ಪಾಯಿಂಟ್ಸ್. ಬೋನಸ್ನೊಂದಿಗೆ ಸಮಾನಾಂಕದ ಪ್ರಾಪ್ತಿಯನ್ನು ಕಂಡುಕೊಳ್ಳುತ್ತಾ ಇದೆ. ಪ್ರಸ್ತುತ 1-5 ಸ್ಪರ್ಧೆ. ಚೈನ್ ಟ್ಯಾಕಲ್ ಕಾಂಬಿನೇಷನ್ ಬರ್ತಾ ಇದೆ. ಮುಂದಿನ ಸ್ಪರ್ಧೆಗಾಗಿ ಋತ್ವಿ ಚಾಲೆಂಜರ್ಸ್ ತಂಡದ ವಿರುದ್ಧವಾಗಿ ಕೆಸಿಸಿ ಪಾಫೆ ಮಚ್ಚಲು ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿಯನ್ನು ಕಂಡುಕೊಳ್ಳುತ್ತಾ ಇದೆ. 10-1 10-1 9 ಅಂಕಗಳಂತರ ಆರಂಭದಲ್ಲಿಯೇ ರಶೀದನ ಚಮತ್ಕಾರಗಳು ಆರಂಭಗೊಂಡಲ್ಲಿ ಮಾತ್ರ ಅವಕಾಶವಿದೆ ಎಜೆ ಬ್ರದರ್ಸ್ ತಂಡಕ್ಕೆ. ಮಿಡಲ್ ಲೈನ್ ಸಮೀಪದಲ್ಲಿ ಆಟಗಾರನ ಬಂಧನ. ಹನ್ನೊಂದು 1 ಸ್ಪರ್ಧೆ. ಮಿಹಾದ್ ಆಕ್ರಮಣಕಾರಿಯಲ್ಲಿ ಸನತೇರ್ ಮೂಲಿತನ ರಾಡಿ ಬೋಯರ ఎక్కడే పందు జనారు పొడపందే బుడుపు చేరు. ಸ್ಪರ್ಧೆಗಳಲ್ಲಿ 13-1
ಸೊಬಟ ಕಲಾನೊಂದಿಗೆ ಅವಳಿ ಅಂಕದ ಜೋಡಣೆಯನ್ನು ಕಂಡುಕೊಂಡಿದೆ ಎಜೆ ಬ್ರದರ್ಸ್. ನಾಲ್ಕು 15 15-4. ಋತ್ವಿ ಚಾಲೆಂಜರ್ಸ್ ಅದೇ ರೀತಿ ಕೆಸಿಸಿ ಪಾಪೆ ಮಚ್ಚಲು ತಂಡಗಳು ಮುಂದಿನ 6ನೇ ಸ್ಪರ್ಧೆಗಾಗಿ ಟೈಮ್ ಔಟ್ ವಿರಾಮದ ಕೋರಿಕೆ. ನಮ್ಮ ಈ ಪಂದ್ಯಕೂಟದಲ್ಲಿ ಜೊತೆ ಸೇರಿಕೊಳ್ತಾ ಇದ್ದಾರೆ ಇಕ್ವಾಲ್ ಹುಸೇನ್ ಕೌಟಿಚಾರು ಸರ್. ತಮ್ಮನ್ನ ಅತ್ಯಂತ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಡ್ತಾ ಇದ್ದೇವೆ. 17-4 17-4. ಅತ್ಯಂತ ಪ್ರೀತಿಯ ನಲ್ಮೆಯ ಸ್ವಾಗತಗಳು ಇಕ್ಬಾಲ್ ಹುಸೇನ್ ಕೌಡಿಚರ್ ಅವರಿಗೆ. ಶ್ರೀ ದುರ್ಗಾ ಫ್ರೆಂಡ್ಸ್ ಅರಿಯಡ್ಕ ಪರವಾಗಿ ನಿಮ್ಮ ಪ್ರೀತಿ ವಿಶ್ವಾಸ ಸಹಕಾರ ಇದೇ ರೀತಿ ಇರಲಿ. ಹದಿನಾರು 5 16-5 ಅತ್ತ. ಸಾರಿ 18-5 ಮೇಕ್ ದಿ ಕರೆಕ್ಷನ್. 18-5. Eighteen 16 sir office. Yes, 16-5 16-5 ಸ್ಪರ್ಧೆ. ಮರಳುವ ಸೂಚನೆಗಳು ಸ್ಪಷ್ಟವಾಗಿ ಆರಂಭಗೊಂಡಿದೆ. 8-16 8 ಅಂಕಗಳ ಅಂತರದಲ್ಲಿದೆ. 8-16 ಸ್ಪರ್ಧೆ. ಕಾವೇರಿ ಮಧ್ಯಂಗಲ ಮುನ್ನಡೆಯಲ್ಲಿರುವಂತೆ ಎಜೆ ಬ್ರದರ್ಸ್ ತಂಡದ ವಿರುದ್ಧವಾಗಿ ಅಂಕಣದ ಒಳಭಾಗದಲ್ಲಿ ಮಿಹಾದ್ ಪೂರ್ಣ ಪ್ರಮಾಣದ ಸಮಯವನ್ನು ಕಳೆಯುವಂತಹ ಯೋಚಿತ ಆಟದ ಮುಖೇನ ಮತ್ತೆ ಬಂದ ರಶೀದ್. ಸ್ಟರೈಟ್ ಡೂ ಆರ್ ಡೈ ಮಾಡು ಇಲ್ಲವೇ ಮಾಡಿ ದಾಳಿಯಲ್ಲಿದೆ. 8-16 16-8 ಡೂ ಆರ್ ಡೈ ದಾಳಿಯಲ್ಲಿದೆ. ಮಾಡು ಇಲ್ಲವೇ ಮಾಡಿ. ಜುನೈದನ ಡೂ ಆರ್ ಡೈ ದಾಳಿಯ ಆಕ್ರಮಣ. ವೇಗ 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 ಜುನೈದಿನ ವೇಗ. 17ನೇ ಅಂಕದ ಸೇರ್ಪಡೆ. 17-8 ಮಧ್ಯಂತರ ವಿರಾಮದ ವೇಳೆಯಲ್ಲಿ.
ಮಧ್ಯಂತರ ವಿರಾಮದ ನಂತರ ಮತ್ತೆ ಆರಂಭಗೊಂಡಿದೆ ಮಿಹಾ ದಾಳಿಯಲ್ಲಿ. ಮೂವರು ಡಿಫೆನ್ಸ್ಗಳ ಮಧ್ಯೆ ಸುಪಟ ಕಲಾನ್ ಆಗಿದೆ. ಹದಿನೇಳು 18 8ರಲ್ಲಿದೆ. 17 9ರಲ್ಲಿದೆ. 17-9. ಸ್ಪಷ್ಟ ಟೋ ಟಚ್ ಮುಖೇನವಾಗಿ ಅಂಕವನ್ನ ದಾಖಲಿಸಿಕೊಂಡಂತಹ ಆತ್ಮವಿಶ್ವಾಸದಲ್ಲಿ ಮಿಹಾದ್. ಮಾತೃಶ್ರೀ ಅರ್ತ್ ಮೂವರ್ಸ್ ಕುಂಬ್ರಾ ಇದರ ಮಾಲಕರು, ನಮ್ಮೆಲ್ಲರ ಆತ್ಮೀಯ ಮಿತ್ರರು, ಶ್ರೀದುರ್ಗ ಫ್ರೆಂಡ್ಸ್ ಕ್ಲಬ್ ಅರಿಯಡ್ಕದ ಪಂದ್ಯಕೂಟದ ಮಹಾಪೋಷಕರು ಶ್ರೀಯುತ ಮೋಹನ್ ದಾಸ್ ರೈ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಸರ್, ತಮ್ಮನ್ನ ಅತ್ಯಂತ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಡ್ತಾ ಇದ್ದೇವೆ. $18-9 18-9ರಲ್ಲಿ ಸ್ಪರ್ಧೆ ಪರ್ಸ್ಯೂಟ್ ಪ್ರಯತ್ನ ಅಂಕಣದಲ್ಲಿ. ತೇಜೋ ಏಕಾಂಗಿಯಾಗಿ ಉಳಿದಂತಹ ರಶೀದ್ ಅಂಕಣದ ಒಳಭಾಗದಲ್ಲಿ. ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿ. $23-9 23-9. ವಿಶಾಲ್ ದಾಳಿಯಲ್ಲಿ ಶಿವತ ಹರೀಶ್ ರೈ ಜಾರತವ್ರ ತಾವುಗಳು ಎಲ್ಲಿದ್ರು ಕೂಡ ಮುಖ್ಯ ವೇದಿಕೆ ಎಡೆಗೆ ಆಗಮಿಸಬೇಕೆನ್ನುವಂತಹ ವಿನಂತಿಯನ್ನು ತಮ್ಮಲ್ಲಿ ಮಾಡಿಕೊಡುತ್ತಾ ಇದ್ದೇವೆ. ಆಯೋಜಕರು ತಮ್ಮನ್ನ ಮುಖ್ಯ ವೇದಿಕೆಯ ಬಳಿ ಆಗಮಿಸುವಂತೆ ಕೋರಿಕೊಳ್ತಾ ಇದ್ದಾರೆ. ತಾವುಗಳು ಆಗಮಿಸಬೇಕು. ಸುಡುಮದ್ದಿನ ಚಿತ್ತಾರ ರಾತ್ರಿಯ 10 ಗಂಟೆಯ ಆಸುಪಾಸಿನಲ್ಲಿ ಚೇಂಜ್ ಮಂತ್ ಕೊನತ್ತೇರು ಸನತ್ತೇರು ವಿಶಾಲ್ ದಾಳಿಯಲ್ಲಿ ಸ್ಪರ್ಶದೀಯ ಡಿಫೆನ್ಸ್ ಬರ್ತಾ ಇದೆ ಕಾವೇರಿ ಮಧ್ಯಂಗಲ ಪರವಾಗಿ. ಮಿಡಲ್ ಲೈನ್ ಸಮೀಪದಲ್ಲಿ ಚೌಟುಗಿಲ್ಲ.
ಆ ಆ ಸ್ಪಷ್ಟವಾಗಿ ಏಕಮುಖವಾಗಿ ಸಾಗುತ್ತಾ ಇದೆ. ನಿರಾಸಾದಾಯಕ ಪಂದ್ಯ 10 ಗಂಟೆಯ ಆಸುಪಾಸಿನಲ್ಲಿ ವೀಕ್ಷಕರೇ ನಿರಾಸೆಗೊಳ್ಳಬೇಡಿ. ಮುಂದಿನ ಅವಧಿಗಳಲ್ಲಿಯ ಕದನಗಳು ಹೈ ವೋಲ್ಟೇಜ್ ಕದನವಾಗಲಿಕ್ಕಿದೆ. ರಂಗು ತುಂಬಿಕೊಳ್ಳಲಿದೆ ಮುಂದಿನ ಪಂದ್ಯಕೂಟ. ಏಕಾಂಗಿ ಹೋರಾಟ. ಫರ್ದೀನ್ ಹೊರಭಾಗಕ್ಕೆ ವಿರಾಮದ ಕೋರಿಕೆ. ಇಪ್ಪತ್ತ 29-11 ಬದಲಿ ಆಟಗಾರರ ಸೇರ್ಪಡೆ. 18 in 1 out, 13 out, 3 in. ಲಾಸ್ಟ್ 5 minutes ಕೊನೆ 5 ನಿಮಿಷದ ಅವಧಿಯಲ್ಲಿ ಸ್ಪರ್ಧೆ ತೇಜೋ ದಾಳಿಯಲ್ಲಿ ಏಕಮುಖವಾಗಿ ಸಾಗಿದಂತಹ ಪಂದ್ಯ. ಕಾವೇರಿ ಮಧ್ಯಂಗಳ ಕ್ವಾಲಿಫೈಯರ್ ಹಂತದ ಸ್ಪರ್ಧೆಗಳಿಗೆ ತೇರ್ಗಡೆಯನ್ನು ಹೊಂದುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಕಾವೇರಿ ಮಧ್ಯಂಗಳ ಹರಿಪ್ರಸಾದ್ ಮಾಯಲಕೊಚ್ಚಿ ತಾವುಗಳು ದಯವಿಟ್ಟು ಮುಖ್ಯ ವೇದಿಕೆಗೆ ಆಗಮಿಸಬೇಕೆನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇಪ್ಪತ್ತೊಂಬತ್ತು 13, 29-13. ಋತ್ವಿ ಚಾಲೆಂಜರ್ಸ್ ಅದೇ ರೀತಿ ಕೆಸಿಸಿ ಪಾಪೆ ಮಜಲು ತಂಡಗಳು ಆಗಮಿಸಬೇಕು ನೋಡಿ. ಮುಂದಿನ ಪಂದ್ಯಕೂಟಕ್ಕಾಗಿ ದಯವಿಟ್ಟು ಗಮನಿಸಿಕೊಳ್ಳಿ. ಋತ್ವಿ ಚಾಲೆಂಜರ್ಸ್ ಅದೇ ರೀತಿ ಕೆಸಿಸಿ ಪಾಪೆ ಮಜಲ್. ಸಮಯೋಚಿತ ಆಟದ ಮುಖೇನವಾಗಿ ಕೊನೆಯ 3 ನಿಮಿಷ, ಲಾಸ್ಟ್ 3 minutes. ಬಹುತೇಕ ಪಂದ್ಯವನ್ನ 99% ಕಾವೇರಿ ಮಧ್ಯಂಗಳ ಪರವಾಗ್ತಾ ಇದೆ. ಋತ್ವಿ ಚಾಲೆಂಜರ್ಸ್ ಅದೇ ರೀತಿ ಕೆಸಿಸಿ ಪಾಪೆ ಮಚಲು ತಂಡಗಳು ಆಗಮಿಸಬೇಕು, ದಯವಿಟ್ಟು ಗಮನಿಸಿಕೊಳ್ಳಿ. ಕುಡಿದ 6ನೇ ಸ್ಪರ್ಧೆ ಲೀಗ್ ಮಾದರಿ 6ನೇ ಸ್ಪರ್ಧೆಗಳಲ್ಲಿ ಋತ್ವಿ ಚಾಲೆಂಜರ್ಸ್ ಅದೇ ರೀತಿ ಕೆಸಿಸಿ ಪಾಪೆ ಮಚಲು. ಲಾಸ್ಟ್ ಮಿನಿಟ್, ಕೊನೆ 2 ನಿಮಿಷ.
ಕೊನೆಯ ನಿಮಿಷದಲ್ಲಿದೆ ಸ್ಪರ್ಧೆ, ಸೆಕೆಂಡ್ಸ್ಗಳ ಆಟದ ಲೆಕ್ಕಾಚಾರ. ಆಗಮಿಸಿ ರತ್ವಿ ಚಾಲೆಂಜರ್ಸ್ ತಂಡದ ವಿರುದ್ಧವಾಗಿ ಕೆಸಿಸಿ ಪಾಪೆ ಮಚ್ಚಲು ತಂಡಗಳು. ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿ. ಆರನೇ ಪಂದ್ಯ ರತ್ವಿ ಚಾಲೆಂಜರ್ಸ್ ಅತಿಥಿ ಕೆಸಿಸಿ ಪಾಪೆ ಮಜಲು. ಅರಿಯಡ್ಗ ಅರಿಯಡ್ಗ ಅರಿಯಡ್ಗ. ಆಹಾ ಓಹೋ ಆಹಾ ಓಹೋ. ಆಡು ನಲಿದಾಡು ಆಡಾಡು ನಲಿದಾಡು. ಅರಿಯಡ್ಗ ಅರಿಯಡ್ಗ. ಬಲೆ ಬಲೆ ಬಾಬಲ್ಲಿ ಟೀಮಲ್ಲಿ ರತ್ವಿ ಕೆಸಿಸಿ. ಬಾ 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 ಬಾ. ಗಲಿ 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 ಗಲಿ. ಆಡಾಡು ನಲಿದಾಡು ಅರಿಯಡ್ಗದ ಕಬಡ್ಡಿ ನೋಡು. ಆಡು ಟೀಮಲ್ಲಿ ಟೀಮಲ್ಲಿ ರತ್ವಿ ಆಗಮನಗೊಳ್ಳುತ್ತಾ ಇದೆ. ರತ್ವಿ 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 ಚಾಲೆಂಜರ್ಸ್ ಕೆಸಿಸಿ ಕೆಸಿಸಿ ಬಾಬೆ ಮಜಲು ಕೆಸಿಸಿ ಬಾಬೆ ಮಜಲು. Thank you so much. Thank you, Richie. Yes, lights on. Yes, thank you. Lights on. ಎಸ್ ಬಂಧುಗಳೇ, ವೇದಿಕೆಯಲ್ಲಿರುವಂತಹ ಮುಖ್ಯ ಅತಿಥಿಗಳು ಮಾತೃಶ್ರೀ ಹರ್ತ್ ಮೂವರ್ಸ್ ಕುಂಬ್ರ ಇದರ ಮಾಲಕರು, ಶ್ರೀದುರ್ಗ ಫ್ರೆಂಡ್ಸ್ ಕ್ಲಬ್ ಅರಿಯಡ್ಕ ಇದರ ಮಹಾಪೋಷಕರು, ನಮ್ಮೆಲ್ಲರ ಆತ್ಮೀಯ ಮಿತ್ರರು ಶ್ರೀಯುತ ಮೋಹನ್ ದಾಸ್ ರೈ ಇವರು ಈ ಪಂದ್ಯಾಕೂಟವನ್ನು ಉದ್ದೇಶಿಸಿ ಒಂದೆರಡು ಶುಭವನ್ನು ಹಾರೈಸಿಕೊಳ್ಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀದುರ್ಗ ಫ್ರೆಂಡ್ಸ್ ಅರಿಯಡ್ಕ ನೆತ್ತ ಆಚರೋಡು ನಡಪುಣ ನಮ್ಮ ಕಬಡ್ಡಿ ಪಂದ್ಯಾಟ ಲೀಗ್ ನೆತ್ತ ಪೂರ ಆತ್ಮೇರೆನ ವೇದಿಕೆ ನೆಗಲೆ ಪೂರ ಉಡಾಳು ಜಿಲ್ಜಿನ ಸೊಲು ಮೇಲೆ ಅಂಚನೆ ಪೂರ ಭಕ್ತನ ಕ್ರೀಡಾಪಟುಗಳು ಅಂಚನೆ ಮಹಾಂತ ಸೇರಿನಂಚಿನ ಕ್ರೀಡಾ ಅಭಿಮಾನಿಗಳಿಗೆ ತುಂಬ ಹೃದಯದ ಅಭಿನಂದನೆ. ನಮ್ಮ
ಶ್ರೀ ದುರ್ಗಾ ಫ್ರೆಂಡ್ಸ್ ಹರಿಯಡ್ಕ ನೆತ್ತ ಆಚರಣೆ ಸಾಧಾರಣ ಹೆಣ್ಮ ತಂಡ ಲೀಗ್ ಮ್ಯಾಚ್ ಇತ್ತೆ ನಮ್ಮ ಮೂಳು ನಡತುಂಟು ನೆತ್ತ ಮಾಂತ ಸೇರಿನಂಚಿನ ಜನಕ್ಕುಲು ಅಂಚನಕ್ಕೆ ಸಹಕಾರ ಮಾಡ್ತಿನ ಈ ತಂಡೋಡು ನಾನಾತ ಎತ್ತರ ನಮ್ಮ ಬುಲೆಪ್ಪಾಡು ಶ್ರೀ ದುರ್ಗಾ ಫ್ರೆಂಡ್ಸ್ಗೆ ಹರಿಯಡ್ಕನು ನಾನಾತ ನಮ್ಮ ಜವನೇರು ನೇರದಲ ಜಾಸ್ತಿ ಆಗಲೇ ಪ್ರೋತ್ಸಾಹ ಮಾಡ್ತದೆ ನೇರದಲ ಮಿತ್ತು ಇಂಚಿನ ಪಂದ್ಯಾಕೂಟ ನಡಪುನ ಮಾತ್ರ ಮಾಂತ ಸಹಕಾರವನ್ನು ನಮ್ಮ ಮಾಂತೆಲ್ಲ ಸೇರಿದು ನೆಕ್ಕೆ ಪ್ರೋತ್ಸಾಹ ಮಾಡ್ಕೊಂಡು ಬಂದು ನೆಗ್ಲೆ ಮಾಂತ ಏನು ತುಂಬ ಹೃದಯದ ಅಭಿನಂದನೆ ಸೆಳೆದು ಎಲ್ಲ ಪಾತ್ರ ಜೈ ಹಿಂದ್. ನಲ್ಲಮೆಯ ಶುಭವನ್ನು ಹಾರೈಸಿದಂತಹ ಮೋಹನ್ ದಾಸ್ ರೈ ಅವರಿಗೆ ಅತ್ಯಂತ ಪ್ರೀತಿಯ ನಲ್ಲಮೆಯ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಮತ್ತೋರ್ವ ಅತಿಥಿಗಳು ಶ್ರೀ ಇಕ್ಬಾಲ್ ಹುಸೇನ್ ತಾವುಗಳು ಕೂಡ ಈ ಪಂದ್ಯಾಕೂಟದ ಬಗ್ಗೆ ಒಂದೆರಡು ಶುಭವನ್ನು ಹಾರೈಸಿಕೊಳ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ದುರ್ಗಾ ಫ್ರೆಂಡ್ಸ್ ಕ್ಲಬ್ ಹರಿಯಡ್ಕ ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್, ಪುತ್ತೂರು ತಾಲೂಕು ಕಬಡ್ಡಿ ಅಸೋಸಿಯೇಷನ್ ಇದರ ಸಹಯೋಗದಲ್ಲಿ 8 ತಂಡಗಳ ಲೀಗ್ ಪಂದ್ಯಾಟದ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂತಹ ಮಾತೃಶ್ರೀ ಮೂವರ್ತನ ಮಾಲಕರು, ಕೊಡುಗೈ ದಾನಿಗಳು, ಸಮಾಜ ಸೇವಕರು ಆದಂತಹ ಮೋಹನ್ ದಾಸ್ ರೈ ಅವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ಸೇರಿದಂತಹ ಎಲ್ಲ ಕ್ರೀಡಾಭಿಮಾನಿಗಳೇ, ಕ್ರೀಡಾಪಟುಗಳೇ, ಬಹುಶಃ ಹಲವಾರು ವರ್ಷಗಳಿಂದ ನಡೆಯುತ್ತಿರುವಂತಹ ಶ್ರೀ ದುರ್ಗಾ ಫ್ರೆಂಡ್ಸ್ ಹರಿಯಡ್ಕ ಇದರ ವತಿಯಿಂದ ನಡೆಸಲ್ಪಡುವಂತಹ ಈ ಕಬಡ್ಡಿ ಪಂದ್ಯಾಟ ಬಹಳಷ್ಟು ಯಶಸ್ವಿಯಾಗಿ ಗ್ರಾಮೀಣ ಪ್ರದೇಶದಲ್ಲಿ ನಡೆದುಕೊಂಡು ಬರ್ತಾ ಇದೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಒಂದು ಕಡೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹೇಳ್ತಾರೆ, ವಿದ್ಯಾರ್ಜನೆಯಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಬಲಶಾಲಿಯಾಗಿರಿ, ಮತ ಯಾವುದಾದರೇನು ಮನುಜ ಒಳ್ಳೆಯದಾದರೆ ಸಾಕು. ಮತ್ತೊಂದು ಕಡೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಭಾರತ ದೇಶ ಬಲಿಷ್ಠ ಆಗಬೇಕಾದರೆ ನನ್ನ ಕೈಯಲ್ಲಿ 100 ಯುವಕರನ್ನು ಕೊಡಿ ಅಂತ ಹೇಳಿ. ಬಹುಶಃ ದುರ್ಗಾ ಫ್ರೆಂಡ್ಸ್ ಕ್ಲಬ್ ಇದರ ಅಧ್ಯಕ್ಷರಾದಂತಹ ಪ್ರಮೋದ್ ಕುಮಾರ್ ರೈ ಅವರು ಪನೆಕಲ್ರವರು ಬಹುಶಃ ಬಹಳಷ್ಟು ಯಶಸ್ವಿಯಾಗಿ 100 ಜನರ ಯುವಕರನ್ನು ತನ್ನ ಕೈಯಲ್ಲಿ ಪಳಗಿಸಿಕೊಂಡು ಇಡೀ ಈ ಜಾರತಾರ್ ಎಂಬ ಪ್ರದೇಶದಲ್ಲಿ ಬಹುಶಃ ಈ ಗ್ರಾಮೀಣ ಕ್ರೀಡಾಕೂಟವನ್ನು ಆಯೋಜಿಸುವ ಮುಖಾಂತರ ಈ ಭಾಗದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಸುವುದಕ್ಕೋಸ್ಕರ ಬಹಳಷ್ಟು ಯಶಸ್ವಿಯಾಗಿ ಕ್ರೀಡಾಕೂಟವನ್ನು ಆಯೋಜಿಸಿದ್ದಕ್ಕಾಗಿ ಪ್ರಮೋದ್ ಮತ್ತು ಅವರ ತಂಡಕ್ಕೆ ನಾನು ಮೊತ್ತ ಮೊದಲಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಬಹುಶಃ 36 ಜನರ ಪ್ರಾಯೋಜಕರನ್ನು ಒಳಗೊಂಡು ಇಡೀ ವಿಶ್ವಕ್ಕೆ ಒಂದು ಮಾದರಿಯಾದಂತಹ ಕ್ರೀಡಾಕೂಟ ಅಂತ ಹೇಳಿದರೆ ಕಬಡ್ಡಿ ಪಂದ್ಯಾಟ. ಈ ಕಬಡ್ಡಿ ಪಂದ್ಯಾಟವನ್ನು ಇಡೀ ಊರಿನ ಜನರನ್ನು ಯಶಸ್ವಿಯಾಗಿ ಯಾವುದೇ ಜಾತಿ ಮತ ಇಲ್ಲದೆ ಎಲ್ಲರನ್ನು ಸಹೋದರತೆಯಿಂದ ಕಾಣತಕ್ಕಂತಹ ಓರ್ವ ಯುವಕ ಅಂತ ಹೇಳಿದರೆ ಪ್ರಮೋದ್ ಪನೆಕಲ್ರವರು. ಎಲ್ಲರನ್ನು ಒಗ್ಗೂಡಿಸುವುದರ ಮುಖಾಂತರ ಬಹಳಷ್ಟು ಯಶಸ್ವಿಯಾದಂತಹ ಲೀಗ್ ಪಂದ್ಯಾಟವನ್ನು ಬಹುಶಃ ಈ ಭಾಗದಲ್ಲಿ ಹರಿಯಡ್ಕ ಬಾಲಕೃಷ್ಣ ಶೆಟ್ಟಿ ಅವರು ಇದ್ದಂತಹ ಅವರ ಮಾರ್ಗದರ್ಶನ ಆದರ್ಶ ತತ್ವವನ್ನು ಬಹುಶಃ ಪ್ರಮೋದ್ ಕುಮಾರ್ ಮತ್ತು ಅವರ ಬಳಗದವರು ಉಳಿಸಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಇದೇ ರೀತಿಯಾಗಿ ಈ ಪಂದ್ಯಾಟಕ್ಕೆ ಯಾವುದೇ ಸಹಕಾರ ಬೇಕಾದರೂ ನಮ್ಮ ಮುಖಾಂತರ ಕೊಡ್ತೇವೆ ಅಂತ ಹೇಳ್ತಾ ಶ್ರೀ ದುರ್ಗಾ ಫ್ರೆಂಡ್ಸ್ ಕ್ಲಬ್ಬಿನ ಅವರ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಕೂಡಿಕೊಂಡು ಈ ಭಾಗದಲ್ಲಿ ಯಾವುದಾದ್ರೂ ಒಂದು 5 ಸೆನ್ಸಿನಂತಹ 5 ಸೆನ್ಸ್ ಸ್ಥಳಾವಕಾಶ, ಸರ್ಕಾರಿ ಸ್ಥಳಾವಕಾಶ ಇದ್ದರೆ ಶ್ರೀ ದುರ್ಗಾ ಫ್ರೆಂಡ್ಸ್ ಕ್ಲಬ್ಬಿನವರಿಗೆ ಮಾನ್ಯ ಶಾಸಕರ ಮುಖಾಂತರ ಸ್ಥಳವನ್ನು ಮಾಡಿಕೊಡುವಂತಹ ಒಂದು ಭರವಸೆಯನ್ನು ಹೇಳ್ತಾ ಅದಕ್ಕೆ ಬೇಕಾಗುವಂತಹ ಪೂರ್ತಿ ಸಹಕಾರವನ್ನು ಕೊಡ್ತೇನೆ ಅಂತ ಹೇಳ್ತಾ ಇನ್ನಷ್ಟು ಯಶಸ್ವಿಯಾಗಿ ಈ ಕಬಡ್ಡಿ ಪಂದ್ಯಾಟವನ್ನು ನಡೆಯಲಿ, ಇದಕ್ಕೆ ನಮ್ಮೆಲ್ಲರ ಸಹಕಾರವನ್ನು ಸದಾ ಕೊಡ್ತೇವೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಹೊಂದಿಸ್ತಾ ನನ್ನೊಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅತ್ಯಂತ ಪ್ರೀತಿಯ ಮಾತುಗಳ ಮುಖೇನವಾಗಿ ಶುಭವನ್ನು ಹಾರೈಸಿದಂತೆ ತಮಗೆ
ಅತ್ಯಂತ ಪ್ರೀತಿಯ ಧನ್ಯವಾದಗಳು ಸರ್. ನಾಲ್ಕು ಎರಡರ ಆಧಾರದಲ್ಲಿ ಸ್ಪರ್ಧೆ ಮುಂದುವರಿಸಿಕೊಳ್ತಾ ಇದೆ. ಕಾರ್ತಿಕನ ಆಕ್ರಮಣ ಅಂಕಣದ ಒಳಭಾಗದಲ್ಲಿ 5 ಡಿಫೆನ್ಸ್ಗಳ ಮಧ್ಯೆ ಬೋನಸ್ ಆಫ್ ಆಗಿದೆ. ಸ್ಪಷ್ಟ ವೇಗ ಪಾದಚಲನೆಯೊಂದಿಗೆ ಕಾರ್ನರ್ ವಿಭಾಗದಲ್ಲಿ ಗುರಿಯಾಗಿದ್ದಂತಹ ದಾಳಿ ಅಜಿತ್ ಹೊರಭಾಗದಲ್ಲಿ ಸುಜಿತ್ ದಾಳಿಯಲ್ಲಿರುವಂತೆ 5-2 ಮುಖೇನವಾಗಿ ಪ್ರಸ್ತುತ ಪಂದ್ಯ 5-2 ಸುಜಿತ 3 ಪಾಯಿಂಟ್ಸ್ ಮಾಡಿದ ಅದ್ಭುತ ದಾಳಿ ತಂಡಕ್ಕೆ ಹೊರಗೊಳ್ಳುತ್ತಾ ಇದೆ. ಫೈಟ್ ಸಮವಾಗಿದೆ, ಸಮಾನಾಂತರ ಹೋರಾಟ, ನಿಖರ ಹೋರಾಟದಲ್ಲಿದೆ, ರಂಗು ತುಂಬಿಕೊಳ್ಳುತ್ತಾ ಇದೆ. ಸುಜಿತನ ಆಕ್ರಮಣಕಾರಿ ಹೋರಾಟಗಳನ್ನು ಮುಂದುವರಿಸಿಕೊಂಡಂತಹ ನಿಲುವುಗಳೊಂದಿಗೆ 7-5 ಆಧಾರದಲ್ಲಿ ಸ್ಪರ್ಧೆ 7-5 2 ಅಂಕಗಳಂದರ ಸುಜಿತ್ ಮತ್ತೆ ಹೋರಾಟವನ್ನ ಮುಂದುವರಿಸಿಕೊಳ್ಳುವ ಹೆಜ್ಜೆ. ಬೋನಸ್ 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 6-7ರಲ್ಲಿದೆ. 6-7 ಒಂದೇ ಒಂದು ಅಂಕಗಳ ಅಂದರ. 5 ಡಿಫೆನ್ಸ್ಗಳ ಮಧ್ಯೆ ಕಾರ್ತಿಕ್. ಶ್ರೇಷ್ಠ ಕ್ರೀಡಾ ವಿದ್ಯಾಸಂಸ್ಥೆ SDM ನಲ್ಲಿ ಪಳಗಿದಂತಹ ಪ್ರಬಲ ಆಟಗಾರ. ಕ್ಷಿಪ್ರಗತಿಯ ಪಾದಚಲನೆಗಳ ಮುಖೇನವಾಗಿ ಅಂಕವನ್ನು ಜೋಡಿಸಿಕೊಳ್ಳುವ ಆತ್ಮವಿಶ್ವಾಸದ ಹೆಜ್ಜೆ. ಎಂಟು 8-6 ಸುಜಿತ್ ದಾಳಿಯಲ್ಲಿ ಇವತ್ತಿನ 8 ತಂಡಗಳಲ್ಲಿ 1 2 3 ಬರೋಬ್ಬರಿ 4 ಅಂಕಗಳ ಜೋಡಣೆಯನ್ನು ಕಂಡುಕೊಳ್ಳುತ್ತಾ ಇದೆ. ಟೆನ್-8 10-8 ಕಾರ್ತಿಕ್ ದಾಳಿಯಲ್ಲಿ PUCಯ ವಿದ್ಯಾರ್ಥಿ ಒಳಭಾಗದಲ್ಲಿ ಹತ್ತು 8ರಲ್ಲಿ ಸ್ಪರ್ಧೆ 2 ಅಂಕಗಳಂತರ ಆರಂಭದಲ್ಲಿ ಹಿನ್ನಡೆಯಲಿದ್ದಂತಹ ಋತ್ವಿಕ್ ಪ್ರಸ್ತುತ ಮುನ್ನಡೆಯಲಿದೆ. ಲೈನ್ 12-9ರಲ್ಲಿ ಸ್ಪರ್ಧೆ. ಅಂತಿಮವಾಗಿ ಉಳಿದಿರುವ ಏಕಾಂಗಿ ಹೋರಾಟದ ನಿಲುವಿನಲ್ಲಿ ಕಾರ್ತಿಕ್ ದಾಳಿಯಲ್ಲಿರುವಂತೆ ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿ. ಋತ್ವಿ ಚಾಲೆಂಜರ್ಸ್ 15-10ರಲ್ಲಿ ಸ್ಪರ್ಧೆ. ಹದಿನೈದು 10 15-10
ಗಂಟೆ ಬತ್ತೊಂಜಾಂಡ 12 ಗಂಟೆ ಹಿಡಿದು ಕೆಲವರು ಪಿದಾಡ್ರಿಪ್ಪು ಮಹಾಶಿವರಾತ್ರಿ. ಹದಿನಾರು 12 ಮುಖೇನ ಸ್ಪರ್ಧೆಯಲ್ಲಿ 4 ಅಂಕಗಳ ಅಂತರದಲ್ಲಿದೆ. ಮುಂದಿನ ಸ್ಪರ್ಧೆಗಾಗಿ ವಿನಾಯಕ ಕುಮ್ರಾ ತಂಡದ ವಿರುದ್ಧವಾಗಿ ಶ್ರೀಕರಂ ಕುತ್ಯಾಡಿ ತಂಡಗಳು ಸಜ್ಜಾಗಿರಬೇಕು. ದಯವಿಟ್ಟು ಗಮನಿಸಿಕೊಳ್ಳಿ. ವಿನಾಯಕ ಕುಮ್ರಾ ತಂಡದ ವಿರುದ್ಧವಾಗಿ ಶ್ರೀಕರಂ ಕುತ್ಯಾಡಿ ತಂಡಗಳು. ಋತ್ವಿ ಚಾಲೆಂಜರ್ಸ್ ತಂಡದ ವಿರುದ್ಧವಾಗಿ ಕೆಸಿಸಿ ಪಾಪೆ ಮಚ್ಚಲು. ಮಧ್ಯಂತರ ವಿರಾಮದ ವೇಳೆಯಲ್ಲಿ ಮೊದಲಾರ್ಧ ಸಂಪನ್ನಗೊಳ್ಳುತ್ತಾ ಇದೆ. 17-12 17-12 ಇನ್ ಫೇವರ್ ಆಫ್ ಋತ್ವಿ ಚಾಲೆಂಜರ್ಸ್. ನಮ್ಮ ಈ ಪಂದ್ಯಾಕೂಟಕ್ಕೆ ಈ ಭಾಗದ ಹಿರಿಯರು ಗುರಿಕಾರರು ಶ್ರೀಯುತ ಶರತ್ ರೈ ಕುಮ್ರೆ ಇವರು ಆಗಮಿಸಿದ್ದಾರೆ. ಸರ್, ತಮ್ಮನ್ನ ಅತ್ಯಂತ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಶ್ರೀ ದುರ್ಗಾ ಫ್ರೆಂಡ್ಸ್ ಹರಿಯಡ್ಕ ಇದರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ತಡರಾತ್ರಿಯಾದರೂ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ಎನ್ನುವಂತಹ ಆಶಯದ ಮಾತುಗಳೊಂದಿಗೆ ಮಧ್ಯಂತರ ವಿರಾಮದ ನಂತರ ಮತ್ತೆ ಆರಂಭಗೊಂಡಿದೆ 17-12 ಸ್ಪರ್ಧೆ. 17-12 ಮನೀಶ್ ದಾಳಿಯಲ್ಲಿ ಕೊಡಿಪಾಡಿಯ ಮನೀಶ್ ದಾಳಿಯಲ್ಲಿ ವಿವೇಕ್ ಫ್ರೆಂಡ್ಸ್ ಕೊಡಿಪಾಡಿ ತಂಡವನ್ನ ಮುಕ್ತ ವಿಭಾಗದ ಪಂದ್ಯಕೂಟದಲ್ಲಿ ಭಾಗವಹಿಸಿ ಆಡಿದಂತಹ ಅನುಭವದ ಆಟಗಾರ. ನಿತ್ಯ ನಿರಂತರ ದಾಳಿಯಲ್ಲಿ 17-12 17-12 ಕಾರ್ತಿಕ್ ದಾಳಿಯಲ್ಲಿರುವಂತೆ ಸ್ಪಷ್ಟತೆಯ ಪಾದ ಚಲನೆಗಳ ಮುಖೇನವಾಗಿ ಅಂಕವನ್ನು ಜೋಡಿಸಿಕೊಳ್ಳುವ ಆತ್ಮವಿಶ್ವಾಸದ ಹೆಜ್ಜೆಗಳು. ಪರಿಣಾಮಕಾರಿ ಆಕ್ರಮಣಕಾರಿ ಹೋರಾಟವನ್ನ ಕಾದಿರಿಸಿಕೊಳ್ಳುವ ಯೋಜನೆ. ಶರತನ ತಪ್ಪುಗಳು ಮತ್ತೆ ಮತ್ತೆ ಒಳಭಾಗದಲ್ಲಿ 13-17 13-17 ಮತ್ತೆ ಮನೀಶ್ ಒಳಭಾಗದಲ್ಲಿ ಕಾರ್ನರ್ ವಿಭಾಗದಲ್ಲಿ ನವೀನನ ಮೇಲೆರಗುವ ಮುಖೇನವಾಗಿ ಅಂಕದ ಜೋಡಣೆ. 18-13 ಮುಖೇನವಾಗಿ ಸ್ಪರ್ಧೆಯಲ್ಲಿ 18-13 ಕಾರ್ತಿಕ್ ದಾಳಿಯಲ್ಲಿರುವಂತೆ. ನೋಡಿ
ಇದು ಇದು ಪ್ರೊ ಕಬಡ್ಡಿ ಆಟಗಾರ ಮಿತಿನ್ ಗೌಡನ ಗರಡಿಯಲ್ಲಿ ಪಳಗಿದಂತಹ ಆಟ ಒಮ್ಮಾಟ ಸುಜಿತ್ ದಾಳಿಯಲ್ಲಿ. ಹತ್ತೊಂಬತ್ತು 16 3 ಅಂಕಗಳ ಅಂತರದಲ್ಲಿದೆ. ಕಳೆದ ಪಂದ್ಯ ನಿರಾಸದಾಯಕವಾಗಿತ್ತು. ಈ ಪಂದ್ಯ ರಣಗೊಳ್ಳುತ್ತಾ ಇದೆ, ರೋಚಕಗೊಳ್ಳುತ್ತಾ ಇದೆ. ನಿಖರ ಹೋರಾಟ. 3 ಅಂಕಗಳ ಅಂತರ. 19-16 ಯಾರ ಪಾಲಾಗಲಿದೆ ಗೆಲುವು? ವೇಟ್ ಅಂಡ್ ಸಿ. ರೈಟ್ ಕಾರ್ನರ್ ವಿಭಾಗದಲ್ಲಿ ಮುಂದುವರಿಸಿಕೊಂಡಂತಹ ವಿರಾಮದ ಕೋರಿಕೆ. 17-19. ಮುಂದಿನ ಪಂದ್ಯ ವಿನಾಯಕ ಕುಮ್ರಾದರತಿ ಶ್ರೀಕರಂ ಕುತ್ಯಾಡಿ ತಂಡಗಳು ತಯಾರಾಗಿರಬೇಕು, ದಯವಿಟ್ಟು ಗಮನಿಸಿಕೊಳ್ಳಿ. ವಿರಾಮದ ನಂತರ ಮತ್ತೆ ದಾಳಿಯಲ್ಲಿ ಸುಜಿತನ ಆಕ್ರಮಣಗಳು ಅಂಕಣದ ಒಳಭಾಗದಲ್ಲಿ. 19-17 2 ಅಂಕಗಳಂದರ. ಒಂದ್ ಕಡೆಯಲ್ಲಿ ಸುಜಿತ್, ಮತ್ತೊಂದು ಕಡೆಯಲ್ಲಿ ಕಾರ್ತಿಕ್. 20-17 3 ಅಂಕಗಳ ಅಂತರದಲ್ಲಿ ಹೋರಾಟ. ಧನುಷ್ ವೇಟ್ ಧನುಷ್ $21-18. 21-18 3 ಅಂಕಗಳ ಅಂತರ. ಯಾರ ಪಾಲಾಗಲಿದೆ ಗೆಲುವು? ಸುಜಿತ್ ಆಕ್ರಮಣದಲ್ಲಿ. ಪರಿಣಾಮಕಾರಿ ಹೆಜ್ಜೆಗಳ ಹೋರಾಟವನ್ನು ಮುಂದುವರಿಸಿಕೊಳ್ಳುವಂತಹ ಜಾನ್ಮೆಯ ಆಟಗಳು ಒಳಭಾಗದಲ್ಲಿ. ಕಾರ್ತಿಕ್ ದಾಳಿಯಲ್ಲಿ ಓರ್ವ ಕಾರ್ತಿಕ್ ಹೊರಭಾಗದಲ್ಲಿರುವಂತೆ ಮತ್ತೋರ್ವ ಕಾರ್ತಿಕನ ಆಕ್ರಮಣಕಾರಿ ಆಟಗಳು ಅಂಕಣದ ಒಳಭಾಗದಲ್ಲಿ. 2 ಡಿಫೆನ್ಸ್ಗಳ ಮಧ್ಯೆ ಇದು 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 ಅನ್ನ ಇದು 21-21 ಸಮ. ಯಾರ ಪಾಲಾಗಲಿದೆ ಗೆಲುವು? ಹೋರಾಟ ರಂಗು ತುಂಬಿಕೊಳ್ಳುತ್ತಾ ಇದೆ. ಅರಿಯಡ್ಕದ ಅಂಕನ ಸುಜಿತ್ ದಾಳಿಯಲ್ಲಿ 21 ಸಮಬಲದ ಹೋರಾಟದ ನಿಲುವಿನೊಂದಿಗೆ ಪಂದ್ಯ. ಅಬ್ಬಬ್ಬಬ್ಬಾ
ಅನುಭವದ ಅದ್ಭುತ ನಿಲುವುಗಳನ್ನು ಮುಂದುವರಿಸಿಕೊಳ್ಳುವ ಜಾಲ್ಮೆ. ಬೋನಸ್ 22-21. ಒಂದೇ ಒಂದು ಅಂಕಗಳ ಅಂತರ 22-21ರಲ್ಲಿದೆ. ಜಂಪಿಂಗ್ ಜಪಾಂಗ್ 22 ಈಚ್. ಲಾಸ್ಟ್ ಮ್ಯಾನ್ ಅಂತಿಮವಾಗಿ ಉಳಿದಿರುವ ಸುಜಿತ್ ದಾಳಿಗಲ್ಲಿ 22-22ರಲ್ಲಿದೆ. ಬ್ಯಾಕ್ 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 ಹೋಲ್ಡ್ ಇಲ್ಲ. ಮತ್ತೊಂದು ಅಂಕದ ಜೋಡಣೆ. 23-22ರ ಆಧಾರದಲ್ಲಿ ಸ್ಪರ್ಧೆ. ಲಾಸ್ಟ್ 5 ಮಿನಿಟ್ಸ್, ಕೊನೆ 5 ನಿಮಿಷ. ರ ಸಮಬಲದ ಹೋರಾಟದಲ್ಲಿ ಸ್ಪರ್ಧೆ. Twenty-four each. ರ ಸಮಾನಾಂತರ ಹೋರಾಟದಲ್ಲಿದೆ ಪಂದ್ಯ. ಶ್ರೀದುರ್ಗ ಫ್ರೆಂಡ್ಸ್ ಕ್ಲಬ್ ಆಯೋಜಿಸಿದ ವರ್ಣರಂಜಿತ ರಂಗು ತುಂಬಿದ ಲೀಗ್ ಮಾದರಿಯ ಪಂದ್ಯಾಕೂಟ. ಇಪ್ಪತ್ತೇಳು 25ರಲ್ಲಿದೆ. 27-25. ಎರಡು ಅಂಕಗಳೆಂದರ ಲಾಸ್ಟ್ 4 ಮಿನಿಟ್ಸ್, ಕೊನೆಯ 4 ನಿಮಿಷದ ಅವಧಿಯಲ್ಲಿ ಸ್ಪರ್ಧೆ. ಕಾರ್ತಿಕ್ ದಾಳಿಗಲ್ಲಿ ಪರಿಣಾಮಕಾರಿ ಹೆಜ್ಜೆಗಳನ್ನು ಮುಂದುವರಿಸಿಕೊಳ್ಳುವಂತಹ ಜಾನ್ಮೆ. ಇಪ್ಪತ್ತೇಳು 25ರಲ್ಲಿದೆ. 27-25. ಎರಡು ಅಂಕಗಳಂದರ ಬೋನಸ್. 28-25. 3 ಅಂಕಗಳಂದರದೆಡೆಗೆ ಕೆಸಿಸಿ ಪಾಪೆ ಫಸಲು ಮುನ್ನಡೆಯಲ್ಲಿದೆ. 28-25ರಲ್ಲಿದೆ. ಇಪ್ಪತ್ತಾರು 28. 26-28. लास्ट 3 मिनट्स, ಕೊನೆಯ 3 ನಿಮಿಷ. अगर 3 मिनट की खेल बाकी है. 28. ಇಪ್ಪತ್ತೆಂಟು 26ರಲ್ಲಿ ಸ್ಪರ್ಧೆ ಮುಂದುವರಿಸಿಕೊಳ್ತಾ ಇದೆ. ಬೊಮ್ಮಾಟ ಸುಜಿತ್ ಮಾಡಿದ ಪ್ರಯತ್ನ ಸಾಥ್ ಕೊಡಲಿಲ್ಲ. ಅವಳಿ ಅಂಗದ ಜೋಡಣೆ. ಮೂವತ್ತು 26ರಲ್ಲಿ ಸ್ಪರ್ಧೆ. ಮನೀಶನ ಹೆಗಲ ಮೇಲೆ ಇರ್ತಾ ಇದೆ ಜವಾಬ್ದಾರಿಗಳು. 4 ಅಂಕಗಳ ಅಂತರ. ಟೈಮ್ ಔಟ್. 27-30. 3 ಪಾಯಿಂಟ್ ಲೀಡ್ ಕೆಸಿಸಿ ಪಾಪೆ ಮಜ್ಜಲು.
ನಮ್ಮೊಂದಿಗೆ ಪುತ್ತೂರು ತಾಲೂಕು ಪಂಚಾಯತಿನ ಮಾಜಿ ಅಧ್ಯಕ್ಷರು ಶ್ರೀಯುತ ರಾಧಾಕೃಷ್ಣ ಬೋರ್ಕರ್ ಇವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಯುವ ರಾಜಕೀಯ ನೇತಾರರು, ಆತ್ಮೀಯ ಸ್ವಾಗತಗಳು ಸರ್ ತಮಗೆ. 30-27 ಆಧಾರದಲ್ಲಿ ಸ್ಪರ್ಧೆ. 3 ಅಂಕಗಳ ಅಂತರ ಕಾರ್ತಿಕ್ ಹೊರಭಾಗಕ್ಕೆ. 28-30ರಲ್ಲಿದೆ. 2 ಅಂಕಗಳ ಅಂತರ. 2 ಅಂಕಗಳ ಅಂತರ. ಮತ್ತೊಂದು ಅಂಕದ ಜೋಡಣೆ. 29-30. ಮೂವತ್ತು 29 ಕೆಸಿಸಿ 1 ಅಂಕದ ಮುನ್ನಡೆಯಲ್ಲಿದೆ. 30-29 ಇನ್ ಫೇವರ್ ಆಫ್ ಕೆಸಿಸಿ. ಪಾಪೆ ಮಜಲು ಕಾರ್ತಿಕ್ ದಾಳಿಯಲ್ಲಿ ಪೂರ್ಣ ಪ್ರಮಾಣದ ಡಿಫೆನ್ಸ್ ಒಳಭಾಗದಲ್ಲಿರುವಂತೆ 30-29ರಲ್ಲಿದೆ. ಯಾರ ಪಾಲಾಗಲಿದೆ ಗೆಲುವು? ವೇಟ್ ಅಂಡ್ ಸಿ. ಲಾಸ್ಟ್ ಮಿನಿಟ್ ಸೆಕೆಂಡ್ಸ್ಗಳ ಆಟದ ಲೆಕ್ಕಾಚಾರದಲ್ಲಿದೆ. ಹೋರಾಟ ಕಿಚ್ಚು ಹೊತ್ತಿಸಿದೆ ಅರಿಯಡ್ಕದ ಅಂಕಣದಲ್ಲಿ. ಅಂತಿಮ ಸೆಕೆಂಡ್ಸ್ನಲ್ಲಿ ದಗದಗನೆ ಉರಿಯುತ್ತಿದೆ ಅರಿಯಡ್ಕದ ಅಂಕಣ. 30-29ರಲ್ಲಿ ಸ್ಪರ್ಧೆ. ಬೋನಸ್ 31-29. 31 ಈಚ್. 31-31ರಲ್ಲಿದೆ ಹೋರಾಟ. ಪ್ರಬಲತೆಯ ನಿಲುವಿನ ಹೋರಾಟ. ಕಾತರ, ರೋಚಕ, ರೋಮಾಂಚಕ, ಕುತೂಹಲ. 32-31. Wait. 32-31. 32-31 ಕೆಸಿಸಿ 1 ಅಂಕದ ಮುನ್ನಡೆಯಲ್ಲಿದೆ. 32-31ರಲ್ಲಿದೆ. 3 ಡಿಫೆನ್ಸ್ ವಿಭಾಗದಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಸುಜಿತ್ ದಾಳಿಯಲ್ಲಿರುವಂತೆ 1 ಅಂಕದ ಅಂತರದಲ್ಲಿ ಸ್ಪರ್ಧೆ. ಪಂದ್ಯ ಸಮಬಲಗೊಂಡಿದೆ. 32-32ರಲ್ಲಿದೆ. ಎಸ್, ವಾಟ್ ಎ ಕಮ್ ಬ್ಯಾಕ್. ಒಂದು ಗಟ್ಟಿ ಚಪ್ಪಾಳೆ ಬರಲಿ ಸುಜಿತ್, ಅದೇ ರೀತಿ ಕಾರ್ತಿಕ್. ಎಸ್, ಅರಿಯಡ್ಕದ ಅಂಗಣದಲ್ಲಿ ಮೊದಲ ಬಾರಿಗೆ 5 ರೈಡ್ಸ್ ನೋಡುವ ಅವಕಾಶ. ಎಸ್ ನೋಡಿ, ವಿನಾಯಕ ಕುಮ್ರಾದ ರೀತಿ ಶೇಖರಂ ಕುತ್ಯಾಡಿ ತಂಡಗಳು ಮುಂದಿನ
ಸ್ಪರ್ಧೆಗೆ ಸಜ್ಜಾಗಿರಬೇಕು, ದಯವಿಟ್ಟು ಗಮನಿಸಿಕೊಳ್ಳಿ. ಅನ್ನವಲು ಮ್ಯಾಚ್ ತೂಪು ನಗಲು ಆ ಲೈವ್ ದಾರೆ ನೊಂಜಿ ನೂಕುದು ಪಾಡಾಡಿ ನಿಗಲ್. ಹೈ ವೋಲ್ಟೇಜ್ ಕದನ ಸಮಬಲಗೊಂಡಿದೆ. ಫೈರ್ ಆಡಿಸಿನ ಅವಕಾಶ. ಮುಂದಿನ ಪಂದ್ಯ ವಿನಾಯಕ ಕುಮ್ರಾ ತಂಡದ ವಿರುದ್ಧವಾಗಿ ಶ್ರೀಕರಂ ಕುತ್ಯಾಡಿ. ರೆಡಿ, post ride Manvi. Wait. .10 first ride Chaitresh. .11 second ride Sujit. .21 second ride Karthik. .22 third ride Sujit Balila. .32 third ride Karthik Ramakunja. .33 fourth ride Ranjit.
ಪಾಯಿಂಟ್ 4-3 ಫೋರ್ತ್ ರೈಡ್ ಮೋಹನ್. ಪಾಯಿಂಟ್ 3-6 ಲಾಸ್ಟ್ ರೈಡ್ ಮನೀಶ್. ಪಾಯಿಂಟ್ 4-6 ಲಾಸ್ಟ್ ರೈಡ್ ಧನುಷ್. ಥ್ಯಾಂಕ್ ಯು. ಎಸ್ ಬಂಧುಗಳೇ, ನೋಡಿ, ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಂಚಲನವನ್ನ ಉಂಟು ಮಾಡಿದಂತಹ ಒನ್ ಅಂಡ್ ಓನ್ಲಿ ಕಾರ್ಯಕರ್ತರ ನಾಯಕ ಅರುಣ್ ಕುಮಾರ್ ಪುತ್ತಿಲ್ ಅವರ ಆಗಮನವಾಗಿದೆ. ಗಟ್ಟಿ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿಕೊಳ್ಳಿ. ಹಾರ್ಟ್ಲಿ ವೆಲ್ಕಮ್ ಶ್ರೀದುರ್ಗ ಫ್ರೆಂಡ್ಸ್ ಅರಿಯಡ್ಕ ಪರವಾಗಿ. ചോര കൺമുയൽ ಜೊತೆಗೆ ಈ ಪಂದ್ಯಕೂಟದ ಸುಸಂದರ್ಭದಲ್ಲಿ ನಮ್ಮ ಜೊತೆಗೆ ಸೇರಿಕೊಳ್ಳುತ್ತಾ ಇದ್ದಾರೆ ಪುತ್ತೂರು ನಗರ ಭಾಗದ ಯುವ ನೇತಾರರು, ನಮ್ಮೆಲ್ಲರ ಆತ್ಮೀಯರು ಅನಿಲ್ ತೆಂಕೆಲ ಇವರು ಕೂಡ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಸರ್, ತಮ್ಮನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇವೆ. ಪ್ರಸ್ತುತ ವೇದಿಕೆಯಲ್ಲಿರುವಂತಹ ಅತಿಥಿಗಳು ತಾಲೂಕು ಪಂಚಾಯತಿನ ಮಾಜಿ ಅಧ್ಯಕ್ಷರು ಶ್ರೀಯುತ ರಾಧಾಕೃಷ್ಣ ಬೋರ್ಕರ್ ಇವರು ಈ ಪಂದ್ಯಕೂಟವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳ ಮುಖೇನ ಶುಭವನ್ನು ಹಾರೈಸಿಕೊಳ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ದುರ್ಗಾ ಫ್ರೆಂಡ್ಸ್ ಅರಿಯಡ್ಕ ಇದರ ಆಶ್ರಯದಲ್ಲಿ ನಡೀತಾ ಇರುವಂಥ 8 ತಂಡಗಳ ಲೀಗ್ ಮಾದರಿಯ ಕಬಡ್ಡಿ ಪಂದ್ಯಾಟದ ಈ ಒಂದು ಉದ್ಘಾಟನಾ ಸಮಾರಂಭವೂ ಅಲ್ಲ, ಸಮಾರಂಭವೂ ಅಲ್ಲ, ಮಧ್ಯದಲ್ಲಿ ಬಂದು ನಾವು ಆ ಕ್ರೀಡಾ ಸ್ಫೂರ್ತಿಯನ್ನು, ಕ್ರೀಡಾ ಪ್ರೇಮಿಗಳಿಗೆ ಒಂದಷ್ಟು ಕಿರಿಕಿರಿಯನ್ನು ಮಾಡುವಂಥ ನಾವು ಮಾಡಲಿಕ್ಕೆ ಹೋಗೋದಿಲ್ಲ. ಆದರೂ ನಿಮ್ಮೆಲ್ಲರ ಪ್ರೀತಿಯಿಂದ ಕರೆದು ವೇದಿಕೆಯಲ್ಲಿ ನಮ್ಮನ್ನೆಲ್ಲರನ್ನ ಸ್ವಾಗತಿಸಿದ್ದೀರಾ. ಕಳೆದ ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಒಂದಷ್ಟು ಯುವಕರ ತಂಡ ಒಂದು ಟೀಮನ್ನು ಕಟ್ಟಿಕೊಂಡು, ಬಹುಶಃ ನಾನು ಇಲ್ಲಿ ಅತಿಥಿ ಅಲ್ಲ, ನಾನು ಈ ಭಾಗದ ಜನಪ್ರತಿನಿಧಿಯಾಗಿದ್ದ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೆ. ಕಳೆದ 5 ವರ್ಷಗಳಿಂದ ನಮ್ಮ ಅವಧಿ ಮುಗಿದಿದ್ದರೂ ಕೂಡ ಇವತ್ತು ಅತ್ಯಂತ ಪ್ರೀತಿಯಿಂದ ಫೋನ್ ಮಾಡಿ ನಮ್ಮ ಪ್ರಮೋದ್ ಅವರು ವಾಟ್ಸಪ್ ಮಾಡಿ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳುವ ವಿನಂತಿಯನ್ನು ಮಾಡಿಕೊಂಡಿದ್ದರು. ಬಹುಶಃ ಇಲ್ಲಿ ಒಂದು ದೊಡ್ಡ ಒಂದು ಹುಡುಗರ ತಂಡ ಇದೆ. ಏನು ಬೇಕಾದರೂ ಮಾಡ್ತಕ್ಕಂಥ ಯುವಕರು ಇವತ್ತು ಈ ಒಂದು ಕ್ರೀಡಾಕೂಟವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಸುಮಾರು ಪುತ್ತೂರು ಪೇಟೆಯಿಂದ ಸುಮಾರು 10-15 ಕಿಲೋಮೀಟರ್ ಒಳಭಾಗದಲ್ಲಿ ಈ ಭಾಗದ ಎಲ್ಲ ಕ್ರೀಡಾ ಪ್ರೇಮಿಗಳನ್ನು ಸೇರಿಸಿಕೊಂಡು ಸಾಕಷ್ಟು ಎಲ್ಲರ ಸಹಕಾರವನ್ನು ಪಡ್ಕೊಂಡು ಈ ಕ್ರೀಡಾಕೂಟವನ್ನು ಅದ್ಧೂರಿಯಾಗಿ ಆಯೋಜನೆ ಮಾಡಿದ್ದೀರಾ. ಬಹುಶಃ 8 ತಂಡಗಳಲ್ಲಿ 1 ತಂಡ ವಿಜಯವನ್ನು ಪಡ್ಕೊಳ್ಬೋದು. 8 ತಂಡಕ್ಕೂ ವಿಶೇಷವಾಗಿ ಅವರು ವಿಜಯ ಆಗುವಂಥ ಅವಕಾಶಗಳಿಲ್ಲ. ಆದರೆ ಇಲ್ಲಿ ಆಡಿದಂಥ ಅನುಭವಗಳನ್ನು ಪಡ್ಕೊಂಡು ತಪ್ಪನ್ನು ತಿದ್ದಿಕೊಂಡು ಮುಂದಿನ ದಿವಸ ರಾಷ್ಟ್ರ ಮಟ್ಟಕ್ಕೂ ರಾಜ್ಯ ಮಟ್ಟಕ್ಕೂ ಹೋಗ್ತಕ್ಕಂಥ ಒಂದು ಅವಕಾಶವನ್ನು ಆ ಕ್ರೀಡಾಪಟುಗಳಿಗೆ ಈ ಶ್ರೀದುರ್ಗ ಫ್ರೆಂಡ್ಸ್ ಅರಿಯಡ್ಕದವರು ಕಲ್ಪಿಸಿಕೊಟ್ಟಿದ್ದಾರೆ. ಈ ಕ್ರೀಡಾಕೂಟ ನಿರಂತರವಾಗಿ ನಡೀತಾ ಇರಬೇಕು. ಬಹುಶಃ 1-2 ವರ್ಷ
ಏನೋ ಕೊರೋನಾ ಬಂದ ಮೇಲೆ ಅದು ನಿಂತು ಹೋಗಿತ್ತು ಅನ್ನಿಸ್ತಾ ಇದೆ. ಸಾಕಷ್ಟು ಹಿಂದೆ ಈ ಕ್ರೀಡಾಕೂಟ ಇಲ್ಲಿ ಆಯೋಜನೆ ಆಗಿತ್ತು. ಬಹುಶಃ ಈ ವರ್ಷ ಒಂದಷ್ಟು ಸುಸಜ್ಜಿತವಾದ ಮಾರ್ಗದ ವ್ಯವಸ್ಥೆ ಕೂಡ ಇದೆ. ಕಳೆದ ಬಾರಿ ನಾನು ಬರುವಾಗ ರಸ್ತೆ ಇರಲಿಲ್ಲ, ಎಲ್ಲೋ ಒಂದು ಕಡೆ ವಾಹನವನ್ನು ಪಾರ್ಕ್ ಮಾಡಿಕೊಂಡು ನಾವು ಈಗ ಕ್ರೀಡಾಂಗಣಕ್ಕೆ ಬಂದಿದ್ದೀವಿ. ಬಹುಶಃ ಇಲ್ಲಿ ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ, ತಾವು ಕ್ರೀಡಾ ಸ್ಫೂರ್ತಿಯಿಂದ ಆಡಬೇಕು. ಕ್ರೀಡಾ ಸ್ಫೂರ್ತಿಯಿಂದ ಆಡಿದಾಗ ಕ್ರೀಡೆಯನ್ನು ಆಯೋಜನೆ ಮಾಡಿದಂಥ ಶ್ರಮ ಬಹುಶಃ ಅವರಿಗೆ ಗೊತ್ತಿದೆ. ಕಳೆದ ಒಂದು 15 ದಿವಸಗಳಿಂದ ಈ ಕ್ರೀಡಾಂಗಣವನ್ನು ಸರಿಯಾಗಿ ಸಮತಟ್ಟು ಮಾಡಿಕೊಂಡು ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಇವತ್ತು ಕ್ರೀಡಾ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಿ ನಡೀಲಿ. ಏನು ಇವತ್ತು 8 ತಂಡಗಳಲ್ಲಿ 8 ಜನ ಸ್ಪಾನ್ಸರ್ಸ್ ಇದ್ದಾರೆ. ಅವರ ತಂಡ ಇಲ್ಲಿ ಆಡ್ತಾ ಇದೆ. ಲೀಗ್ ಮಾದರಿಯಲ್ಲಿ ಯಾಕೆ ಆಡಿದ ಒಳ್ಳೆಯದು ಅಂತ ಹೇಳಿದರೆ, ಒಂದು ಸಾರಿ ಸೋತರು ಇನ್ನೊಂದು ಸಾರಿ ಗೆದ್ದು ಅವರಿಗೆ ಟ್ರೋಫಿಯನ್ನು ಪಡ್ಕೊಳ್ಳುವಂಥ ಅವಕಾಶ ಇದೆ. ಅದೇ ರೀತಿ ಇವತ್ತು ಇಲ್ಲಿ ಟ್ರೋಫಿಯನ್ನು ಪಡೆದು ವಿಜಯಿಯಾಗಿ ಈ ಭಾಗದ ಹುಡುಗರು ನಾಳೆ ದಿವಸ ರಾಷ್ಟ್ರಮಟ್ಟಕ್ಕೆ ಹೋಗಬೇಕು ಅಂತ ಹೇಳುವ ವಿನಂತಿಯನ್ನು ಮಾಡ್ತಾ, ಶ್ರೀದುರ್ಗ ಫ್ರೆಂಡ್ಸ್ ಹರಿಯಡ್ಕ ನಿರಂತರವಾಗಿ ಇವತ್ತು ಕ್ರೀಡೆಯಲ್ಲಿ ಮಾತ್ರವಲ್ಲ, ಬೇರೆ ಬೇರೆ ಸಾಮಾಜಿಕ ಜೀವನದಲ್ಲಿರ್ಬೋದು, ಒಂದು ದೇವಸ್ಥಾನದ ಕೆಲಸಗಳಿರ್ಬೋದು, ಬೇರೆ ಸಾರ್ವಜನಿಕ ಜೀವನದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಎಲ್ಲರ ಪ್ರೀತಿಗೆ ಪಾತ್ರವಾಗಿರ್ತಕ್ಕಂಥ ದುರ್ಗಾ ಫ್ರೆಂಡ್ಸ್ ಹರಿಯಡ್ಕ ಇನ್ನಷ್ಟು ಒಳ್ಳೆಯ ರೀತಿಯ ಕೆಲಸವನ್ನು ಮಾಡುವ ಮುಖಾಂತರ ಜನರ ಮನಸ್ಸಲ್ಲಿ ಉಳಿಯಲಿ ಅಂತ ಹೇಳುವ ಪ್ರಾರ್ಥನೆಯೊಂದಿಗೆ ತಮಗೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. Captains. As the line-up please, both team. ತಂಡದ ಮಾಲಕರು, ತಂಡದ ವ್ಯವಸ್ಥಾಪಕರು. Line-up please. ಎಸ್ ಬಂಧುಗಳೇ, ಇತ್ತೀಚಿನ ದಿನಗಳಲ್ಲಿ ಪುತ್ತಿಲ ಬ್ರ್ಯಾಂಡಿನ ಬಗ್ಗೆ ಪರಿಚಯ ಇಲ್ಲದವರು ಯಾರೂ ಇಲ್ಲ ಅನ್ನುವಂತಹ ಭಾವನೆ ನನ್ನದು. ಎಸ್ ರೈಟ್. ಓಡಲ ಯಾರಂದು ಪುತ್ತಿಲೇರ್ನ ಸಂಚಲನ ರಾಷ್ಟ್ರ ಮಟ್ಟದ ಸಂಚಲನ ಆತನ ನಾಂಡ ಅರಿಯಡ್ಕದ ಶಕ್ತಿ ಅರುಣನ್ನ ಗೆಂಚೊಂಡೊಂದಿಗೆ ತೋಯ್ಪವಡು. ಎಸ್ ರೆಡಿ, 3, 2, 1. ಎಸ್ ನೋಡಿ, ಅರುಣಣ್ಣನಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಗಟ್ಟಿ ಚಪ್ಪಾಳೆ ಬರಬೇಕು. ಯಾಕಂತ ಹೇಳಿದ್ರೆ 55 ವರ್ಷದ ಅರೆಯದ ಅರುಣಣ್ಣ 35 ವರ್ಷಗಳ ಸಂಘಟನೆಯ ಜೀವನ ಬರೆದು ಒಮ್ಮೆ ಗಟ್ಟಿ ಚಪ್ಪಾಳೆಯೊಂದಿಗೆ ಅರುಣಣ್ಣನನ್ನ ಗುರುತಿಸಿಕೊಳ್ಳಿ ಪಂದ್ಯಾಕೂಟದ ನಡುವೆ. ಎಸ್, ಪಂದ್ಯಾಕೂಟ ಮುಂದುವರಿಸಿಕೊಳ್ತಾ ಇದೆ. ಇದು 7ನೇ ಪಂದ್ಯಾಕೂಟ ವಿನಾಯಕ ಕುಂಬ್ರಾ ತಂಡದ ವಿರುದ್ಧವಾಗಿ ಶ್ರೀಕರಂ ಕುತ್ಯಾಡಿ ತಂಡಗಳ ಮಧ್ಯೆ. Is ready? Yes, ಆರಂಭಗೊಳ್ಳುತ್ತಾ ಇದೆ. ವಿನಾಯಕ ಫ್ರೆಂಡ್ಸ್ ಕುಂಬ್ರಾ ತಂಡದ ವಿರುದ್ಧವಾಗಿ ಶ್ರೀಕರಂ ಕುತ್ಯಾಡಿ ತಂಡಗಳ ಮಧ್ಯೆ. ವಿನೀತ್ ಆಕ್ರಮಣದಲ್ಲಿ ಅಂಕಣದ ಒಳಭಾಗದಲ್ಲಿ ಮಿಲಾಗ್ರಿಸ್ ಕಾಲೇಜಿನಲ್ಲಿ ಆಕಾಶ್ ಶೆಟ್ಟಿ ಗರಡಿಯಲ್ಲಿ ಪಳಗಿದಂತಹ ಪ್ರಬಲ ಆಟಗಾರ ಅಂಕಣದ ಒಳಭಾಗದಲ್ಲಿ ಹೋರಾಟದ ಅವಧಿ
11 ಗಂಟೆಯ ಆಸುಪಾಸು ಬೋನಸ್ ನೀಡಲಾಗಿದೆ. 1-1 ಸಮಬಲದ ಹೋರಾಟದಲ್ಲಿದೆ. ನೋಡಿ, ಅರಿಯಡ್ಕದ ಅಂಕಣದಲ್ಲಿ 11 ಗಂಟೆಯ ಆಸುಪಾಸಿನಲ್ಲಿ WWE ಆಟಗಾರರ ಆಗಮನವಾಗಿದೆ. ಆರು ಜನ ಡಿಫೆನ್ಸ್ಗಳ ಮಧ್ಯೆ ಬೋನಸ್ ಆನ್ ಆಗಿದೆ. ರೋ 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 ಸೂಪರ್ ರೈಟ್ 3 ಪಾಯಿಂಟ್ಸ್. ಸ್ಪಷ್ಟತೆಯ ದಾಳಿಯ ಮುಖೇನವಾಗಿ 4-1 ಆಧಾರದಲ್ಲಿ ಸ್ಪರ್ಧೆ 4-1. ಸೂಪರ್ ರೈಡ್ ಮಾಡಿದ್ದಲ್ಲಿ 1,000 ಘೋಷಣೆಯಾಗ್ತಾ ಇದೆ. ದಾಳಿಗಾರ ಅರಿಯಡ್ಕದಲ್ಲಿ ಆಳದ ಮರ ಅಡ್ಡಡ್ಡ ಮಗುಚವಾಗಿದೆ. 5-1 5-1. 4 ಅಂಕಗಳ ಅಂತರ. 5-1 ಸ್ಪರ್ಧೆ. ಬ್ಯಾಕ್ ಕಿಕ್ ಮುಖೇನವಾಗಿ ಅಂಕದ ಜೋಡಣೆಯನ್ನು ಕಂಡುಕೊಳ್ಳುತ್ತಾ ಇದೆ. ಅಭಿ ಮೇಲೆರಗಿದ ಮುಖೇನ 6-1 6-1. ಅಂತಿಮವಾಗಿ ಉಳಿದಿರುವ ಏಕಾಂಗಿ ಹೋರಾಟವನ್ನು ಮುಂದುವರಿಸಿಕೊಳ್ಳುವಂತಹ ಯೋಚನೆ. ಸಂದರ್ಭೋಚಿತ ಯೋಜಿತ ಆಟಗಳ ಮುಖೇನವಾಗಿ ಆಲ್ ಔಟಿನಿಂದ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನ. ಪೂರ್ಣ ಪ್ರಮಾಣದ ಡಿಫೆನ್ಸ್ ಒಳಭಾಗದಲ್ಲಿ ಬೋನಸ್ ಆನ್ ಆಗಿದೆ. ನೀತುವಿನ ಮೇಲೆರಗಿದಂತಹ ಅದ್ಭುತ ದಾಳಿ ಆಲ್ ಔಟಿನಿಂದ ತಪ್ಪಿಸಿಕೊಂಡಿದೆ ರಮೇಶ, NMCಯ ಹುಡುಗ. ಸೋಲೋ ದಾಳಿಗಳ ಮುಖೇನವಾಗಿ ಅಂಕವನ್ನು ಜೋಡಿಸಿಕೊಂಡಂತಹ ಆತ್ಮವಿಶ್ವಾಸದ ಹೆಜ್ಜೆಗಳು. ವಿನಿತಾಕ್ರಮಣದ ಅಂಕಣದ ಒಳಭಾಗದಲ್ಲಿ ದಾಳಿಯಲ್ಲಿರುವಂತೆ ಪ್ರಯತ್ನಗಳನ್ನು ನಿರಂತರವಾಗಿ ಮುಂದುವರಿಸಿಕೊಳ್ಳುವ ಸ್ಪಷ್ಟತೆಯ ಹೋರಾಟ. ಬೋನಸ್ ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿ. 10-3 ಸ್ಪರ್ಧೆ. 10-3 ಸಾರಿ 10-4 10-4. ನೋಡಿ, ಮುಂದಿನ ಸ್ಪರ್ಧೆಗಾಗಿ ಪಂಚಾಯತ್ ವಾರಿಯರ್ಸ್ ತಂಡದ ವಿರುದ್ಧವಾಗಿ AFC ಹರಿಯಡ್ಕ ತಂಡಗಳ ಮಧ್ಯೆ ಹತ್ತು ಸ್ಪರ್ಧೆ. ಆಲ್ ಔಟಿನ ನಂತರ ತಿರುಗಿ ಬೀಳುವಂತಹ ಲಕ್ಷಣಗಳು. ರಾಕಿ ಬಾಯ್ ಆಟ ಆರಂಭವಾಗಿದೆ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ. 5-10 5 ಅಂಕಗಳ ಅಂತರ. ಸ್ಪರ್ಧೆ ರೋಚಕಗೊಳ್ಳುತ್ತಾ ಇದೆ, ರಣರೋಚಕಗೊಳ್ಳುತ್ತಾ ಇದೆ. ಮಧ್ಯರಾತ್ರಿಯ ಅವಧಿಯಲ್ಲಿ ಡಿಫೆನ್ಸ್ ಕಾಂಬಿನೇಷನ್ ನೋಡಿ. ಶ್ರೀಕರಂ ಕೊತ್ಯಾಡಿ ತಂಡದ ಪರವಾಗಿ ಹದಿಮೂರು 6 ಸ್ಪರ್ಧೆ. ಅಭಿ ದಾಳಿಯಲ್ಲಿ ಅರಿಯಡ್ಕದ ಅಂಕಣದಲ್ಲಿ ಅಭಿ ಆಕ್ರಮಣದಲ್ಲಿ. ఆ జోకుల నుంచి పత్తలేమ్మ. థ్యాంక్ యూ. అగలోల నడుకు బత్తేరుందండ. రమేష కొర్పెరారు ఉంతోనాడు కొర్పెరన్న.
ಆರ್ಥೋ ಸ್ಪೆಷಲಿಸ್ಟ್ ಪುರುಷೋತ್ತಮ್ ಕೋಲ್ಪೆ ಇವರ ಅನುಪಸ್ಥಿತಿ ಕಾಣ್ತಾ ಇದೆ ಮೈದಾನದಲ್ಲಿ. Court to the complete with the put. Yes. ಚೇರ್ ಅನ್ನು ಸ್ಥಳಾಂತರಿಸಲಾಗಿದೆ. ಹದಿನಾರು 6ರಲ್ಲಿ ಸ್ಪರ್ಧೆ. ವಿನಿತಾಳಿಯಲ್ಲಿ ರಮೇಶ ಚಿರಾಗ್ ದಾಳಿಯಲ್ಲಿ ಮಾಡಿದಂತಹ 2 ದಾಳಿಗಳು ಕೂಡ ವಿಫಲವಾಗಿದ್ದವು. ಆತ್ಮವಿಶ್ವಾಸದ ಹೆಜ್ಜೆಯನ್ನ ಮತ್ತೆ ಜೀವಂತವಾಗಿರಿಸಿಕೊಂಡಿದ್ದಾನೆ ಚಿರಾಗ ದಾಳಿಯಲ್ಲಿ ನೋಡಿ, ಸೆಂಟಿಮೀಟರಿನ ಅವಶ್ಯಕತೆ ಕಾಣ್ತಾ ಇದೆ. ಅಂಚುಗಳ ಇಂಚಿನಲ್ಲಿ ಬಂಧನವಾಗಿದೆ ಚಿರಾಗನ ಬಂಧನ. 18-8ರಲ್ಲಿದೆ. 18-8. ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿ 21-8, 21-8. ಮೊದಲಾರ್ಧದ ವೇಳೆಯಲ್ಲಿ ಏಕಮುಖವಾಗಿ ಸಾಗುತ್ತಾ ಇದೆ. ಮನ್ವಿತಿನ ಮುಖೇನವಾಗಿ ಆಲ್ ಔಟಿನ ನಂತರ ದಾಳಿಯಲ್ಲಿ ಮುಂದಿನ ಲೀಗ್ ಮಾದರಿಯ 8ನೇ ಪಂದ್ಯಕೂಟ ಪಂಚಾಯತ್ ವಾರಿಯರ್ಸ್ ತಂಡದ ವಿರುದ್ಧವಾಗಿ ಎಎಫ್ಸಿ ಅರಿಯಡ್ಕ ದಂಡೆಗಳು ಸಜ್ಜಾಗಿರಬೇಕು. ಪಂಚಾಯತ್ ವಾರಿಯರ್ಸ್ ತಂಡದ ವಿರುದ್ಧವಾಗಿ ಎಎಫ್ಸಿ ಅರಿಯಡ್ಕ ದಂಡೆಗಳು. ವಿರಾಮದ ನಂತರ ಮತ್ತೆ ಮುಂದುವರಿಸಿಕೊಳ್ತಾ ಇದೆ. 21-8ರ ಆಧಾರದಲ್ಲಿ ಸ್ಪರ್ಧೆ. ಅಭಿಯಾಕ್ರಮಣದಲ್ಲಿ ಪೂರ್ಣ ಪ್ರಮಾಣದ ಡಿಫೆನ್ಸಿನ ಮಧ್ಯೆ ಪ್ರಬಲ ನಿಲುವುಗಳನ್ನು ಸಂಘಟಿಸಿಕೊಳ್ಳುವ ಜಾನ್ಮೆಯ ಹೋರಾಟವನ್ನು ಮುಂದುವರಿಸಿಕೊಳ್ಳುವ ಪ್ರಯತ್ನ.
ಆ ಆ ಮುರಳಿ ಮನೋಹರನ ಆಟ ಬೊಂಬಾಟವಾಗಿದೆ. ಥರ್ಡ್ ರೈಟ್. ರೋಹಿತ್ ಬೆಳ್ಳಾರ್ ಎದುರಿತಿ ಪ್ರಶಾಂತ್ ಮಲಿಕರ ತಮ್ಮಿಬ್ಬರನ್ನ ಅತ್ಯಂತ ಆತ್ಮೀಯವಾಗಿ ಶ್ರೀದುರ್ಗ ಫ್ರೆಂಡ್ಸ್ ಅರಿಯಡ್ಕ ಇದರ ಪರವಾಗಿ ಸೇರಿರುವಂತಹ ಎಲ್ಲ ಬಂಧುಗಳ ಪರವಾಗಿ ಅತ್ಯಂತ ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಮಧ್ಯರಾತ್ರಿಯ ಸಂದರ್ಭದಲ್ಲಿಯೂ ಕೂಡ ಇಲ್ಲಿಯ ಹುಡುಗರ ಮೇಲೆ ಇಟ್ಟಿರ್ತಕ್ಕಂತಹ ಪ್ರೀತಿಯ ವಿಶ್ವಾಸದ ಮೇಲೆ ಆಗಮಿಸಿದ್ದೀರಿ. ತಮಗೆ ಆತ್ಮೀಯ ಸ್ವಾಗತಗಳನ್ನು ಬಯಸಿಕೊಳ್ತಾ ಇದ್ದೇವೆ. ಮಧ್ಯಂತರ ವಿರಾಮವಾಗಿದೆ. ದ್ವಿತೀಯಾರ್ಧ ಆರಂಭವಾಗಬೇಕಾಗಿದೆ. 23-8. ಪಂಚಾಯತ್ ವಾರಿಯರ್ಸ್ ಅದೇ ರೀತಿ AFC ಅರಿಯಡ್ಕ ತಂಡಗಳ ಮಧ್ಯೆ ಮನ್ಮಿತ್ತಿನ ದಾಳಿಗಳು, ಆಕ್ರಮಣ, ಅಂಕವನ್ನ ಜೋಡಿಸಿಕೊಳ್ಳುವ ಹೆಜ್ಜೆಗಳ ಫಾಲೋ ಡ್ಯಾಶ್ ಮುಖೇನವಾಗಿ ರಮೇಶನ ಆಟ. ಸಮಯೋಚಿತ ನಿಲುವುಗಳ ಹೋರಾಟವನ್ನು ಮುಂದುವರಿಸಿಕೊಳ್ಳುವಂತಹ ಧಾವಂತ ಹೆಜ್ಜೆಗಳು, ರನ್ನಿಂಗ್ ಹ್ಯಾಂಡ್ ಟಚ್ಚಿನ ಮುಖೇನವಾಗಿ ಅಂಕವನ್ನ ಜೋಡಿಸಿಕೊಂಡಂತಹ ಆತ್ಮವಿಶ್ವಾಸದ ಹೆಜ್ಜೆ. ಪಂಚಾಯತ್ ವಾರಿಯರ್ಸ್ ಅದೇ ರೀತಿ AFC ಅರಿಯಡ್ಕ ತಂಡಗಳ ಮಧ್ಯೆ 25-8 25-8 ಅಭಿದಾಳಿಯಲ್ಲಿರುವಂತೆ ಅಂತಿಮವಾಗಿ ಉಳಿದಿರುವ ಏಕಾಂಗಿ ಹೋರಾಟದ ನಿಲುವಿನೊಂದಿಗೆ ವಿನೀತ್ ದಾಳಿಯಲ್ಲಿ ಆಲ್ ಔಟಿನಂಚಿನಲ್ಲಿದೆ. ನಮ್ಮೊಂದಿಗೆ ಈ ಪಂದ್ಯ ಕೂಡಿದ ಸುಸಂದರ್ಭದಲ್ಲಿ ಜೊತೆ ಸೇರಿಕೊಳ್ಳುತ್ತಾ ಇದ್ದಾರೆ ಸದಾಶಿವ ಕುಮ್ರ ಸರ್. ತಮ್ಮನ್ನು ಅತ್ಯಂತ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಶ್ರೀದುರ್ಗ ಫ್ರೆಂಡ್ಸ್ ಅರಿಯಡ್ಕ ಪರವಾಗಿ ತಮ್ಮನ್ನು ಅತ್ಯಂತ ನಲ್ಮೆಯಿಂದ ಪ್ರೀತಿಪೂರ್ವಕ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳುತ್ತಾ ತಾವುಗಳು ದಯವಿಟ್ಟು ಮುಖ್ಯ ವೇದಿಕೆಯಲ್ಲಿ ಆಸೀನರಾಗಬೇಕೆನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಜೊತೆಗೆ ನಮ್ಮೊಂದಿಗೆ ಹಂಸಾ ಮುಂಡೋಳ ಇವರು ಕೂಡ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ಸರ್. ತಮ್ಮನ್ನು ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಲಾಸ್ಟ್ 5 ಮಿನಿಟ್ಸ್, ಕೊನೆಯ 5 ನಿಮಿಷ. ನಾಳೆ ಸರಿಯಾಗಿ
ಮಧ್ಯಾಹ್ನದ ಆಸುಪಾಸಿನಲ್ಲಿ ಬಂಟ್ವಾಳದ ನಾವುಲೆಯಲ್ಲಿ 62 ಕೆಜಿ ವಿಭಾಗದ ಪುರುಷರ ಮುಕ್ತ ಕಬಡ್ಡಿ ಪಂದ್ಯಾಕೂಟ ಆಯೋಜನೆಗೊಂಡಿದೆ. ಮೂವತ್ತ 10ರಲ್ಲಿ ಸ್ಪರ್ಧೆ, 32-10ರಲ್ಲಿದೆ. 33-10ರಲ್ಲಿ. ಅದೇ ರೀತಿ ಮುಂದಿನ ಶನಿವಾರ ಮತ್ತು ಆದಿತ್ಯವಾರದಂದು ಬೆಳ್ತಂಗಡಿ ತಾಲೂಕಿನ ಪುಣ್ಯಕ್ಷೇತ್ರ ಚಾಮುಂಡೇಶ್ವರಿ ಆರಿಕೋಡಿಯಲ್ಲಿ ಮಹಿಳೆಯರ ವಿಭಾಗದ ಮುಕ್ತ ಕಬಡ್ಡಿ ಪಂದ್ಯಾಟ ಜೊತೆಗೆ 55 ಕೆಜಿ ವಿಭಾಗದ ಪುರುಷರ ಕಬಡ್ಡಿ ಪಂದ್ಯಾಕೂಟ ಆಯೋಜನೆಗೊಂಡಿದೆ. ಅದೇ ರೀತಿ ಮಾರ್ಚ್ 8ನೇ ತಾರೀಕಿನಂದು ಬಂಟ್ವಾಳ ತಾಲೂಕಿನ ನರಿಕೊಂಬುವಿನಲ್ಲಿ ಕಬಡ್ಡಿ ಪಂದ್ಯಾಕೂಟ, ಮಾರ್ಚ್ 15ನೇ ತಾರೀಕಿನಂದು ಎ ಗ್ರೇಡ್ ಮಾದರಿಯ ಅದ್ದೂರಿ ಕಬಡ್ಡಿ ಪಂದ್ಯಾಕೂಟ ಕಡೆ ಶಿವಾಲಯದಲ್ಲಿ ಜರುಗಲಿಕ್ಕಿದೆ. ಅಭಿಯಾಕ್ರಮಣದಲ್ಲಿ ಕೊನೆಯ 3 ನಿಮಿಷ ಆಗಮಿಸಬೇಕು. ಪಂಚಾಯತ್ ವಾರಿಯರ್ಸ್ ತಂಡದ ವಿರುದ್ಧವಾಗಿ AFC ಅರಿಯಡ್ಕ ಸ್ಪರ್ಧೆಯಲ್ಲಿ ಅಂತಿಮ ಕ್ಷಣಗಳಲ್ಲಿ ಮುಂದುವರಿಸಿಕೊಳ್ಳುತ್ತಾ ಇದೆ. ಮುಂದಿನ ಸ್ಪರ್ಧೆಗಾಗಿ ಪಂಚಾಯತ್ ವಾರಿಯರ್ಸ್ ತಂಡದ ವಿರುದ್ಧವಾಗಿ AFC ಅರಿಯಡ್ಕ ತಂಡಗಳು ತಯಾರಾಗಿರಬೇಕು. ಬಂಧುಗಳೇ, ಮುಂದಿನ 24ನೇ ತಾರೀಕು ಮಂಗಳವಾರದಂದು ಲಾಸ್ಟ್ ಮಿನಿಟ್ ಕೊನೆಯ ನಿಮಿಷದ ಸ್ಪರ್ಧೆಗಳಿದೆ. ಮುಂದಿನ 24ನೇ ತಾರೀಕು ಮಂಗಳವಾರದಂದು ಶ್ರೀ ವೆಂಕಟರಮಣ ಮಠ ಮಡ್ಯಂಗಳದಲ್ಲಿ 11ನೇ ವರ್ಷದ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ಜರುಗಲಿಕ್ಕಿದೆ, ಆಯೋಜನೆಗೊಂಡಿದೆ. ಎಲ್ಲ ಸಹೃದಯಿ ಬಂಧುಗಳಿಗೂ ಕೂಡ ಆದರದ ಪ್ರೀತಿಯ ಸ್ವಾಗತಗಳನ್ನು ಬಯಸಿಕೊಳ್ಳುತ್ತಾ ಈ ಧಾರ್ಮಿಕ ವಿಧಿವಿಧಾನ ಕಾರ್ಯಕ್ರಮಗಳಲ್ಲಿ ತಾವು ತಮ್ಮನ್ನು ತೊಡಗಿಸಿಕೊಳ್ಳಿ ಎನ್ನುವಂತಹ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಮುಂದಿನ 24ನೇ ತಾರೀಕು ಮಂಗಳವಾರದಂದು ಶ್ರೀ ವೆಂಕಟರಮಣ ಮಠ ಮಡ್ಯಂಗಳದಲ್ಲಿ 11ನೇ ವರ್ಷದ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ಜರುಗಲಿಕ್ಕಿದೆ. ಛೋಟಾ ಚಾಂಪಿಯನ್ ಸಹಜ ದಾಳಿಯಲ್ಲಿ
ಆಗಮಿಸಬೇಕು ಪಂಚಾಯತ್ ವಾರಿಯರ್ಸ್ ಅದೇ ರೀತಿ AFC ಅರಿಯಡ್ಕ ತಂಡಗಳು. ಆಗಮಿಸಬೇಕು ಪಂಚಾಯತ್ ವಾರಿಯರ್ಸ್ ಅದೇ ರೀತಿ AFC ಅರಿಯಡ್ಕ ತಂಡಗಳು. ಎಸ್ ಬಂಧುಗಳೇ, ಪಂದ್ಯ ಸಂಪನ್ನಗೊಳ್ಳುತ್ತಾ ಇದೆ. ಮುಂದಿನ ಪಂದ್ಯ ಕೂಟದೆಡೆಗೆ ತೆರಳುವ ಮುನ್ನದೆಡೆಗೆ ಅರ್ಥಗರ್ಭಿತವಾದಂತಹ ಪಂದ್ಯಕೂಟ, ಅದ್ದೂರಿಯ ಆಯೋಜನೆ. ಅರಿಯಡ್ಕದ ಮಣ್ಣಿನಲ್ಲಿ ಅರುಣನ್ನ ಮಾತನಾಡದಿದ್ದರೆ ಅದಕ್ಕೆ ಅರ್ಥವೇ ಇಲ್ಲ ಎನ್ನುವಂತಹ ಭಾವನೆ ನಮ್ಮದು. ಎಸ್, ಮುಂದಕ್ಕೆ ವೇದಿಕೆಯಲ್ಲಿ ಅರುಣನ್ನ ಒಮ್ಮೆ ಗಟ್ಟಿ ಚಪ್ಪಾಳಿಯೊಂದಿಗೆ ಮಾತಿಗಾಗಿ ಅರುಣನ್ನ ಸ್ವಾಗತಿಸಿಕೊಳ್ಳಿ. ಶ್ರೀ ದುರ್ಗಾ ಫ್ರೆಂಡ್ಸ್ ಅರಿಯಡ್ಕ ಇವರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಅಸೋಸಿಯೇಷನ್ ಮತ್ತು ತಾಲೂಕು ಕಬಡ್ಡಿ ಅಸೋಸಿಯೇಷನ್ನ ಆಶ್ರಯದಲ್ಲಿ ನಡೆಯತಕ್ಕಂಥ 8 ತಂಡಗಳ ಲೀಗ್ ಮಾದರಿಯ ಕಬಡ್ಡಿ ಪಂದ್ಯಾಟದ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಗೌರವಾನ್ವಿತ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕ್ರೀಡಾ ಪ್ರೇಮಿಗಳೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಪ್ರಥಮವಾಗಿ ಶ್ರೀ ದುರ್ಗಾ ಫ್ರೆಂಡ್ಸ್ ಅರಿಯಡ್ಕ ಅವರಿಗೆ ಈ ನಾಡಿನ ಜನತೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕಾರಣ, ನಮ್ಮ ದೇಶೀಯ ಕ್ರೀಡೆಗಳಿಗೆ ಒಂದಷ್ಟು ಶಕ್ತಿಯನ್ನು ಕೊಡಬೇಕು ಮತ್ತು ಈ ಕ್ರೀಡೆಗಳನ್ನು ಆಯೋಜನೆ ಮಾಡುವುದರ ಜೊತೆಗೆ ಈ ಮಣ್ಣಿನ ಪವಿತ್ರವಾಗಿರ್ತಕ್ಕಂತಹ ಗೌರವವನ್ನು ಹೆಚ್ಚಿಸುವಂಥ ಪ್ರಾಮಾಣಿಕ ಕೆಲಸ ಕಾರ್ಯವನ್ನು ನೀವೆಲ್ಲ ಸೇರಿ ಮಾಡಿದ್ದೀರಿ. ಇವತ್ತು ಕಬಡ್ಡಿ ಬಡವರ ಕ್ರೀಡೆ, ಈ ದೇಶದ ಪವಿತ್ರವಾಗಿರ್ತಕ್ಕಂಥ ಮಣ್ಣಿಗೆ ಗೌರವವನ್ನು ತಂದುಕೊಟ್ಟಿರ್ತಕ್ಕಂಥ ಕ್ರೀಡೆ ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಅನೇಕ ವರ್ಷಗಳ ಹಿಂದೆ ಕಬಡ್ಡಿ ಆ ಕ್ರೀಡೆ ಆರಂಭ ಆಗಿರತಕ್ಕಂಥ ಸಂದರ್ಭದಲ್ಲಿ ಈ ಕ್ರೀಡೆಗೆ ಬಹಳಷ್ಟು ಮಹತ್ವ ಮತ್ತು ಈ ಕ್ರೀಡೆಗೆ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಸಾಯಂಕಾಲದ ಸಂಜೆಯ ಸಮಯದಲ್ಲಿ ರಾಷ್ಟ್ರಭಕ್ತಿಯನ್ನು ಉದ್ದೀಪನ ಮಾಡತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಕೆಲಸ, ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನ ಋಣವನ್ನು ತೀರಿಸಬೇಕು ಅನ್ನತಕ್ಕಂಥ ಯೋಚನೆಯ ಅಡಿಯಲ್ಲಿ ಯುವಕರೆಲ್ಲ ಕಬಡ್ಡಿಯನ್ನ ಆಡೋದರ ಜೊತೆಗೆ ಇವತ್ತು ಕಬಡ್ಡಿ ಅತ್ಯಂತ ಜನಪ್ರಿಯತೆಯನ್ನ ಪಡೆದುಕೊಂಡಿದೆ ಅನ್ನೋದನ್ನ ನಾವೆಲ್ಲ ಇವತ್ತು ತಿಳ್ಕೊಳ್ಬೇಕಾಗಿದೆ. ಈ ಭಾಗದ ಪ್ರಶಾಂತ್ ರೈ ಅವರು, ಸುಖೇಶ್ ಹೆಗ್ಡೆ ಅವರು ರಾಷ್ಟ್ರ ಮಟ್ಟದಲ್ಲಿ ಈ ಕಬಡ್ಡಿಯ ಮುಖಾಂತರ ಈ ರಾಷ್ಟ್ರದ ಗೌರವವನ್ನು ಮತ್ತು ಹಳ್ಳಿಯ ಕ್ರೀಡಾಪಟುಗಳು ಕೂಡ ರಾಷ್ಟ್ರ ಮಟ್ಟದಲ್ಲಿ ಮಿಂಚೋದಕ್ಕೆ ಸಾಧ್ಯ ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಕಬಡ್ಡಿಯ ಮುಖಾಂತರ ಸಾಕಷ್ಟು ಹೆಸರನ್ನ ಗಳಿಸಿದವರು. ಆ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಆ ಕ್ರೀಡೆಗೆ ವಿಶೇಷವಾಗಿರತಕ್ಕಂಥ ಒತ್ತನ್ನು ಕೊಡಬೇಕು ಅನ್ನುವಂಥ ಆಶಯದ ನಡುವೆ ಇವತ್ತು ಶ್ರೀ ದುರ್ಗಾ ಫ್ರೆಂಡ್ಸ್ ಅರಿಯಡ್ಕದವರು ಲೀಗ್ ಮಾದರಿಯ ಕಬಡ್ಡಿ ಪಂದ್ಯಾಟವನ್ನ ಮಾಡಿ ಈ ಭಾಗದಲ್ಲಿರ್ತಕ್ಕಂಥ ಆ ಕ್ರೀಡಾಪಟುಗಳ ಪ್ರತಿಭೆಯ ಅನಾವರಣ ಮತ್ತು ಈ ಕಬಡ್ಡಿಗೆ ಇನ್ನಷ್ಟು ಪ್ರೋತ್ಸಾಹವನ್ನು ಕೊಡಬೇಕು ಅನ್ನುವಂಥ ಯೋಚನೆ ಅಡಿಯಲ್ಲಿ ಪಂದ್ಯಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಮುಂದಿನ 100 ವರ್ಷಗಳ ಕಾಲ ಈ ರೀತಿಯ ಕ್ರೀಡೆಯನ್ನ ಆಯೋಜನೆ ಮಾಡಿ ಸಮಾಜದ ಎಲ್ಲ ಯುವಕರನ್ನ ಒಂದಾಗಿ ಒಟ್ಟಾಗಿ ಸೇರಿಸತಕ್ಕಂಥ ಪ್ರಾಮಾಣಿಕ ಕೆಲಸ ಕಾರ್ಯವನ್ನ ಮಾಡಲಿ. ಈ ಮಣ್ಣಿನ ಗೌರವವನ್ನ, ಈ ದೇಶದ ಗೌರವವನ್ನ ಮತ್ತು ರಾಷ್ಟ್ರಭಕ್ತಿಯನ್ನ ಉದ್ದೀಪನ ಮಾಡತಕ್ಕಂಥ ಆ ಪವಿತ್ರವಾಗಿರ್ತಕ್ಕಂಥ ಕಾರ್ಯಕ್ಕೆ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಸಹಕಾರವನ್ನು ಕೊಡಬೇಕು. ಈ ದೇಶದ ಗೌರವ ಹೆಚ್ಚಾದಾಗ ಮಾತ್ರ ನಮ್ಮ ಗೌರವ ಕೂಡ ಹೆಚ್ಚಾಗಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಸೂಕ್ಷ್ಮತೆಯ ನಡುವೆ ನಾವೆಲ್ಲ ಒಂದಾಗಿ ಒಟ್ಟಾಗಿ
ಈ ಕ್ರೀಡೆಗೆ ಶಕ್ತಿಯನ್ನ ಮತ್ತು ಪ್ರೋತ್ಸಾಹ ಕೊಡತಕ್ಕಂತ ಕೆಲಸ ಕಾರ್ಯವನ್ನ ಮುಂದಿನ ದಿವಸದಲ್ಲಿ ಮಾಡೋಣ ಅನ್ನತಕ್ಕಂಥ ಆಶಯದ ಜೊತೆಗೆ ಈ ಕ್ರೀಡೆ ಕೂಡ ಅತ್ಯಂತ ಯಶಸ್ವಿಯಾಗಿ ಸಂಪನ್ನ ಆಗಲಿ. ಯಾವುದೇ ರೀತಿಯ ಗೊಂದಲಗಳು, ಯಾವುದೇ ರೀತಿಯ ಸಮಸ್ಯೆಗಳು ಬಾರದೆ ಕ್ರೀಡಾ ಸ್ಫೂರ್ತಿಯ ಜೊತೆಗೆ ನಾವೆಲ್ಲ ತೊಡಗಿಸಿಕೊಂಡು ಇವತ್ತು ನಾವೆಲ್ಲ ಗೆಲುವನ್ನು ಕಂಡವರು ಮುಂದಿನ ಪಂದ್ಯಾಟದಲ್ಲಿ ಗೆಲುವನ್ನ ಪಡೀಲಿಕ್ಕೆ ಪೂರ್ಣವಾಗಿರತಕ್ಕಂತ ಆ ಕೆಲಸ ಕಾರ್ಯವನ್ನ ನಿರ್ವಹಿಸತಕ್ಕಂತ ಮಾನಸಿಕತೆ ಕ್ರೀಡಾಪಟುಗಳಲ್ಲಿ ಬೆಳೆಯಲಿ ಅನ್ನತಕ್ಕಂತ ಆಶಯದ ಜೊತೆಗೆ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಸುಂದರ ಮಾತುಗಳೊಂದಿಗೆ ಈ ಪಂದ್ಯಕೂಟದ ಬಗ್ಗೆ ಶುಭವನ್ನು ಹಾರೈಸಿದಂತಹ ಶ್ರೀಯುತ ಅರುಣನವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಒಂಜಿ ಕೆಲಸ ಪಂಚನಗಳಿಗೆ ಮಾತ್ರ ஒரு ಜೋರು ಮಲ್ಲ ತಾಟಿ ಅರುಣನ್ನ ದಯಪಂಡ ಪಂಜನಗಲೆಗೆ ಮಾಂಗಲ್ಯ ಭಾಗ್ಯ ಪನ್ಪುನವು ಮಾಮಲ್ಲ ಅವಶ್ಯಕತೆ 14 ಜೋಡಿಲೆಗೆ ಸಾಮೂಹಿಕ ವಿವಾಹ ಉಚಿತವಾದ ಮಹಾತೋಬಾರ ಮಹಾಲಿಂಗೇಶ್ವರನ ಮನ್ನಡು ಮಲ್ತನಂಚಿನ ವ್ಯಕ್ತಿ ಅರುಣನ್ನ ಅರಗಂಜಿ ಚೋರಾಯಿನ ಚಪ್ಪಾಳೆದೊಟ್ಟಿಗೆ ಅಭಿನಂದನೆ ಸಲ್ಲಿಸಲೆ. ಜೊತೆಗೆ ರೆಡ್ ಟೀಮಲ ಉಲಾಯಿ ಬರಡು ಎಸ್ ಪಂಚಾಯತ್ ವಾರಿಯರ್ಸ್ ಅದೇ ರೀತಿ AFC ಅರಿಯಡ್ ಕಥೆಗಳು ದಯವಿಟ್ಟು ಬನ್ನಿ ಅಂಕಣದ ಒಳಭಾಗಕ್ಕೆ ಬನ್ನಿ. ಗೌರವದ ಸ್ಮರಣಿಕೆ ಅದೇ ರೀತಿ ಧನ್ಯವಾದಗಳು ಅನಿಲ್ ತೆಂಕಿಲ್ ಅವರೇ. Thank you. Lights on. Straight positive vibes every time. So turn it up low. ಸಮಯ 11:23. ಫೆಬ್ರವರಿ 14ರ ವಿಶೇಷತೆ ಏನು? ಎಂಜಿನಡಿ ಸಿದ್ದಿಕರ ಕಲರ್ಸ್ ಚೇಂಜ್ ಆಂಡ ಓಪನ್ ಮ್ಯಾಚ್ ಬತ್ತಲೇಕ ವಿಜಿತರಿಗೆ ಡೌಟ್ ಆನು ಟೀಮ್ ಮುಂದುವೇನಾ ಅಂತ ಯಾರಿಗೆ ಒಂಚೂರು ಕಡೆ ಪೆಟ್ಟಿಲ್ಲ ಊರ್ನು. ಆರಂಭಗೊಳ್ಳುತ್ತಾ ಇದೆ 8ನೇ ಪಂದ್ಯಾಕೂಟ. ಪಂಚಾಯತ್ ವಾರಿಯರ್ಸ್ ತಂಡದ ವಿರುದ್ಧವಾಗಿ AFC ಅರಿಯಡ್ಕ ತಂಡಗಳ ಮಧ್ಯೆ ತೇಜು ಮಿತ್ತೂರಿನ ಯುವ ಆಟಗಾರ, ಫ್ರೆಂಡ್ಸ್ ಕ್ಲಬ್ ಮಿತ್ತೂರು ತಂಡದ ಆಟಗಾರ ಪ್ರಸ್ತುತ ಅಂಕಣದ ಒಳಭಾಗದಲ್ಲಿ.
ಇವ್ರು ಬೇಜಾರು ಮನ್ಪುಚ್ಚನ್ನ ಕೇಂಡಿರಂದು ನೀತಿ ನಿಯಮ ಅಂದಿಪ್ಪುಂಡು. ಓಕೆ, ಥ್ಯಾಂಕ್ ಯು. ಅಂಡರ್ಸ್ಟ್ಯಾಂಡ್ ಮಲ್ತೊಂದರಂದು ಇನ್ನೊಂದು ಎಸ್. ಒಂದರ ಸಮಬಲದ ಹೋರಾಟದಲ್ಲಿ ಸ್ಪರ್ಧೆ ಆರಂಭದಲ್ಲಿಯೇ ಸಮಾನಾಂತರ ಹೋರಾಟವನ್ನು ಕಾಯ್ದಿರಿಸಿಕೊಳ್ಳುವಂತಹ ಹೆಜ್ಜೆಗಳೊಂದಿಗೆ ಋತ್ವಿಕನ ಅದ್ಭುತ ಪಾದಚಲನೆಯೊಂದಿಗೆ ಬೋನಸ್ನೊಂದಿಗೆ ಮರಳಿದ ನಿಲುವು 2-1 ಆಧಾರದಲ್ಲಿ ಸ್ಪರ್ಧೆ 2-1. ಗುರು ಹರ್ಷಿತ್ ಮಾಡಿದ ತಪ್ಪುಗಳು, ಎದುರಾಳಿ ಪಾಲಕ್ಕೆ ಅಂಕದ ಜೋಡಣೆ, 2-2 ಸಮಬಲದ ಹೋರಾಟದಲ್ಲಿ ಪಂದ್ಯ. ಪ್ರಸ್ತುತ 2-5 ಸ್ಪರ್ಧೆ. ಅವಳಿ ಅಂಕದ ಜೋಡಣೆಯನ್ನು ಕಂಡುಕೊಂಡಿದ್ದ ಅಂಕಣದ ಒಳಭಾಗದಲ್ಲಿ ಆನಂದ ಅಂಕವನ್ನ ಗಳಿಸಲೇಬೇಕಾದಂತಹ ದಿಟ್ಟ ಹೆಜ್ಜೆಯೊಂದಿಗೆ ಆಗಮಿಸಿದ ಆನಂದ ಅಂಕಣದ ಒಳಭಾಗದಲ್ಲಿ. ಓಹೋ, ಟೈಮ್ ಔಟ್, ವಿರಾಮದ ಕೋರಿಕೆ. 7-6 in favor of AFC. ಸ್ಪರ್ಧೆಯ ನಿಲುವಿನಲ್ಲಿ ವಿರಾಮದ ನಂತರ ಮತ್ತೆ ಮುಂದುವರಿಸಿಕೊಂಡಿದೆ. ಕಾರ್ನರ್ ವಿಭಾಗದಲ್ಲಿ ಋತ್ವಿಕ್ನ ಮೇಲೆರಗುವಂತಹ ಪ್ರಯತ್ನಗಳು. ಒಂಜಿ ಸೆಕೆಂಡ್ಸ್ ಬೆಲೆ ಇನಿ ಗೊತ್ತಾಂಡು 11-7 11-7.
11-7ರಲ್ಲಿ ಸ್ಪರ್ಧೆ. ಋತ್ವಿಕ್ನ ದಾಳಿಗಳು ಅಂಕಣದ ಒಳಭಾಗದಲ್ಲಿ ಆಕ್ರಮಣದಲ್ಲಿರುವಂತೆ. ಅರಿಯಡ್ಕದ ಅಂಕಣದಲ್ಲಿ ವರ್ಣರಂಜಿತ ಲೀಗ್ ಮಾದರಿಯ ಕಬಡ್ಡಿಯ ರೋಚಕ ರಣರೋಚಕ ಸ್ಪರ್ಧೆಗಳು ಇನ್ನು ಮುಂದಿನ ಅವಧಿಗಳಲ್ಲಿ ಕಾಣ ಸಿಗಬಹುದು ಬಂಧುಗಳೇ. ಹನ್ನೊಂದರಲ್ಲಿ AFC, 8ರಲ್ಲಿ ಪಂಚಾಯತ್ ವಾರಿಯರ್ಸ್. ಕೃತಿಕಾ ಹೊರಭಾಗದಲ್ಲಿರುವಂತೆ ಗುರುದಾಳಿಯಲ್ಲಿ ಪೂರ್ಣ ಪ್ರಮಾಣದ ಡಿಫೆನ್ಸಿನ ಮಧ್ಯೆ ಗುರು ಆಕ್ರಮಣವನ್ನು ಮುಂದುವರಿಸಿಕೊಳ್ಳುವ ಇರಾದೆಯೊಂದಿಗೆ ಎಂತ ಹಿಡಿತ! ಗುರುವಿನ ಕೈಯಲ್ಲಿ ಅಯಸ್ಕಾಂತದ ಆನಂದ ಸ್ಪಷ್ಟವಾಗಿ ಟೋ ಟಚ್ ಮುಖೇನವಾಗಿ ಅಂಕವನ್ನು ಜೋಡಿಸಿಕೊಂಡಂತಹ ಆತ್ಮವಿಶ್ವಾಸ. ಋತ್ವಿಕನ ಸರ್ವಾಂಗಿ ನಾಟವನ್ನು ಕಾಣಬಹುದು ಅಂಕಣದ ಒಳಭಾಗದಲ್ಲಿ. ಪ್ರಸ್ತುತ 13-8ರ ಆಧಾರದಲ್ಲಿ ಸ್ಪರ್ಧೆ 14-8ರಲ್ಲಿದೆ. 14-8. ಮುಂದಿನ ಪಂದ್ಯಕ್ಕೊಳಗಾಗಿ ಕಾವೇರಿ ಮಧ್ಯಂಗಲ ತಂಡದ ವಿರುದ್ಧವಾಗಿ ಶೇಖರಂ ಕುಥ್ಯಾಡಿ ತಂಡಗಳು ಸಜ್ಜಾಗಿರಬೇಕು. ದಯವಿಟ್ಟು ಗಮನಿಸಿಕೊಳ್ಳಿ. ಕಾವೇರಿ ಮಧ್ಯಂಗಲ ತಂಡದ ವಿರುದ್ಧವಾಗಿ ಶೇಖರಂ ಕುಥ್ಯಾಡಿ ತಂಡಗಳು. ಹದಿನಾಲ್ಕು 8ರಲ್ಲಿ ಸ್ಪರ್ಧೆ 14-8. AFC ಮುನ್ನಡೆಯಲ್ಲಿದೆ 14-8. ಆಹಾ, ಅವಳಿ ಅಂಗದ ಜೋಡಣೆ. ಇಡೀ ಮ್ಯಾಚ್ ತುಪ್ಪನಾಗ್ಲಿ ಒಂಜೇ ಟೆನ್ಷನ್ ದಾದ ಪಂಡ ಎಕ್ಕಾರ್ದುಕ್ಕ ಪಂಚಾಯತ್ ಟೀಮ್ ಒಂಜಿ ಗೊಬ್ಬ ಒಂದು ಓ ಪಂಚಾಯತ್ ನಾವು ಒಂದಿಜ್ಜಾಗ್ಲಿ ಓ ಆ ಒವ್ವ ಒಂಜಿ ಪಂಚಾಯತ್ ಬಂಡಿರವ್ರು ಅದು ಹೇಳ್ಕದೇವಿನ 11-14ರಲ್ಲಿ ಸ್ಪರ್ಧೆ. 3 ಅಂಕಗಳ ಅಂತರದಲ್ಲಿ ಈ ಸ್ಪರ್ಧೆಯಲ್ಲಿರುವಂತೆ ಪ್ರಯತ್ನಗಳನ್ನು ಮುಂದುವರಿಸಿಕೊಳ್ಳುವಂತಹ ಯೋಜನೆಗಳ ಯೋಜಿತಾಟ 11-14ರ ನಿಲುವಿನಲ್ಲಿದೆ. 3 ಅಂಕಗಳ ಅಂತರ.
ಇನ್ನು February 14 ದೇವರ್ನ ಜಡ್ಜಿ ಓನ್ಲಿ ಲವರ್ನ ಜ ಏ ತೇಜು 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 ಏಕ ಅಂಕದ ಜೋಡಣೆಯನ್ನು ಕಂಡುಕೊಳ್ಳುತ್ತಾ ಇದೆ 16-17ರಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಕದನವಾಗ್ತಾ ಇದೆ. ಅಂಕಣದ ಒಳಭಾಗದಲ್ಲಿ ಒಂದೇ ಒಂದು ಅಂಕಗಳ ಅಂತರ. ಋತ್ವಿಕ್ ದಾಳಿಯಲ್ಲಿ 17-16ರಲ್ಲಿ ರನ್ನಿಂಗ್ ಹ್ಯಾಂಡ್ ಟಚ್ನೊಂದಿಗೆ ಆನಂದನ ಮೇಲೆರಗಿದ ಋತ್ವಿಕ್. ಮತ್ತೊಂದು ಅಂಕದ ಜೋಡಣೆ 18-16, 18-16. ಅಫಿಷಿಯಲ್ ಟೈಮ್ ಔಟ್. ಹದಿನೇಳು 18ರ ಆಧಾರದಲ್ಲಿ ಸ್ಪರ್ಧೆ 1 ಅಂಕಗಳ ಅಂತರದಲ್ಲಿದೆ. ಸಂದರ್ಭೋಚಿತ ನಿಲುವಿನ ಹೋರಾಟವನ್ನು ಮುಂದುವರಿಸಿಕೊಳ್ಳುವಂತಹ ಪ್ರಯತ್ನ. 18-17ರಲ್ಲಿದೆ 1 ಅಂಕಗಳ ಅಂತರ. ಅಂಕದ ಜೋಡಣೆಯನ್ನು ಕಂಡುಕೊಂಡಂತೆ 18-18ರಲ್ಲಿದೆ. ಸಮ ಹೈ ವೋಲ್ಟೇಜ್ ಕದನ ತೇಜು ದಾಳಿಯಲ್ಲಿ. ರಂಗು ತುಂಬಿಕೊಳ್ಳುತ್ತಾ ಇದೆ ಅರಿಯಡ್ಕದ ಅಂಕನ. ಸಮಬಲದ ಹೋರಾಟದಲ್ಲಿ ಸ್ಪರ್ಧೆ ಮುಂದುವರಿಸಿಕೊಳ್ಳುತ್ತಾ ಇದೆ. ಕೃತಿಕ ಮಾಡಿದ ತಪ್ಪು. ಅಂಕದ ಜೋಡಣೆ 19-18ರಲ್ಲಿದೆ. ಸಮಾನ ನಿಲುವುಗಳನ್ನು ಮುಂದುವರಿಸಿಕೊಳ್ಳುತ್ತಾ ಇದೆ. 19-18ರಲ್ಲಿ ಸ್ಪರ್ಧೆ. ಋತ್ವಿಕ್ನ ದಾಳಿಗಳು 19-18. ಪಂಚಾಯತ್ ವಾರಿಯರ್ಸ್ 1 ಅಂಕಗಳ ಮುನ್ನಡೆಯಲಿದೆ. 19-18ರಲ್ಲಿದೆ 19-18. ವಿರಾಮದ ಕೋರಿಕೆ 20-18, 2018. ನೋಡಿ, ಮುಂದಿನ ಪಂದ್ಯಕ್ಕೆ ಕರೆಯನ್ನಾಗಲೇ ಕೊಟ್ಟಿದ್ದೇವೆ. ಕಾವೇರಿ ಮಧ್ಯಂಗಡ ತಂಡದ ವಿರುದ್ಧವಾಗಿ ಶ್ರೀಕರಂ ಕುತ್ಯಾಡಿ. ಆಹಾ, ಎದುರು ಭಾಗದಲ್ಲಿ ರನ್ನಿಂಗ್ ಕಮೆಂಟ್ರಿಗಳು ಆರಂಭಗೊಂಡಿದೆ. ಮಧ್ಯರಾತ್ರಿಯ ಸುಸಂದರ್ಭದಲ್ಲಿ ಕಾರು ಜಾರ ಗೊತ್ತು ಬೋನಸ್. ಪ್ರಸ್ತುತ 20
19ರಲ್ಲಿ ಸ್ಪರ್ಧೆ. ಟ್ವೆಂಟಿ 21-19 ಬಲಾಢ್ಯ ಆಟಗಾರನ ಬಂಧನಗೊಂಡಿದೆ. 22-19 22-19 ಪಂಚಾಯತ್ ವಾರಿಯರ್ಸ್ ಮುನ್ನಡೆಯಲಿದೆ. 22-19 ಋತ್ವಿಕ್ ಅನ್ನದಾಳಿಗಳು. ಲಾಸ್ಟ್ 5 ಮಿನಿಟ್ಸ್, ಕೊನೆಯ 5 ನಿಮಿಷ. ಗುರು ಸುಜಯ್ ಕಾರ್ನರ್ ವಿಭಾಗದಲ್ಲಿ ಋತ್ವಿಕ್ ಆಕ್ರಮಣಕಾರಿಯಲ್ಲಿರುವಂತೆ ಕ್ಷಣ ಕ್ಷಣದಲ್ಲೂ ಕೂಡ ಬದಲಾಗಬಹುದು. ಯಾವ ಕ್ಷಣದಲ್ಲಿಯೂ ಕೂಡ ಪಂದ್ಯದ ಗತಿ ಬದಲಾವಣೆಯಾಗಬಹುದು. 5 ನಿಮಿಷದ ಆಟ ಬಾಕಿ ಇದೆ. ಆಟ ಬೊಂಬಾಟ ಆಗಿದೆ. 22-19 22-19 ಪಂಚಾಯತ್ ಮುನ್ನಡೆಯಲ್ಲಿದೆ. ಗುರು ವಿರಾಮದ ನಂತರ ಮತ್ತೆ ಮುಂದುವರಿಸಿಕೊಂಡಿದೆ. ಕೊನೆಯ 4 ನಿಮಿಷ ಸ್ಪರ್ಧೆಯಲ್ಲಿ 22-21 ಪಂಚಾಯತ್ 1 ಅಂಕಗಳ ಮುನ್ನಡೆಯಲ್ಲಿದೆ. 22-21. ಆಹಾ, ಋತ್ವಿಕ್ನ ದಾಳಿಗಳು ಉಲ್ಫನ ಮೇಲೆ ಎರಗಿದ ಮೇಲೆ ಮರಳಿ ದಾಳಿಯಲ್ಲಿ ಗುರು 23-21 23-21. ಜಸ್ಟ್ 2 ಪಾಯಿಂಟ್ಸ್ ಡಿಫರೆನ್ಸ್ ಬಿಟ್ವೀನ್ ಪಂಚಾಯತ್ ವಾರಿಯರ್ಸ್ ತಂಡದ ಋತ್ವಿಕನ ಆಕ್ರಮಣಕಾರಿ ಹೋರಾಟ. 22-23. ಇನ್ನು ಮುಂದಿನ ಪಂದ್ಯಗಳು ಇದೇ ರೀತಿ ದಗವಾಗಲಿದೆ. 8 ಪಂದ್ಯಗಳು ಸಂಪನ್ನಗೊಂಡಿದೆ. ಇನ್ನು ಈ ಅಂಕಣದಲ್ಲಿ 8 ಪಂದ್ಯಗಳು ಬಾಕಿ ಇದೆ. 4 ಲೀಗ್ ಸ್ಪರ್ಧೆಗಳು. 24-22 24-22 2 ಅಂಕಗಳ ಮುನ್ನಡೆಯಲ್ಲಿ ಕೊನೆಯ 3 ನಿಮಿಷ ರವಾನೆಯನ್ನು ಕಂಡುಕೊಂಡಿದೆ. ಗುರು ಏಕಾಂಗಿ ಹೋರಾಟ. 23-24 ಪಂಚಾಯತ್ ವಾರಿಯರ್ಸ್ 1 ಅಂಕಗಳ ಮುನ್ನಡೆಯಲ್ಲಿದೆ. 24-23 ಯಾರ ಪಾಲಾಗಲಿದೆ ಗೆಲುವು? ವೇಟ್ ಅಂಡ್ ಸಿ. ಋತ್ವಿಕನ ದಾಳಿ. ಒಂದೇ 1 ಅಂಕಗಳ ಅಂತರ. ಹಾರಾಟ, ಚೀರಾಟ, ಕೂಗಾಟ ಅರಿಯಡ್ಕದ ಅಂಕಣದಲ್ಲಿ ಮತ್ತೆ 24-24 ಸಮಾಸಮ 24 ಈಚ್.
ಆನಂದ ದಾಳಿಯಲ್ಲಿ 24-24 ಅವಳಿ ಅಂಗದ ಜೋಡಣೆ 26-24 ಲಾಸ್ಟ್ 2 ಮಿನಿಟ್, ಕೊನೆಯ 2 ನಿಮಿಷಗಳ ಅವಧಿಯ ಆಟ. ಆಹಾ, ಕೃತಿಕಾ ಹೊರಭಾಗಕ್ಕೆ ಬೋನಸ್ ಪ್ಲಸ್ ಪಾಯಿಂಟ್. ಆನಂದ 27-26, 27-26 AFC 1 ಅಂಕದ ಮುನ್ನಡೆಯಲ್ಲಿದೆ. 27-26ರಲ್ಲಿ ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿ. 27-30 AFC ಮುನ್ನಡೆಯಲ್ಲಿದೆ, 3 ಅಂಕಗಳ ಅಂತರದಲ್ಲಿದೆ. 27-30ರಲ್ಲಿದೆ. 27-30. ಎಲ್ಲಿದ್ದ AFC ಎಲ್ಲಿಗೆ ಬಂದು ನಿಂತಿದೆ ನೋಡಿ. ಆಹಾ, ಸೆಕೆಂಡ್ಸ್ಗಳ ಆಟ ಲೆಕ್ಕಾಚಾರ. ಲಾಸ್ಟ್ ಮಿನಿಟ್ 30-27, 3 ಅಂಕಗಳ ಅಂತರ ಗುರುದಾಳಿಯಲ್ಲಿ. ಋತ್ವಿಕನ ಹೆಗಲ ಮೇಲೆ ಇರ್ತಾ ಇದೆ ಜವಾಬ್ದಾರಿಗಳು. ಆಹಾ, ಬೋನಸ್ ನೀಡಲಾಗಿದೆ. ಆಗಮಿಸಿ 9ನೇ ಪಂದ್ಯಾಕೂಟ ಕಾವೇರಿ ಮಧ್ಯಂಗಲ ತಂಡದ ವಿರುದ್ಧವಾಗಿ ಶ್ರೀಕರಂ ಕುತ್ಯಾಡಿ ತಂಡಗಳು. ಪಂದ್ಯ ಸಂಪನ್ನಗೊಂಡಿದೆ. AFC ಆಗಮಿಸಿ ಕಾವೇರಿ ಮಧ್ಯಂಗಲ ತಂಡದ ವಿರುದ್ಧವಾಗಿ ಶ್ರೀಕರಂ ಕುತ್ಯಾಡಿ ತಂಡಗಳು. ನೌಫಾಲ್ ಅವರೇ, ವೀಕ್ಷಕ ವಿವರಣೆಗಾರರಾದಂತಹ ನೌಫಾಲ್ ಅವರೊಮ್ಮೆ ಇಲ್ಲಿ ಒಳಭಾಗಕ್ಕೆ ಬರಬೇಕು ನೋಡಿ. 9ನೇ ಪಂದ್ಯ ಕಾವೇರಿ ಮಧ್ಯಂಗಲ ರೀತಿ ಶ್ರೀಕರಂ ಕುತ್ಯಾಡಿ, ಅದೇ ರೀತಿ ಭಾಗವಹಿಸಿದಂತಹ ಎಲ್ಲ 8 ತಂಡಗಳು ಪ್ರವೇಶ ಶುಲ್ಕವನ್ನ ಕೊಡಲು ಬಾಕಿ ಇದ್ದುವಂತಹ ತಂಡಗಳು ಪ್ರವೇಶ ಶುಲ್ಕವನ್ನು ಕೊಟ್ಟು ಸಹಕರಿಸಬೇಕು. ಎಲ್ಲ ತಂಡಗಳಿಗೂ 2 ಸುತ್ತಿನ ಪಂದ್ಯಕೂಟ ಮುಗಿದಿದೆ. 3ನೇ ಸುತ್ತಿನ ಪಂದ್ಯಕೂಟದಲ್ಲಿ ಭಾಗವಹಿಸಬೇಕಿದ್ರೆ ಪ್ರವೇಶ ಶುಲ್ಕವನ್ನು ಕೊಟ್ಟು ಸಹಕರಿಸಬೇಕು. ದಯವಿಟ್ಟು ಗಮನಿಸಿಕೊಳ್ಳಿ, ಇದು ಆಯೋಜಕರ ಸ್ಪಷ್ಟ ತೀರ್ಮಾನ. ದಯವಿಟ್ಟು ಗಮನಿಸಿಕೊಳ್ಳಿ. ನೌಫಲ್ 5 ನಿಮಿಷ ಆತೆ. ನೌಫಲ್ ದಾದನ್ನ ದಾಲಾಚಿ ನಿಗಲ್ ಬಲೆ ದಾದನ್ ಎಂಜಿನನ್ ದಾಲಾತ ಜವ್ ವ್ಯಾಲೆಂಟೈನ್ಸ್ ಡೇ ದ ಟೈಮ್ ಮುಗಿಯೊಂದು ಬತ್ತಂಡ ಆತೆ ಬಲೆ ನಿಗಲ್ ಬಲೆ ನವಲೆ ಕಾವೇರಿ ಮಧ್ಯಂಗಲ ಶ್ರೀಕರಂ ಕುತ್ಯಾಡಿ. ಬೇಗ ಬಲೆ ಚಾರ್ ಮುಗಿನಿ ಚಾರ್
ಫೈನಲ್ ಚೇರ್ ಖಾಲಿ ಬೇಗ ಬಲೆ ಬಲೆ ಬೇಗ ಬತ್ತನಾಗ್ಲಿ ಚೇರ್ ತಿಕೊಂಡು. It's very simple like a cha-cha, and way much better than the salsa, 'cause all you gotta do is shake it. Yes, bale Shikaram. Round and round, here we go. Sigue, Ikembo, Ikembo, all around. Sigue, Ikembo, Ikembo, to the ground. Kembo to the left, everybody. Kembo to the right. Kembo to the front, everybody. Kembo all right. Yes, thank you. ಹೈ ವೋಲ್ಟೇಜ್ ಕದನವಾಗಲಿಕ್ಕಿದೆ. 9ನೇ ಪಂದ್ಯ. ಈ ಪಂದ್ಯದಲ್ಲಿ ಗೆದ್ದಂತಹ ತಂಡ ಎ ಫೋಲ್ನಲ್ಲಿ ಟೇಬಲ್ ಟಾಪರ್ ಅವಕಾಶ, ಕ್ವಾಲಿಫೈಯರ್ ಮೊದಲ ಪಂದ್ಯ ಕುರಿತ ಅವಕಾಶವನ್ನ ಪಡೆದುಕೊಳ್ಳಲಿದೆ. ನೋಡಿ, ಯಾವ ತಂಡಗಳು ಪ್ರವೇಶ ಶುಲ್ಕವನ್ನ ಕೊಟ್ಟಿಲ್ಲ ಆ ತಂಡಗಳು ತಕ್ಷಣ ಪ್ರವೇಶ ಶುಲ್ಕವನ್ನ ಕೊಟ್ಟು ನಮ್ಮೊಂದಿಗೆ ಸಹಕರಿಸಬೇಕು. ನೌಫಾಲ್ರ ಒಂಜಿ 5 ನಿಮಿಷ ರಂಜಿ ಕಮೆಂಟ್ರಿ ಮಂತರ್ನೆ ಡಿತ್ತನ್ ಎಷ್ಟು ಸ್ಕೋರ್ ಪಂಡರ್ನೇರ್ ನೌಫಾಲ್ ನೌಫ್ 5 ನಿಮಿಷ ಆತೆ. ಎಸ್ ನೋಡಿ ಬಂಧುಗಳೇ, ಹೈ ವೋಲ್ಟೇಜ್ ಕದನ ಗೆದ್ದಲ್ಲಿ ಟೇಬಲ್ ಟಾಪರ್ ನ ಅವಕಾಶ, ಮೊದಲ ಕ್ವಾಲಿಫೈಯರ್ ನ ಅವಕಾಶ ಪಡೆದುಕೊಳ್ಳಲಿದೆ. ಆಹಾ, ಅವರ ಕಿಸೆ ಕೈ ಬಾಳ್ಲೆ ಏರ್ನ ಬೈಕ್ ದ ಕೀ ಇಜ್ಜಿ ಏನಾಡಲ ಬೈಕದ ಕೀ ಜಿಂದಾಡ ಮುಲ್ಪ ಪಾಯಿಂಟ್ ಟೇಬಲ್ ದಲ್ಲಿ ಪೊಂಡು ಇಸ್ ರೆಡಿ. ಹಲೋ, ರೈಡಿಂಗ್ ವಿಭಾಗದಲ್ಲಿ ಜರ್ಸಿ ನಂಬರ್ 13ರಲ್ಲಿ ಒಂದಂಕದ ಸೇರ್ಪಡೆ. ಶ್ರೀ ದುರ್ಗಾ ಫ್ರೆಂಡ್ಸ್ ಅರೇಡಕ್ಕ ಇದರ ರಷ್ಯಾದಲ್ಲಿ ನಡೀತಿರುವಂತಹ ಪಂದ್ಯಕೂಟದಲ್ಲಿ 9ನೇ ಪಂದ್ಯಕೂಟ ಸಾಗ್ತಾ ಇರಬೇಕಾದ್ರೆ ಕಾವೇರಿ ಮಂಡಿಂಗಲ ವರ್ಸಸ್ ಶ್ರೀಕರ ಗುತ್ಯಾಡಿ ಎರಡು ತಂಡಗಳ ಮಧ್ಯೆ ಪಂದ್ಯಾಟ ಸಾಗ್ತಾ ಇರಬೇಕಾದ್ರೆ ಪಂದ್ಯಾಟದಲ್ಲಿ ಅಂಕಪಟ್ಟಿಯಲ್ಲಿ ಒಂದು ಪಂದ್ಯಾಟದಲ್ಲಿ ವಿನ್ ಆದಲ್ಲಿ ಒಂದು ಕೂಟ ಟೇಬಲ್ ಟಾಪರ್ ಆಗಿ ಮೂಡಿ ಬರಲಿದ್ದಾರೆ. ಬೋನಸ್ ಒಂದಂಕದ ಸೇರ್ಪಡೆಯೊಂದಿಗೆ ಅಂಕಪಟ್ಟಿಯಲ್ಲಿ 2-0. ಮತ್ತೊಮ್ಮೆ ರೈಡಿಂಗ್ ವಿಭಾಗದಲ್ಲಿ ವಿಫಲತೆಯನ್ನು ಕಾಣ್ತಾ ಇದ್ದೇವೆ. ಭರ್ಜರಿ ಹಿಡಿತದ ಮೂಲಕ ಒಂದಂಕದ ಸೇರ್ಪಡೆಯೊಂದಿಗೆ ತಂಡಕ್ಕೆ ಆಧಾರ ಸ್ತಂಭಿತ ಆಗಿದ್ದಾರೆ. ಮತ್ತೊಮ್ಮೆ ಜಸ್ ನಂಬರ್ 22 ರೈಡಿಂಗ್ ವಿಭಾಗದಲ್ಲಿ ಅಂಕದ ಹುಡುಕಾಟದಲ್ಲಿ ಮತ್ತೊಮ್ಮೆ ಭರ್ಜರಿ ಹಿಡಿತದ ಎಲ್ಲ ಲಕ್ಷಣ ಕಾಣ್ತಾ ಇದೆ. ಹೌದು, ಮತ್ತೊಮ್ಮೆ
ಒಂದಂಕದ ಸೇರ್ಪಡೆ. ಮೊದಲ ಜರ್ಸಿ ನಂಬರ್ 14 ರೈಡಿಂಗ್ ವಿಭಾಗದಲ್ಲಿ ಅಂಕದ ಹುಡುಕಾಟದಲ್ಲಿ ಕುತಿಯಾಡಿ ತಂಡವಾಗಿದ್ದಲ್ಲಿ ಕಾನ ಸುಭಾಷ್ ರವರು ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ತಮ್ಮುತಡ್ಕ ಸುಭಾಷ್ ರವರು. ಮತ್ತೊಮ್ಮೆ ರೈಡಿಂಗ್ ವಿಭಾಗದಲ್ಲಿ ಜರ್ಸಿ ನಂಬರ್ 13 ಎಂಟಿ ರೈಡ್, ಯಾವುದೇ ಅಂಕದ ಸೇರ್ಪಡೆ ಇಲ್ಲ. ಸೆಕೆಂಡ್ ರೈಟ್, ಅಂಕದ ಹುಡುಕಾಟದಲ್ಲಿ ಇಲ್ಲ, ಬರಿಗೆಯಲ್ಲಿ ವಾಪಸ್ಸಾಗಿದ್ದಾರೆ. ಮತ್ತೊಮ್ಮೆ ರೈಡಿಂಗ್ ವಿಭಾಗದಲ್ಲಿ ಜರ್ಸಿ ನಂಬರ್ 13 ಇಲ್ಲ. ಥರ್ಡ್ ರೈಟ್, ಡೂ ಆರ್ ಟೈ, ಮಡು ಇಲ್ಲ ಮಡಿ. ಈಗ ಮಾತ್ರ ಯಾವುದೇ ಅಂಕವಿಲ್ಲದೆ ಒಂದಂಕದ ಸೇರ್ಪಡೆಯೊಂದಿಗೆ ಅಂಕಪಟ್ಟಿಯಲ್ಲಿ 4-1. ಹತ್ತನೇ ಪಂದ್ಯಾಟಕ್ಕಾಗಿ ಋತು ಚಾಲೆಂಜರ್ಸ್ ವರ್ಸಸ್ AFC ಅರಿಯಡ್ಕ ತಂಡ ನಡುವೆ ನಡೆಯಲಿದೆ. ಪಂದ್ಯಾಟ ಮತ್ತೆ ಆರಂಭಗೊಳ್ತಾ ಇದೆ. ಸೊ ಥರ್ಡ್ ರೈಟ್, ಡೂ ಆರ್ ಡೈ, ಜರ್ಸಿ ನಂಬರ್ 22 ರೈಡಿಂಗ್ ವಿಭಾಗದಲ್ಲಿ ಅಂಕವನ್ನು ಪಡೆದುಕೊಳ್ಳಬೇಕಾಗಿ ಅಂಕದ ಹುಡುಕಾಟದಲ್ಲಿ ಜರ್ಸಿ ನಂಬರ್ 22 ಇವಾಗ ಮಾತ್ರ ಹಿಡಿತ ತಪ್ಪಿದೆ. ಒಂದಂಕದ ಸೇರ್ಪಡೆ ಕಾವೇರಿ 5-1 5-1 ಅಂಕಪಟ್ಟಿಯಲ್ಲಿ ಮುನ್ನಡೆಯಲ್ಲಿ. ಮತ್ತೊಮ್ಮೆ ಜರ್ಸಿ ನಂಬರ್ 7 ರೈಡಿಂಗ್ ವಿಭಾಗದಲ್ಲಿ ಭದ್ರ ಹಿಡಿತ, ಮತ್ತೊಂದು ಅಂಕದ ಸೇರ್ಪಡೆ ಕಾವೇರಿ
ಮಡ್ಡಿಂಗಳ ತಂಡದ ರೆಡಿ ವಿಭಾಗದಲ್ಲಿ ಮತ್ತೊಮ್ಮೆ ಜರ್ಸಿ ನಂಬರ್ 22 ಮತ್ತೊಂದು ಮತ್ತೆ 2 ಅಂಕದ ಸೇರ್ಪಡೆಯೊಂದಿಗೆ ಅಂಕಪಟ್ಟಿಯಲ್ಲಿ 8-1 ಪಂದ್ಯಕೂಟ ಸಾಗ್ತಾ ಇದೆ. ಇದರೊಂದಿಗೆ ಆಲ್ ಔಟ್ ಮುಖಾಂತರ ಸುಭಾಷ್ ಅವರನ್ನು ಆಸಿಫ್ ಅವರು ಕರೀತಾ ಇದ್ದಾರೆ. ದಯವಿಟ್ಟು ಮೈಕ್ ಪಾಯಿಂಟ್ ಬಳಿ ಬರಬೇಕು. ಸುಭಾಷ್ ಅವರು ಎಲ್ಲಿದ್ರು ಮೈಕ್ ಪಾಯಿಂಟ್ ಬಳಿ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಅದರೊಂದಿಗೆ ಅಂಕಪಟ್ಟಿಯಲ್ಲಿ 12-3 ಪಂದ್ಯಕೂಟ ಸಾಗ್ತಾ ಇದೆ. ಮತ್ತೊಮ್ಮೆ ಪಂದ್ಯಾಟ ಚಾಲ್ತಿಯಲ್ಲಿ ಜರ್ಸಿ ನಂಬರ್ 66 ರೈಡಿಂಗ್ ವಿಭಾಗದಲ್ಲಿ ಅಂಕದ ಹುಡುಕಾಟದಲ್ಲಿ ಶ್ರೀಕರ ಕುತ್ಯಾಡಿ ಯಾವುದೇ ಅಂಕದವಿಲ್ಲದೆ ವಾಪಸ್ಸಾಗಿದ್ದಾರೆ. ಜರ್ಸಿ ನಂಬರ್ ಮತ್ತೊಮ್ಮೆ ರೈಡಿಂಗ್ ವಿಭಾಗದಲ್ಲಿ ಜರ್ಸಿ ನಂಬರ್ 22 ಮತ್ತೊಮ್ಮೆ ಕಾವೇರಿ ಮಡ್ಯಂಗಲ ತಂಡದ ಪರವಾಗಿ ರೈಡಿಂಗ್ ವಿಭಾಗದಲ್ಲಿ ಇದ್ದಾರೆ. ಮಿಯಾದ್ರವರು ರೈಡಿಂಗ್ ವಿಭಾಗದಲ್ಲಿ ಸತತ ಪಾಯಿಂಟ್ಗಳನ್ನು ಗಳಿಸುತ್ತಾ ತಂಡಕ್ಕೆ ಆಧಾರ ಸ್ತಂಭವಾಗಿದ್ದು ಯಾವುದೇ ಅಂಕವಿಲ್ಲದೆ ವಾಪಸ್ಸಾಗಿದ್ದಾರೆ. 12-3 ಪಂದ್ಯಾಟ ಸಾಗ್ತಾ ಇರಬೇಕಾದ್ರೆ ಮತ್ತೊಮ್ಮೆ ದಾಳಿ ವಿಭಾಗದಲ್ಲಿ ಜರ್ಸಿ ನಂಬರ್ 66 ರಮೇಶ್ ಅವರು ಈಗ ಮಾತ್ರ ಭದ್ರವಾದ ಹಿಡಿತದೊಂದಿಗೆ ಒಂದಂಕದ ಸೇರ್ಪಡೆ. ಮತ್ತೊಮ್ಮೆ ಅಂಕಪಟ್ಟಿಯಲ್ಲಿ ಏರಿಕೆಯನ್ನು ಕಾಣ್ತಾ ಇದ್ದೇವೆ. 13-3 ಪಂದ್ಯಾಟ ಸಾಗ್ತಾ ಇರಬೇಕಾದ್ರೆ ಮಿಯಾದ್ರವರು ಮತ್ತೆ ರೈಡಿಂಗ್ ವಿಭಾಗದಲ್ಲಿ ಇವಾಗ ಮಾತ್ರ ಬಲವಾದ ಬ್ಯಾಕ್ ಕಿಕ್ ಮೂಲಕ ಒಂದಂಕದ ಸೇರ್ಪಡೆಯೊಂದಿಗೆ ಮತ್ತೆ ಅಂಕಪಟ್ಟಿಯಲ್ಲಿ ಏರಿಕೆಯನ್ನು ಕಾಣ್ತಾ ಇದ್ದೇವೆ. ಮತ್ತೊಮ್ಮೆ ಜರ್ಸಿ ನಂಬರ್ 14 ರೈಡಿಂಗ್ ವಿಭಾಗದಲ್ಲಿ ಇವಾಗ ಮತ್ತೊಮ್ಮೆ ಭದ್ರ ಹಿಡಿತ 11 ಅಂಕದ ಸೇರ್ಪಡೆ. ಮಧ್ಯಂತರ ವಿರಾಮದ 15-3 ಪಂದ್ಯಾಟ ಸಾಗ್ತಾ ಇದೆ.
ಈ ಒಂದು ಪಂದ್ಯಾಟದಲ್ಲಿ ವಿಜೇತವಾದ ತಂಡ ಅಗ್ರಸ್ಥಾನದಲ್ಲಿ ಕ್ವಾಲಿಫೈಯರ್ ಆಗಲಿ ಮುಂದಿನ ಹಂತಕ್ಕೆ ಕ್ವಾಲಿಫೈಯರ್ 1ಕ್ಕೆ ತೇರ್ಗಡೆಗೊಳ್ಳಲಿರುವುದು. ಮತ್ತೊಮ್ಮೆ ದ್ವಿತೀಯಾರ್ಧ ಪಂದ್ಯಾಟ ಸಾಗ್ತಾ ಇದೆ. ರೈಡಿ ವಿಭಾಗದಲ್ಲಿ ಮತ್ತೊಮ್ಮೆ 15-3 ಪಂದ್ಯಾಟ ಸಾಗ್ತಾ ಇರಬೇಕಾದ್ರೆ ರೈಡಿ ವಿಭಾಗದಲ್ಲಿ ಜಸ್ಟ್ ನಂಬರ್ 7 ಈ ಬಾರಿ ಮತ್ತೆ 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 ಭದ್ರಾ ಹಿಡಿತ, ಒಂದಂಕದ ಸೇರ್ಪಡೆ. ಮತ್ತೆ ಸೂಪರ್ ಟ್ರ್ಯಾಕಲ್ ಆನ್ ಇದೆ. ಎಲ್ಲ ರನ್ನಿಂಗ್ ಹ್ಯಾಂಡ್ ಟಚ್. ಒಂದಂಕದ ಸೇರ್ಪಡೆ. ಮತ್ತೆ ಅಂಕಪಟ್ಟಿಯಲ್ಲಿ ಏರಿಕೆಯನ್ನು ಕಾಣ್ತಾ ಜಸ್ಟ್ ನಂಬರ್ 18 ರೈಡಿಂಗ್ ವಿಭಾಗದಲ್ಲಿ ಮತ್ತೆ ಯಾವುದೇ ಅಂಕವಿಲ್ಲದೆ ವಾಪಸ್ಸಾಗಿದ್ದಾರೆ. ಮತ್ತೊಮ್ಮೆ ಜಸ್ಟ್ ನಂಬರ್ 22 ರೈಡಿಂಗ್ ವಿಭಾಗದಲ್ಲಿ ಕೃಷ್ಣಪ್ಪ ಅಜಿರಾಯ ಇವರು ನಮ್ಮನ್ನು ಸೇರಿಕೊಂಡಿದ್ದಾರೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಒಂದು ಪಂದ್ಯಾಟಕ್ಕೆ ಸ್ವಾಗತಿಸ್ತಾ ವೇದಿಕೆಗೆ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಅದರೊಂದಿಗೆ ಮತ್ತೊಮ್ಮೆ ಆಲ್ ಔಟ್ ಮುಖಾಂತರ 4 ಅಂಕದ ಸೇರ್ಪಡೆಯೊಂದಿಗೆ ಅಂಕಪಟ್ಟಿಯಲ್ಲಿ 21-3 ಬಹುತೇಕ ಒನ್ ಸೈಡ್ ಮ್ಯಾಚ್ ಆಗಿ ಪಂದ್ಯಾಟ ಸಾಗ್ತಾ ಇರಬೇಕಾದ್ರೆ ಕಾದು ನೋಡಬೇಕು ಯಾವ ಕ್ಷಣದಲ್ಲಿ ತಿರುಗಿ ಬೀಳುವವರಂತ. Time out for Kaveri. ಮತ್ತೊಮ್ಮೆ ರೈಡಿಂಗ್ ವಿಭಾಗದಲ್ಲಿ ಪಂದ್ಯಾಟ ಮುಂದುವರಿಸಿದ ಜಸ್ಟ್ ನಂಬರ್ 17 17
ಸಮಯ ವ್ಯರ್ಥ ಮಾಡುವಂತ ಜಾನ್ಮೆಯ ಆಟವನ್ನು ಪ್ರದರ್ಶಿಸ್ತಾ ಇದ್ದಾರೆ ಜಸ್ಟ್ ನಂಬರ್ 17. ಸೊ ಡೂ ಆರ್ ಡೈ ರೈಡಿಂಗ್ ವಿಭಾಗದಲ್ಲಿ ಜಸ್ಟ್ ನಂಬರ್ 7. ಭದ್ರವಾದ ಹಿಡಿತ ಒಂದಂಕದ ಸೇರ್ಪಡೆ ಮತ್ತೆ ಅಂಕಪಟ್ಟಿಯಲ್ಲಿ ಏರಿಕೆಯನ್ನು ಕಾಣ್ತಾ 22-3 22-3 ಪಂದ್ಯಾಟ ಸಾಕ್ತಾ ಇರಬೇಕಾದ್ರೆ ಮತ್ತೊಮ್ಮೆ ರೈಡಿಂಗ್ ವಿಭಾಗದಲ್ಲಿ ಜಸ್ಟ್ ನಂಬರ್ 17 ಈ ಬಾರಿ ಮತ್ತೆ ವಿಫಲತೆಯನ್ನು ಕಾಣ್ತಾ ಒಂದಂಕದ ಸೇರ್ಪಡೆ. ಮತ್ತು ರೈಡಿಂಗ್ ವಿಭಾಗದಲ್ಲಿ ಜಸ್ಟ್ ನಂಬರ್ 66 ಒಂದಂಕದ ಸೇರ್ಪಡೆ. ಇದರೊಂದಿಗೆ ಕಾವೇರಿ ಟ್ರಾನ್ಸ್ಪೋರ್ಟ್ ವಿಜಯಿಯಾಗಿ ಮುಂದಿನ ಹಂತಕ್ಕೆ ತೆರೆಗೊಂಡಿದೆ. ಎರಡೂ ತಂಡಗಳಿಗೆ ಕೂಡ ಧನ್ಯವಾದಗಳು. ಅಗ್ರಸ್ಥಾನಕ್ಕೆ ಏರಿದೆ ಕಾವೇರಿ ಟ್ರಾನ್ಸ್ಪೋರ್ಟ್. ವರ್ಸಸ್ AFC ಹರಿಯಡ್ಕ. AFC ಹರಿಯಡ್ಕ. ಪಂದ್ಯಾಟಕ್ಕಾಗಿ ಕರೆಯನ್ನು ಕೊಡ್ತಾ ಇದ್ದೇವೆ. ಋತು ಚಾಲೆಂಜರ್ಸ್ ವರ್ಸಸ್ AFC ಹರಿಯಡ್ಕ. ಹಾಗೆ ವೀಕ್ಷಕ ವಿವರಣೆಯನ್ನ ನೀಡ್ತಾ ಇರುವಂತ ವಿಜಯ್ ಅವರು ಮತ್ತೊಮ್ಮೆ ವಿಜಯ್ ರವರು ನಮ್ಮನ್ನು ಮತ್ತೊಮ್ಮೆ ಸೇರಿಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಬನ್ನಿ ಬನ್ನಿ ಬನ್ನಿ. ಋತ್ವಿ ಚಾಲೆಂಜಸ್ ವಿರುದ್ಧವಾಗಿ AFC ಹರಿಯಡ್ಕ. ಬನ್ನಿ ಆದಷ್ಟು ಬೇಗ ಅಂಕಣವನ್ನು ಪ್ರದರ್ಶಿಸಿ ಮುಂದಿನ ಪಂದ್ಯಾಟಕ್ಕಾಗಿ ಪ್ರಥಮ ಕರೆಯನ್ನು ನೀಡ್ತಾ ಇದ್ದೇವೆ. AJ ಬ್ರದರ್ಸ್ ವಿರುದ್ಧವಾಗಿ ವಿನಾಯಕ ಕುಮ್ರಾ. AJ ಬ್ರದರ್ಸ್ ವಿರುದ್ಧವಾಗಿ ವಿನಾಯಕ ಕುಮ್ರಾ. ಋತ್ವಿ ಚಾಲೆಂಜಸ್ ವಿರುದ್ಧವಾಗಿ AFC ಹರಿಯಡ್ಕ. ಬನ್ನಿ ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಿ 10ನೇ ಪಂದ್ಯಕ್ಕೆ ಬನ್ನಿ ತಂಡಗಳು ಆದಷ್ಟು ಬೇಗ ಅಂಕಣವನ್ನು ಪ್ರವೇಶಿಸಿ. ಈಗಾಗಲೇ ಕಾವೇರಿ ಮಡಿಯಂಗಳ ತಂಡ ಎ ವಿಭಾಗದ ಅಗ್ರಸ್ಥಾನದೊಂದಿಗೆ ಕ್ವಾಲಿಫೈಯರ್ 1ಕ್ಕೆ ಆಯ್ಕೆಗೊಂಡ್ರೆ ಶ್ರೀಕರ ಕುತ್ಯಾಡಿ ತಂಡ
ಗ್ರೂಪಿನ ದ್ವಿತೀಯ ಸ್ಥಾನದೊಂದಿಗೆ ಎಲಿಮಿನೇಟರ್ ಪಂದ್ಯಾಟಕ್ಕೆ ತಯಾರಾಗಬೇಕು. ಕಾವೇರಿ ಮಡಿಯಂಗಳ ತಂಡ ಪ್ರಥಮ ಕ್ವಾಲಿಫೈಯರ್ ಪಂದ್ಯಾಟಕ್ಕೆ ಆಯ್ಕೆಗೋದ್ರೆ ಶ್ರೀಕರ ಗುತ್ತಿಯಾಡಿ ತಂಡ ವಿಭಾಗದಲ್ಲಿ ದ್ವಿತೀಯ ಸ್ಥಾನದೊಂದಿಗೆ ಅಂಕಪಟ್ಟಿಯನ್ನು ಕೊನೆಗೊಳಿಸ್ತಾ ಇದೆ. ಬನ್ನಿ ಋತ್ವಿ ಚಾಲೆಂಜರ್ಸ್ ವಿರುದ್ಧವಾಗಿ AFC ಅರಿಯಡ್ಕ. ಋತ್ವಿ ಚಾಲೆಂಜರ್ಸ್ ಅಂಕಣವನ್ನು ಪ್ರವೇಶಿಸ್ತಾ ಇದೆ. ಸುಜಿತ್ ಇವರ ಐಕಾನಾಟಗಾರನಾಗಿ ಮಾಡು ಇಲ್ಲವೇ ಮಡಿ ಪಂದ್ಯ ಋತ್ವಿ ಚಾಲೆಂಜರ್ಸ್ ವಿರುದ್ಧವಾಗಿ AFC ಅರಿಯಡ್ಕ ತಂಡಕ್ಕೆ. ಎರಡು ತಂಡಕ್ಕೂ ಕೂಡ ಇದು ಮಾಡು ಇಲ್ಲವೇ ಮಡಿ ಪಂದ್ಯ. ಟೀಮ್ ಎവിടെ ನೋಡಿ, ಸಂಘಟಕರು ಸ್ಪಷ್ಟವಾಗಿ ಸೂಚನೆಯನ್ನ ಕೊಡ್ತಾ ಇದ್ದಾರೆ. ಯಾವ ತಂಡಗಳು ಪ್ರವೇಶ ಶುಲ್ಕವನ್ನ ಕೊಟ್ಟಿಲ್ಲ ಆ ತಂಡಗಳು ಕ್ವಾಲಿಫೈಯರ್ ಸ್ಪರ್ಧೆಯ ಅರ್ಹತೆಯನ್ನು ಗಳಿಸಿದ್ರು ಕೂಡ ಆಡುವಂತಹ ಅವಕಾಶ ಇರುವುದಿಲ್ಲ. ದಯವಿಟ್ಟು ಪ್ರವೇಶ ಶುಲ್ಕವನ್ನು ಕೊಡಲು ಬಾಕಿ ಇರುವಂತಹ ತಂಡಗಳು ತಕ್ಷಣ ಕೊಟ್ಟು ಸಹಕರಿಸಿ ದಯವಿಟ್ಟು ಗಮನಿಸಿಕೊಳ್ಳಿ. ಯಾವ ತಂಡಗಳು ಪ್ರವೇಶ ಶುಲ್ಕವನ್ನು ಕೊಟ್ಟಿಲ್ಲ ಆ ತಂಡಗಳು ಕ್ವಾಲಿಫೈಯರ್ ಆದ್ರೂ ಕೂಡ ಕ್ವಾಲಿಫೈಯರ್ ಆಡುವಂತಹ ಅವಕಾಶ ಇಲ್ಲ. ದಯವಿಟ್ಟು ಪ್ರವೇಶ ಶುಲ್ಕವನ್ನು ಕೊಟ್ಟು ನಮ್ಮೊಂದಿಗೆ ಸಹಕರಿಸಿ. ಆಲಿ ರೇಂಜ ತಾವುಗಳು ದಯವಿಟ್ಟು ಮುಖ್ಯ ವೇದಿಕೆಗೆ ಆಗಮಿಸಬೇಕೆನ್ನುವಂತಹ ವಿನಂತಿಯನ್ನ ಮಾಡಿಕೊಡುತ್ತಾ ಇದ್ದಾರೆ. ಪದಾಧಿಕಾರಿಗಳಂತಹ ಶರತ್ ಇವರ ಕೋರಿಕೆ ತಾವುಗಳು ದಯವಿಟ್ಟು ಮುಖ್ಯ ವೇದಿಕೆಗೆ ಆಗಮಿಸಬೇಕೆನ್ನುವಂತಹ ಅನ್ನ ಕರೆಂಟ್ ಕೊಡ್ತಾ ಟೀಮ್ ಬೈ ದೆನ್ ಅಪೋನೆಂಟ್ ಟೀಮ್ ಅಲ್ಲ AFC ಗುರು ಲೆಕ್ಕಾಚಾರದ ಪಂದ್ಯವಾಗಲಿದೆ. 9ನೇ ಪಂದ್ಯ ಸಂಪನ್ನಗೊಂಡಿದೆ. 10ನೇ ಪಂದ್ಯ ಋತ್ವಿ ಚಾಲೆಂಜರ್ಸ್ ತಂಡದ ವಿರುದ್ಧವಾಗಿ AFC ಅರಿಯಡ್ಕ B. ಮುಂದಿನ 10ನೇ ಸ್ಪರ್ಧೆಗೆ AJ ಬ್ರದರ್ಸ್ ಅದೇ ರೀತಿ ವಿನಾಯಕ ಕುಮ್ರಾ ತಂಡಗಳು ಸಜ್ಜಾಗಿರುವಂತೆ ಗಮನಿಸಿಕೊಳ್ಳಿ. ಫೆಬ್ರವರಿ 15 ಶಿವರಾತ್ರಿಯ ಆಚರಣೆ ಒಂದ್ ಕಡೆಯಾದರೆ ಐ ವೋಲ್ಟೇಜ್ ಇಂಡೋ ಪಾಕ್ T20 ಕದನ ರಾತ್ರಿ 7:30ಕ್ಕೆ ಸರಿಯಾಗಿ
ಅಲ್ಪಕಾಲದ ವಿರಾಮದ ನಂತರ ಮತ್ತೆ ಮರಳಿದ್ದೇನೆ. ಆರಂಭಗೊಂಡಿದ್ದ ದಾಳಿಯಲ್ಲಿ ಸುಜಯ ಆಕ್ರಮಣದಲ್ಲಿ ಹೋರಾಟದ ಅವಧಿಯಲ್ಲಿ ನಿರ್ಣಾಯಕ ಪಂದ್ಯವಾಗುವಂತಹ ಲಕ್ಷಣಗಳು. ಅಬ್ಬಬ್ಬಬ್ಬ, ರಣೋತ್ಸಾಹದ ರಣಾಂಗಣದಲ್ಲಿ ಇವತ್ತಾರೆಗಳ ಸಮ್ಮಿಲನದ ಜೊತೆಗೆ ನನ್ನ ಇನ್ಶರ್ಟ್ ದೆತ್ತಾರ ನನ್ನ ಟೆಕ್ನಿಕಲಿ ಗುರು ಮುಂದಿನ ಸ್ಪರ್ಧೆಗಾಗಿ ಎಜೆ ಬ್ರದರ್ಸ್ ಸರದಿ ವಿನಾಯಕ ಕುಮ್ರಾ ತಂಡಗಳು ಸಜ್ಜಾಗಿರಬೇಕು, ದಯವಿಟ್ಟು ಗಮನಿಸಿಕೊಳ್ಳಿ. ಬೋನಸ್ ತಂದೆಗೆ ಲೇಖನೀಯ ಚಲಾವಣೆಯನ್ನು ಕಂಡುಕೊಂಡಿದೆ. ಪ್ರಸ್ತುತ 2-1 ಆಧಾರದಲ್ಲಿ AFC ಮುನ್ನಡೆಯಲಿದೆ. ಮನೀಷ ದಾಳಿಯಲ್ಲಿ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿರುವಂತಹ ಕೃತಿಕನ ಮೇಲೆರಗುವಂತಹ ಆತ್ಮವಿಶ್ವಾಸದ ಹೆಜ್ಜೆಗಳ ಪುನರಾವರ್ತನೆ. ಅಬ್ಬಬ್ಬಬ್ಬಬ್ಬ, ಎಂಟಿ ದಾಳಿಗೊಂದಿಗೆ ಮರಳಿದ ಮನೀಷ. ಮತ್ತೆ ಗುರು ಸತತ ದಾಳಿಗಳ ನಿರ್ವಹಣೆಯನ್ನ ಮುಂದುವರಿಸಿಕೊಳ್ಳುವ ಜಾನ್ಮೆಯ ಹೆಜ್ಜೆಗಳ ಪುನರಾವರ್ತನೆ ಅಂಕಣದ ಒಳಭಾಗದಲ್ಲಿ. ಅನುಭವದ ನಿಲುವುಗಳನ್ನು ಮುಂದುವರಿಸಿಕೊಳ್ಳುವಂತಹ ಹೆಜ್ಜೆ. ಕ್ಷಣ ಮಾತ್ರದಲ್ಲಿ ಮರಳುವಂತಹ ಯೋಜನೆಗಳೊಂದಿಗೆ ಪ್ರಸ್ತುತ ಅಂಕಣದ ಒಳಭಾಗದಲ್ಲಿ 2-1 ಮುಖೇನವಾಗಿ AFC 1 ಅಂಕಗಳ ಅಂತರದ ಮುನ್ನಡೆಯಲಿದೆ. ಆಯ್ತಾ ಅಂಡ್ ಜೆತ್ತಿನಾರಿಲ್ಲ ಕಾಯರ ತಡಾಯ್ ಜೂ ಆಡಾಯ್ ಮಾಡು ಇಲ್ಲವೇ ಮಾಡಿ ದಾಳಿಯಲ್ಲಿದೆ. ಅರ್ನಾಥಿಗೆ ಜೆತ್ತಿತ್ತೀರು. ಸುಜಿತ ದಾಳಿಯಲ್ಲಿ ಡಮ್ಡಮಾನ್ ಅವಳಿ ಅಂಕದ ಜೋಡಣೆ 3-3ರಲ್ಲಿದೆ. 3 ಈಚ್. ಕಿಯೂರಿನ ಗುರುದಾಳಿಯಲ್ಲಿ ಪೂರ್ಣ ಪ್ರಮಾಣದ ಡಿಫೆನ್ಸ್ ಒಳಭಾಗದಲ್ಲಿರುವಂತೆ ಆಕ್ರಮಣದಲ್ಲಿ ಗುರು ಲೆಕ್ಕಾಚಾರದ ಪಂದ್ಯವಾಗಲಿಕ್ಕಿದೆ. ಗೆಲ್ಲುವಂತಹ ಸತತವಾಗಿ ಗೆದ್ದಂತಹ ತಂಡಗಳಿಗೆ ಮುಂದಿನ ಅವಕಾಶಗಳು, ಸೋತಂತಹ ತಂಡಗಳಿಗೆ ಅರಿಯಡ್ಕದ ಈ ಮಣ್ಣಿನಲ್ಲಿ ಪುಣ್ಯದ ಫಲ ಆಡಿದ ಅನುಭವ.
ಆಹಾ. ಆಹಾ. ಸ್ಪಷ್ಟತೆಯ ನಿಲುವುಗಳನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನ. ಅಬ್ಬಬ್ಬಬ್ಬ, ಬೋನಸ್ ಪ್ಲಸ್ ಪಾಯಿಂಟ್. ಮತ್ತೆ ಸುಜಿತ್ ದಾಳಿಯಲ್ಲಿ ಒನ್ ಮ್ಯಾನ್ ಶೋ, ಏಕಾಂಗಿ ಹೋರಾಟ. ಸುಜಿತನ ಆಟ ಮತ್ತೆ ರಣಾಂಗಣದಲ್ಲಿ ರಣಕಳಿಯ ಹೋರಾಟ. ಸುಜಿತ್ ಬೋನಸ್ ಪಾಯಿಂಟ್ ನೊಂದಿಗೆ ಮರಳಿದ ಆಟಗಾರ. 5-4 ಸ್ಪರ್ಧೆ ಮುನ್ನಡೆಯಲ್ಲಿ AFC. ಒಂದೇ ಒಂದು ಅಂಕಗಳೆಂದರೆ ಉಲ್ಫಾ ಬೋನಸ್ ನೊಂದಿಗೆ ಮರಳಿದಾಗ 6-4 ಸ್ಪರ್ಧೆ. ಸುಜಿತನಿಗೆ ಏಟು ಎದುರೇಟು. ಅಪ್ಪ ಬೋನಸ್ ಪ್ಲಸ್ ಪಾಯಿಂಟ್. ವಿರಾಮದ ಕೋರಿಕೆ 6-8. ಸಾರಿ 7-6 ಇನ್ ಫೇವರ್ ಆಫ್ ಋತ್ವಿ. 7-6 ಸಾರಿ ಮೇಕ್ ದಿ ಕರೆಕ್ಷನ್. 7. ಏಳು 6 AFC ಮುನ್ನಡೆಯಲಿದೆ. 1 ಅಂಕದ ಮುನ್ನಡೆಯಲ್ಲಿ ಗುರುದಾಳಿಯಲ್ಲಿ. ಮೂಜಿನ ಸಲಟ್ಟೆ ಪೋಡೈ 7-6 ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ಆರು ಕ್ಷಣಗಳು ಜಿಗಿಯುವ ಪ್ರಬಲ ಆಟಗಾರ ಮನೀಶನನ್ನ ಹೊರಗಟ್ಟಿದಂತಹ ಅವಕಾಶ. ಸುಜೇತನ ಮೇಲೆ ಜವಾಬ್ದಾರಿಗಳು ಹೆಚ್ಚುತ್ತಿದೆ. ಆ ದಾಳಿ ಪ್ರತಿದಾಳಿ. 8-7 ಸ್ಪರ್ಧೆ. 1 ಅಂಕಗಳ ಅಂತರದಲ್ಲಿದೆ. ವೀಕ್ಷಕರೇ, ಇದು ಲೆಕ್ಕಾಚಾರದ ಪಂದ್ಯ. ಗೆದ್ದಲ್ಲಿ ಮಾತ್ರ ಅವಕಾಶ ಎನ್ನುವಂತಹ ಪ್ರಮೇಯ ಇಲ್ಲಿ ಆರಂಭಗೊಂಡಿದೆ. ಎಂಟಿ ದಾಳಿಗೊಂದಿಗೆ ಮರಳಿದಂತಹ ಹೋರಾಟದ ಅವಧಿಯಲ್ಲಿ 8-7 ಸ್ಪರ್ಧೆ ಇದೆ. ಸುಜೀತಾ ಬ್ಯಾಕ್ ಟು ಬ್ಯಾಕ್ ದಾಳಿಯಲ್ಲಿರುವಂತೆ 5 ಡಿಫೆನ್ಸ್ಗಳ ಮಧ್ಯೆ ರೈಟ್ ಕಾರ್ನರ್ ವಿಭಾಗದಲ್ಲಿ ಉಲ್ಫನ ಮೇಲೆರಗುವಂತಹ ಪ್ರಯತ್ನ. 8-8 8 ಗಂಟನ್ನ ಬೆಚ್ಚುವಂತಹ ನಂಟು ಯಾರದು? ಆಹಾ, ಆನಂದ. 9-8 ಸ್ಪರ್ಧೆ. 9-8. ಮತ್ತೆ 9-9 9-8 ಆನಂದ. ಹೋರಾಟ ರಂಗು ತುಂಬಿಕೊಳ್ಳುತ್ತಾ ಇದೆ. ಅರಿಯಡ್ಕದ ಅಂಕಣದಲ್ಲಿ ಮಧ್ಯರಾತ್ರಿಯ ಸಮಯದಲ್ಲಿ ಕಿಕ್ ಪ್ರಯತ್ನದೊಂದಿಗೆ ಅಂಕವನ್ನು ಜೋಡಿಸಿಕೊಂಡಂತಹ ಆತ್ಮವಿಶ್ವಾಸದ ಹೆಜ್ಜೆ ಆನಂದನದು.
10-9 ಸ್ಪರ್ಧೆ 10-9. ಓ ಓ ಓ ಓ ಓ official timeout. Wait. Decision pending. Third umpire. ಎಂಚ ಅಜ್ಜಿರ್ದ ನನ್ನ ಪನೊಂದುಲ್ಲ. ಆನಂದ, ಆತ್ಮವಿಶ್ವಾಸದ ಆನಂದ ದಾಳಿಯಲ್ಲಿ ಓ ಓ ಓ ಅಬ್ಬಬ್ಬಬ್ಬಬ್ಬಬ್ಬ, ಮೊಯ್ಯಿಗೆ ಮೊಯ್, ಏಟಿಗೆ ಎದುರೇಟು. 11-10 ಸ್ಪರ್ಧೆ. 11-10 ಇನ್ ಫೇವರ್ ಆಫ್ AFC. ಮಧ್ಯಂತರ ವಿರಾಮದ ವೇಳೆಯಲ್ಲಿ 12-11 ಮುನ್ನಡೆಯಲ್ಲಿದೆ ಋತ್ವಿ ವಾರಿಯರ್ಸ್. 12-11 12-11. ಹನ್ನೆರಡು 11 ಮಧ್ಯಂತರ ವಿರಾಮದಲ್ಲಿ ಋತ್ವಿ 1 ಅಂಕದ ಮುನ್ನಡೆಯಲ್ಲಿದೆ. ಆರ್ ಯು ರೆಡಿ? ಹೆಬ್ಬುಲಿ ಚಿರತೆ ಬೈದಿನಿ. ಹನ್ನೆರಡು 11 ಸ್ಪರ್ಧೆ ಆರಂಭಗೊಂಡಿದೆ. ದ್ವಿತೀಯಾರ್ಧ ಹೆಬ್ಬುಲಿ ದಾಳಿಯಲ್ಲಿ ಸ್ಪಷ್ಟತೆಯ ನಿಲುವಿನೊಂದಿಗೆ 13-11 2 ಅಂಕಗಳ ಅಂತರ ಋತ್ವಿ ಮುನ್ನಡೆಯಲಿದೆ. ಆಹಾ, ಹದಿಮೂರು 11 ಆಧಾರದಲ್ಲಿ ಸ್ಪರ್ಧೆ ಇರುವಂತೆ ಹನ್ನೆರಡು 13 14 12 14-12 ಋತ್ವಿ ಚಾಲೆಂಜರ್ಸ್ ಮುನ್ನಡೆಯಲ್ಲಿದೆ. ಹದಿನಾಲ್ಕು 12
ಋತ್ವಿ ಚಾಲೆಂಜರ್ಸ್ ಮುನ್ನಡೆಯಲ್ಲಿರುವಂತೆ ಗುರು ದಾಳಿಯಲ್ಲಿ ಅಂತಿಮವಾಗಿ ಉಳಿದಿರುವ ಏಕಾಂಗಿ ಹೋರಾಟದ ನಿಲುವಿನಲ್ಲಿ ಲಾಸ್ಟ್ ಮ್ಯಾನ್ ಬೋನಸ್ ಪ್ಲಸ್ ಪಾಯಿಂಟ್ 14-14 ಸಮ 14 ಈಚ್. ಮತ್ತೆ ಆರಂಭಗೊಂಡಿದೆ. ದಾಯ್ತೊಂದು ಬನ್ಪಿನ್ ಆಫೀಷಿಯಲ್ ಟೈಮ್ ಔಟ್. ನೋಡಿ, ಋತ್ವಿ ಚಾಲೆಂಜರ್ಸ್ ತಂಡದಲ್ಲಿ ಕಟ್ಟಪ್ಪ ಮತ್ತು ಹೆಬ್ಬುಲಿ ಸಮ್ಮಿಲನವಾಗಿದ್ದಾರೆ. ಬಜಾಲ್ ಧನುಷ್ ಇಂಚಿಗೋರನ್ನೋರ ಧನುಷ್ ಅವೇ ಓಡ್ಗ್ಯಾ ಸುಜಿತದ ದಾಳಿಯಲ್ಲಿ ಅಬ್ಬಬ್ಬಬ್ಬಬ್ಬ 16-15 ಆನಂದನ ಆತ್ಮವಿಶ್ವಾಸದ ಹೆಜ್ಜೆಗಳು 16-15 ಬೋನಸ್ ಪ್ಲಸ್ ಪಾಯಿಂಟ್ 17-16 AFC ಮುನ್ನಡೆಯಲಿದೆ.
ಅಬಾಬಾಬಾಬಾ ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿ. ಸರಿ, ರೈಟ್ 2017 2017 ಋತ್ವಿ ಚಾಲೆಂಜರ್ಸ್ ಮುನ್ನಡೆಯಲ್ಲಿದೆ. 17 ಹೆಬ್ಬುಲಿಗೆ ಅಭಿಮಾನಿಗಳು ಅಪಾರವಾಗ್ತಾ ಇದ್ದಾರೆ. ಬೆಳಗಿನ ಜಾವದೊಳಗೆ ಹೆಬ್ಬುಲಿ ಸಂಘವಾಗುವ ಲಕ್ಷಣ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಬಿಡು 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 ಬಿಡು. ಆಹಾ, ಬೆಳಗಿನ ಜಾವ ನೋಡಿ ಪದ 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 ಬರ್ತಾ ಇದೆ ಹರಿಯಡ್ಕದಲ್ಲಿ. ಸುಜಿತ್ ದಾಳಿಯಲ್ಲಿ ಓ ಓ ಓ ಅಬ್ಬಬ್ಬಬ್ಬಬ್ಬಬ್ಬಬ್ಬ ಆಟ ಅರೆ ರೇ 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 ಯಾವ ಬಿಡ್ಲಿ ಲಕ್ಕಲ್ಲಿ. ಎಎಫ್ಸಿಯ ಪರವಾಗಿ ಗುರು ಆಕ್ರಮಣದಲ್ಲಿರುವಂತೆ ಋತ್ವಿ ಚಾಲೆಂಜರ್ಸ್ ವಿರುದ್ಧವಾಗಿ 21-18 ಸ್ಪರ್ಧೆ. 21-18 ಮನೀಶ್ ದಾಳಿಯಲ್ಲಿ. ಹೆಬ್ಬುಲಿ ಹೊರಭಾಗದಲ್ಲಿರುವಂತೆ ಅರೆ 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 19-21 ಎಸ್ ಬಂಧುಗಳೇ, ಸಂಘಟನೆಯ ವಿಭಾಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂತಹ ಓರ್ವ ಯುವ ಚತುರ ಸಂಘಟಕ, ನಮ್ಮೆಲ್ಲರ ಆತ್ಮೀಯ ಮಿತ್ರ ಅಕ್ಷಯ್ ರಜಪೂತ್ ಕಲ್ಲಡ್ಕೆ ಇವರ ಆಗಮನವಾಗಿದೆ. ಸೇರಿರುವಂತಹ ಎಲ್ಲ ಬಂಧುಗಳೊಮ್ಮೆ ಗಟ್ಟಿ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿಕೊಳ್ಳಿ. ಲಾಸ್ಟ್ 5 minutes, 5 ನಿಮಿಷದ ರವಾನೆಯನ್ನು ಕಂಡುಕೊಂಡಿದೆ ಸ್ಪರ್ಧೆಯಲ್ಲಿ. ಇಪ್ಪತ್ತ 19 ಥರ್ಡ್ ರೈಟ್. Official timeout. Third right. ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ ದಾಳಿಗಳಿದೆ. ಆನಂದನ ಆತ್ಮ ವಿಶ್ವಾಸದ ದಾಳಿ. ಶರತ ಮಾಡಿದ ತಪ್ಪು ಎದುರಾಳಿಯ ಅಂಕ ಪ್ರಾಪ್ತಿಯನ್ನು ಕಂಡುಕೊಂಡಿದೆ. 21-20 ಸ್ಪರ್ಧೆ. ಆಹಾ, ಸುಜಯ ಮಂಗ ಮಾಡುವಲ್ಲಿ. ಬೋನಸ್ ನೊಂದಿಗೆ ಮರಳಿದ ಕರಿಚಿರತೆ. 22-20 ಸ್ಪರ್ಧೆ. ಬ್ಯಾಕ್ ಕಿಕ್ ನೊಂದಿಗೆ ಕಟ್ಟಪ್ಪನನ್ನ ಗುರಿಯಾಗಿಸಿದ ದಾಳಿ. 21ನೇ ಅಂಕದ ಜೋಡಣೆ. 21-22, ಒಂದೇ ಒಂದು ಅಂಕಗಳ ಅಂತರ. 21-22 ಋತ್ವಿ ಚಾಲೆಂಜರ್ಸ್ ಮುನ್ನಡೆಯಲಿದೆ. ಮನ್ವಿತ್ನ ದಾಳಿಗಳು.
ಅನ್ನ ಐನೈನು ಜನ ಆಫೀಷಿಯಲ್ಸ್ ನಗಲು ರಗಲು ಕೊರ್ಪೇರು ಚೂರು ಸಮಾಧಾನ ಡಿಪ್ಪುಲಿ. ಫಸ್ಟ್ ರನ್ನಿಂಗ್ ಲಾಸ್ಟ್ 3 minutes 22 ಈಚ್. 22-22ರಲ್ಲಿದೆ. ಆಟ ಬೊಂಬಾಟವಾಗಿದೆ. ರಣಾಂಗಣ ಅರಿಯಡ್ಕದ ಅಂಕನ ದಗ 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 22ರ ಸಮಬಲದ ಹೋರಾಟದಲ್ಲಿರುವಂತೆ ಸ್ಪಷ್ಟತೆಯ ನಿಲುವಿನ ಹೋರಾಟವನ್ನ ಮುಂದುವರಿಸಿಕೊಳ್ಳುವ ಯೋಜನೆ. ರೈಟ್ ಕಾರ್ನರ್ ವಿಭಾಗದಲ್ಲಿ ಸುಜಯನ ಮೇಲೆರಗುವಂತಹ ಅದ್ಭುತ ಪ್ರಯತ್ನ. ಝೋಲಾಸ್ 23-22 1 ಅಂಕಗಳ ಅಂತರ. ಬ್ಯಾಕ್ ಟು ಬ್ಯಾಕ್ ಸರಣಿ ದಾಳಿಗಳ ನೇತೃತ್ವವನ್ನು ವಹಿಸಿಕೊಂಡಿರುವ ಮತ್ತೆ 23 ಸಮಬಲ 23 ಈಚ್. ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿ. 26-23 26-23 3 ಅಂಕಗಳ ಅಂತರ. ಈ ಪಂದ್ಯದ ಗೆಲುವು ಸೋಲು ಬೇರೆ ತಂಡಗಳ ಮೇಲೆಯೂ ಕೂಡ ಪರಿಣಾಮ ಬೀರಬಹುದು. ಇಪ್ಪತ್ತಾರು 23 AFC ಮುನ್ನಡೆಯಲ್ಲಿದೆ. ಹೆಬ್ಬುಲಿ ಲಾಸ್ಟ್ 2 minutes ಕಟ್ಟಕಡೆ 2 ನಿಮಿಷಗಳ ಸ್ಪರ್ಧೆ. 26-23ರಲ್ಲಿದೆ. 26-23 ಗೌಪ್ಯ ಮಾತುಗಳು ಸುಜಯನಿಂದ. ಇಪ್ಪತ್ತೇಳು 23 27-23 ಎಂಚಿನ ಸುಜಯ್. ಸಿದ್ದಿಕ್ 27-24 3 ಅಂಕಗಳ ಮುನ್ನಡೆಯಲ್ಲಿ AFC. 24-27 3 ಅಂಕಗಳ ಅಂತರ. ಆನಂದ ದಾಳಿಯಲ್ಲಿ 27-24ರಲ್ಲಿ ಸ್ಪರ್ಧೆ ಇದೆ. ಲಾಸ್ಟ್ ಮಿನಿಟ್ ಸೆಕೆಂಡ್ಸ್ಗಳ ಆಟ. ಬನ್ನಿ AJ ಬ್ರದರ್ಸ್ ಅದೇ ರೀತಿ ವಿನಾಯಕ ಕುಂಬ್ಲಾ
official timeout. ಇಪ್ಪತ್ತ 9-25 29-25 4 ಅಂಕಗಳ ಅಂತರ ಸೆಕೆಂಡ್ಸ್ ಮುಕ್ತಾಯಗೊಳ್ಳುತ್ತಾ ಇದೆ. ಆಟದ ವೈವಿಧ್ಯತೆಯಲ್ಲಿ 11ನೇ ಪಂದ್ಯ ಎಜೆ ಬ್ರದರ್ಸ್ ಅಧಿರತಿ ವಿನಾಯಕ ಕುಂಬ್ರ ಆಗಮಿಸಿ ಮುಂದಿನ ಪಂದ್ಯಾಕೂಟಕ್ಕಾಗಿ. ಎಜೆ ಬ್ರದರ್ಸ್ ಮತ್ತು ವಿನಾಯಕ ಕುಂಬ್ರ ತಂಡ ಇಲ್ಲ 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 ಇಲ್ಲ. ಎಸ್, ಮುಂದಿನ ಪಂದ್ಯ ಬನ್ನಿ. ಪಂಚಾಯತ್ ವಾರಿಸ್ ತಂಡದ ವಿರುದ್ಧವಾಗಿ ಕೆಸಿಸಿ ಪಾಪೆ ಮಚಲೋ. Raise your hands, feel the sound. We're gone. ಲೀಗಿನ ಕೊನೆಯ ಸ್ಪರ್ಧೆ ಪಂಚಾಯತ್ ವಾರಿಯರ್ಸ್ ತಂಡದ ವಿರುದ್ಧವಾಗಿ ಕೆಸಿಸಿ ಪಾಪೆ ಮಚಲು. ಮುಂದಕ್ಕೆ ಕ್ವಾಲಿಫೈಯರ್ ಸ್ಪರ್ಧೆಗಳು, ಎಲಿಮಿನೇಟರ್ ಸ್ಪರ್ಧೆಗಳು, ಕ್ವಾಲಿಫೈರ್ ಟು ಫೈನಲ್. ಒಟ್ಟು 5 ಸ್ಪರ್ಧೆಗಳು ಮಾತ್ರ ಬಾಕಿ. ವೇದಿಕೆಯಲ್ಲಿರುವಂತಹ ಪ್ರಮುಖ ಸಂಘಟಕರು, ಆತ್ಮೀಯ ಮಿತ್ರರು, ಶ್ರೀಯುತ ಅಕ್ಷಯ್ ರಾಜ್ಪೂತ್ ಕಲ್ಲಡ್ಕ ಇವರನ್ನ ಪ್ರಮೋದ್ ಇವರು ಶಾಲನ್ನ ಹೊದಿಸಿ ಅತ್ಯಂತ ಗೌರವಯುತವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡಿದ್ದಾರೆ. ಗೌರವದ ಸ್ಮರಣಿಕೆಯನ್ನು ನೀಡಿ ಶ್ರೀಯುತರನ್ನ ಗೌರವಿಸಿಕೊಳ್ಳಬೇಕು. ಜೊತೆಗೆ ವೇದಿಕೆಯಲ್ಲಿರುವಂತಹ ಅಕ್ಷಯ್ ರಾಜ್ಪೂತ್ ಕಲ್ಲಡ್ಕ ಇವರು ಶ್ರೀ ದುರ್ಗಾ ಫ್ರೆಂಡ್ಸ್ ಹರಿಯಡ್ಕ ಆಯೋಜಿಸಿದ ಕಬಡ್ಡಿ ಪಂದ್ಯಾಕೂಟದ ಬಗ್ಗೆ ಒಂದೆರಡು ಶುಭವನ್ನು ಹಾರೈಸಿಕೊಳ್ಳಬೇಕೆಂದು ತಮ್ಮಲ್ಲಿ ಕೇಳಿಕೊಡ್ತಾ ಇದ್ದೇವೆ. हरिओम। बोलो भारत माता के, सनातन हिंदू धर्म के। ಶ್ರೀ ದುರ್ಗಾ ಫ್ರೆಂಡ್ಸ್ ಅರಿಯಡ್ಕ ಮುಕುಲ್ನವತಿ ಇಡ್ತಿ ಇನ್ನು ಎಂಚಿನ ಪಂಡ ಒಂಜಿ ಮುಕ್ತವಾತಿ ನೆಂಚಿನ ಒಂಜಿ ಕಬಡ್ಡಿ ಪಂದ್ಯಾಟನ ಆಯೋಜನೆ ಮಲ್ತೇರಿ. ಒಂಜಿ ಎಂಕಿತ್ತ ಬನ್ನಗ ನಮಗೆ ಗೊತ್ತಾಪಣ ದಾದ ಪಂಡ ಬಾರಿ ಅಚ್ಚುಕಟ್ಟ ಆತ ಒಂಜಿ ಕಾರ್ಯಕ್ರಮ ಆಯೋಜನೆ ಮಲ್ತಿರಕ್ಲು. ಒಂಜಿ ಕಾರ್ಯಕ್ರಮ ಮನ್ಪುಣ ಆತ ಸುಲಭದ ತಾಳ ವಿಷಯ ಆಯ್ತದ ಅದು ಪಂಡ ಐತ ಪಿರಾವುಟ ಒಂಜಿ ಆತ ಶ್ರಮ ಇಪ್ಪುಂಡು ಇತ್ತದ ಕಾಲದ ದಾದ ಪಂಡ ಒಂಜಿ ಆತ ಜವನರು ಒಂಜೇ ಮನಸ್ಸೆ ಪಂಡ ಎನ್ನ ಪ್ರಕಾರ ಮಸ್ತ್ ವರ್ಷ ಆತ್ ನಡತೊಂದು ಇಪ್ಪುನಂಚಿನ ಈ ಕಾರ್ಯಕ್ರಮ ಅಕ್ಲು ಒಂಜೇ ಮನಸ್ಸಾತ್ ನಡಪ ಒಂದುಳ್ಳೇರಿ ನೆಟ್ ಒಂಜಿ ಆತ ಟೀಮ್ಲ ಬೈದಂಡೆ ಬುಕ್ ಎಂಚಿನ ಪಂಡ ಕಬಡ್ಡಿತ ಕ್ರೀಡಾಕೂಟದ ಒಂಜಿ ವೇದಿಕೆ ಹೆಚ್ಚಯ್ಯನ ಪಾತೆರ್ನದಾಲ ಎಡ್ಡ ಪೂಜೆ ಅಂಡಲ್ಲ ನಮಕ್ಕೆ ಇತ್ತದ ಕಾಲದ ದಾದ ಪಂಡ ಫಾಸ್ಟ್ ಫುಡ್ ಇಂಚಿನ ಪೂರ ನಮ್ಮ ತಿನ್ಪುನ ಇಡ್ತಾತೆ ನಮಕೆಂಚಿನ ಪಂಡ ವ್ಯಾಯಾಮ ಅಂತ ಪನ್ಪುನ ಬೋಡು ದುಂಬು ದಾಖಲೆಗೆಂಚಿನ ಪಂಡ ಈ ಕ್ರೀಡೆಯಲ್ಲಿ ಇತ್ತೆಂಚಿನ ಪಂಡ ಅಲ್ಲಿ ಅಲ್ಲಿ ನಮ್ಮ ಕುಳ್ಳು ಫೇಸ್ಬುಕ್ ಇಜ್ಜಿಂದ ಮೊಬೈಲ್ ಟು ಲೂಡೋ ಗೊಬ್ಬನಂಚಿನ ಒಂಜಿ ಸನ್ನಿವೇಶ ಉಂಡು ಐನು ಬುಡ್ತು ಮಾಂತೇರ್ಲ ದುಂಬುದ ಕಾಲಡ ಎಂಚೈತೆ ಪಂಡ ಅಂಚನೆ ಗ್ರೌಂಡ್ಗೆ ಜತ್ತದೆ ಅಕ್ಲ ಒಂಜಿ ವ್ಯಾಯಾಮ ದೃಷ್ಟಿ ಇಟ್ಟೆ ಶರೀರ ಎಂಚಿನ ಪಂಡ ರಕ್ಷಣೆಗೋಸ್ಕರ ಒಂಜಿ ಕ್ರೀಡಾಕೂಟ ಆಯೋಜನೆ ಮನ್ಪೋಡು ಅಂಚನೆ ಗೊಬ್ಬಡ ಪನ್ಪನಂಚಿನ ಒಂಜಿ ಪಾತ್ರನು ಪನೊಂದು ಆ ತಂಡದಕ್ಲು ಮಾಂತ ಜನರಲ ಎಂಕೆಂಚಿನ ಪಂಡ ಇನ್ನಿ ಕೋಡತ ಪರಿಚಯ ಒಂಜಿ 10 ವರ್ಷದ ಪರಿಚಯ ಅಕ್ಲು ಎಂಚಿನ ಪಂಡ ಅಕ್ಲು ಭಾರಿ ಶ್ರಮಟಿ ಕಾರ್ಯಕ್ರಮ ಮಲ್ತೀರಿ ಅಕ್ಲೆಗಿ ಸೀಮೆತ ದೇವೇರೆ ಒಂಜಿ ಆಶೀರ್ವಾದನ ಕೊರೋಡು ಪಂಡತೆ ಎನ್ನ ಪಾತೆರೆನು ಉಂತಾ ಒಂದುಲ್ಲೆ. ಜೈ ಶ್ರೀರಾಮ್. In the
ಶುಭವನ್ನು ಹಾರೈಸಿದಂತಹ ಅಕ್ಷಯ್ ರಜಪೂತ್ ಕಲ್ಲಡ್ಕೆ ಅವರಿಗೆ ಧನ್ಯವಾದಗಳು. ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಿಕೊಳ್ಳಬೇಕಂತ ಕೇಳಿಕೊಡುತ್ತಾ, ತಡವಾಗಿ ಆದರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಿರಿ. ಅಕ್ಷಯನ ಅತ್ಯಂತ ಪ್ರೀತಿಯ ಮನದಾಳದ ಧನ್ಯವಾದಗಳು. ನಿಮ್ಮ ಪ್ರೀತಿ, ವಿಶ್ವಾಸ, ಆರೈಕೆ ಈ ಅರಿಯಡಕದ ಮಣ್ಣಿನ ಮಕ್ಕಳ ಮೇಲೆ ಇದೇ ರೀತಿ ಇರಲಿ ಎನ್ನುವಂತಹ ಆಶಾದಾಯಕ ಮಾತುಗಳೊಂದಿಗೆ ಪಂಚಾಯತ್ ವಾರಿಯರ್ಸ್ದಾಗಲ್ಲ, KCC ಪಾಪೆ ಮಂಚಲ್ದಾಗಲ್ಲ, ಲೀಗದ ಲಾಸ್ಟ್ ಮ್ಯಾಚ್ ಬರೋಡ ನನಗೆ ಬೇಗ ಬರೋಡಿಗೆ ಅನ್ನೇರ್ ಬಂಡೇರ್ ಧನಿಕಲ್ ಅರೆ ಚೂರ್ ಲೇಟ್ ಆಯ್ಲೇಕ ತೋಚ DJ Khan everywhere. ಪಂಚಾಯತ್ ವಾರಿಯರ್ಸ್ KCC ಪಾಪೆ ಮಜಲು ಬಲೆ 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 ಲೀಗ್ ದ ಲಾಸ್ಟ್ ಮ್ಯಾಚ್ ಮತ್ತೆ ಆರಂಭ ರಣಾಂಗಣ ತಗ ತಗ ಕ್ವಾಲಿಫೈರ್ ಸ್ಪರ್ಧೆ ಬಲೆ 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 ಲೀಗ್ ದ ಲಾಸ್ಟ್ ಮ್ಯಾಚ್ ಬಲೆ ಆಂಡ್ ಟೈಮು 1 ಗಂಟೆ ಆಂಡ್ 4 ಗಂಟೆಗಳ ಪಿದರೋಡು 5 ಗಂಟೆ ಮುಟ್ಟ ಚೆತ್ತದು 7 ಗಂಟೆ ಉಬರಡು ಕ್ರಿಕೆಟ್ ಉಂಡು 4 ಗಂಟೆ ಅನಗ ಕ್ರಿಕೆಟ್ ಮುಗೀತದು 5 ಗಂಟೆಗೆ ಬಂಟ್ವಾಳಗ ಪೋಡೆಂಕ್ ಬಲೆನ್ನ ಬಲೆ 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 ಸ್ವಾಗತಿಸಿ ಲೀಗ್ ಹಂತದ ಕೊನೆಯ ಸ್ಪರ್ಧೆಗೆ KCC ಪಾಪೆ ಮಜಲು ತಂಡದ ಆಗಮನಗೊಳ್ಳುತ್ತಾ ಇದೆ. ಅಲ್ಲ KCC ಪಾಪೆ ಮಜಲ್ದಾಗ್ಲಿ ಬತ್ತದಿರು ಪಂಚಾಯತ್ ದಾಗ್ಲಿ ಬತ್ತೀಜೇರು ಪಂಚಾಯತ್ ದಾಗ್ಲಿ ನೋಡಿ. ಋತ್ವಿ ಚಾಲೆಂಜರ್ಸ್ ತಂಡದ ಎಲ್ಲ ಆಟಗಾರರು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು, ದಯವಿಟ್ಟು ಗಮನಿಸಿಕೊಳ್ಳಿ. ಋತ್ವಿ ಚಾಲೆಂಜರ್ಸ್ ತಂಡದ ಎಲ್ಲ ಆಟಗಾರರು ದಯವಿಟ್ಟೊಮ್ಮೆ ಮುಖ್ಯ ವೇದಿಕೆಯ ಮುಂಭಾಗಕ್ಕೆ. ಪಂಚಾಯತ್ ವಾರಿಯರ್ಸ್ ನೌಫಾಲ್ ತಂಡವನ್ನ ಕರೆತನ್ನಿ. ಬಲನ್ನ ಬಲೆ ಬಲೆ ನೌಫಾಲ್ 1 ಗಂಟೆ ಆತಂಡು ಒಂಜಿ ಆತನು ಈ ಒಂಜದ ಐಪೈನ್ ಒಂಜಿ ಆತನು ಬಲೆ ಒಂದು ನಿಮಿಷ ಅನಾನ ವಾಲಿ ಮಾಲಿ ನಾವು ವಿನಾಯಕ ಕುಮ್ರಾ ತಂಡದವರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ವಿನಾಯಕ ಕುಮ್ರಾ ತಂಡದ ಕಪ್ತಾನರ ವೇದಿಕೆಯ ಮುಂಭಾಗಕ್ಕೆ ಬನ್ನಿ. ನೌಫಲ್ ಎದುರದ ಟೀಮ್ದಾಗ್ಲಿ ಬರ್ತದ 1 ನಿಮಿಷ 30 ಸೆಕೆಂಡ್ಸ್ ಕೌಂಟ್ ಡೌನ್ ಸ್ಟಾರ್ಟ್ ಆಪುಂಡು. ತೀರ್ಪುಗಾರರು ವಾಕವರ್ ಕೊರದು ತೇಜೋ ಮೂವತ್ತರಲ್ಲಿ 15 ಸೆಕೆಂಡ್ಸ್ಗಳು ಸಂಪನ್ನಗೊಂಡಿದೆ. ಕೊನೆಯ 10 7 5 4 3 2 1 ಸಂಪನ್ನಗೊಂಡಿದೆ. ವಾಕ್ವಾರ್ಗೊಳ್ಳುವ ಸಂಭವ ಧನುಷ್ ಗೊಂಜಿ ಕುಸಿತುಲ್ಲೆ ನೋಡಿ. ಋತ್ವಿ ಚಾಲೆಂಜರ್ಸ್ ತಂಡಕ್ಕೆ ಗೌರವದ ಪುರಸ್ಕಾರ ಮುಖ್ಯ ವೇದಿಕೆಯಲ್ಲಿ. ಋತ್ವಿ ಚಾಲೆಂಜರ್ಸ್ ತಂಡಕ್ಕೆ ಒಂದು ಗಟ್ಟಿಯಾದ ಚಪ್ಪಾಳಿಯೊಂದಿಗೆ ಅಭಿನಂದನೆಯನ್ನ ಸಲ್ಲಿಸಿ. ಸಚಿನ್ ಅನ್ನೇ ನಾವು
ಗೆಟಪ್ ಚೇಂಜ್ ಆಗ್ತದೆ. ಮಡಿಕೇರಿ ಸಿಪಾಯಿ ಲೆಕ್ಕ. ಅರಿಯಡ್ಕದಲ್ಲಿ ಮಾನೀಯ ಆಟಗಾರರು ಸಾಕಷ್ಟು ಮಂದಿ ಇದ್ದಾರೆ. ಜೊತೆಗೆ ಇವತ್ತು ಕೂಡ ಮಾನೀಯ ಕಂಬಳದ ಕೋನ ಕ್ವಾರ್ಟರ್ ಫೈನಲ್ ಹಂತದ ಸ್ಪರ್ಧೆಗೆ ಎಂಟ್ರಿ ಕೊಟ್ಟಿದೆ ಎನ್ನುವಂತಹ ಸೂಚನೆ ಬಂದಿದೆ. ಅಲ್ಲ, ವಿನಾಯಕ ಫ್ರೆಂಡ್ಸ್ ಕುಮ್ರಾ ತಂಡದ ಕಪ್ತಾನ, ತಂಡದ ಆಟಗಾರರು ಬನ್ನಿ ವೇದಿಕೆಗೆ. ವಿನಾಯಕ ಫ್ರೆಂಡ್ಸ್ ಕುಮ್ರಾ. ಈ ಪಂದ್ಯಾಕೂಟಕ್ಕಾಗಿ ಬೆಂಗಳೂರಿನಿಂದ ಈ ಪಂದ್ಯಕ್ಕಂತಲೇ ಆಗಮಿಸಿದಂತಹ ಆಕಾಶ್ ಅವರಿಗೊಮ್ಮೆ ಗಟ್ಟಿಯಾದ ಚಪ್ಪಾಳೆಗೊಂದಿಗೆ ಅಭಿನಂದನೆಯನ್ನ ಸಲ್ಲಿಸಿ. ಆ ಎಂದದ ಬೈದಿನಿ ಅಂದದ ಈಗ ಪೊಕ್ಕಡೆ ಬಂದ್ ಪೈನಿ ಎತ್ತದ ಎಲ್ಲ ಲೈವ್ಡು ಬರ್ಫುಣು ಮಾರೆ ಸುದ್ದಿಡು ಮೂಲೆಯಲ್ಲೇನಾ ಬ್ಯಾಂಗ್ಳೂರ್ ಬಿಡ್ತೇನಾ? ಎಸ್ ರೆಡಿ. ಆರಂಭಗೊಂಡಿದ್ದ ತೇಜಸ್ ದಾಳಿಗಲ್ಲೈ ಮಿತ್ತೂರಿನ ಆಟಗಾರ ಬಂಟ್ವಾಳ ಪುತ್ತೂರಿನ ಗಡಿಭಾಗದಲ್ಲಿರುವಂತಹ ಇಡ್ಕಿದು ಪರಿಸರದ ಮಿತ್ತೂರಿನ ಆಟಗಾರ ದಾಳಿಯಲ್ಲಿರುವಂತೆ ವರ್ಣರಂಜಿತ ವೈವಿಧ್ಯಮಯ ಆಟ ಬೊಂಬಾಟ ಆರಂಭವಾಗಲಿದೆ ಮುಂದಿನ ಅವಧಿಗಳಲ್ಲಿ. ಬೋನಸ್ನೊಂದಿಗೆ ಖಾತೆಯ ಆರಂಭ. 1 ಗಂಟೆ 30 ನಿಮಿಷಕ್ಕೆ ಸರಿಯಾಗಿ ಮೊದಲ ಕ್ವಾಲಿಫೈರ್ ಸ್ಪರ್ಧೆ. 3 ಗಂಟೆಗೆ ಸರಿಯಾಗಿ 2 ಗಂಟೆ 30 ನಿಮಿಷಕ್ಕೆ ಸರಿಯಾಗಿ ಫೈನಲ್ ಹನಾಹನಿ ಆರಂಭವಾಗಲಿಕ್ಕಿದೆ ಈ ಅಂಕಣದಲ್ಲಿ. ಕಾರ್ತಿಕ್ನ ಬಂಧನಗೊಂಡಿದೆ ಪ್ರಬಲ ಆಟಗಾರ ಹೊರಭಾಗಕ್ಕೆ. ದ್ವಿತೀಯ ಅಂಕದ ಜೋಡಣೆ 2-0 ಸ್ಪರ್ಧೆ. ಋತ್ವಿಕನ ದಾಳಿ ಬೋನಸ್ನೊಂದಿಗೆ ಮರಳಿದ ವೇಳೆ 3-0 ಸ್ಪರ್ಧೆ ಮುಂದುವರಿಸಿಕೊಂಡಿದೆ. ಕಾರ್ತಿಕ್ ದಾಳಿಯಲ್ಲಿ ಕಾರ್ತಿಕ್ ಯಾನೆ ಚೆಪ್ಪು ದಾಳಿಯಲ್ಲಿರುವಂತೆ ಖಾತೆಯ ಆರಂಭ 3-1 3-1. 2 ಅಂಕಗಳಂತರ ತೇಜುವಿನ ಅಭಿಮಾನಿಗಳು ಅಪಾರ ಜನ ಇದ್ದಾರೆ. ಕೆಜಿ ವಿಭಾಗದ ಸರ್ವಾಂಗೀಣ ಆಟಗಾರ ಅಬ್ಬಬ್ಬಾ ಸ್ಪಷ್ಟತೆಯ ಹೋರಾಟ ರಣಾಂಗಣದಲ್ಲಿ ಮತ್ತೆ ಕಾರ್ತಿಕನ ಆಟಗಳು ಆರಂಭಗೊಂಡಿದೆ. ನಿತ್ಯ ನಿರಂತರವಾಗಿ ಫ್ಲೋ ಕಬಡ್ಡಿ ಆಟಗಾರ ಮಿಥಿನ್ ಗೌಡ ಅದೇ ರೀತಿ ಮೋಲ್ಕಿ ಎಕ್ಸ್ಪ್ರೆಸ್ ಶಶಾಂಕನ ಜೊತೆ ಆಡಿದ ಅನುಭವ ಕಾರ್ತಿಕನಿಗೆ. ಆಹಾ, ನವೀನ ಮಿಥೂರಿನ ಮತ್ತೋರ್ವ ಪ್ರತಿಭಾನ್ವಿತ ಆಟಗಾರ ನವೀನನ ಚೈನ್ ಟ್ಯಾಕಲ್ ಕಾಂಬಿನೇಷನ್ ವರ್ಕ್ ಕೊಳ್ತಾ ಇದೆ. ಮೂರು 5 ಸ್ಪರ್ಧೆ 3-5.
5-5 ಸಮಬಲದ ಹೋರಾಟದಲ್ಲಿ ಸ್ಪರ್ಧೆ. ಒಂದೇ ತಂಡದಲ್ಲಿ ಮುಕ್ತ ವಿಭಾಗದಲ್ಲಿ ಆಡುವಂತಹ ನವೀನ ಮತ್ತು ತೇಜು ಇವತ್ತು ಎದುರು ಬದುರುಗೊಂಡಿದ್ದಾರೆ. ಆಹಾ, ಚಾಬರ್ದು ಬತ್ತೆ ನಾನು ಹುಲಿಯೇ. ಆಹಾ, ಸ್ಪಷ್ಟ ಡಿಫೆನ್ಸಿನೊಂದಿಗೆ ತೇಜು ಹೊರಭಾಗಕ್ಕೆ. ರಂಗಿನಾಟ, ಎಂಥ ಬ್ಯಾಲೆನ್ಸ್ ನೋಡಿ. ಅಂತಿಮವಾಗಿ ಉಳಿದಿರುವ ಏಕಾಂಗಿ ಹೋರಾಟ. ಕಾರ್ನರ್ ಮೇಲೆರಗಿದಂತಹ ಆಟಗಾರ ಹರ್ಷಿತನಾಗಮನಗೊಂಡಿದೆ. 6-7 ಸ್ಪರ್ಧೆ. 6-7. ಎಂಟು 6. ಪಾಯಿಂಟ್ 11-6. ಸ್ಪಷ್ಟವಾದ ಚಾಲನೆಯೊಂದಿಗೆ ಕ್ಷಿಪ್ರಗತಿಯ ಕ್ರಾಂತಿ ಆರಂಭಗೊಂಡಿದೆ. ಕಾರ್ತಿಕನ ದಾಳಿಯ ಮುಖೇನ ಹರ್ಷಿತನ ಮೇಲೆರಗಿದ ಪರಿಣಾಮ ಅಂಕದ ಜೋಡಣೆ. ಋತ್ವಿಕ್ನ ದಾಳಿಗಳು ಅಂಕಣದ ಒಳಭಾಗದಲ್ಲಿ ಆಕ್ರಮಣದಲ್ಲಿರುವಂತೆ. ಸರ್ವಾಂಗೀಣ ಪ್ರದರ್ಶನಗಳೊಂದಿಗೆ ಮುಂದಿನ ಸುತ್ತಿನ ಪ್ರವೇಶವನ್ನು ಕಲ್ಪಿಸಿಕೊಳ್ಳುವ ಧಾವಂತ. ಆಹಾ, ರಂಗುಗೊಳ್ಳುತ್ತಾ ಇದೆ. ಕತ್ತಲನ್ನು ಬೆಳಗಾಗಿಸಿದ ಹೊನಲು ಬೆಳಕಿನ ಪಂದ್ಯಾಕೂಟ. ಈ ಋತುವಿನಲ್ಲಿ ಸಾಕಷ್ಟು ರಾತ್ರಿಯ ಪಂದ್ಯಾಕೂಟಗಳಿಗೆ ಅಡೆತಡೆಗಳಿತ್ತು. ಆದರೆ ಇದೆಲ್ಲವನ್ನ ಮೆಟ್ಟಿ ನಿಂತು ಅರಿಯಡ್ಕದಲ್ಲಿ ವರ್ಣರಂಜಿತ ಹೊನಲು ಬೆಳಕಿನ ಪಂದ್ಯಾಕೂಟ. ಸಾಥ್ ನೀಡಿದ ಸಹಕರಿಸಿದ ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ತೀರ್ಪುಗಾರಿಕಾ ಮಂಡಳಿಯ ಸದಸ್ಯರು, ಜೊತೆಗೆ ಕಡಬ ತಾಲೂಕಿನ ತೀರ್ಪುಗಾರ ಮಂಡಳಿಯ ಗೌರವಾನ್ವಿತ ಸದಸ್ಯರುಗಳ ಸಾಥಿನೊಂದಿಗೆ ಅರಿಯಡ್ಕದಲ್ಲಿ ಮತ್ತೆ ಹೊನಲು ಬೆಳಕಿನ ರಂಗಿನ ಪಂದ್ಯ. ಹದಿನಾರು 6 ಸ್ಪರ್ಧೆ.
16-7 ಮುಖೇನವಾಗಿ ಕೆಸಿಸಿ ಪಾಪೆ ಮಜಲು ತಂಡದ ಸರ್ವಾಂಗೀನ ಅಪ್ರತಿಮಾಟಗಾರ ಕಾರ್ತಿಕ್ ದಾಳಿಯಲ್ಲಿರುವಂತೆ ಹದಿನೇಳು 7 ಸ್ಪರ್ಧೆ 10 ಅಂಕಗಳ ನಂತರ ಮಧ್ಯಂತರ ವಿರಾಮದ ವೇಳೆಯಲ್ಲಿ 9-17 ಸ್ಪರ್ಧೆ 17-9. ಒಂಬತ್ತು 17. ಮಧ್ಯಂತರ ವಿರಾಮದ ನಂತರ ಮತ್ತೆ ಮುಂದುವರಿಸಿಕೊಂಡಿದೆ ಸ್ಪರ್ಧೆಯಲ್ಲಿ ಕಾರ್ತಿಕ ದಾಳಿಯಲ್ಲಿರುವಂತೆ ಸುಪಟಕಲಾನ್ ಆಗಿದೆ. ನೋಡಿ, ಕಾವೇರಿ ಮಧ್ಯಂಗಳ ತಂಡದ ಆಟಗಾರರು ಸಂಪೂರ್ಣ ಪೂರ್ವ ಸಿದ್ಧತೆಗಳನ್ನು ನಡೆಸಿಕೊಳ್ಳಿ. ಮೊದಲ ಕ್ವಾಲಿಫೈರ್ ಸ್ಪರ್ಧೆಗೆ ಒಂದು ತಂಡ ಕಾವೇರಿ ಮಧ್ಯಂಗಳವಾಗಲಿದೆ. ಅದೇ ರೀತಿ ಆ ನಂತರದ ಎಲಿಮಿನೇಟರ್ ಸ್ಪರ್ಧೆಗೆ ಶ್ರೀಕರಂ ಕುಥ್ಯೋಡಿ ತಂಡ ಎರಡನೇ ಪಂದ್ಯ ಅಂದ್ರೆ ಎಲಿಮಿನೇಟರ್ ಸ್ಪರ್ಧೆಗೆ ತಮ್ಮ ಸಿದ್ಧತೆಗಳನ್ನು ಮಾಡಿಕೊಂಡಿರಿ. ಇದು A4ನಿಂದ ಅವಕಾಶವನ್ನ ಗಿಟ್ಟಿಸಿಕೊಂಡಂತಹ ತಂಡಗಳು ಕಾವೇರಿ ಮಧ್ಯಂಗಳ ತಂಡದ ಮತ್ತೊಂದು ಶ್ರೀಕರಂ ಕುಥ್ಯೋಡಿ ತಂಡಗಳು. ಸ್ಪಷ್ಟವಾಗಿ ಮುನ್ನೆಲೆಗೆ ವಿಸ್ತರಿಸಿಕೊಳ್ಳುತ್ತಾ ಇದೆ ಕೆಸಿಸಿ ಪಾಪೆ ಮಚ್ಚಲು. ಆಹಾ, ದ್ವಿತೀಯಾರ್ಧದ ಆಟದಲ್ಲಿ ತಿರುಗಿ ಬೀಳುವಂತಹ ಲಕ್ಷಣಗಳು ಕಾಣ್ತಾ ಇದೆ ಪಂಚಾಯತ್ ವಾರಿಯರ್ಸ್ ತಂಡದ ಪರವಾಗಿ.
24-15 ಸ್ಪರ್ಧೆ. ಧನುಸು ಭಯಂಕರ ಮಾರಿ ಅಲ್ತಿಡಿಗೆ ತೋಜಿನದ 15-24 9 ಅಂಕಗಳ ಅಂತರ. ಕೆಸಿಸಿ ಪಾಪೆಮಜ್ಜಲು ಗೆದ್ದಲ್ಲಿ ಕ್ವಾಲಿಫೈಯರ್ ಮೊದಲ ಸ್ಪರ್ಧೆಗೆ ಅರ್ಹತೆ. ಪಂಚಾಯತ್ ವಾರಿಯರ್ಸ್ ಗೆದ್ದಲ್ಲಿ ತೀರ್ಪುಗಾರರಿಗೆ ಲೆಕ್ಕಾಚಾರದ ಮಂಡೆ ಬೆಚ್ಚಗೆ. ತೀರ್ಪುಗಾರರಿಗೆ ಪಂಚಾಯತ್ ವಾರಿಯರ್ಸ್ ಗೆದ್ದಲ್ಲಿ ತೀರ್ಪುಗಾರರಿಗೆ ಹೆಚ್ಚುವರಿ ಕೆಲಸಗಳು. ವಿರಾಮದ ಕೋರಿಕೆ. ಇಪ್ಪತ್ತ 15 ರೈಟ್. ಕೊನೆಯ 5 ನಿಮಿಷದ ರವಾನೆಯನ್ನು ಕಂಡುಕೊಂಡಿದೆ ತೇಜು. ಹದಿನಾರು 24 ಸ್ಪರ್ಧೆ. 8 ಅಂಕಗಳ ಅಂತರ. ಸ್ಪಷ್ಟ ಆಟ ರಂಗು ತುಂಬಿಕೊಳ್ಳುತ್ತಾ ಇದೆ. ಗುರು ತಾವುಗಳು ದಯವಿಟ್ಟು ಪಾಯಿಂಟ್ ಟೇಬಲ್ ಹತ್ರ ಆಗಮಿಸಬೇಕು. ಗುರು 21-24 24-21 3 ಅಂಕಗಳ ಅಂತರ. ತೀರ್ಪುಗಾರರಿಗೆ ಹೆಚ್ಚುವರಿ ಕೆಲಸಗಳು ಸಿಗಬಹುದೇ? ಲಾಸ್ಟ್ 4 ಮಿನಿಟ್ಸ್. ಇಪ್ಪತ್ತೈದು 21 25-21 4 ಅಂಕಗಳಂತರ ಋತ್ವಿಕ್ ದಾಳಿಯಲ್ಲಿರುವಂತೆ. 22-25 3 ಅಂಕಗಳಂತರದಲ್ಲಿದೆ. ಸಂದರ್ಭೋಚಿತ ನಿಲುವಿನ ಹೋರಾಟವನ್ನು ಮುಂದುವರಿಸಿಕೊಳ್ಳುವ ಆತ್ಮವಿಶ್ವಾಸದ ಹೆಜ್ಜೆಗಳೊಂದಿಗೆ 3 ಅಂಕಗಳಂತರದಲ್ಲಿದೆ. 22-25 ಋತ್ವಿಕನ ಲಾಸ್ಟ್ 3 ಮಿನಿಟ್ಸ್. ಕೊನೆಯ 3 ನಿಮಿಷ. ಝುಬೋನಾಸ್ 23-25 23-25. ಅವಳಿ ಅಂಕದ ಜೋಡಣೆ. ಸ್ಪಷ್ಟ ಡಿಫೆನ್ಸ್ ಕಾರ್ತಿಕನ ತಡೆಗೋಡೆ. ಇಪ್ಪತ್ತ 24 4 ಅಂಕಗಳಂತರ. ಲಾಸ್ಟ್ 2 ಮಿನಿಟ್.
ವಿರಾಮದ ಕೋರಿಕೆ, ಟೈಮ್ ಔಟ್. ಕೆಸಿಸಿ ಪಾಪೆ ಮಜಲು ತಂಡದ ಪ್ರಧಾನ ತರಬೇತುದಾರರಾಗಿ ಧನುಷ್ ಮಾನಿ. ಶನಿವಾರ ಮತ್ತು ಭಾನುವಾರದ ಒಟ್ಟು ಸಂಭಾವನೆ ಕೆಸಿಸಿ ಪಾಪೆ ಮಜಲು ತಂಡದಿಂದ ಧನುಷ್ ಮಾನಿ ಅವರಿಗೆ ಏತನ್ನ ಋತ್ವಿಕನ ದಾಳಿ. ಲಾಸ್ಟ್ ಮಿನಿಟ್ 25 28 25 28 3 ಅಂಕಗಳಂತರ. ಋತ್ವಿಕ್ ಅಟ್ಟಾಡಿಸಿ ಅಂಕವನ್ನು ಜೋಡಿಸಿಕೊಂಡಂತೆ ಬೋನಸ್ ಪ್ಲಸ್ ಪಾಯಿಂಟ್. ಉಂಡು ಸರ್ 27-28. ಎಸ್, ಥರ್ಡ್ ರೈಟ್ 2 ಆಡ್ 5 ದಾಳಿಗಳಿದೆ. 28-27 ಕಾರ್ತಿಕ್ ದಾಳಿಯಲ್ಲಿ 1 ಅಂಕಗಳ ಅಂತರ. ಯಾರ ಪಾಲಾಗಲಿದೆ ಗೆಲುವು? ವೇಟ್ ಅಂಡ್ ಸೀ. ಪ್ರಶ್ನಾರ್ಥಕ ಚಿಹ್ನೆಗೆ ಉತ್ತರ ನೀಡುವವನು ಕಾರ್ತಿಕ್ ಆಗಲಿದ್ದಾನೆ. ಪಂದ್ಯ ಸಂಪನ್ನಗೊಂಡಿದೆ. ಎಲಿಮಿನೇಟರ್ ಸ್ಪರ್ಧೆಗೆ ಬನ್ನಿ. ಶ್ರೀಕರಂ ಕುತ್ಯಾಡಿ ತಂಡದ ವಿರುದ್ಧವಾಗಿ AFC ತಂಡಗಳು ಆಗಮಿಸಿ ಎಲಿಮಿನೇಟರ್ ಸ್ಪರ್ಧೆಗೆ. ನಮ್ಮೊಂದಿಗೆ ಈ ಪಂದ್ಯಾಕೂಟದಲ್ಲಿ ಶ್ರೀಯುತ ಗಣೇಶ್ ಪಾಲ್ಗುನಿ ಇವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಸರ್, ತಮ್ಮನ್ನು ಅತ್ಯಂತ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ತಾವುಗಳು ದಯವಿಟ್ಟು ಮುಖ್ಯ ವೇದಿಕೆಗೆ ಆಗಮಿಸಬೇಕು. ನೋಡಿ, ಎಲಿಮಿನೇಟರ್ ಸ್ಪರ್ಧೆ, ದಯವಿಟ್ಟು ತಕ್ಷಣ ಆಗಮಿಸಿ. ಶ್ರೀಕರಂ ಕುತ್ಯಾಡಿ ತಂಡದ ವಿರುದ್ಧವಾಗಿ AFC ತಂಡಗಳ ಮಧ್ಯೆ.
ಎಸ್ ಬನ್ನಿ 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 AFC ಬನ್ನಿ AFC. ಅದೇ ರೀತಿ ಶ್ರೀಕರಂ ಕುತ್ಯಾಡಿ ತಂಡಗಳು ಬನ್ನಿ. ಎಲಿಮಿನೇಟರ್ ಸ್ಪರ್ಧೆ ಆಗಮಿಸಿ ತಂಡಗಳು. Show me everything you got. Put your hands up in the air. I step for the front to the back. Let me see your fucking hands. Miami. 1, 2. Everybody can jump. ಥ್ಯಾಂಕ್ ಯು. ಅದ್ಭುತ ಸೌಂಡ್ಸ್ ಅಂಡ್ ಲೈಟಿಂಗ್. ಶ್ರೀನಿಧಿ ಸೌಂಡ್ಸ್ ನಮ್ಮೊಂದಿಗೆ ಒಮ್ಮೆ ಗಟ್ಟಿ ಚಪ್ಪಾಳಿಗೊಂದಿಗೆ ಶ್ರೀನಿಧಿ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ಗೆ. ಎಲಿಮಿನೇಟರ್ ಸ್ಪರ್ಧೆ AFC ಅದೇ ರೀತಿ ಶ್ರೀಕರಂ ಕುತ್ಯಾಡಿ ತಂಡಗಳ ಮಧ್ಯೆ ನ ಬರೋಡ್ ನಿಖಿಲ್ ಗುರು ಬಲೆ ನ ಬಲೆ 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 DJ ಮಾಸ್ಟರ್ ನ ಬುದರಿಂಚ ರಕ್ಷಿತ್ DJ ರಕ್ಷಿತ್. ಕರ್ನಾಟಕ ಕೇರಳದ ಪ್ರಖ್ಯಾತ DJ ಮಾಸ್ಟರ್. DJ ಮಾಸ್ಟರ್ ಖಾಲಿ ಕೇರಳ ಕರ್ನಾಟಕ ಹತ್ತಿಗೆ ಮಾರೆ. ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ, ಮುಂಬಯಿಯ ಗಲ್ಲಿಯಲ್ಲಿ DJ ಮಾಸ್ಟರ್ ಆಗಿ ರಂಜಿಸಿದ ರಕ್ಷಿತ್ ಇವರು ವರ್ಷದ 365 ದಿನಗಳಲ್ಲಿ 200 ದಿವಸಗಳನ್ನು ಗೋವಾದಲ್ಲಿಯೇ ಕಳೆಯುವಂತವರು ಅದ್ಭುತ DJ ಮಾಸ್ಟರ್. ಆಹಾ, ಶ್ರೀಕರಂ ಕುತ್ಯಾಡಿ ತಂಡದ ಆಗಮನಗೊಳ್ಳುತ್ತಾ ಇದೆ. ಬಲೆ AFC ವೀಕ್ಷಕರ, ಇಲ್ಲಿಯ ತನಕ ನಡೆದಂತಹ ಪಂದ್ಯಗಳ ಕದನ, ಕೌತುಕ, ಲೆಕ್ಕಾಚಾರಗಳೇ ಬೇರೆ, ಇಲ್ಲಿಂದ ಸಾಗುವ ಕಬಡ್ಡಿಯ ಮಾರ್ಗಗಳೇ ಬೇರೆ. ಆರಂಭವಾಗಲಿಕ್ಕಿದೆ ಎಲಿಮಿನೇಟರ್ ಸ್ಪರ್ಧೆ. ಗೆದ್ದಲ್ಲಿ ಮುಂದಿನ ಅವಕಾಶ, ಸೋತಲ್ಲಿ ಚತುರ್ಥ ಬಹುಮಾನದ ಪುರಸ್ಕಾರ, ಸೋತಲ್ಲಿ 5,000 ನಗದಿನ ಪುರಸ್ಕಾರ, ಭವ್ಯ ಆಕರ್ಷಕ ಟ್ರೋಫಿಯೊಂದಿಗೆ ಈ ಮಣ್ಣಿನಲ್ಲಿ ಆಡಿದ ಅನುಭವ. AFC DJ ರಕ್ಷಿತ್.
ಆಗಲಿ ಗುರು ಬಲ್ಲ 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 ಅಲ್ಲ ಗುರು 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 ದಾದಾ ಅಲ್ಲ ಒಪೋನೆಂಟ್ ಟೀಮ್ ಬೈದಿന് AFC ಎಸ್ ಆಗಮನಗೊಳ್ಳುತ್ತಾ ಇದೆ. ಎ ಫೋಲ್ ಅದೇ ರೀತಿ ಬಿ ಫೋಲ್ ವಿಭಾಗದಲ್ಲಿ ಸಮಾನ ದ್ವಿತೀಯ ಸ್ಥಾನವನ್ನು ಅಲಂಕರಿಸಿಕೊಂಡಂತಹ ತಂಡಗಳ ಮಧ್ಯ ಎಲಿಮಿನೇಟರ್ ಸ್ಪರ್ಧೆಗಾಗಿ ಆರಂಭಗೊಳ್ಳಲಿಕ್ಕಿದೆ. ಶಿಖರಂ ಕುತ್ಯಾಡಿ ತಂಡದ ವಿರುದ್ಧವಾಗಿ AFC ತಂಡಗಳ ಮಧ್ಯ ಎಲಿಮಿನೇಟರ್ ಸ್ಪರ್ಧೆ. ಸರಿ ಉಂಟು ವಿಜಿತರ. ಥ್ಯಾಂಕ್ ಯು DJ ಮಾಸ್ಟರ್. Shikaram Kutyadi, toss one by choice. ಅನ್ನ AFCದ ವ್ಯವಸ್ಥಾಪಕರಡೊಂಜಿ ಮನವಿ ಉಂಡುಗೆ ಆ ಪಿದೈಡು ಕುಲ್ದೀಪನ ವಸಂತರಿಗೆ ಅಭಿಮಾನಿಲು ಸುಮಾರುಲ್ಲೇರು ವಹಿವಾಟು ವಸಂತಿ ಭಯಂಕರ ವಹಿವಾಟು ಮಲ್ತೇನ
ಆರಂಭಗೊಂಡಿದೆ ಎಲಿಮಿನೇಟರ್ ಸ್ಪರ್ಧೆಯ ಮೊದಲ ದಾಳಿ ಗುರುದಾಳಿಯಲ್ಲಿ. ಸ್ಪರ್ಧೆಯಲ್ಲಿ ಪ್ರಸ್ತುತ ಎಲಿಮಿನೇಟರ್ ಸ್ಪರ್ಧೆಯಲ್ಲಿದ್ದೇವೆ. ಗೆದ್ದಲ್ಲಿ ಕ್ವಾಲಿಫೈಯರ್ 2ರ ಅವಕಾಶ, ಸೋತಲ್ಲಿ ಚತುರ್ಥ ಸ್ಥಾನದ ಪುರಸ್ಕಾರ. ಅಂಕಣದ ಒಳಭಾಗದಲ್ಲಿ ಶ್ರೀಕರಂ ಕುತ್ಯಾಡಿ ತಂಡದ ವಿರುದ್ಧ ಅಡ್ವಾನ್ಸ್ ಟ್ಯಾಕಲ್ ಪ್ರಯತ್ನ ವಿಫಲತೆಯನ್ನು ಕಂಡುಕೊಂಡಿದೆ. ಸುಜಯ ಓಹೋ ಅವಳಿ ಅಂಕದ ಜೋಡಣೆ, ಮೈ ಮರೆತಲ್ಲಿ ಕಬಡ್ಡಿ. ಎಎಫ್ಸಿಯ ಪ್ರಬಲ ಆಟಗಾರ ವಸಂತ ವಿಶ್ರಾಂತಿಯಲ್ಲಿದ್ದಾನೆ. ಆನಂದ 4 ಡಿಫೆನ್ಸ್ಗಳ ಮಧ್ಯೆ ಆನಂದ ದಾಳಿಯಲ್ಲಿ ಪ್ರಸ್ತುತ ಅಂಕ ಗಳಿಕೆಯ ಆಧಾರದಲ್ಲಿ 3-1 ಎಎಫ್ಸಿ ಮುನ್ನಡೆಯಲಿದೆ. ನಾಲ್ಕು 1-2 ಸ್ಪರ್ಧೆ 4-1 3 ಅಂಕಗಳ ಅಂತರ. ಸ್ಪಷ್ಟತೆಯ ನಿಲುವಿನ ಹೋರಾಟವನ್ನು ಕಾಯ್ದಿರಿಸಿಕೊಳ್ಳುವಂತಹ ಅದ್ಭುತ ನಿಲುವುಗಳು ಎಲಿಮಿನೇಟರ್ ಸ್ಪರ್ಧೆಯಲ್ಲಿದ್ದೇವೆ. ನಾಲ್ಕು 1 ಮುಖೇನವಾಗಿ ಸ್ಪರ್ಧೆಯ ನಿಲುವಿನಲ್ಲಿ ಮುಂದುವರಿಸಿಕೊಂಡಂತಹ ಹೆಜ್ಜೆ ಆನಂದ ಸುಪಟಕಲೋನ್ ಆಗಿದೆ. ಪ್ರದೇಶ ಕಾರ್ನರ್ ವಿಭಾಗದಲ್ಲಿ ಆದರ್ಶ ಹೊಸಮಠ ಬಲ್ಯ ತಂಡವನ್ನೇ ಪ್ರತಿನಿಧಿಸುತ್ತಿರುವಂತಹ ಆಟಗಾರ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿರುವಂತೆ ಪ್ರದೇಶನ ಮೇಲೆರಗುವಂತಹ ಪ್ರಯತ್ನ, ಸ್ಪಷ್ಟ ರನ್ನಿಂಗ್ ಹ್ಯಾಂಡ್ ಟಚ್ನೊಂದಿಗೆ ಆನಂದ ಅಂಕ ಗಳಿಕೆಯೊಂದಿಗೆ ಮರಳುವ ಆತ್ಮವಿಶ್ವಾಸದ ಹೆಜ್ಜೆ. 5ನೇ ಅಂಕ ಜೋಡಣೆ 5-1 ಸ್ಪರ್ಧೆ 5-1. ಕೃತಿಕನ ಮೇಲೆ ಎರಗುವಂತಹ ಪ್ರಯತ್ನಗಳು ಒಳಭಾಗದಲ್ಲಿ. ಆಹಾ ಕೃತಿಕ ಅದ್ಭುತ ಆಂಕಲ್ ಹೋಲ್ಡಿನೊಂದಿಗೆ ಅಂತಿಮವಾಗಿ ಉಳಿದಿರುವ ಪ್ರದೇಶ ಗುರು ದಾಳಿಯಲ್ಲಿ ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿ 3 ಅಂಕಗಳ ಜೋಡಣೆಯೊಂದಿಗೆ ಪ್ರಸ್ತುತ 9-1 ಸ್ಪರ್ಧೆ 9-1. ರಮೇಶ ಎನ್ಎಂಸಿಯ ಹುಡುಗ ಬೋನಸ್ 2-9 ಆಧಾರದಲ್ಲಿ ಸ್ಪರ್ಧೆ 2-9. ಓಹೋ ದಾಳಿ ಡಿಫೆನ್ಸಿಗೂ ಸೈ, ದಾಳಿಗೂ ಸೈ. ದಾದು ಆಯ್ತು. ರಮೇಶ ಓ ಕೃತಿಕ ಡಿಫೆನ್ಸ್ ನೋಡಿ, ಡಿಫೆನ್ಸ್ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಾ ಇದೆ. ಕೃತಿಕನ ಹಿಡಿತಗಳು ಇವತ್ತು ಗುರುದಾಳಿಯಲ್ಲಿ. ನೀತುವಿನ ಮೇಲೆರಗುದ ಗುರು ಅಂಕದ ಜೋಡಣೆಯನ್ನು ಕಂಡುಕೊಳ್ಳುತ್ತಾ ಇದೆ. ಪ್ರಸ್ತುತ 11-4 ಸ್ಪರ್ಧೆ 11-4.
ಯಶಸ್ವಿ ನಿಲುವಿನ ಹೋರಾಟದ ಅವಳಿ ಅಂಗದ ಜೋಡಣೆಯನ್ನು ಕಂಡುಕೊಂಡಿದೆ. ಹದಿನಾಲ್ಕು ನಾಲ್ಕರಲ್ಲಿ ಸ್ಪರ್ಧೆ 14-4 14-5 5-14. ಆರೆ ಸೂಪರ್ ಟ್ಯಾಕಲ್ ಅವಕಾಶ. 2 ಪಾಯಿಂಟ್ಸ್. 7-14 14-7. 7 ಅಂಕಗಳಂತರದಲ್ಲಿದೆ. ಮುಂದಿನ ಮೊದಲ ಕ್ವಾಲಿಫೈರ್ ಸ್ಪರ್ಧೆಗಾಗಿ ಕಾವೇರಿ ಮಧ್ಯಂಗಳ ತಂಡದ ವಿರುದ್ಧವಾಗಿ ಕೆಸಿಸಿ ತಂಡಗಳು ತಯಾರಾಗಿರಬೇಕು. ಮೊದಲ ಕ್ವಾಲಿಫೈರ್ ಸ್ಪರ್ಧೆಗೆ ಕೆಸಿಸಿ ಪಾಪೆ ಮಚ್ಚಲು ತಂಡದ ವಿರುದ್ಧವಾಗಿ ಕಾವೇರಿ ಮಧ್ಯಂಗಲ ತಂಡಗಳು ಸಜ್ಜಾಗಿರ್ಬೇಕು. ನೋಡಿ, ಮುಂದಿನ ಮೊದಲ ಕ್ವಾಲಿಫೈಯರ್ ರಮೇಶ. ಪ್ರಬಲ ಕೋಟೆಯನ್ನ ಭೇದಿಸಿಕೊಂಡಂತೆ ಅವಳಿ ಅಂಕದ ಜೋಡಣೆ ಮರಳಿ ಬರುತ್ತಾ ಇದೆ. 9-14ರಲ್ಲಿದೆ. ಮೆಲ್ಲ ಮೆಲ್ಲನೆ ಸಮಬಲತ ವಾಳುತ್ತಾ ಇದೆ. ರಮೇಶ ರಮೇಶನ ಹಿಡಿತ. 10-14ರಲ್ಲಿದೆ. ಹತ್ತು 14ರಲ್ಲಿದೆ. 4 ಅಂಕಗಳ ಅಂತರ. ರಮೇಶ ದಾಳಿಯಲ್ಲಿ ಸರ್ವಾಂಗೀಣ ಆಟಗಾರನಾಗಿ ಗುರುತಿಸಿಕೊಂಡಂತಹ ರಮೇಶ ಇವತ್ತು 11ನೇ ಅಂಕದ ಜೋಡಣೆ. ಉಲ್ಫಾ ದಾಳಿಯಲ್ಲಿ ಪ್ರಾದೇಶ ಆದರ್ಶ ಹೊಸಮಡ ಬಲ್ಯ ತಂಡದ ಆಟಗಾರ. ಪ್ರಬಲ ಹಿಡಿತ. ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿ. 14-14ರ ಸಮಬಲದಲ್ಲಿ 14 ಈಚ್. ಎಲ್ಲಿದ್ದ ಪಂದ್ಯ ಎಲ್ಲಿಗೆ ಬಂದಿದೆ ನೋಡಿ. ಸಮಾನ ಹೋರಾಟದಲ್ಲಿದೆ, ನಿಖರ ಹೋರಾಟದಲ್ಲಿದೆ. ಪ್ರಬಲ ತಂಡಗಳ ಮಧ್ಯೆ ಪ್ರಬಲ ಹೋರಾಟ. ಗೆದ್ದಲ್ಲಿ ಕ್ವಾಲಿಫೈಡ್ 2 ಪಂದ್ಯ ಅವಕಾಶ, ಸೋತಲ್ಲಿ ಚತುರ್ಥ ಬಹುಮಾನದ ಪುರಸ್ಕಾರ. ಮೊದಲ ಕ್ವಾಲಿಫೈರ್ ಸ್ಪರ್ಧೆಗೆ ಕಾವೇರಿ ಮಧ್ಯಂಗಳದ ರೀತಿ ಕೆಸಿಸಿ ಪಾಪೆ ಮಜ್ಜಲು ತಂಡಗಳು ಆಗಮಿಸಬೇಕು. ಮುಂದಿನ ಸ್ಪರ್ಧೆಗಾಗಿ ಗಮನಿಸಿಕೊಳ್ಳಿ. ಮೊದಲ ಕ್ವಾಲಿಫೈರ್ ಸ್ಪರ್ಧೆ ಪ್ರದೇಶನ ಮೇಲೆರಗಿದಂತಹ ಗುರು ಅಂಕದ ಜೋಡಣೆಯನ್ನು ಕಂಡುಕೊಂಡಿದೆ. 16-16ರಲ್ಲಿದೆ. ಸಮಬಲದ ಹೋರಾಟದಲ್ಲಿ ರಮೇಶ ದಾಳಿಯಲ್ಲಿ ಸುಜಯ ಬಂಧನ. ರಮೇಶನ ಹಿಡಿತ. ಆಫೀಷಿಯಲ್ ಟೈಮ್ ಔಟ್ ಅನ್ನ. ಪರ್ತಿಗೋರ್ಲೆ ಅನ್ನ ಫಸ್ಟ್ ಬಾಕ್ಸ್ ಪರ್ತಿಗೋರ್ಲೆ. ಸುಜಯ್ ವೇಟ್ ಡ್ರೆಸ್ ಡೋರಿಸು ಚಂತು. ಹದಿನೆಂಟು 16 ಶ್ರೀಕರಂ ಕುತ್ಯಾಡಿ. 18-16ರಲ್ಲಿ AFC
2 ಅಂಕಗಳಂತರ. ಶ್ರೀಕರಂ ಕುತ್ಯಾಡಿ AFC ಕೊಯ್ಲ 16 ಸಾರಿ AFC 16. ಆನಂದ 18-16 AFCಯ ವಿರುದ್ಧವಾಗಿ ಶ್ರೀಕರಂ ಕುತ್ಯಾಡಿ 2 ಅಂಕಗಳ ಮುನ್ನಡೆ, 3 ಅಂಕಗಳೆಡೆಗೆ. ಹತ್ತೊಂಬತ್ತು 16 3 ಅಂಕಗಳಂತರ ಕುತ್ಯಾಡಿ ಮುನ್ನಡೆಯಲಿದೆ AFC ತಂಡದ ವಿರುದ್ಧವಾಗಿ. AFC ಅರಿಯಡಿಕ ತಂಡದ ವಿರುದ್ಧವಾಗಿ ಕುತ್ಯಾಡಿ 3 ಅಂಕಗಳಂತರದಲ್ಲಿ 19-16ರಲ್ಲಿದೆ. 19-16 ಕಮ್ ಬ್ಯಾಕ್ ಮಾಡುವಂತಹ ಸ್ಪಷ್ಟ ಲಕ್ಷಣಗಳು ಗೋಚರಿಸಿಕೊಳ್ತಾ ಇವೆ. ಆಹಾ, ಬೋನಸ್ ಪ್ಲಸ್ ಪಾಯಿಂಟ್. ಥರ್ಡ್ ರೈಟ್ 2 or die. ಇಪ್ಪತ್ತು 18ರಲ್ಲಿದೆ ಸ್ಪರ್ಧೆ. 20-18 2 ಅಂಕಗಳಂತರ ಗುರುದಾಳಿಯಲ್ಲಿ. ಸಮಯೋಜಿತ ಪ್ರಜೇಶ ಮಾಡಿದ ತಪ್ಪು. 19-20 ಕರೆಕ್ಟ್. 19-20 ಮಧ್ಯಂತರ ವಿರಾಮದ ವೇಳೆಯಲ್ಲಿ ಒಂದೇ 1 ಅಂಕಗಳ ಅಂತರ ಕುತ್ಯಾಡಿ ಮುನ್ನಡೆಯಲಿದೆ. ಆರಂಭಗೊಂಡಿದೆ ದ್ವಿತೀಯಾರ್ಧ. ರಮೇಶ್ ನಮಕೈನವಾಗಿ ದಾಳಿ ಆರಂಭ. 5 ಡಿಫೆನ್ಸ್ಗಳ ಮಧ್ಯೆ ಕೃತಿಕಾ ಸುಜಯ ಬ್ಯಾಕ್ ಟು ಬ್ಯಾಕ್ ಮಾಡಿದ ತಪ್ಪುಗಳು. 21-19 21-19 2 ಅಂಕಗಳ ಅಂತರದಲ್ಲಿ ಗುರು ಸ್ಪರ್ಧೆಯಲ್ಲಿ ದಾಳಿಯಲ್ಲಿ ಆಕ್ರಮಣಕಾರಿ ಹೋರಾಟಗಳನ್ನು ಮುಂದುವರಿಸಿಕೊಳ್ಳುವ ಚಾನ್ಮಯ ಚತುರತೆಯ ಹೋರಾಟ. ಬೋನಸ್ ಪ್ರಯತ್ನಗಳನ್ನು ಮುಂದುವರಿಸಿಕೊಳ್ಳುವ ಆತ್ಮವಿಶ್ವಾಸದ ಹೆಜ್ಜೆ. ಪ್ರಬಲ ಡಿಫೆನ್ಸ್ ವಿಭಾಗವನ್ನ ಹೊಂದಿದೆ ಶ್ರೀಕರಂ ಕುತ್ಯಾಡಿ. ಕವರ್ ವಿಭಾಗದಲ್ಲಿ ನೀತು, ಕಾರ್ನರ್ ವಿಭಾಗದಲ್ಲಿ ಬಲ್ಯ ಆದರ್ಶ ತಂಡದ ಪ್ರದೇಶ. ರಮೇಶ ದಾಳಿಯಲ್ಲಿ 21-19 ಉಲ್ಫಾ ಕೃತಿಕ್ ಕಾರ್ನರ್ ವಿಭಾಗದಲ್ಲಿ ಸಬಾಸ್. ಅವಳಿ ಅಂಕದ ಜೋಡಣೆ, ವಿರಾಮದ ಕೋರಿಕೆ. 23-19 23-19 23-19 ಸ್ಪರ್ಧೆ ಇದೆ. ವಿರಾಮದ ನಂತರ ಮುಂದುವರಿಸಿಕೊಂಡಿದೆ
ಗುರುದಾಳಿಯಲ್ಲಿ. ಬೋನಸ್ ಅಂಕ ನೀಡಲಾಗಿದೆ. ಸರ್ 27 27-20 ಸ್ಪರ್ಧೆ. ಆನಂದ ನಿಗಲಕ್ಕಲೆನ್ನ 28-20 28-20. ಇಪ್ಪತ್ತ 20 ಸ್ಪರ್ಧೆ 8 ಅಂಕಗಳ ಅಂತರ ಕುತ್ಯಾಡಿ ಮುನ್ನಡೆಯಲ್ಲಿದೆ. ಆಗಮಿಸಬೇಕು ನೋಡಿ. ಕೆಸಿಸಿ ಪಾಪೆಮಜರು ತಂಡದ ವಿರುದ್ಧವಾಗಿ ಕಾವೇರಿ ಮಧ್ಯಂಗಲ ದಂಡೆಗಳು. ಮೊದಲ ಕ್ವಾಲಿಫೈರ್ ಸ್ಪರ್ಧೆಗಾಗಿ ಕ್ವಾಲಿಫೈರ್ ಫಾಸ್ಟ್. ಎಂಚ ಉಲ್ಪ ಮುಟ್ಟಲಾಗೆ ಮುಟ್ಟಿ ಬೇಗ ಎಲ್ಲ ಬೊಲ್ಪುಗು ರಡ್ಡಗಿಲಾರಿ ಕಾರ್ಡು ಎಲ್ಲ ಐತಾರ ಅರೀಚಿ ಹೆಚ್ಚಿನ ಮಾರೆ ಆಕ್ಟಿವ್ ಇಲ್ಲ ನಾವ ಓಲ್ ತಿಕ್ಕುಣದು ಗಾತೊಂದಿಲ್ಲಾರ ಮಾರೆ ಅರಿ ಹಿಡ್ಕದಾಗಲಿಂಗಲ್ಲ ಎಲ್ಲ ಶಿವರಾತ್ರಿ. ಬಣ್ಣ ಕೊನತರ್ನ ಪರ್ತೋಲಿ ನನ್ನ ಪಾಪ ಪ್ರಾಯದ ಅಜ್ಜನಾಗ್ಲೇನು ಬರಲ್ಲ ತಂದು ಬೋಡ್ಸಿ ಗುರುದಾಳಿಯಲ್ಲಿರುವಂತೆ ನೋಡಿ. ನನ್ನೂರು ಉಪ್ಪಿನಂಗಡಿಯ ಮೊದಲ ಮಕ್ಕೆ ಜಾತ್ರೆ ಇವತ್ತು ಆದಿತ್ಯವಾರ ಮೊದಲ ಮಕ್ಕೆ ಜಾತ್ರೆ ಮಹಾಶಿವರಾತ್ರಿ. ಎಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ಪಷ್ಟತೆಯ ನಿಲುವಿನ ಹೋರಾಟದ ಅವಧಿಯಲ್ಲಿ ಎಲಿಮಿನೇಟರ್ ಸ್ಪರ್ಧೆಯಲ್ಲಿದ್ದಾವೆ. ಕೃತಿಕನನ್ನ ಮುತ್ತಾಡಿ ಅಂಕ ಗಳಿಸಿಕೊಂಡ ಆಟಗಾರ 30-22 8 ಅಂಕಗಳ ನಂತರ ಗುರುದಾಳಿಯಲ್ಲಿ. ಅಬ್ಬಬ್ಬಬ್ಬಬ್ಬಾ ನೋಡಿ ನೋಡಿ ಸ್ಪಷ್ಟ ಹೋರಾಟ ಗೆಲ್ಲಲೇಬೇಕಾಗಿದೆ. 31-22 31-22 ಹೋರಾಟ ರಂಗು ರಂಗು ಪಡೆದುಕೊಳ್ಳುತ್ತಾ ಇದೆ. ಸ್ಪಷ್ಟತೆಯ ನಿಲುವಿನ ಹೋರಾಟದ ಲಾಸ್ಟ್ 5 ಮಿನಿಟ್ಸ್ ಕೊನೆಯ 5 ನಿಮಿಷದ ಅವಧಿಯಲ್ಲಿ ಸ್ಪರ್ಧೆ ವಿರಾಮದ ಕೋರಿಕೆ. ಇರ್ಷಾದ್ ಇವರ ಅದ್ಭುತ ಮಾಹಿತಿಗಳು. 31-22 ಕರೆಕ್ಟ್ 31-22 ಸರಿ. ಥ್ಯಾಂಕ್ ಯು. 31-22 ಆಗಮಿಸಬೇಕು ನೋಡಿ. ಕೆಸಿಸಿ ಪಾಪೆಮಜ್ಜಲ ರೀತಿ ಕಾವೇರಿ ಮಧ್ಯಂಗಲ ಮೊದಲ ಕ್ವಾಲಿಫೈರ್ ಸ್ಪರ್ಧೆಗಾಗಿ ದಯವಿಟ್ಟು ಗಮನಿಸಿಕೊಳ್ಳಿ.
ನೋಡಿ ಬಂಧುಗಳೇ, ಈ ಪಂದ್ಯ ಮುಗಿದ ತರುವಾಯ ನನ್ನ ಡಿಸಿಷನ್ ಕೊರ್ತು ಚೇರು ಸುಜಯ್ ಪ್ರಜೇಶ ದಯವಿಟ್ಟು ಹಿಂಭಾಗಕ್ಕೆ ಹೋಗಿ. ಆಹಾ, ಜಿಲ್ಲಾಡಳಿತ ಸಂಪೂರ್ಣ ನಿಷೇಧ ಹೇರಲಾಗಿದೆ. ಸರಿಕೆ ಪುನಕ್ಕೆ ಬೃಹತ್ ಹೋರಾಟವಿದೆ. ತುಳುನಾಡಿನ ಹೆಮ್ಮೆಯ ಕ್ರೀಡೆ ಅತ ಅಂದು ನಡಜಿ ತಾಡಿ ಮುಟ್ಟಲೆ ಐ ಸಬಾಸ್. ವೇಟ್ ಸುಚೈ 24-30 24-33 ಎಸ್ ಬೋನಸ್ 25-33 25-33. ಆಹಾ, ಮೂವರು ಡಿಫೆನ್ಸ್ಗಳ ಮಧ್ಯೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಲಾಸ್ಟ್ 4 ಮಿನಿಟ್ಸ್, ಕೊನೆಯ 4 ನಿಮಿಷ. ಇನ್ನು ಮುಂದಕ್ಕೆ ಅದ್ವಿತೀಯ 3 ಪಂದ್ಯಗಳು, ಕ್ವಾಲಿಫೈರ್ ಹಂತದ ಸ್ಪರ್ಧೆಗಳು, ಅರ್ಥಾತ್ ಸೆಮಿಫೈನಲ್ ಉಪಾಂತ್ಯ ಕದನವೇ ಆಗಲಿಕ್ಕಿದೆ. ಅನಂತರದ ಒಂದು ಗ್ರ್ಯಾಂಡ್ ಫಿನಾಲೆ ಅರಿಯಡ್ಕದ ಅಂಕಣದಲ್ಲಿ. ಸುಜಯ ಆಹಾಹಾ, ಕ್ಷಿಪ್ರಗತಿಯ ಚಲನೆಯೊಂದಿಗೆ ಇಪ್ಪತ್ತಾರು 33 26-33. ಲಾಸ್ಟ್ 3 ಮಿನಿಟ್ಸ್, ಕೊನೆಯ 3 ನಿಮಿಷ. ವಿರಾಮದ ಕೋರಿಕೆ, ಟೈಮ್ ಔಟ್. ಇಪ್ಪತ್ತಾರು 33 ಥರ್ಡ್ ರೈಟ್ ಟು ಆರ್ ಡೈ, ಮಾಡು ಇಲ್ಲವೇ ಮಾಡಿ ದಾಳಿಗಲೇ. 4 ಡಿಫೆನ್ಸ್ಗಳ ಮಧ್ಯೆ ಅಸುಜಯ ಏಕಾಂಗಿ ಪ್ರಯತ್ನ ವಿಫಲವಾಗಿದೆ. ಮುಟ್ಟದೆ ಬನ್ಪಿನಿ ಮುಟೀಜಿ ಬನ್ಪಿನಿ ಅಜ್ಜರ ಏರ್ ಬನ್ಲೆ ಅವಳು ಕೈ ತಳ್ಳಿತ್ತಾರೆ. ಕೈದೇರ್ತು ಒಂಚಿಗಿಂದ ಪಾಡು. ನಾಲ್ವರು ಡಿಫೆನ್ಸ್ಗಳ ಮಧ್ಯೆ ರಮೇಶ ದಾಳಿಯಲ್ಲಿ 27-34 ಲಾಸ್ಟ್ 2 ಮಿನಿಟ್, ಕೊನೆಯ 2 ನಿಮಿಷದ ಅವಧಿಯಲ್ಲಿ ಸ್ಪರ್ಧೆ ಮುಂದುವರಿಸಿಕೊಳ್ಳುತ್ತಾ ಇದೆ.
34-27. ನಬನಿ ಕಾವೇರಿ ಮಧ್ಯಂಗಳದ ರೀತಿ ಕೆಸಿಸಿ ಪಾಪೆ ಮಜಲು ಮೊದಲ ಕ್ವಾಲಿಫೈರ್ ಸ್ಪರ್ಧೆಗೆ ಗುರುದಾಳಿಯಲ್ಲಿ ಕಿಕ್ ಪ್ರಯತ್ನಗಳೊಂದಿಗೆ ಕಾಂಬಿನೇಷನ್ ಡಿಫೆನ್ಸ್, ಕ್ವಾಲಿಟಿ ಡಿಫೆನ್ಸ್, ಸೋಲೋ ಟ್ಯಾಕಲ್ಗೊಳ್ತಾ ಇದೆ. ಪಂದ್ಯ ಸಂಪನ್ನಗೊಂಡಿದೆ. ಕ್ವಾಲಿಫೈರ್ 2 ಸ್ಪರ್ಧೆಗೆ ಶ್ರೀಕರಣ್ ಗುತ್ತಿಹಾಡಿ ತಂಡ ಪ್ರವೇಶವನ್ನು ಕಲ್ಪಿಸಿಕೊಂಡಿದೆ. ಚತುರ್ಥ ಸ್ಥಾನವನ್ನು ಅಲಂಕರಿಸಿಕೊಳ್ಳುತ್ತಾ ಇದೆ AFC ಅರಿಯಡ್ಕ. ಅಭಿನಂದನೆಗಳು. ಬನ್ನಿ, ಕ್ವಾಲಿಫೈಯರ್ ಮೊದಲ ಸ್ಪರ್ಧೆ ಅರ್ಥಾತ್ ಸೆಮಿಫೈನಲ್ ಸ್ಪರ್ಧೆ ಬನ್ನಿ. ಕಾವೇರಿ ಮಧ್ಯಂಗಳ ತಂಡದ ವಿರುದ್ಧವಾಗಿ KCC ಪಾಪೆ ಮಚ್ಚಲು. ಬರೋಡು ಬರೋಡಿತೆ ಎಪ್ಪೋಲಿ ನೈಪಿಲಿ ಪೂರ ಬರೋಡು. ಅಲ್ಲ ಬಲೆ 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 ಕಾವೇರಿ ಮಧ್ಯಂಗಳ KCC ಪಾಪೆ ಮಜಲು ಕ್ವಾಲಿಫೈರ್ ಮೊದಲ ಸ್ಪರ್ಧೆಗೆ ಬನ್ನಿ. ರಕ್ಷಿತ ರಿಂಚನೆ ಗೋವಡ್ಲಕ್ಕೇನು ಬೇರ ಪಿಲಿ ಬಾಟ್ಲೆ ಕೇಂದ್ರ ಬಂದಿರ್ ಕೆಲ ಕಾರ್ತಿಕ್ ಬಲೆ ಬಲೆ ಕಾರ್ತಿಕ್ KCC ಪಾಪೆ ಮಜಲು ಅಲ್ಲ ಕಾವೇರಿ ಮಧ್ಯಂಗಳ ಬಲೆ. ಎಸ್ ಬಂಧುಗಳ ಕ್ವಾಲಿಫೈಯರ್ ಮೊದಲ ಸ್ಪರ್ಧೆಗೆ ಆಗಮನಗೊಳ್ಳುತ್ತಾ ಇದೆ ನೋಡಿ. ಈ ಪಂದ್ಯದಲ್ಲಿ ಗೆದ್ದಲ್ಲಿ ನೇರವಾಗಿ ಫೈನಲ್ ಹಣಾಹಣಿಗೆ ಚಾಂಪಿಯನ್ ಮಟ್ಟದ ಸುತ್ತಿನ ಪ್ರವೇಶವನ್ನು ಕಲ್ಪಿಸುವ ಪಂದ್ಯ ಆಗಮನಗೊಳ್ಳುತ್ತಾ ಇದೆ. चिपके आएंगे जो पकड़े झपटके बच के तू रहना जरा रे चिपके आएंगे जो पकड़े झपटके हर तुझ में दम तो आप बच के दिखा दे तुझ में है दम तो आप लड़के दिखा दे किसी को भी छोड़ेंगे ना हम करके झपड़ करके अकर कबड्डी कबड्डी करके झपड़ करके अकर कबड्डी 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 कबड्डी
ಸಮಯ ಬೆಳಗಿನ ಜಾವ 2:13 ಇನ್ನು ಕೂಡ 2 ಪಂದ್ಯಗಳು ಬಾಕಿ ಇದೆ. ಯಬ್ಬ ಟಾಸ್ ಒನ್ ಬೈ ಕಾವೇರಿ ಚಾಯ್ಸ್ ಕೋರ್ಟ್ ಆರಂಭಗೊಳ್ಳುತ್ತಾ ಇದೆ ನೋಡಿ. ಕ್ವಾಲಿಫೈಯರ್ ಮೊದಲ ಸ್ಪರ್ಧೆ, ಕ್ವಾಲಿಟಿ ಮ್ಯಾಚ್, ಐ ವೋಲ್ಟೇಜ್ ಕದನ. ಗೆದ್ದಲ್ಲಿ ಫೈನಲ್ ಹನಾಹನಿಯ ಪ್ರವೇಶ, ಸೋತಲ್ಲಿ ಕ್ವಾಲಿಫೈರ್ 2 ಸ್ಪರ್ಧೆಗೆ ಅವಕಾಶ. ಆಹಾ ಆರಂಭವಾಗಲಿಕ್ಕಿದೆ ನೋಡಿ. ಜಿಯಾದಿಯವರ ಉದ್ದನೆಯ ಬಿಸಿಲಿನೊಂದಿಗೆ ಕ್ವಾಲಿಫೈಯರ್ ಮೊದಲ ಸ್ಪರ್ಧೆ ಆರಂಭಗೊಂಡಿದೆ. ಕಾರ್ತಿಕನ ಆಟ ಬೊಂಬಾಟ. ಲೀಗ್ ಸ್ಪರ್ಧೆಯಿಂದಲೇ ಹೋರಾಟದ ಕಿಚ್ಚನ್ನ ಹತ್ತಿಸಿಕೊಂಡಂತಹ ರಣವಿಕ್ರಮನ ಆಟ ಆರ್ಭಟಗೊಳ್ಳುತ್ತಾ ಇದೆ. ಸಮಯೋಚಿತ ಹೋರಾಟದ ನಿಲುವಿನೊಂದಿಗೆ ಫೈನಲ್ ಪ್ರವೇಶವನ್ನು ಕಲ್ಪಿಸಿಕೊಳ್ಳುವ ಧಾವಂತ ಸ್ಪರ್ಧೆಯಲ್ಲಿ ಕ್ವಾಲಿಟಿ ಡಿಫೆನ್ಸ್ ಸೋಲೋ ಟ್ಯಾಕಲ್ ಮುಖೇನವಾಗಿ ಖಾತೆಯ ಆರಂಭ. ಕಾವೇರಿ ಮಧ್ಯಂಗಳ ತಂಡದ ಪರವಾಗಿ ಮಿಹಾ ದಾಳಿಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯವನ್ನ ಪ್ರತಿನಿಧಿಸಿದಂತಹ ಯುವ ಆಟಗಾರ, ಅಭಿಮಾನಿಯವರ ಗರಡಿಯಲ್ಲಿ ಪಳಗಿದಂತಹ ಯುವ ಆಟಗಾರ, ಬ್ರದರ್ಸ್ ಫ್ರೆಂಚಪ್ ತಂಡದ ಆಟಗಾರ ಕಾರ್ತಿಕ್. ಅಬ್ಬಾ ನೋಡಿ, ಕಾರಿ ಚೀರತೆ ಮಾರಾಳಿದ ಅಂಕದೊಂದಿಗೆ ಅಫಿಷಿಯಲ್ ಟೈಮ್ ಔಟ್. ಆಯ್ತಾಂಡು ಎಸ್ ಮಿಹಾದನ ದಾಳಿ ಅಂಕಣದ ಒಳಭಾಗದಲ್ಲಿ ಸ್ಪರ್ಧೆಯ ನಿಲುವಿನೊಂದಿಗೆ ಪ್ರಸ್ತುತ ಅಂಕಗಳಿಕೆಯ ಆಧಾರದಲ್ಲಿ ಮಿಹಾ ದಾಳಿಯಲ್ಲಿರುವಂತೆ ಹೋರಾಟದ ರಂಗು ತುಂಬಿಕೊಳ್ಳುತ್ತಾ ಇದೆ. ಅಂಕಣದ ಒಳಭಾಗದಲ್ಲಿ ಮುಕ್ತ ವಿಭಾಗದಲ್ಲಿ ಆಡಿದ ಅನುಭವ ಬೋನಸ್ನೊಂದಿಗೆ ಮರಳಿದಂತಹ ವೇಳೆಯಲ್ಲಿ ಪ್ರಸ್ತುತ 3-1 ಆಧಾರದಲ್ಲಿದೆ. 3-1 ಕಾರ್ತಿಕನಾಟ. ಕ್ಷಿಪ್ರಗತಿಯ ಪಾದ ಚಾಲನೆ, ವೇಗ, ಸ್ಪಷ್ಟವಾದಂತಹ ಬೋನಸ್ ಗಳಿಸಿದ ಅನುಭವ, ಆತ್ಮವಿಶ್ವಾಸದ ಹೆಜ್ಜೆ. ಮಿಹಾದನ ಮೇಲೆರಗುವಂತಹ ಪ್ರಯತ್ನ. ಬೋನಸ್, ಬ್ಯಾಕ್ ಟು ಬ್ಯಾಕ್ ಬೋನಸ್ ನೋಡಿ. ಮೊಯ್ಯಿಗೆ ಮೊಯ್ಯಿ, ಸೇಡಿಗೆ ಸೇಡು ಆಟ. ಮಿಹಾದ್ ಬ್ಯಾಕ್ ಟು ಬ್ಯಾಕ್ ದಾಳಿ, ಸರಣಿ ದಾಳಿಗಳ ಮುಖೇನವಾಗಿ ಅಬ್ಬಬ್ಬಬ್ಬಬ್ಬಬ್ಬ ಆಫಿಷಿಯಲ್ ಟೈಮ್ ಔಟ್. ಮೂರರ ಸಮಬಲದ ಹೋರಾಟದಲ್ಲಿದೆ.
ಎಸ್ 5-3 5-3 ಸ್ಪರ್ಧೆ. ಐದು ಮೂರರ ಮುಖೇನವಾಗಿ ಸ್ಪರ್ಧೆಯಲ್ಲಿ ತಿಲಕ್ 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 ಜುನೈದಿನ ಅದ್ಭುತ ದಾಳಿ. ಪರ್ಫೆಕ್ಟ್. ಮೂಜಂಟೆಗಳ ಕೊನಿ ಒಲಿಯೇ ಐನಂಟೆಗ ಆಹಾ ಮೂಜಂಟೆ ಅವನ ನೆನಪಾಡ ಜನಕ್ಕೆ ಬೊರಿಯರುಂಡೊಂದು 5-5 ಸಮಬಲದ ಹೋರಾಟ. ಏತೊರ್ತುಗು ಮೂಲು ಡಿಪ್ ಓಪನ್ ಅರೆ ಹೋಟೆಲ್ದಾರಿಗೆ ಪೇರು ಅವಡಿಗೆ ಬಲ್ಪ್ ಚಾಗ್ ಕಾರ್ತಿಕ ಮರಳಿದಂತೆ ಮಿಹಾ ದಾಳಿಗಲ್ಲಿ ಕ್ವಾಲಿಫೈಯರ್ ಫಾಸ್ಟ್ ಕ್ವಾಲಿಟಿ ಮ್ಯಾಚ್ ಐ ವೋಲ್ಟೇಜ್ ಕದನವಾಗ್ತಾ ಇದೆ ನೋಡಿ. ತೀರ್ಪುಗಾರಿಕಾ ವಿಭಾಗದಲ್ಲಿ ರಾಜೇಶ್ ಮರ್ದಾಳ, ಆಸಿಫ್ ತಂಬುತಡ್ಕ, ಜಿಹಾದ್ ಅದೇ ರೀತಿ ಸಹ ತೀರ್ಪುಗಾರರಾಗಿ ವಿಜಿತ್ ನೆಡಪಳ್ಳಿ, ಅಶೋಕ್ ನಮ್ಮೊಂದಿಗೆ. ಸ್ಕೋರಿಂಗ್ ವಿಭಾಗದಲ್ಲಿ ಕಲಂದರ್ ಕಡವ ಅದೇ ರೀತಿ ಕಾರ್ತಿಕ್ ಪುತ್ತೂರು ನಮ್ಮೊಂದಿಗೆ. Official time out. Piraradila. ಆರು 5 ಕಾವೇರಿ ಮುನ್ನಡೆ. ಕಾವೇರಿ ಮಧ್ಯಂಗಳ 6-5 1 ಅಂಕಗಳ ಮುನ್ನಡೆ. ಕಾರ್ತಿಕ್ ದಾಳಿಯಲ್ಲಿ 6-5 ಸ್ಪರ್ಧೆಯಲ್ಲಿ ಪೂರ್ಣ ಆಹಾ ವೇಗ 1 ಅಂಕದ ಸೇರ್ಪಡೆ. 6-6 6 ಇಂಥ ಪಂದ್ಯ ಕ್ವಾಲಿಟಿ ಪಂದ್ಯ. ಸಮಬಲದ ಹೋರಾಟದಲ್ಲಿ ನವೀನನ ಮೇಲೆರಗಿದಂತಹ ಆಟಗಾರ ಮತ್ತೆ 7-6 ಪಂದ್ಯ 7-6. 7-6 ಸಂದರ್ಭೋಚಿತ ಆಟಗಳ ಮುಖೇನವಾಗಿ ನೋಡಿ ಕ್ವಾಲಿಟಿ ಡಿಫೆನ್ಸ್ ಕಾವೇರಿ ಮಧ್ಯಂಗಳ ತಂಡದ ಪರವಾಗಿ 8-7 8-7. 9-6. 9-6 ಸ್ಪರ್ಧೆ ಮುಂದುವರಿಸಿಕೊಂಡಿದೆ. 9-6 3 ಅಂಕಗಳ ಅಂತರ. ಕಾರ್ತಿಕ್ ದಾಳಿಯಲ್ಲಿ
10-6 ಸ್ಪರ್ಧೆ 10-6 ಮೋಹನ ಪಟ್ನೂರು ದಾಳಿಯಲ್ಲಿ 4 ಅಂಕಗಳ ಅಂತರ ಅಂತಿಮವಾಗಿ ಉಳಿದಿರುವ ಏಕಾಂಗಿ ಹೋರಾಟ ದಾಳಿಯಲ್ಲಿ ಮೋಹನ. ಕವರ್ ವಿಭಾಗದಲ್ಲಿರುವಂತಹ ಮೋಹನನ ಮೇಲೆರಗುವಂತಹ ಪ್ರಯತ್ನ. ಆಬಾ ಸ್ಪಷ್ಟ ಹಿಡಿತ, ಅದ್ಭುತ ಆಂಕಲ್ ಹೋಲ್ಡಿನೊಂದಿಗೆ ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿ 13-6 13-6. ನೋಡಿ, ದ್ವಿತೀಯ ಕ್ವಾಲಿಫೈಯರ್ ಸ್ಪರ್ಧೆಗೆ ಕೊತ್ಯಾಡಿ ತಂಡ ತಯಾರಾಗಿರಬೇಕು. ಕಾರ್ತಿಕ್ ದಾಳಿಯಲ್ಲಿ ಎಂಥದ್ದು ಕಾರ್ತಿಕನ ಆಕ್ರಮಣ ದಾಳಿಗಳು ಆರಂಭ. ಅಬ್ಬಬ್ಬಾ ವಿರಾಮದ ಕೋರಿಕೆ. ಪ್ರಸ್ತುತ ಅಂಕ ಗಳಿಕೆಯಲ್ಲಿ 7-17 10 ಅಂಕಗಳಂತರ. ಐ ಸಬಾಸ್ ಜೆಸಿಬಿ ಗಡ್ಡದೀರ್ ಸರತನ ಇಂಜಿ ಚಕ್ಕುಲಿ ಗೊಂಜಿ ಸ್ಪರ್ಧೆಯಲ್ಲಿ ಪ್ರಸ್ತುತ 17-7 10 ಅಂಕಗಳ ಅಂತರದಲ್ಲಿ ಕಾವೇರಿ ಮಧ್ಯಂಗಳ. ಮಧ್ಯಂತರ ವಿರಾಮದ ವೇಳೆಯಲ್ಲಿ 17-7 ಆಧಾರದಲ್ಲಿ ಸ್ಪರ್ಧೆ 17-7 ಕಾವೇರಿ ಮಧ್ಯಂಗಳ ಮುನ್ನಡೆಯಲಿದೆ. ಮೊದಲ ಕ್ವಾಲಿಫೈಯರ್ ಸ್ಪರ್ಧೆ
ಪ್ರಮೋದ್ ಮಾಲೀಕತ್ವದ ಕಾವೇರಿ ಮಧ್ಯಂಗಳ ತಂಡದ ವಿರುದ್ಧವಾಗಿ ಸಚಿನ್ ಪಾಪೆ ಮಜಲು ಮಾಲಕತ್ವದ ಕೆಸಿಸಿ ಪಾಪೆ ಮಜಲು 17-7 ಸ್ಪರ್ಧೆ. ದಿನೇಶ್ ಮಾಲಕತ್ವದ ಕಾವೇರಿ ಮಧ್ಯಂಗಳ (23-8) 23-8 ಸ್ಪಷ್ಟ ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುತ್ತಾ ಇದೆ ಕಾವೇರಿ ಮಧ್ಯಂಗಳ. ಶ್ರೀಕರಂ ಕುತ್ಯಾಡಿ ತಂಡಗಳು ತಯಾರಾಗಿರಬೇಕು ನೋಡಿ. ಮುಂದಿನ ದ್ವಿತೀಯ ಕ್ವಾಲಿಫೈರ್ 2 ಪಂದ್ಯಕೂಟಕ್ಕಾಗಿ. Bonus plus point. 25-9. ಐದು 9 25-9 ಕಾವೇರಿ ಮಧ್ಯಂಗಳ ಮುನ್ನಡೆಯಲ್ಲಿದೆ. ಹರೀಶ್ ಜಾರತಾರು ತಾವುಗಳು ದಯವಿಟ್ಟು ಮುಖ್ಯ ವೇದಿಕೆ ಮುಂಭಾಗಕ್ಕೆ ಪ್ರಮೋದ್ ಇವರನ್ನ ಸಂಪರ್ಕಿಸಬೇಕು. ವಿರಾಮದ ಕೋರಿಕೆ 28-9 28-9. ಸ್ಪಷ್ಟ ದಾಳಿ ಹಾಗೂ ಡಿಫೆನ್ಸ್ನೊಂದಿಗೆ ಕಾವೇರಿ ಮಧ್ಯಂಗಳ ಫೈನಲ್ ನಡೆಗೆ ತನ್ನ ಮೆಲ್ಲನೆ ಹೆಜ್ಜೆಯನ್ನ ಇಡ್ತಾ ಇದೆ.
ಪಂದ್ಯ ಸಂಪನ್ನಗೊಂಡಿದೆ. ಫೈನಲ್ಗೆ ಲಗ್ಗೆ ಇಟ್ಟಿದೆ ಕಾವೇರಿ ಮಧ್ಯಂಗಳ. ಅಭಿನಂದನೆಗಳು. ದ್ವಿತೀಯ ಕ್ವಾಲಿಫೈಯರ್ ಸ್ಪರ್ಧೆಗೆ 5 ನಿಮಿಷದ ವಿರಾಮ. ಶ್ರೀಕರಂ ಕುತ್ಯಾಡಿ ತಂಡದ ವಿರುದ್ಧವಾಗಿ ಕೆಸಿಸಿ ಪಾಪೆ ಮಚಲು ತಂಡಗಳ ಮಧ್ಯೆ ದ್ವಿತೀಯ ಕ್ವಾಲಿಫೈಯರ್ ಸ್ಪರ್ಧೆ ಆಗಮಿಸಬೇಕು. 5 ನಿಮಿಷದ ವಿರಾಮ. ದ್ವಿತೀಯ ಕ್ವಾಲಿಫೈಯರ್ ಸ್ಪರ್ಧೆಗಾಗಿ ಮೊದಲ ಕರೆಯನ್ನು ರವಾನೆ ಮಾಡಿಕೊಳ್ಳುತ್ತಾ ಇದ್ದಾವೆ. ಶ್ರೀಕರಂ ಕುತ್ಯಾಡಿ ತಂಡದ ವಿರುದ್ಧವಾಗಿ ಕೆಸಿಸಿ ಪಾಪೆ ಮಚಲು. ದಯವಿಟ್ಟು ತಂಡಗಳು 3 ನಿಮಿಷದ ಒಳಗಾಗಿ ಅಂಕಣವನ್ನು ಪ್ರವೇಶ ಮಾಡಿಕೊಳ್ಳಬೇಕು. ಕೆಸಿಸಿ ಪಾಪೆ ಮಚಲು ತಂಡದ ವಿರುದ್ಧವಾಗಿ ಶ್ರೀಕರಂ ಕುತ್ಯಾಡಿ ತಂಡಗಳ ಮಧ್ಯೆ ದ್ವಿತೀಯ ಕ್ವಾಲಿಫೈಯರ್ ಸ್ಪರ್ಧೆ.
ಬನ್ನಿ ಕುತ್ಯಾಡಿಯವರು, ಶಿಖರಂ ಕುತ್ಯಾಡಿ ಬನ್ನಿ. ದ್ವಿತೀಯ ಕ್ವಾಲಿಫೈಯರ್ ಸ್ಪರ್ಧೆಗೆ ಕೆಸಿಸಿ ಪಾಪೆ ಮಚ್ಚಲು. ನೋಡಿ, ಚತುರ್ಥ ಶ್ರೀ ದುರ್ಗಾ ಫ್ರೆಂಡ್ಸ್ ಹರಿಯಡ್ಕ ಆಯೋಜಿಸಿದ 8 ತಂಡಗಳ ಲೀಗ್ ಮಾದರಿಯ ಕಬಡ್ಡಿ ಪಂದ್ಯಾಕೂಟ ಶ್ರೀ ದುರ್ಗಾ ಟ್ರೋಫಿ 2026ರ ಚತುರ್ಥ ಬಹುಮಾನವನ್ನ ಗಳಿಸಿಕೊಂಡಂತಹ ತಂಡ ಟೀಮ್ AFC ಹರಿಯಡ್ಕ ತಂಡ ವೇದಿಕೆಗೆ ಆಗಮಿಸಿ ಬಹುಮಾನವನ್ನ ಸ್ವೀಕಾರ ಮಾಡಬೇಕಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಬಂಧುಗಳ ಚಿತ್ತವನ್ನ ವೇದಿಕೆಯತ್ತ ತಿರುಗಿಸಿ ಚತುರ್ಥ ಬಹುಮಾನದ ಪುರಸ್ಕಾರ AFC ಹರಿಯಡ್ಕ ತಂಡದ ಆಟಗಾರರು, ತಂಡದ ಮ್ಯಾನೇಜರ್, ತಂಡದ ಮಾಲಕರಿಗೆ ಹೃದಯಪೂರ್ವಕ ಅಭಿನಂದನೆಗಳು. ಗಟ್ಟಿ ಚಪ್ಪಾಳೆಗೊಂದಿಗೆ ಅಭಿನಂದನೆಯನ್ನ ಸಲ್ಲಿಸಿಕೊಳ್ಳಿ. ಅಭಿನಂದನೆಗಳು. ಚತುರ್ಥ ಪುರಸ್ಕಾರವನ್ನು ಗಳಿಸಿಕೊಂಡಿದ್ದೀರಿ. ತಂಡದ ಕಬಡ್ಡಿಯ ಜೀವನ ಇನ್ನಷ್ಟು ಉಜ್ವಲಗೊಳ್ಳಲಿ ಎನ್ನುವಂತಹ ಆಶಯದ ಜೊತೆಗೆ ಅಣ್ಣ ಕೊತ್ತಿಯಾಡಿದಾಗಲೇ ಬರೋಡ್ನಿಗಲಿ ಕೆಸಿಸಿ ಪಾಪೆ ಮಚ್ಚಲು ದ್ವಿತೀಯ ಕ್ವಾಲಿಫೈಯರ್ ಸ್ಪರ್ಧೆ. ಹಾಲ್ ಆಗಮನವಾಗ್ತಾ ಇದೆ. ಕ್ವಾಲಿಫೈ
ದ್ವಿತೀಯ ಕ್ವಾಲಿಫೈರ್ ಸ್ಪರ್ಧೆಗೆ ಆಗಮನಗೊಳ್ಳುತ್ತಾ ಇದೆ. ಇದು ಟೀಮ್ ಶ್ರೀಕರಂ ಕೊತ್ಯಾಡಿ ತಂಡದ ಆಗಮನವಾಗ್ತಾ ಇದೆ. ಗಮನಿಸಿಕೊಳ್ಳಿ ಬಂಧುಗಳೇ, ಈ ಪಂದ್ಯಕೂಟದಲ್ಲಿ ಗೆದ್ದಲ್ಲಿ ನೇರವಾಗಿ ಫೈನಲ್ ಹನಾಹನಿಗೆ, ಸೋತಲ್ಲಿ ತೃತೀಯ ಬಹುಮಾನದ ಪುರಸ್ಕಾರ 5,000 ನಗದಿನ ಕೊಡುಗೆ. ಆಗಮಿಸಿ ಎದುರಾಳಿ ತಂಡ ಕೆಸಿಸಿ ಪಾಪೆ ಮಜಲು ಪಾಪೆ ಮಜಲು ಪಾಪೆ ಮಜಲು ಪಾಪೆ ಮಜಲು. ಬನ್ನಿಯನ ಸಮಯ 2:45 ಕೆಸಿಸಿ ಪಾಪೆ ಮಚ್ಚಲು. ಸಚಿರನ್ನ ಟೀಮ್ ಲೆತ ಬಲೆ ಅಲ್ಲ ಬಾಬೆ ಮಜಲ್ ಕೆಸಿಸಿ ಬಾಬೆ ಮಜಲ್ ಕಾರ್ತಿಕ್ 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 ತಂಡ ಅಲ್ಲ ಬಲೆ 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 ಧನುಷ್ ಧನುಷ್ ಮಾನಿ ಬಲೆ 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 ಕಮ್ಲಗ್ ಬಾರಿಚ್ಚ ना शामे नर्द पनीपुर शुरात ने मैट अनाथ बेग बले ಸ್ವಾಗತಿಸಿ ಕ್ವಾಲಿಫೈಯರ್ ದ್ವಿತೀಯ ಸ್ಪರ್ಧೆಗೆ ಆಗಮನಗೊಳ್ಳುತ್ತಾ ಇದೆ ಸಚಿನ್ ರೈ ಪಾಪೆ ಮಜಲು ಮಾಲಕದ ತಂಡ ಟೀಮ್ ಕೆಸಿಸಿ ಪಾಪೆ ಮಜಲು
ದ್ವಿತೀಯ ಕ್ವಾಲಿಫೈಯರ್ ಸ್ಪರ್ಧೆ ಆರಂಭಗೊಳ್ಳುತ್ತಾ ಇದೆ. ಗೆದ್ದಲ್ಲಿ ಫೈನಲ್ ಹನಾಹನಿಯ ಅವಕಾಶ, ಸೋತಲ್ಲಿ ತೃತೀಯ ಬಹುಮಾನದ ಪುರಸ್ಕಾರ. ತೃತೀಯ ನಗದು 5,000 ನಗದಿನೊಂದಿಗೆ ಶಾಶ್ವತ ಫಲಕ. ಈ ಪಂದ್ಯ ಗೆದ್ದಲ್ಲಿ 10,000 ಬಹುತೇಕ ಖಚಿತ. शुरुमन बोलिया ಆರಂಭಗೊಂಡಿದೆ ಕ್ವಾಲಿಫೈಡ್ ಟು ಮ್ಯಾಚ್ ಕ್ವಾಲಿಟಿ ಪಂದ್ಯ. ಐ ಹೋಲ್ಟ್ ಇಸ್ ಕದನ ಮತ್ತೊಂದು ಕಾಣಬಹುದು ಅರಿಯಡ್ಕದ ಅಂಕಣದಲ್ಲಿ. ಆರಂಭ ರಾತ್ರಿ 7 ಗಂಟೆಗೆ ಆರಂಭಗೊಂಡಂತಹ ಪಂದ್ಯಕೂಟ. ದ್ವಿತೀಯ ಕ್ವಾಲಿಫೈರ್ ಸ್ಪರ್ಧೆ. ಡೊಂಕಿ ಪ್ರಯತ್ನ, ಸೋಲೋ ಟ್ಯಾಕಲ್ ಮುಖೇನವಾಗಿ ಖಾತೆಯ ಆರಂಭ ಪಾಪೆ ಮಚಲು. ಮುಂದಿನ ಒಂದೇ ಒಂದು ಗ್ರ್ಯಾಂಡ್ ಫಿನಾಲೆ ಮಾತ್ರ ಬಾಕಿ. ಸರಿಯಾಗಿ 3 ಗಂಟೆ 15 ನಿಮಿಷಕ್ಕೆ ಫೈನಲ್ ಕದನವನ್ನ ಆರಂಭಿಸಲಿಕ್ಕಿದೆ. ಪಕ್ಕಾ ಟೈಮ್. ಹುಲಿಯ ಕಾರ್ತಿಕ ದಾಳಿಯಲ್ಲಿ 6 ಜನ ಡಿಫೆನ್ಸಿನ ಮಧ್ಯ ಸ್ಪಷ್ಟ ವೇಗ, ಹೋರಾಟ, ಆಕ್ರಮಣದಲ್ಲಿ ಕಾರ್ತಿಕ್. ಡುಮ್ಕಿ ಡುಮ್ಕಿ ನೀತು ಪ್ರಜೇಶ್ ಹೊರಭಾಗಕ್ಕೆ, ರಮೇಶ ದಾಳಿಯಲ್ಲಿ. ಓಹೋ ಹೋ ಹೋ, ಡಿಫೆನ್ಸ್ ವರ್ಕ್ ಆಗ್ತಾ ಇದೆ. ಕ್ವಾಲಿಟಿ ಡಿಫೆನ್ಸ್, ಕ್ವಾಲಿಟಿ ಪಂದ್ಯದಲ್ಲಿ ಕಾರ್ತಿಕ 777 ನಂಬರ್ನಲ್ಲಿ ಗುರುತಿಸಿಕೊಂಡಂತಹ ಪ್ರತಿಭಾನ್ವಿತ ಆಟಗಾರ. ನಾಲ್ಕು 2 ಆಧಾರದಲ್ಲಿ ಸ್ಪರ್ಧೆ. 2-4, 2 ಅಂಕಗಳ ಅಂತರ. ಆಹಾ, ಜಾನಮೆ ಮೈ ಮರೆತ ಕಾರ್ತಿಕ್. ಅಂಗದ ಜೋಡಣೆಯನ್ನು ಕಂಡುಕೊಂಡಿದೆ. 1 ಟೆಕ್ನಿಕಲ್ ಪಾಯಿಂಟ್. ಏಳು 3ರಲ್ಲಿ ಸ್ಪರ್ಧೆ. 7-3. ಕೆಸಿಸಿ ಪಾಪೆ ಮಜಲು ಸ್ಪಷ್ಟ ಅಂತರವನ್ನು ವಿಸ್ತರಿಸಿಕೊಳ್ಳುವ ಯೋಜನೆಗಳಿದೆ. ಆರಂಭದ ನಿಮಿಷಗಳಿಂದಲೇ ಅರಿಯಡ್ಕದ ಶ್ರೀದುರ್ಗ ಟ್ರೋಫಿ 2026 ಯಾರ ಪಾಲಾಗಲಿದೆ? ಸರಿಯಾಗಿ 3 ಗಂಟೆ 45 ನಿಮಿಷಕ್ಕೆ ಸ್ಪಷ್ಟವಾಗಿ ಚಿತ್ರಣ ಸಿಗಲಿಕ್ಕಿದೆ. ಚಾಂಪಿಯನ್ ಪಟ್ಟ ಯಾರ ಪಾಲಾಗಲಿದೆ? 4 ಗಂಟೆಗೆ ಬಹುಮಾನ ವಿತರಣಾ ಕಾರ್ಯಕ್ರಮ. 4 ಗಂಟೆ 15 ನಿಮಿಷಕ್ಕೆ ಎಲ್ಲ ಬಂಧುಗಳಿಗೂ ಕೂಡ ಉಪಹಾರದ ವ್ಯವಸ್ಥೆ ಮನೆಯಲ್ಲಿ.
ವಿರಾಮದ ಕೋರಿಕೆ ಧನುಷ್ ಇವರ ಮಾಹಿತಿಯನ್ನು ಕಂಡುಕೊಳ್ತಾ ಇದೆ. ಏಟ್ 8-3 ಆಧಾರದಲ್ಲಿ ಸ್ಪರ್ಧೆ ವಿರಾಮದ ನಂತರ ಮತ್ತೆ ಆರಂಭಗೊಂಡಿದೆ. ರಂಗು ತುಂಬಿಕೊಂಡಂತಹ ಕ್ವಾಲಿಫೈಯರ್ ಮ್ಯಾಚ್, ಕ್ವಾಲಿಟಿ ಪಂದ್ಯ. ಕಾರ್ತಿಕನ ಮೇಲೆರಗುವಂತಹ ಆತ್ಮವಿಶ್ವಾಸದ ಹೆಜ್ಜೆ. ಹೋರಾಟ ಬೆಳಗಿನ ಜಾವ ಕಿಚ್ಚನ್ನ ಹತ್ತಿಸಿಕೊಂಡಿದೆ. ಅರಿಯಡ್ಕದ ಗ್ರ್ಯಾಂಡ್ ಶ್ರೀದುರ್ಗ ಟ್ರೋಫಿ 2026ರ ಪಂದ್ಯಾಕೂಟದ ನಿಲುವಿನಲ್ಲಿ ಎಂಟಿ ದಾಳಿಗೊಂದಿಗೆ ಮರಳಿದೆ. ಆಹಾ, ಕಾಂಬಿನೇಷನ್ ಡಿಪೆಂಡ್ ವರ್ಕ್ ಆಗ್ತಾ ಇದೆ. ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿಯನ್ನು ಕಂಡುಕೊಂಡಿದೆ. ಕಾರ್ತಿಕ್ ದಾಳಿಯಲ್ಲಿರುವಂತೆ ಪ್ರಸ್ತುತ 5-12 ಸ್ಪರ್ಧೆ 12-5. ಎರಡೂ ತಂಡಗಳಿಗೂ ಕೂಡ ಸಮಾನ ಅಭಿಮಾನಿಗಳು. ರಮೇಶ ಬಂಧನ, ಡಿಫೆನ್ಸ್ ನೋಡಿ. ಸ್ಪಷ್ಟ ನಿಲುವುಗಳ ಹೋರಾಟವನ್ನ ಕಾಯ್ದಿರಿಸಿಕೊಳ್ಳುತ್ತಾ ಇದೆ. ನಿಮಿಷಗಳು ಉರುಳುತ್ತಾ ಇದ್ದಂತೆ ಪಂದ್ಯದ ಗತಿಗಳು ಬದಲಾವಣೆಗೊಳ್ಳುತ್ತಾ ಇದೆ. ಮುಂದಿನ ಫೈನಲ್ ಕದನ ಮಾತ್ರ ಬಾಕಿ. ಅರಿಯಡ್ಕದ ಶ್ರೀದುರ್ಗ ಫ್ರೆಂಡ್ಸ್ ಕ್ಲಬ್ಬಿನ ಎಲ್ಲ ಸರ್ವ ಸದಸ್ಯರಿಗೂ ಕೂಡ ಸಂತಸದ ಸಂಭ್ರಮದ ಕಬಡ್ಡಿಯ ಅಂತಿಮ ಘಟ್ಟಕ್ಕೆ ತಲುಪ್ತಾ ಇದ್ದೇವೆ. ಪ್ರಬಲ ನಿಲುವಿನೊಂದಿಗೆ ಮುಂದುವರಿಸಿಕೊಳ್ಳುವಂತಹ ಯೋಚನೆ. ಸರ್ವಾಂಗೀಣ ಆಟದ ಮುಖೇನವಾಗಿ ಮುಂದಿನ ಫೈನಲ್ ಪ್ರವೇಶವನ್ನು ಕಲ್ಪಿಸಿಕೊಳ್ಳುವ ಧಾವಂತ. ಗೆದ್ದಲ್ಲಿ 10,000 ಬಹುತೇಕ ಖಚಿತ, ಸೋತಲ್ಲಿ ತೃತೀಯ ಪುರಸ್ಕಾರದ ಜೊತೆಗೆ 5,000 ನಗದು ಪುರಸ್ಕಾರ. ಹದಿನಾಲ್ಕು 5ರಲ್ಲಿ ಸ್ಪರ್ಧೆ 14-5. ಆಹಾ, ಮತ್ತೆ ಆಲ್ ಔಟಿನ ನಂತರ ಕ್ವಾಲಿಟಿ ಡಿಫೆನ್ಸ್ ಬರ್ತಾ ಇದೆ ಕುತ್ಯಾಡಿ ತಂಡದ ಪರವಾಗಿ. ರಮೇಶ
14-7 ಆಧಾರದಲ್ಲಿ ಸ್ಪರ್ಧೆ. ಕಾರ್ತಿಕ ದಾಳಿಯಲ್ಲಿ 14-7 ಆಧಾರದಲ್ಲಿ ಸ್ಪರ್ಧೆ. ಅಬ್ಬಾಬಾ ಸ್ಪಷ್ಟ ಡಿಫೆನ್ಸಿನೊಂದಿಗೆ ರಮೇಶ. ಅಂಚುಗಳ ಇಂಚಿನಲ್ಲಿ ರಮೇಶನ ಬಂಧನವಾಗಿದೆ. ಹದಿನೈದು 8 ಆಧಾರದಲ್ಲಿದೆ. 58. ಕಾರ್ತಿಕ 15-8 ಆಧಾರದಲ್ಲಿ ಸ್ಪರ್ಧೆ ಮುಂದುವರಿಸಿಕೊಳ್ತಾ ಇದೆ. 6 ಜನ ಡಿಫೆನ್ಸ್ಗಳ ಮಧ್ಯೆ ಕಾರ್ತಿಕನ ಆರ್ಭಟ. ಹದಿನೈದು 8 ಮುಖೇನವಾಗಿ ಸ್ಪರ್ಧೆಯಲ್ಲಿ ಮುಂದುವರಿಸಿಕೊಂಡಿದೆ. 16-8. 68. 100ಕ್ಕೆ 200ರಷ್ಟು ಅಂತರವನ್ನು ವಿಸ್ತರಿಸಿಕೊಂಡಿದೆ ಕೆಸಿಸಿ ಪಾಪೆ ಮಚ್ಚಲು. ಯಶಸ್ವಿ ಹೋರಾಟದ ನಿಲುವಿನೊಂದಿಗೆ ಪ್ರಸ್ತುತ ಒಳಭಾಗದಲ್ಲಿ ಐವರು ಡಿಫೆನ್ಸ್ಗಳು ಬೋನಸ್ ಆಫ್ ಆಗಿದೆ. ಹೋರಾಟದ ನಿಲುವಿನಲ್ಲಿ ಮತ್ತೆ ಪಂದ್ಯವನ್ನ ಜೀವಂತವಾಗಿರಿಸಿಕೊಳ್ತಾ ಇದೆ ಎರಡೂ ತಂಡಗಳು. ಗೆಲುವಿನ ಲಗೆದೆಡೆಗೆ ಮರಳುವಂತಹ ಆತ್ಮವಿಶ್ವಾಸದ ಹೆಜ್ಜೆಗಳನ್ನ ರಂಗು ತುಂಬಿದಂತಹ ಅರಿಯಡಕದ ಮಧ್ಯಂತರ ವಿರಾಮದ ವೇಳೆಯಲ್ಲಿ ಮೊದಲಾರ್ಧ ಸಂಪನ್ನಗೊಂಡಿದೆ. 9-16. 16-9. $16-9. 16-9. ಹದಿನಾರು 9 ಸ್ಪರ್ಧೆ. 16-9. ಒಂಜಿ ಚೂರು ಕಣ್ಣು ತೂಕು ಜಜ್ಜೇರಿ ಅಜ್ಜರತ್ತ ಆಳೊಂಜಿ ಗೌರವ ಕೊರ್ನಿಯಾರೆ ಗಾತಿ ಬೇಜಾರು ಅನ್ಪಡೆ. ರಮೇಶ ದಾಳಿಯಲ್ಲಿ ಸಬಾಷ್.
Official timeout. ಐವರು ಡಿಫೆನ್ಸ್ಗಳ ಮಧ್ಯೆ ಕಾರ್ತಿಕನ ಆಕ್ರಮಣಗಳು ಆರಂಭಗೊಂಡಿದ್ದ ಒಳಭಾಗದಲ್ಲಿ ದ್ವಿತೀಯಾರ್ಧದ ವೇಳೆಯಲ್ಲಿ 17-9 ಆಧಾರದಲ್ಲಿ ಸ್ಪರ್ಧೆ 17-9. ಪ್ರದೇಶನ ಮೇಲೆರಗಿದಂತಹ ಕಾರ್ತಿಕ್ ಮತ್ತೊಂದು ಅಂಕದ ಜೋಡಣೆ 18-9 ಸ್ಪರ್ಧೆ 18-9. ಹತ್ತೊಂಬತ್ತು 9 ಸ್ಪರ್ಧೆ 19-9. ಎಂತ ಹಿಡಿತ, ಮೊಸಲ ಹಿಡಿತ. ಸೊಪಟ ಕಲಾನ್ ಆಗಿದೆ. 3 ಡಿಫೆನ್ಸ್ಗಳು ಕಣದಲ್ಲಿ. ಕಾರ್ತಿಕ ದಾಳಿಯಲ್ಲಿರುವಂತೆ 29 ಸ್ಪರ್ಧೆ 11. ಹನ್ನೊಂದು 20 ಸ್ಪರ್ಧೆ 9 ಅಂತರಕ್ಕೆ ಇಳಿತಾ ಇದೆ. ಅಂತರ ಅಬ್ಬಬ್ಬಬ್ಬಾ 21-11 10 ಅಂಕಗಳ ಅಂತರ ದ್ವಿತೀಯ ಕ್ವಾಲಿಫೈರ್ ಸ್ಪರ್ಧೆಯಲ್ಲಿದೆ. ಮೂವರು ಡಿಫೆನ್ಸ್ಗಳ ಮಧ್ಯೆ ಮತ್ತೆ ಸೂಪರ್ ಟಕಲಾನ್ ಆಗಿರುವಂತಹ ಸನ್ನಿವೇಶದ ಮಧ್ಯೆ ಕಾರ್ತಿಕ ನಿರಂತರವಾಗಿ ಸರ್ವಾಂಗೀಣ ಆಟದ ಜವಾಬ್ದಾರಿಯನ್ನು ವಹಿಸಿಕೊಂಡಂತಹ ಕೆಲವರಿಗೆ ಪೋಡಿಗೆ Time out. Now point table 21-11. 21-11. ಇಪ್ಪತ್ತ 11 ಸ್ಪರ್ಧೆ 10 ಅಂಕಗಳ ಅಂತರದಲ್ಲಿದೆ. ಸೂಪರ್ ಟಕಲಾನ್ ಆಗಿದೆ. 3 ಅಂಕಣದ ಒಳಭಾಗದಲ್ಲಿ ಡಿಫೆನ್ಸ್ಗಳ ಮಧ್ಯೆ ವೇಗ, ಕಾರ್ತಿಕನ ವೇಗ. ಲಾಸ್ಟ್ 5 minutes ಆಫ್ ದಿ ಫುಲ್ ಟೈಮ್. ಕೊನೆಯ 5 ನಿಮಿಷದ ಅವಧಿಯಲ್ಲಿ ನೀತು ದಾಳಿಯಲ್ಲಿ
ಓಹೋ ಹೋ ಹೋ, ಎಂತ ಹಿಡಿತ! ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿ ಪ್ರಸ್ತುತ 26-12, 26-12. ಸಮಯೋಚಿತ ನಿಲುವಿನ ಹೋರಾಟದ ಅವಧಿಯಲ್ಲಿ ಮುಂದುವರಿಸಿಕೊಂಡಂತಹ ಎರಡೂ ತಂಡಗಳು ಲಾಸ್ಟ್ 4 ಮಿನಿಟ್ಸ್, ಕೊನೆಯ 4 ನಿಮಿಷ. ಆಹಾ, ನಾಲ್ವರು ಡಿಫೆನ್ಸ್ಗಳ ಮಧ್ಯೆ ರಮೇಶ ದಾಳಿಯಲ್ಲಿ 2 ಪಾಯಿಂಟ್ಸ್. 16-26 ಅಂತರ ಕಡಿಮೆಗೊಳ್ಳುತ್ತಾ ಇದೆ. 10 ಅಂಕಗಳ ಅಂತರ. 16-26 ಆಧಾರದಲ್ಲಿ ಸ್ಪರ್ಧೆ ಪಂದ್ಯವನ್ನ ಜೀವಂತವಾಗಿ ಇರಿಸಿಕೊಳ್ಳುತ್ತಾ ಇದೆ. ಶ್ರೀಕರಂ ಕೊಥ್ಯಾಡಿ ತಂಡ ಕೊನೆಯ 3 ನಿಮಿಷ, ಲಾಸ್ಟ್ 3 ಮಿನಿಟ್ಸ್. 26-16, 26-16. ಟೈಮ್ ಔಟ್. 20-26 ಅಂತರ 6ರಲ್ಲಿದೆ ನೋಡಿ. ಆಟ ಮತ್ತೆ ಜೀವಂತವಾಗಿದೆ.
ಕೊನೆ 2 ನಿಮಿಷದ ಅವಧಿಯಲ್ಲಿ ಸ್ಪರ್ಧೆ. ಪ್ರಸ್ತುತ ಅಂಕ ಗಳಿಕೆಯ ಆಧಾರದಲ್ಲಿ 21-26 5 ಅಂಕಗಳ ಅಂತರ. ಮೂವತ್ತು 70ರಲ್ಲಿದ್ದಂತಹ 50-50ರಲ್ಲಿಗೆ ಬಂದಿದೆ. ಎರಡೂ ತಂಡಗಳ ಮಧ್ಯೆ ರಣರೋಚಕ ಹೋರಾಟ. ರಮೇಶ ಸ್ಪರ್ಧೆಯಲ್ಲಿ ಹೋರಾಟವನ್ನು ಮುಂದುವರಿಸಿಕೊಳ್ಳುವ ಜೀವನ ಅವಳಿ ಅಂಗದ ಇಪ್ಪತ್ತ 23-26 3 ಅಂಕಗಳ ಅಂತರದಲ್ಲಿದೆ. ರಣರೋಚಕ ಹೋರಾಟ. ಗೆದ್ದಲ್ಲಿ ಫೈನಲ್ ಅವಕಾಶ, ಸೋತಲ್ಲಿ ತೃತೀಯ ಬಹುಮಾನದ ಪುರಸ್ಕಾರ. ಲಾಸ್ಟ್ ಮಿನಿಟ್ ಸೆಕೆಂಡ್ಸ್ಗಳ ಲೆಕ್ಕಾಚಾರ 23-26 3 3 ಅಂಕಗಳ ಅಂತರದ ನಿಲುವಿನಲ್ಲಿ ಸ್ಪರ್ಧೆ ಮುಂದುವರಿಸಿಕೊಳ್ತಾ ಇದೆ. ಥರ್ಡ್ ರೈಟ್, ಡೂ ಆರ್ ಡೈ. ಇಟ್ ಈಸ್ ಮಾಡು ಇಲ್ಲವೇ ಮಡಿ. 24-26ರಲ್ಲಿದೆ. ಕಾರ್ತಿಕನ ಆಟ ಬೊಮ್ಮಾಟ. ಪಂದ್ಯ ಸಂಪನ್ನಗೊಂಡಿದೆ. ಫೈನಲ್ ಪ್ರವೇಶ ಕೆಸಿಸಿ ಪಾಪೆ ಮಚ್ಚಲು ತೃತೀಯ ಸ್ಥಾನವನ್ನು ಅಲಂಕರಿಸಿಕೊಳ್ಳುತ್ತಾ ಇದೆ. ಕೊತ್ಯಾಡಿ ತಂಡ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಎಸ್ ನೋಡಿ, ಶ್ರೀದುರ್ಗ ಫ್ರೆಂಡ್ಸ್ ಹರಿಯಡ್ಕದ ಎಲ್ಲ ಸದಸ್ಯರೊಮ್ಮೆ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಶ್ರೀದುರ್ಗ ಫ್ರೆಂಡ್ಸ್ ಹರಿಯಡ್ಕದ ಎಲ್ಲ ಸದಸ್ಯರು ಫೈನಲ್ ಗದನ 5 ನಿಮಿಷದ ತರುವಾಯ ಇದೇ ಅಂಕಣದಲ್ಲಿ ಮತ್ತೆ ರೋಮಾಂಚಕ ಹೋರಾಟ. ಚಾಂಪಿಯನ್ ಕದಲ.
ನೋಡಿ, ಶ್ರೀದುರ್ಗ ಫ್ರೆಂಡ್ಸ್ ಹರಿಯಡ್ಕದ ಎಲ್ಲ ಸದಸ್ಯರೊಮ್ಮೆ ವೇದಿಕೆಯ ಮುಂಭಾಗಕ್ಕೆ ಬರಬೇಕು, ದಯವಿಟ್ಟು ಗಮನಿಸಿಕೊಳ್ಳಿ. ಎಲ್ಲ ಸದಸ್ಯರೊಮ್ಮೆ ಶ್ರೀದುರ್ಗ ಹರಿಯಡ್ಕದ ಥ್ಯಾಂಕ್ ಯು ಡಿಜೆ, ಥ್ಯಾಂಕ್ ಯು ಅಣ್ಣ. ಬಲೆ ಪೂರ ಸೇರ್ಲೆ ಪೂರ ಅಣ್ಣ. ಶ್ರೀದುರ್ಗದ ಮಾಂತ ನೋಡಿ, ಫೈನಲ್ ಕದನದ KCC ಪಾಪೆ ಮಚ್ಚಲದ ರೀತಿ ಕಾವೇರಿ ಮಧ್ಯಂಗಳ ತಂಡಗಳು ತಕ್ಷಣ ತಮ್ಮ ಪೂರ್ವ ಸಿದ್ಧತೆಗಳನ್ನು ಮುಕ್ತಾಯಗೊಳಿಸಬೇಕು. ನೋಡಿ, ಶಾಮಿಯಾನದಿಂದ ಹನಿಗಳು ಬೀಳಲು ಆರಂಭಿಸಿದೆ, ಮತ್ತೆ ಪಂದ್ಯಕೂಟ ಮುಂದುವರಿಸಲು ಕಷ್ಟ ಆಗ್ತದೆ. ದಯವಿಟ್ಟು ಅಣ್ಣ ಲೈನ್ ಒಂಚು ಕರೆಕ್ಟ್ ಒಂಚೂರು ಲೈನ್ ಕರೆಕ್ಟ್. ಹರಿಯಡ್ಕದ 4 ಟೀಮ್ ಆಪಣಿತ್ತೆ ಕಬಡ್ಡಿದ. ಎಸ್, ಎಸ್ ಬಂಧುಗಳೇ, ಬೆಳಗಿನ ಜಾವದಲ್ಲಿದ್ದೇವೆ. 14ನೇ ತಾರೀಕಿನಂದು ಆರಂಭಗೊಂಡಂತಹ ಕಬಡ್ಡಿಯ ಕಲರವ 15ನೇ ತಾರೀಕಿನಂದು ಸಂಪನ್ನಗೊಳ್ಳಲಿದೆ. ಇದು ಶ್ರೀದುರ್ಗ ಫ್ರೆಂಡ್ಸ್ ಹರಿಯಡ್ಕ ಇದರ ಆಶ್ರಯದಲ್ಲಿ ಆಯೋಜನೆಗೊಂಡಂತಹ 8 ತಂಡಗಳ ಲೀಗ್ ಮಾದರಿಯ ಕಬಡ್ಡಿ ಪಂದ್ಯಕೂಟ ಶ್ರೀದುರ್ಗ ಟ್ರೋಫಿ 2026ರ ಫೈನಲ್ ಚಾಂಪಿಯನ್ ಕದನ ಮಾತ್ರ ಬಾಕಿ ಇರುವಂತಹ ನಿಟ್ಟಿನಲ್ಲಿ ಸಣ್ಣ ಗೌರವದ ಸ್ಮರಣಿಕೆಯ ಪುರಸ್ಕಾರದ ನಿಟ್ಟಿನಲ್ಲಿದ್ದೇವೆ. ಈ ಪಂದ್ಯಕೂಟದ ಬಹುಮಾನದ ಪ್ರಾಯೋಜಕರಾಗಿ ನಮ್ಮೊಂದಿಗೆ ಸಹಕಾರವನ್ನು ನೀಡಿದ ಪ್ರಥಮರು 15,015 ನಗದು ಕೊಡುಗೆಯನ್ನು ನೀಡಿರುವವರು ಶ್ರೀ ಸಂತೋಷ್ ಶೆಟ್ಟಿ ಆನೇಲಗುತ್ತು, ಚಾಲುಕ್ಯ ಬಾರ್ ಮತ್ತು ರೆಸ್ಟೋರೆಂಟ್, ಸ್ಕಂದ ಫೈನಾನ್ಸ್, ಶಕ್ತಿನಗರ, ಮಂಗಳೂರು. ಪ್ರಥಮ ಶಾಶ್ವತ ಫಲಕದ ಕೊಡುಗೆ ಶ್ರೀ ಸುಕೇಶ್ ರೈ ಪನೆಕ್ಕಲ, ಉದ್ಯಮಿಗಳು, ದುಬೈ. ದ್ವಿತೀಯ ಬಹುಮಾನದ ನಗದು 10,010 ಇದರ ಕೊಡುಗೆ ಶ್ರೀ ಶ್ರೀಧರ್ ಶೆಟ್ಟಿ, ಉದ್ಯಮಿಗಳು, ಬೆಂಗಳೂರು. ಶಾಶ್ವತ ಫಲಕದ ಕೊಡುಗೆ ಶ್ರೀ ಲಕ್ಷ್ಮೀನಾರಾಯಣ, ಉದ್ಯಮಿಗಳು, ಬಹ್ರೈನ್. ತೃತೀಯ ರು 5,005 ಮತ್ತು ಶಾಶ್ವತ ಫಲಕ ನಗದು ಕೊಡುಗೆ ಶ್ರೀ ಸುಂದರ ತಾಜೆ. ಶಾಶ್ವತ ಫಲಕ ಕೊಡುಗೆ ಶ್ರೀ ಸತ್ಯನಾರಾಯಣ ರೈ ಅಂಡ್ ಶ್ರೀ ನಿತಿನ್ ರೈ, ಉದ್ಯಮಿಗಳು. ಚತುರ್ಥ ರು 5,005 ಮತ್ತು ಶಾಶ್ವತ ಫಲಕ ನಗದು ಶ್ರೀ ದಿನೇಶ್ ರೈ, ಮಡಪಾಡ್,
ಡಿ ಮೂಲೆ ಮತ್ತು ಶಾಶ್ವತ ಫಲಕದ ಕೊಡುಗೆ ಶ್ರೀ ಲೋಕೇಶ್ ರೈ ಪಯ್ಯಂದೂರು. ಅದೇ ರೀತಿ ಬೆಸ್ಟ್ ರೈಡರ್, ಬೆಸ್ಟ್ ಡಿಫೆಂಡರ್, ಬೆಸ್ಟ್ ಆಲ್ರೌಂಡರ್ ಮತ್ತು ಭಾಗವಹಿಸಿದಂತಹ ಎಲ್ಲ ತಂಡಗಳಿಗೂ ಕೂಡ ಶಾಶ್ವತ ಫಲಕ ನೀಡಿ ಈ ಪಂದ್ಯಕೂಟದಲ್ಲಿ ಗೌರವಿಸಲಿಕ್ಕಿದ್ದೇವೆ ಬಂಧುಗಳೇ. ಜೊತೆಗೆ ಅರಿಯಡ್ಕದ ದೊಡ್ಡ ಶಕ್ತಿ ಈ ಪಡೆಗೊಮ್ಮೆ ಸೇರಿರುವಂತಹ ಎಲ್ಲ ಬಂಧುಗಳೊಮ್ಮೆ ಗಟ್ಟಿಯಾದ ಚಪ್ಪಾಳೆಯ ಅಭಿನಂದನೆಯನ್ನ ಸಲ್ಲಿಸಿ. ಯಾಕಂತ ಹೇಳಿದ್ರೆ ಸಂತೋಷವಾಗ್ತಾ ಇದೆ. ಸುಮಾರು 50ಕ್ಕಿಂತಲೂ ಹೆಚ್ಚು ಜನರಿರುವಂತಹ ತಂಡ ಸಾಧನೆ ಮಾಡಿದ್ರೆ ರಾಷ್ಟ್ರೀಯ ಮಟ್ಟದ ಕಬಡ್ಡಿಯನ್ನು ಆಯೋಜನೆ ಮಾಡಬಹುದು. ಈ ಭಾಗದ ಎಲ್ಲ ದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ. ಪುದರ್ ಪನ್ಪೆ ವೇದಿಕೆಗೆ ಪೋದು ಸ್ಮರಣಿಕೆ ನಿನಗೆ ಸ್ವೀಕಾರ ಮಾಡಿದ್ರೆ ಪಿರಿಡೇಗೆ ಬರೋಡು ಭಾರಿ ಶೋಕದ ಫೋಟೋ ಶೂಟ್ ತೆಪ್ಪಿರೋಣ ಇರ್ದು ಬೊಕ್ಕ ಎಲ್ಲ ಸುದ್ದಿ ಹಿಡ್ಕೊರ್ರೋಂಡು. ಎಸ್ ನೋಡಿ, ಶ್ರೀ ಲಕ್ಷ್ಮೀನಾರಾಯಣ ಉದ್ಯಮಿಗಳು ಬಹರೈನ್ ಇವರ ಮನೆಯವರು ಯಾರಾದ್ರೂ ಇದ್ದಲ್ಲಿ ವೇದಿಕೆಗೆ ತೆರಳಿ ಗೌರವದ ಸ್ಮರಣಿಕೆಯನ್ನ ಸ್ವೀಕಾರ ಮಾಡಬೇಕಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ಅದೇ ರೀತಿ ಸಚಿನ್ ಪಾಪೆ ಮಚ್ಚಲು ನನ್ನ ಆತ್ಮೀಯ ಮಿತ್ರರು, ಸಂಘಟನೆಯಲ್ಲಿ ಒಂದಷ್ಟು ಕಾಲ ಒಟ್ಟಿಗೆ ಕೆಲಸನ ಮಾಡಿದವರು. ಸಚಿನ್ ಪಾಪೆ ಮಚ್ಚಲು ತಾವುಗಳು ವೇದಿಕೆಗೆ ತೆರಳಿ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು. ಹರೀಶ್ ರೈ ಜಾರತ್ತಾರು, ಹರೀಶ್ ರೈ ಜಾರತ್ತಾರು, ಶ್ರೀ ಪ್ರಮೋದ್ ರೈ ಪನೆಕ್ಕಲ, ಶ್ರೀ ಶರತ್ ಕುಮಾರ್, ಶ್ರೀ ರಿತೇಶ್ ಟಿ ಕೆ ಶೇಖಮಲೆ, ಶ್ರೀ ವಿನಯ್ ಮಠ್ಯಂಗಳ, ಶ್ರೀ ಚಂದ್ರಶೇಖರ್ ರೈ ಪೆಲತ್ತಡಿ, ಶ್ರೀ ಪ್ರವೀಣ್ ಕರ್ಕೆರ ಮಠ್ಯಂಗಳ, ಶ್ರೀ ಉಮೇಶ US ಶೇಖಮಲೆ, ಶ್ರೀ ಭರತ್ ತ್ಯಾಗರಾಜನಗರ, ಶ್ರೀ ರಾಜೇಶ್ ಬುಳ್ಳಾಡಿ, ಶ್ರೀ ಸಂದೀಪ್ ದೇವಾಡಿಗ ಅರಿಯಡ್ಕ, ಶ್ರೀ ಗಣೇಶ್ S ಶೇಖಮಲೆ, ಶ್ರೀ ಪ್ರವೀಣ್ ರೈ ಪನೆಕ್ಕಲ, ಶ್ರೀ ಪುನೀತ್ ತೋಂಡಾ, ಶ್ರೀ ಪುನೀತ್ ನೋಂಡಾ, ಶ್ರೀ ಪ್ರದೀಪ್ ರೈ ಪನೆಕ್ಕಲ, ಶ್ರೀ ಪ್ರಸಾದ್ ರೈ ಪನೆಕ್ಕಲ, ಶ್ರೀ ಕಿರಣ್ ಗೌಡ ಎರ್ಕ, ಶ್ರೀ ರವಿ ಸುವರ್ಣ ಬುಳ್ಳಾಡಿ, ಶ್ರೀ ಲಕ್ಷ್ಮೀನಾರಾಯಣ ಜಾರತ್ತಾರು, ಶ್ರೀ ಹರಿಪ್ರಸಾದ್ ಶೇಖಮಲೆ, ಶ್ರೀ ಸುಧೀರ್ ಎರ್ಕ, ಶ್ರೀ ವಿನೋದ್ ಶೇಖಮಲೆ, ಶ್ರೀ ಲೋಕೇಶ್ ರೈ ಪಯ್ಯಂದೂರು, ಶ್ರೀ SV ಸತೀಶ್ ಶೇಖಮಲೆ, ಶ್ರೀ ಭವಿತ್ ಜಾರತ್ತಾರು, ಶ್ರೀ ಪ್ರಶಾಂತ್ ರೈ ಪನೆಕ್ಕಲ, ಶ್ರೀ ಸುದರ್ಶನ್ ರೈ ಪನೆಕ್ಕಲ, ನಿತಿನ್ ಕರ್ಕೆರ ಮಡ್ಯಂಗಳ, ಅನಿತ್ ಜಾರತ್ತಾರು, ದಾಮೋದರ, ಭಾಸ್ಕರ, ಪೂವಪರೈ, ಅಶೋಕ, ಸಾಗರ್, ಸೇಸಪ್ಪ, ಆತೀಶ್, ಜಯರಾಜ್, ಉಮೇಶ, ಸುರೇಶ್, ನಿಶಾಂತ್ ಶೆಟ್ಟಿ, ಲೋಕೇಶ, ರವಿ ಜಾರತ್ತಾರು, ರವಿ ಮಡ್ಯಂಗಳ, ಶರತ್ ಜಾರತ್ತಾರು, ಆಕಾಶ್, ಆಕಾಶ್ ಬೆಂಗಳೂರು, ಗಗನ್, ತನುಷ್ ಈಜೆತ್ತಿತ್ತ ನಾನಂತೆ, ಸಮರ್ಥ್, ವಿಶ್ವತ್, ವಸಂತ, ಕಾರ್ತಿಕ್, ಮುರಳಿ, ಅಚ್ಚು, ಸಂದೀಪ್, ವರ್ಷಿತ್, ಅಭಿಲಾಷ್,
ಮಂಜಾ, ಹರೀಶ, ಗೌತಮ್, ರೋಹಿತ್, ಧರ್ನಪ್ಪ. ಒಂದು ನಿಮಿಷ ಮುಕ್ಲ ಅವನಾಡು ಆಡ ಅವನಾಡು ಅವನು ನಿತೇಶ್ ಕವಡಿಚಾರು, ರಿತೇಶ್, ನಿತಿನ್ ರೈ ಮಡ್ಯಂಗಳ, ತಾಹಿರ್, ನಿಹಾಸ್, ಸಫಾನ್ ಅನ್ನ ದೆತನ್ನಗಲಿ ಬಲೆ ಪಿರ ಕೋರ್ಟ್ಗೆ ಬೆಲೆ ದೆತನ್ನಗಲಿ, ಅಮಿತ್, ನೌಫಾಜ್ ಜಾರತಾರು, ನೌಫಲ್ ಅನ್ನ ಬೇಗ ಅನ್ನ ಕ್ವಿಕ್ ಎಲ್ಲ ಪುಲ್ಲೆ ಕಾಂಡೆ ಪಿರ ಮ್ಯಾಚ್ ಉಂಟು ನಾ ಬಲೆ ಬೇಗ ಸುರಕ್ಷಾ ತಾವುಗಳು ವೇದಿಕೆಗೆ ತೆರಳಿ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು. ರಿತ್ವಿಷಾ, ದೀಕ್ಷಾ, ರಿಯಾಜ್ ಶೇಖಮಲೆ ತಾವಿದ್ದಲ್ಲಿ ಅಮಿತ್, ಧನ್ಯ, ರಿಯಾಜ್ ಶನ್ಶೈನ್, ಅಲ್ಲ ಎಸ್ ಬಲೆ ಸ್ಮರಣಿಕೆ ಒಂದು ಪೀರಿಯಡ್ಗೆ ಬಲೆ ಅಲ್ಲ ಟೀಮ್ ವರ್ಡ್ ಫೈನಲ್ ರೆಡಿ ಆಲೆ ಸಫಾನ್, ಅಮಿತ್, ಅಲ್ಲ ನಿಂಗ್ಲ ಅತಿಥಿ ನಗಲು ಸ್ಟೇಜ್ ರೌಲೆ ಉಂತುಲೆ ಒರೆ ನಗಲು ಪೂರ ಇಂಚಿ ಬಲೆ ಎಸ್ ಮುಂದಕ್ಕೆ ತೀರ್ಪುಗಾರಿಕಾ ವಿಭಾಗದಲ್ಲಿ ಸಹಕಾರವನ್ನು ನೀಡಿದಂತಹ ತೀರ್ಪುಗಾರರಿಗೆ ಗೌರವದ ಸ್ಮರಣಿಕೆ. ಪುತ್ತೂರು ತಾಲೂಕು ಅಮೆಚೂರ್ ಕಬಡ್ಡಿ ಸುಶಿಷ್ಟ ತೀರ್ಪುಗಾರಿಕಾ ಮಂಡಳಿಯ ಪ್ರಮುಖರು ನಮ್ಮೆಲ್ಲರ ಆತ್ಮೀಯರು ಆಸಿಫ್ ತಂಬುತಡ್ಕ ಇವರು ವೇದಿಕೆಗೆ ತೆರಳಿ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು. ಅದೇ ರೀತಿ ಹಿರಿಯ ತೀರ್ಪುಗಾರರು ಶ್ರೀ ಅಶೋಕ್, ಅದೇ ರೀತಿ ವಿಜಿತ್ ನಿಡ್ಫಳ್ಳಿ, ಸಿದ್ದಿಕ್, ಅದೇ ರೀತಿ ಕಾರ್ತಿಕ್ ಪುತ್ತೂರು, ಅದೇ ರೀತಿ ಜಿಹಾದ್ ತಾವುಗಳೆಲ್ಲರೂ ವೇದಿಕೆಗೆ ತೆರಳಿ ಈ ಗೌರವದ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ನೋಡಿ ಫೈನಲ್ ಗದರದ ಎರಡೂ ತಂಡಗಳು ಸಜ್ಜಾಗಿ ಪ್ರವೇಶದ್ವಾರದ ಬಳಿ ಬನ್ನಿ. ಎಸ್ ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದಗಳು. ಎಸ್ ತೀರ್ಪುಗಾರರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಿಕೊಳ್ಳಬೇಕು. ಶ್ರೀ ಆಸಿಫ್ ತಂಬುತಡ್ಕ, ಅಶೋಕ್, ಜಿಹಾದ್, ಸಿದ್ದಿಕ್ ಪುತ್ತೂರು, ವಿಜಿತ್ ನಿಡ್ಫಳ್ಳಿ, ಕಾರ್ತಿಕ್ ಪುತ್ತೂರು.
ಎಸ್ ತೀರ್ಪುಗಾರಿಕಾ ವಿಭಾಗದಲ್ಲಿ ಸಹಕರಿಸಿದ ಎಲ್ಲ ತೀರ್ಪುಗಾರ ಮಿತ್ರರಿಗೂ ಕೂಡ ಅತ್ಯಂತ ಪ್ರೀತಿಯ ಮನದಾಳದ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ ಇದ್ದೇವೆ. ಮುಂದಕ್ಕೆ ನಮ್ಮೊಂದಿಗೆ ನಿರಂತರವಾಗಿ ರಾತ್ರಿ ಇಡೀ DJ ಮಾಸ್ಟರ್ ಮುಖೇನವಾಗಿ ನಮ್ಮೊಂದಿಗೆ ಸಹಕಾರವನ್ನು ನೀಡಿದಂತಹ ಸುಮಾರು 4-5 ರಾಜ್ಯಗಳಲ್ಲಿ ಮಿಂಚಿದಂತಹ ಗೋವಾದ ಮಾಸ್ಟರ್ ಮೈಂಡ್ DJ ರಕ್ಷಿತ್ ಇವರು ವೇದಿಕೆಗೆ ಆಗಮಿಸಿ ಸ್ಮರಣಿಕೆಯನ್ನ ಪೋತೇರ ಗೋವಾಗ ಆತ್ಮಕ್ಕ ಅರ್ನ ಬದಲು ಇರಲ್ಲ ಬದ ಸ್ಮರಣಿಕೆ ಅದೇ ರೀತಿ ಈ ಪಂದ್ಯಕೂಟದ ದೇಶ ವಿದೇಶಗಳಲ್ಲಿ ನೇರ ಪ್ರಸಾರದ ವ್ಯವಸ್ಥೆಯನ್ನು ಮಾಡಿದಂತಹ ಸುದ್ದಿ ನ್ಯೂಸ್ ಪುತ್ತೂರು ಚಾನೆಲ್ನ ಮಾಲಕರು ಸಿಬ್ಬಂದಿಗಳು ತಾವುಗಳು ವೇದಿಕೆಗೆ ಆಗಮಿಸಿ ಸ್ಮರಣಿಕೆಯನ್ನ ಸ್ವೀಕಾರ ಮಾಡಬೇಕು. ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಅಲ್ಲ ಸುದ್ದಿದಾರ್ ಸುದ್ದಿದ ಚಾನೆಲ್. ಅದೇ ರೀತಿ ಅದ್ಭುತ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ವ್ಯವಸ್ಥೆಯನ್ನ ಮಾಡಿದಂತಹ ದಿನೇಶ್ ಇರ್ಗ, ಶಕ್ತಿ ಸೌಂಡ್ಸ್ ಅಂಡ್ ಲೈಟಿಂಗ್ಸ್, ನಿಧಿ ಸೌಂಡ್ಸ್ ಅಂಡ್ ಲೈಟಿಂಗ್ಸ್ ದಿನೇಶ್ ಇವರು ವೇದಿಕೆಗೆ ತೆರಳಿ ಒಂದು ಸ್ಮರಣಿಕೆಯನ್ನ ಸ್ವೀಕಾರ ಮಾಡಬೇಕು. ಕಾರ್ತಿಕ್, ರಿತೇಶ್, ಎಸ್ ಫೈನಲ್ ಕದನದ ತಂಡಗಳು ಕಾವೇರಿ ಮಧ್ಯಂಗಳ ತಂಡದ ವಿರುದ್ಧವಾಗಿ ಕೆಸಿಸಿ ಪಾಪೆ ಮಜಲು ತಂಡಗಳು ಪ್ರವೇಶ ದ್ವಾರದ ಬಳಿ ಮನೆ. ಇದು ಅಂತಿಮ ಕರೆಯನ್ನು ರವಾನೆ ಮಾಡಿಕೊಳ್ಳುತ್ತಾ ಇದ್ದಾವೆ. ಎಸ್ ಅಂಡತ ಅಲ್ಲ ಬಲೆ ಮಾತ್ ಅಲ್ಲ ಶ್ರೀದುರ್ಗ ಫ್ರೆಂಡ್ಸ್ ದಾಗ್ಲವರ ಬಲೆ ಮಾತಿರಲ್ಲ ಅವರಂತಲೇ ಅಲ್ಲ ಕರೆಕ್ಟ್ ಒಂದಲ್ಲ ವಿಡಿಯೋ ಆಪುಂಡು ಅಲ್ಲ ತುಲೆ ವಿಡಿಯೋ ಸ್ಟಾರ್ಟ್ ಆತನು ಶ್ರೀದುರ್ಗದ ಮಾಂತ ಸದಸ್ಯರ್ನಾಗಲು ಈ ವಿಡಿಯೋ ಉಳ್ಳಾರು ಎಲ್ಲ ಶ್ರೀದುರ್ಗ ಫ್ರೆಂಡ್ಸ್ ಅರಿಯಡ್ಕ ಆಯೋಚನೆ ಮಾಡ್ತಾನೆ ಈ ಪಂದ್ಯಕೂಟದ ಸದಸ್ಯರ್ನಾಗಲ ಮಾಂತ ಇನ್ನೊಂದು ಸ್ಟೇಟಸ್ ಇಡೀ ಅರಿಯಡ್ಕದಾಗಲ ಮೊಬೈಲ್ ಇಪ್ಪೋಡು ಅಂದಾತ. ಎಸ್ बोलो भारत माता के ಶ್ರೀದುರ್ಗ ಫ್ರೆಂಡ್ಸಿಗೆ ಎಲ್ಲರೊಮ್ಮೆ ಎರಡೂ ಕೈಗಳನ್ನ ಮೇಲಕ್ಕೆತ್ತಿ बोलो ಭಾರತ್ ಮಾತಾ के ಎಸ್ ಫೈನಲ್ ಗದನ ಆಗಮಿಸಿ ಟೀಮ್ ಕೆಸಿಸಿ ಪಾಪೆ ಮಜಲು ತಂಡದ ವಿರುದ್ಧವಾಗಿ ಕಾವೇರಿ ಹಲೋ ಹಲೋ ಅಂಜನೆ ಈದ್ ಬೋರ್ದು ಕಾರ್ಯಕ್ರಮ ನಿರೂಪಣೆ ಮಲ್ತನಂತನ ವಿಜೇತರ ವೇದಿಕೆ ಬರ್ತದ ಸ್ಮರಣೆಗೆ ಬೊಕ್ಕ ಶಾಲಾ ಸ್ವೀಕಾರ ಮಲ್ಪಡ ಮಾಡದ ಸಮಿತಿ ಪರವಾದ ವಿನಂತಿ ಮಲ್ತೊಂದಲ್ಲ.
ಧನ್ಯವಾದಗಳು ವಿಜೇತ್ರವರಿಗೆ. ಬರ್ಲಿ ಕಾವೇರಿ ಮಧ್ಯಂಗಳ ಕೆಸಿಸಿ ಪಾಪೆ ಮಜಲು ಫೈನಲ್ ಗದರದ ಚಾಂಪಿಯನ್ ಗದರದ ಅಂತಿಮ ಕರೆ. ಎರಡು ತಂಡಗಳಿಗೂ ಕೂಡ ಆಗಮಿಸಿ 10, 9, 8, 7, 6, 5, 4, 3, 2, 2:30, 1, 1:30, 1 ಆಗಮಿಸಿ ಬಲೆ ಟೀಮಲ್ಲಿ ಫೈನಲ್ ಗದನ ಹರಿಯಡ್ಗ ಟೀಮಲ್ಲಿ ಹರಿಯಡ್ಗ ಜೋಶಿಜಿ ಫೈನಲ್ ಮ್ಯಾಚ್, ಚಾಂಪಿಯನ್ ಮ್ಯಾಚ್, ಹೈ ವೋಲ್ಟೇಜ್ ಮ್ಯಾಚ್. ಅಲ್ಲ ಟೀಮ್ ಕಾವೇರಿ ಅಲ್ಲ ಕಾವೇರಿ ಬಲೆ ಕಾವೇರಿ ಅಲ್ಲ ಕೆಸಿಸಿ ಬಾಂಬೆ ಮಜಲು ಅಲ್ಲ ಪಾಪೆ ಮಜಲ್ ಬಲೆ ಎಸ್ ಬಂಧುಗಳ ನಿಮ್ಮೆಲ್ಲರ ಚಿತ್ತವನ್ನ ಪ್ರವೇಶ ದ್ವಾರದ ಬಳಿಗೆ ಚಿತ್ತೈಸಿ ಇತಿಹಾಸದ ಪುಟದಲ್ಲಿ ಹರಿಯಡ್ಗದ ಹೆಸರನ್ನ ಅಚ್ಚರಿಯದೆ ಇಡುವಂತಹ ದಿನ ಇದು. ಫೆಬ್ರವರಿ 15 ದಾಖಲೆಯ ವರ್ಣರಂಜಿತ ಹೊನಲು ಬೆಳಕಿನ ಪಂದ್ಯಾಕೂಟದ ಚಾಂಪಿಯನ್ ಕದನಗೆ ಇದು ಕಬಡ್ಡಿಯ ರಣಕಲಿಗಳ ರಣವಿಕ್ರಮರ ಆಟಗಾರರ ಸಮ್ಮಿಲನ. ಟೀಮ್ ಕಾವೇರಿ ಮಧ್ಯಂಗಳ ದಿನೇಶ್ ಮಾಲಕದ ಕಾವೇರಿ ಮಧ್ಯಂಗಳ ತಂಡದ ಆಗಮನಗೊಂಡಿದೆ. ಪಾಪೆ ಮಜಲು ಕೆಸಿಸಿ ಪಾಪೆ ಮಜಲು ಬಲೆ ಅಲ್ಲ ಬರುದಾಗಿದೆ ನೋಡಿ. ದಾಖಲೆಯ ಲೀಗ್ ಮಾದರಿಯ ಚಾಂಪಿಯನ್ ಕದನಕ್ಕೆ ಕಾವೇರಿ ಮಧ್ಯಂಗಳ ತಂಡದ ವಿರುದ್ಧವಾಗಿ ಹೋರಾಟವನ್ನ ಮಾಡಲು ಟಕ್ಕರನ್ನು ನೀಡಲು ಹರಿಯಡ್ಗದ ಅಂಕಣದಲ್ಲಿ ಚಾಂಪಿಯನ್ ಕದನಕ್ಕೆ ಮತ್ತೊಂದು ತಂಡದ ಆಗಮನವಾಗ್ತಾ ಇದೆ. ಮಜಲು ಕರಿಜಿರತೆ ಮೋಹನ ಪಟ್ಟೂರು, ನವೀನ್ ಮಿತ್ತೂರು ಸಹಾಟಗಾರರ ಸಮ್ಮಿಲನ. ಎಸ್ಎಂನ ಯುವತಾರ ಕಾರ್ತಿಕ್, ಪ್ರಬಲ ಮುಕ್ತ ವಿಭಾಗದ ಆಟಗಾರ ಧನುಷ್ ಮಾಣಿಯವರ ಮಾಹಿತಿ. ಪ್ರಮೋದ್
ಪ್ರಮೋದ್. ಕ್ಯಾಪ್ಟನ್ಸ್ line up please. ಐದು ನಿಮಿಷ ಮುಗಿಪ ಮಂಡ್ಯ ಚವನ್ ಪೋಚಿ ಸಿದ್ದಿಕ್ ಸರ್ ಬಲೆ ಸರ್ ಸಿದ್ದಿಕ್ ಸೇರಿರುವಂತಹ ಸರ್ವ ಕಬಡ್ಡಿ ಅಭಿಮಾನಿಗಳಿಗೂ ಕೂಡ ಅತ್ಯಂತ ಆದರದ ನಲ್ಮೆಯ ಪ್ರೀತಿಯ ನನ್ನ ಮನದಾಳದ ಧನ್ಯವಾದಗಳನ್ನ ಸಲ್ಲಿಸಿಕೊಳ್ಳುತ್ತೇನೆ. ಯಾಕಂತ ಹೇಳಿದ್ರೆ ಕಬಡ್ಡಿ ಪಂದ್ಯಕೂಟದಲ್ಲಿ 10 ಗಂಟೆಯ ತನಕ ಜನರಿರುವುದು ಸರ್ವೇ ಸಾಮಾನ್ಯ. ಆದ್ರೆ ಅರಿಯಡ್ಕದಲ್ಲಿ ಬೆಳಗಿನ ಜಾವ, ಅದರಲ್ಲಿ ಮಹಿಳೆಯರು ಮಕ್ಕಳು ಕೂಡ ಸೇರಿಕೊಂಡಿದ್ದೀರಾ. ಮೊಟ್ಟ ಮೊದಲನೇದಾಗಿ ಎಲ್ಲ ವೀಕ್ಷಕ ಅಭಿಮಾನಿಗಳಿಗೆ ಗಟ್ಟಿ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನು ಸಲ್ಲಿಸಿಕೊಳ್ಳುತ್ತಾ ಇದ್ದೇನೆ. ಧನ್ಯವಾದಗಳು. ಜೊತೆಗೆ ಪ್ರಮೋದ್ ಅವರಿಗೊಂದು ಜೋರಾದ ಚಪ್ಪಾಳೆಯನ್ನು ಸಲ್ಲಿಸಬೇಕು. ಯಾಕಂತ ಹೇಳಿದ್ರೆ ನಿನ್ನೆ ಸಂಜೆ ನಾನು ಆಗಮಿಸಿದಿಂದ ಇಲ್ಲಿಗೆ ತನಕ ನಿಂತಲ್ಲಿ ನಿಲ್ಲಂಗಿಲ್ಲ, ಕೂರಂಗಿಲ್ಲ ಅನ್ನುವಂತಾಗಿದೆ ಪ್ರಮೋದ್ ಅವರ ಪರಿಸ್ಥಿತಿ. ಪಾಪ ಬಹಳಷ್ಟು ದುಡಿದಿದ್ದಾರೆ. ಜೊತೆಗೆ ಪ್ರಮೋದ್ ಅವರ ಇಡೀ ತಂಡಕ್ಕೊಮ್ಮೆ ಗಟ್ಟಿಯಾದ ಚಪ್ಪಾಳೆಯ ಅಭಿನಂದನೆಯನ್ನ ಸಲ್ಲಿಸಿ ಹರಿಯಡ್ಕದ ಮಣ್ಣಿನಲ್ಲಿ ದಾಖಲೆಯ ವರ್ಣರಂಜಿತ ಅಮೋಘ ಹೊನಲು ಬೆಳಕಿನ ಪಂದ್ಯಕೂಟ ಆಯೋಜನೆ ಮಾಡಿದ್ದೀರಾ. ನಿಮ್ಮ ಸಾಧನೆ ಇನ್ನಷ್ಟು ಎತ್ತರಕ್ಕೇರಲಿ. ನಿಮ್ಮ ಊರಿನ ಹೆಸರು ಜಿಲ್ಲೆ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಮಿನುಗಲೆನ್ನುವಂತಹ ಆಶಯದೊಂದಿಗೆ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಮಟ್ಟದ ಕ್ರೀಡೆಯನ್ನು ಆಯೋಜಿಸುವ ಶಕ್ತಿಯನ್ನು ದೇವರು ನಿಮಗೆ ನೀಡಲಿ ಎನ್ನುವಂತಹ ಮಾತುಗಳೊಂದಿಗೆ ಇವತ್ತು ಫೈನಲ್ಗೆ ಎಂಟ್ರಿಯನ್ನು ಮಾಡಿರುವಂತಹ ದಿನೇಶ್ ಅವರ ಮಾಲಕತ್ವದ ತಂಡ, ಕಾವೇರಿ ಮಧ್ಯಂಗಳ ತಂಡದ ಆಟಗಾರರಿಗೆ, ಎಲ್ಲ ತಂಡದ ಮಾಲಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಇದ್ದೇನೆ. ವಿಶೇಷವಾಗಿ ಮಿಹಾದ್ ನಮಗೆ ಗುರುತಿಸಿಕೊಳ್ಳಬೇಕು. ಸಂತ ಫಿಲೋಮಿನ ಪುತ್ತೂರಿನಲ್ಲಿ, ಜೊತೆಗೆ ಅಭಿಮಾನಿಯವರ ಗರಡಿಯಲ್ಲಿ ಪಳಗಿದಂತಹ ಆಟಗಾರ, ಮಂಗಳೂರು ವಿಶ್ವವಿದ್ಯಾನಿಲಯವನ್ನ ಪ್ರತಿನಿಧಿಸಿದಂತಹ ಆಟಗಾರ, ಜೊತೆಗೆ ತಿಲಕ್ ಇರಬಹುದು. ಮುಕ್ತ ವಿಭಾಗದಲ್ಲಿ ಕೆಲವೊಂದು ಆಟಗಾರರನ್ನು ಗುರುತಿಸಿಕೊಂಡಿದ್ದೇನೆ. ಎಲ್ರಿಗೂ ಅಭಿನಂದನೆಗಳು. ಜೊತೆಗೆ ಈ ಭಾಗದಲ್ಲಿ ಕೆಸಿಸಿ ಪಾಫೆ ಮಜಲು, ಸಚಿನ್ ರೈ ಪಾಫೆ ಮಜಲು, ನಾನು ಒಂದಷ್ಟು ಕಾಲ ಒಟ್ಟಿಗೆ ಸಂಘಟನೆಯನ್ನು ಕೆಲಸ ಮಾಡಿದವರು, ಆತ್ಮೀಯರು ನಾವು. ಹರಿಯಡ್ಕಗೂ ನನಗೂ ಸಂಬಂಧವನ್ನೇ ಕಲ್ಪಿಸಿದ್ದು ಸಚಿನ್ ಅವರು. ಆತ್ಮೀಯ ಧನ್ಯವಾದ ಸಚಿನ್ ಅವರೇ. ಜೊತೆಗೆ ತಂಡದ ಮಾಲಕರು ನೀವು. ಒಟ್ಟು ಪೂರ್ತಿ ತಂಡಕ್ಕೆ ವಿಶೇಷವಾಗಿ ಧನುಷ್ ಮಾನಿ ಮುಕ್ತ ವಿಭಾಗದಲ್ಲಿ ಸುಮಾರು ಪಂದ್ಯಕೂಟದಲ್ಲಿ ಒಟ್ಟಿಗೆ ಸಿಕ್ಕಿದ್ದೇವೆ. ಆತ್ಮೀಯ ಧನ್ಯವಾದಗಳು. ಜೊತೆಗೆ ಕಾರ್ತಿಕ್ ಬಗ್ಗೆ ಉಲ್ಲೇಖವನ್ನ ಮಾಡಲೇಬೇಕು. ವಿಶೇಷವಾಗಿ ಕ್ರೀಡಾ ಕ್ಷೇತ್ರದಲ್ಲಿ ಹೊಸ ಸಾಧನೆಯನ್ನು ಮಾಡಿದಂತಹ ಎಸ್ಡಿಎಂ ಕಾಲೇಜಿನಲ್ಲಿ ಪಳಗಿದಂತಹ ಕಾರ್ತಿಕ್ ಹುಡುಗ ದೊಡ್ಡ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನ ಸಲ್ಲಿಸಿ, ವಿಶೇಷವಾಗಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ಮೋಹನ್ ಪಡ್ಡೂರು ವಿಶೇಷ ಈ ತಂಡದ ಆಕರ್ಷಣೆ. ಎಲ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿಕೊಳ್ಳುತ್ತಾ ಎಲ್ಲ ತೀರ್ಪುಗಾರ ಬಂದರಿಗೂ ಕೂಡ ನಲ್ಮೆಯ ಧನ್ಯವಾದಗಳೊಂದಿಗೆ ಎಲ್ಲ ಅತಿಥಿ ವರಿಯರು ಎರಡು ತಂಡಗಳಿಗೂ ಕೂಡ ಶುಭವನ್ನು ಹಾರೈಸಿಕೊಳ್ಳಬೇಕೆಂದು ಕೇಳಿಕೊಳ್ತಾ ಇದ್ದಾನೆ. ರಾತ್ರಿಯಿಂದ ಇಲ್ಲಿಯ ತನಕ ಅವಕಾಶ. ನನ್ನ ಪ್ರೀತಿಯ ವೀಕ್ಷಕ ಅಭಿಮಾನಿಗಳೇ, ಮಾತನಾಡಿದಲ್ಲಿ ಏನಾದರೂ ತಪ್ಪಾಗಿದ್ದಲ್ಲಿ ಮನ್ನಿಸಿ, ಕ್ಷಮಿಸಿ ಎನ್ನುವಂತಹ ಮಾತುಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ವಿಜಯ್ ಕುಮಾರ್ ನೇಚಿಕಾರು. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಹಕಾರ ಇದೇ ರೀತಿ ಇರಲಿ ಎನ್ನುವಂತಹ ಆಶಯದೊಂದಿಗೆ ಫೈನಲ್ ಕದನ ಆರಂಭಿಸಿದ್ದೇವೆ. ಚಾಂಪಿಯನ್ ಕದನ.
ಎಸ್ ಚಾಂಪಿಯನ್ ಕದನ ಫೈನಲ್ ಕದನ ಆರಂಭದ ನಿಲುವಿನೊಂದಿಗೆ ಎಂಚ ಮ್ಯಾಚ್ ಎಂಜಾತನ ಅರಿಯಾಡ್ ಕದ ಬಾರಿ ಬುರ್ಲಾದ ಎಂಚ ಬರ್ಪೇರ್ಶಲ ಮಕ್ಕಳು ಇಂಚನೆ ಮ್ಯಾಚ್ ಮನ್ಪಡ ಜವನಿಯರು ನಾನು ಎಡ್ಡೆ ಅವಡು ನಿರ್ದಲ ನನ್ನ ಎಡ್ಡೆ ಅವಡು ಎಡ್ಡೆ ಪಂಡ ನನ್ನ ನಿರ್ದಲ ಎಡ್ಡೆ ಪಂಡ ಎಂಚ ಒನಸ್ ಚಾ ತಿಂಡಿ ಅವು ಪೂರನ ಅತ್ ಆಲ್ ಇಂಡಿಯಾ ಪ್ಲೇಯರ್ಸ್ ನಗ್ಲು ಬರೋಡು ಆಲ ಕಡ್ರು ಅವಡು ಎಸ್ ತುಲೆ ಆಲ್ ಇಂಡಿಯಾ ಪ್ಲೇಯರ್ಸ್ ನಗ್ಲು ಬರೋಡಿಗೆ ಅಜ್ಜರ್ ನಂಜಿ ಅಜ್ಜರತ್ ಅನ್ನ ಪುದರಿಂಚ ಎಂಗೀರು ಪ್ರಾಯಡಂಚನೆ ತೋಜಿ ಪಂಡ ಎನ್ನೆಡ್ದು ಹಿರಿಯಾರಿ ಆಶೀರ್ವಾದ ಬೋಡು ಮಾಂತ ನಿರ್ದು ಮಲ್ಲ ಎಡ್ಡ ಗೊಬ್ಬನಾಗ್ಲಿಡೆ ಬರೋಡು ನೀರ್ನ ಆಸೆ ಎಸ್ ಎಡ್ಡೆ ಗೊಬ್ಬನಾಗ್ಲಿಡೆ ಬರೋಡು ಬನ್ಪನ ಆಶೆನ ಬನ್ನೊಂದುಲೇರ್ ಎಸ್ ರಾಷ್ಟ್ರೀಯ ಮಟ್ಟದ ಕ್ರೀಡಾ ಆಯೋಜನೆಯಾಗಲಿ ಅರಿಯಡ್ಕದ ಅಂಕಣದಲ್ಲಿ ಚಾಂಪಿಯನ್ ಕದನ ಚಾಂಪಿಯನ್ ಬಟ್ಟ ಯಾರ ಪಾಲಾಗಲಿದೆ ಇದು 10+10 20 ನಿಮಿಷಗಳ ಫೈನಲ್ ಕದನ ಆರಂಭಗೊಳ್ಳಲಿದೆ ಕಾವೇರಿ ಮಧ್ಯಂಗಳ ತಂಡದ ವಿರುದ್ಧವಾಗಿ ಕೆಸಿಸಿ ಪಾಪೆ ಮಜಲು. SRKಯ ಮ್ಯಾನೇಜರ್ ಋತಿಕ್ ಇವರ ಆಗಮನವಾಗಿದೆ. ಸ್ವಾಗತಗಳು ತಮಗೆ. ಆರಂಭ ಖಾತೆಯ ಆರಂಭ ಕಾವೇರಿ ಮಧ್ಯಂಗಳ ಪರವಾಗಿ ಕಾರ್ತಿಕ ಸತತವಾಗಿ ನಿನ್ನೆ ರಾತ್ರಿಯಿಂದ ಇಲ್ಲಿಯ ತನಕ ದಾಳಿಗಾರಿಕಾ ವಿಭಾಗದಲ್ಲಿ ರೋಮಾಂಚಕ ಪ್ರದರ್ಶನವನ್ನ ನೀಡಿದಂತಹ ಕಾರ್ತಿಕ್ ದಾಳಿಗಲ್ಲಿ ಸ್ಪಷ್ಟ ವೇಗ, ಸ್ಪಷ್ಟ ಪಾದ ಚಲನೆ, ರನ್ನಿಂಗ್ ಹ್ಯಾಂಡ್ ಹಚ್ಚಿನ ಪ್ರಯತ್ನಗಳನ್ನು ಮುಂದುವರಿಸಿಕೊಳ್ಳುವಂತಹ ಜಾನಮೆ ಹೋರಾಟವನ್ನ ರಂಗು ತುಂಬಿಸಿಕೊಳ್ಳುತ್ತಾಗಿದೆ. ಬೆಳಗಿನ ಜಾವ ಚಾಂಪಿಯನ್ ಪಟ್ಟದ ಕದನ ದಗ 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 ಅಬ್ಬಬ್ಬಬ್ಬಬ್ಬಬ್ಬಬ್ಬ 1 2 3 ಅಂಕಗಳ ಜೋಡ ಸೂಪರ್ ರೈಡ್ನೊಂದಿಗೆ ಕಾರ್ತಿಕ್ ಮರಳಿದಾಗ ಆರಂಭದಲ್ಲಿಯೇ ಪಂದ್ಯದ ಹಿಡಿತ ಮಿಹಾ ದಾಳಿಯಲ್ಲಿ ಮುಕ್ತ ವಿಭಾಗದಲ್ಲಿ ಆಡಿದಂತಹ ಅನುಭವ. ಸಮಾನಾಂಕದ ಜೋಡಣೆಯನ್ನು ಕಂಡುಕೊಳ್ತಾ ಇದೆ ಎರಡೂ ತಂಡಗಳು. ದಾಳಿ ಡಿಫೆನ್ಸ್ ಮುಖೇನವಾಗಿ ಎರಡೂ ತಂಡಗಳು ರಂಗನ್ನ ಕಂಡುಕೊಂಡಿದೆ. ಫೈನಲ್ ಕದನದಲ್ಲಿ ಶ್ರೀದುರ್ಗ ಟ್ರೋಫಿ 20-26 ಯಾರ ಪಾಲಾಗಲಿದೆ? ಪ್ರಸ್ತುತ 4-2 ಆಧಾರದಲ್ಲಿ ಪಂದ್ಯ ಕಾರ್ತಿಕ್ ದಾಳಿಯಲ್ಲಿ ಸ್ಪಷ್ಟತೆಯ ನಿಲುವಿನ ಹೋರಾಟ, ಜಾನಮೆಯ ನಿಲುವು ಸರವಾಗಿ ನಾಟಿದ ಮುಖೇನವಾಗಿ ಪಂದ್ಯ ಗೂಡದ ಮೇಲೆ ಹಿಡಿತವನ್ನು ಸಾಧಿಸಿಕೊಳ್ಳುವಂತಹ ಹೋರಾಟ. ತಿಲಕ ಮಾಡಿದ ಆತ್ಮವಿಶ್ವಾಸದ ಡಿಫೆನ್ಸ್ ಇಲ್ಲಿ ಪ್ರಬಲ ಬೇಟೆಯನ್ನಾಡಿದೆ. 4-3 ಸ್ಪರ್ಧೆ. ಒಂದೇ ಒಂದು ಅಂಕಗಳಂತರ ಯಾರ ಪಾಲಾಗಲಿದೆ? ಚಾಂಪಿಯನ್ ಕದನ ಯಾರ ಪಾಲಾಗಲಿದೆ? ದ್ವಿತೀಯ ಸ್ಥಾನ, ಪ್ರಥಮ ಸ್ಥಾನ 15,000, ದ್ವಿತೀಯ ಬಹುಮಾನ 10,000, ಅಂತರ 5,000. ಕಾರ್ತಿಕ್ ದಾಳಿಯಲ್ಲಿ ಅರಿಯಡುಕದ ಕರಿಚಿರತೆ. ಐತಾರದ ಕಲ್ಲರ್ಗೆ ರಟ್ಲ ಪಾಸ್ ಆಯ್ನಿ ಫೈನಲ್ಗೆ. ಎಂಚೆಂಚಿನ ಪ್ರತಿಭೆಲು ಬರೋಲ್ಲ ನೆನಪಾಪಿನಿ ಅವಲಿ ಪುಲ್ಯಕಾಂಡೆ, ಈ ಪುಲ್ಯಕಾಂಡೆ ಎಲ್ಲ ಫೈನಲ್ ಕದನದಲ್ಲಿದ್ದೇವೆ. ಸ್ಪರ್ಧೆಯ ನಿಲುವಿನಲ್ಲಿ ಹೋರಾಟವನ್ನ ಅಂತಿಮ ಕ್ಷಣದವರೆಗೂ ಕೂಡ
ಗಮನ ಬಿಟ್ಟು ಆಡುವ ಮುಖೇನ ಶ್ರೀದುರ್ಗ ಟ್ರೋಫಿಗೆ ಮುತ್ತಿಕ್ಕುವಂತಹ ಧಾವಂತದಲ್ಲಿದೆ ಎರಡೂ ತಂಡಗಳು. ಅವಕಾಶಗಳನ್ನು ಕಲ್ಪಿಸಿಕೊಂಡಂತಹ ಯುವ ಪ್ರತಿಭೆಗಳ ಆಗರ ಅರಿಯಡಕದ 8 ತಂಡಗಳ ಮಾಲಕರು, ತಂಡದ ಆಟಗಾರರಿಗೂ ಎಲ್ಲರಿಗೂ ಕೂಡ ನಲ್ಮೆಯ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ ಪ್ರತಿಭಾನ್ವಿತ ಹೋರಾಟಗಾರರ ಸಮ್ಮೇಳನ ಶಿಕ್ಷಣದ ಜೊತೆಗೆ ಕಬಡ್ಡಿಯಲ್ಲಿ ಮೆಲುಕು ಹಾಕಿಕೊಂಡಂತಹ ಪ್ರಮುಖ ಆಟಗಾರರ ಸಮ್ಮೇಳನವಾಗಿತ್ತು. ಅರಿಯಡಕದ ಮಣ್ಣಿನಲ್ಲಿ ಎಂಟಿ ದಾಳಿಗೊಂದಿಗೆ ಮರಳಿದಂತಹ ಆಟಗಾರರು ಹೋರಾಟದ ಕಾವು ಮೆಲ್ಲ ಮೆಲ್ಲನೆ ಏರತೊಡಗುತ್ತಾ ಇದೆ. ಬೆಳಗಿನ ಜಾವದ ಚುಂ ಚಳಿಯ ಮಧ್ಯೆಯೂ ಕೂಡ ಕಬಡ್ಡಿಯ ಕಾವು ಅಂತಿಮ ಕ್ಷಣಗಳಲ್ಲಿ ಅರಿಯಡಕದ ಕಬಡ್ಡಿಯ ಅಂಕನ ದಗದಗನೆ ಆಗಬಹುದೇ. ಡಿಫೆನ್ಸ್ ನೋಡಿ, ಥರ್ಡ್ ರೈಟ್, do or die. ಪ್ರಬಲ ನಿಲುವುಗಳನ್ನು ವಿಸ್ತರಿಸಿಕೊಳ್ಳುವಂತಹ ಆತ್ಮವಿಶ್ವಾಸದ ಹೋರಾಟದಲ್ಲಿದೆ. 5 ಡಿಫೆನ್ಸ್ಗಳ ಮಧ್ಯೆ ಬೋನಸ್ ಆಫ್ ಆಗಿದೆ. ಪ್ರತಿಮಾನ್ವಿತ ಹೋರಾಟಗಾರರ ಸಮ್ಮೇಳನ. ಎರಡೂ ತಂಡಗಳಲ್ಲಿಯೂ ಕೂಡ ಪ್ರಬಲ ಆಟಗಾರರು ಹೊರಭಾಗದಲ್ಲಿದ್ದಾರೆ ವಿಶ್ರಾಂತಿಯಲ್ಲಿ. ಡಿಫೆನ್ಸ್ ನೋಡಿ, ಎರಡೂ ತಂಡದಲ್ಲಿಯೂ ಕೂಡ 5-5ರಲ್ಲಿದೆ. ಅಜತ್ತಿಪ್ಪೇರು 5-5ರಲ್ಲಿದೆ. ಸಮಬಲದ ಹೋರಾಟ ಮಿಹಾ ದಾಳಿಯಲ್ಲಿ. ಬರೋಬ್ಬರಿ ಸೂಪರ್ ರೈಡ್. 6 ಅಂಕಗಳ ಘೋಷಣೆಯಾಗುತ್ತಾ ಇದೆ. ಹನ್ನೊಂದು 5ರಲ್ಲಿದೆ. 5-5ರಲ್ಲಿತ್ತು, 11-5ರಲ್ಲಿದೆ. ಒಂದೇ ಒಂದು ದಾಳಿ ಎದುರಾಳಿ ತಂಡವನ್ನ ಗುಡಿಸಿ ಗುಂಡಾಂತರ ಮಾಡಿದೆ. ಸ್ಪರ್ಧೆಯಲ್ಲಿ ಪಂದ್ಯವನ್ನ ಲಗೆದೆಡೆಗೆ ಕರೆದರುವ ಯೋಜನೆಗಳೊಂದಿಗೆ ಕಾರ್ತಿಕ್ ದಾಳಿಯಲ್ಲಿ 11-5ರ ಆಧಾರದಲ್ಲಿದೆ. ಸ್ಪರ್ಧೆಯಲ್ಲಿ ಕಾವೇರಿ ಮಧ್ಯಂಗಳ ತಂಡದ ವಿರುದ್ಧವಾಗಿ ಕೆಸಿಸಿ ಪಾಪೆ ಮಚ್ಚಲು ತಂಡಗಳ ಮಧ್ಯೆ ರೋಚಕ ರೋಮಾಂಚಕ ಹೈ ವೋಲ್ಟೇಜ್ ಫೈನಲ್ ಕದನ. ಮಿಹಾದ ಕಳೆದ ಬಾರಿಯ ಸೂಪರ್ ರೈಡಿನ ಆತ್ಮವಿಶ್ವಾಸದ ಜೊತೆಗೆ ಮತ್ತೆ ಮರಳಿದ ದಾಳಿಯಲ್ಲಿ ಮಿಹಾದ್ ರಂಗು ತುಂಬಿಕೊಳ್ಳುತ್ತಾಗಿದೆ. 11-5ರಲ್ಲಿ ಸ್ಪರ್ಧೆ 11-5. ಲೆವೆನ್ 11-5. ಸಮಾನಾಂಕದ ಪ್ರಾಪ್ತಿಯನ್ನು ಕಂಡುಕೊಳ್ಳುತ್ತಾ ಇದೆ ಎರಡೂ ತಂಡಗಳು. 6-12. ಮಿಹಾದ ಮತ್ತೆ ದಾಳಿಯಲ್ಲಿ
ಕಾರ್ತಿಕ್ ಮಾಡಿದ ಸತತ ತಪ್ಪುಗಳು 13-6 ಮೋಹನ ಜಂಪಿಂಗ್ ಜಪಾಂಗ್ ಮೋಹನ. ಆಹಾ, ಸ್ಪರ್ಧೆಯ ನಿಲುವಿನೊಂದಿಗೆ 5 ಡಿಫೆನ್ಸ್ಗಳ ಮಧ್ಯೆ ದಾಳಿ ಮುಂದುವರಿಸಿಕೊಳ್ತಾ ಇದೆ. ಬೆಳಗಿನ ಜಾವ ಸುದ್ದಿ ನ್ಯೂಸ್ನಲ್ಲಿ ಫೈನಲ್ ಪಂದ್ಯವನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲ ಕಬಡ್ಡಿಯ ಆಸ್ವಾದಕರಿಗೆ ಆತ್ಮೀಯ ಪ್ರೀತಿಯ ನಲ್ಮೆಯ ಶುಭಾಶಯಗಳನ್ನು ಕೋರುತ್ತಾ ಪ್ರಸ್ತುತ ಅಂಕ ಗಳಿಕೆ ಆಧಾರದಲ್ಲಿ 13-6 14ನೇ ಅಂಕದ ಜೋಡಣೆ 14-6. 14-6 ಸ್ಪಷ್ಟ ಮುನ್ನಡೆಗೆ ವಿಸ್ತರಿಸಿಕೊಳ್ಳುತ್ತಾ ಇದೆ ಕಾವೇರಿ ಮಧ್ಯಂಗಳ. ದಿನೇಶ್ ಅವರ ಮಾಲಕತ್ವದ ಕಾವೇರಿ ಮಧ್ಯಂಗಳ ಒಂದು ಕಡೆಗೆ ಆದರೆ ಸಚಿನ್ ಪಾಪೆಮಚಲ್ ಅವರ ಕೆಸಿಸಿ ಪಾಪೆಮಚಲು ಪ್ರಥಮ ದ್ವಿತೀಯ ಸ್ಥಾನದ ಹನಾಹನಿ. ಹೋರಾಡಿದವನಿ ಇನ್ನು ಬಾಕಿ ಇರುವಂತೆ ಮೊದಲಾರ್ಧದ ಅವಧಿಯ ವೇಳೆಯಲ್ಲಿ ಪಂದ್ಯ ವಿಸ್ತರಿಸಿಕೊಳ್ತಾ ಇದೆ. ಹದಿನಾಲ್ಕು 6 14-6. ಥರ್ಡ್ ರೈ ಟು ಆರ್ ಟೈ ಮಟು ಇಲ್ಲವೇ ಮಟಿ. ಟು ಆರ್ ಟೈ ಪೂರ್ಣ ಪ್ರಮಾಣದ ಡಿಫೆನ್ಸಿನ ಮಧ್ಯೆ ಮೋನಸಾನ್ ಆಗಿದೆ. ಸ್ಪಷ್ಟ ಪಾದ ಚಲನೆಯೊಂದಿಗೆ ರನ್ನಿಂಗ್ ಹ್ಯಾಂಡ್ ಹಚ್ಚಿನ ಪ್ರಯತ್ನ. ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಗುರಿಯಾಗಿಸಿದಂತಹ ದಾಳಿ. ಅಬ್ಬಬ್ಬಬ್ಬ, ಅದ್ಭುತ ಆಂಕರ್ ಹೋರ್ಡಿನೊಂದಿಗೆ 15ನೇ ಅಂಕದ ಜೋಡಣೆ 15-6. ಮಧ್ಯಂತರ ವಿರಾಮದ ವೇಳೆಯಲ್ಲಿ ಮೊದಲಾರ್ಧ ಸಂಪನ್ನಗೊಂಡಿದೆ. ಮಧ್ಯಂತರ ವಿರಾಮದ ನಂತರ ದ್ವಿತೀಯಾರ್ಧ ಆರಂಭಗೊಂಡಿದೆ. ನವೀನ ಆದಿಶಕ್ತಿ ಮಿತ್ತೂರು ಪರವಾಗಿ ಆಡಿದಂತ ಅನುಭವ ನವೀನನ ಬಂಧನಗೊಂಡಿದೆ. ಸ್ಪಷ್ಟತೆಯ ನಿಲುವಿನೊಂದಿಗೆ 2 ಡಿಫೆನ್ಸ್ಗಳು ಸುಪಟ ಕಲಾನ್ ಆಗಿದೆ. ಮಿಹಾ ದಾಳಿಯಲ್ಲಿ ಆಲ್ ಔಟಿನ ಪೂರ್ಣಾಂಕ ಪ್ರಾಪ್ತಿ 4 ಅಂಕಗಳ ಜೋಡಣೆ ಪ್ರಸ್ತುತ 26 27 ಸ್ಪರ್ಧೆ 20
7 ಇನ್ ಫೇವರ್ ಆಫ್ ಕಾವೇರಿ ಮಧ್ಯಂಗಳ. ಮತ್ತೆ ಅವಳಿ ಅಂಕದ ಜೋಡಣೆಯನ್ನು ಕಂಡುಕೊಂಡಿದೆ. 29-7 29-7 ಸಾರಿ 22-7 22-7. ಇಪ್ಪತ್ತ 7 ಆಧಾರದಲ್ಲಿ ಸ್ಪರ್ಧೆ. ಪ್ರಸ್ತುತ ಅಂಕ ಗಳಿಕೆ ಆಧಾರದಲ್ಲಿ 23-8 23-8. ಕಮಾಲ್ ಟ್ಯಾಕಲ್, ಸೋಲೋ ಟ್ಯಾಕಲ್ ಮುಖೇನ ಅಂತರ ಮತ್ತೆ ವಿಸ್ತರಿಸಿಕೊಳ್ತಾ ಇದೆ. ಇಪ್ಪತ್ತ 4-8 ಆಧಾರದಲ್ಲಿ ಸ್ಪರ್ಧೆ 24-8. ಕಾರ್ತಿಕನ ಮೇಲೆರಗಿದಂತಹ ಆತ್ಮವಿಶ್ವಾಸ ಕೊರ್ಪೆರುಮಿಯಾದು ಅಂತೂ ಚೂರು 30 ಸೆಕೆಂಡ್ ಉಂಟು. ಕಾರಿಜೀರತೆ ಮೋಹನ, ಪಡ್ನೂರಿನ ಮೋಹನ ಕೆಜಿ ವಿಭಾಗದ ಚಾಕ್ಯಚಕ್ಯತೆಯ ಆಟಗಾರ. ಅಬ್ಬಬ್ಬಬ್ಬ ನೋಡಿ, ರೋಲಿಂಗ್. ತಿಲಕ ಮರ್ಯಾದೆ ಪರ್ನಿಗಳು. ಕೊನೆಯ 5 ನಿಮಿಷದ ಅವಧಿಯಲ್ಲಿ ಸ್ಪರ್ಧೆ. ಪ್ರಸ್ತುತ ಅಂಕ ಗಳಿಕೆಯಲ್ಲಿ 39 ಸ್ಪರ್ಧೆ. ಆಹಾ, ಮಂಡ್ಯದ ಗಂಡು ಅಂಬರೀಷ ದಾಳಿಯಲ್ಲಿ ಓಹೋ, ಜಾಲಿ ಜಾಲಿ ಬಿರುಗಾಳಿ ಎಲ್ಲ ಸ್ಟೇಟಸ್ ಬಾಡ್ರೊಂಜಾಂಡ್
ಸಾಗರ್ ಮತ್ತೆ ದಾಳಿಯಲ್ಲಿ ಬರಬೇಕೆಂದು ಅಭಿಮಾನಿಗಳ ಅಪೇಕ್ಷೆ, ಅಭಿಲಾಷೆ. ಆಹಾ, ಕೊನೆಯ 3 ನಿಮಿಷ, ಲಾಸ್ಟ್ 3 ಮಿನಿಟ್ಸ್. ಚಮತ್ಕಾರ ಮಾಡಬಹುದೇ? ಯಮ ಮೆಲ್ಲ ಮೆಲ್ಲನೆ ಕಾವೇರಿ ಮಧ್ಯಂಗಳ ಪರವಾಗಿ ಪಂದ್ಯವಾಲುತ್ತಾ ಇದೆ. ಚಾಂಪಿಯನ್ ಪಟ್ಟದ ಕಡೆಗೆ ಹೆಜ್ಜೆಯನ್ನಿಡುತ್ತಾ ಇದೆ. ಎಸ್, ಮ್ಯಾಚ್ ಇಸ್ ಓವರ್. ಚಾಂಪಿಯನ್ ಪಟ್ಟ ಶ್ರೀದುರ್ಗ ಟ್ರೋಫಿ 2026 ಟೀಮ್ ಕಾವೇರಿ ಮಧ್ಯಂಗಳ. ದ್ವಿತೀಯ ಬಾರಿ ಸತತ 2ನೇ ಬಾರಿ ಕಾವೇರಿ ಮಧ್ಯಂಗಳ ಪರವಾಗಿ. ನಲಿಪುನಗರಿಗೆ ಮುಕ್ತ ಅವಕಾಶ. हम तो माँ पिएंगे, मंगरी कर बाटी में माँ पिएंगे, माँ पिएंगे, हम तो माँ पिएंगे, माँ पिए रखना और बीड़ी पिएंगे। जहाँ जहाँ मेरा वही हमर डेरा, हर मंगरी कर बाटी में डेरा बांध डेरा, हर जहाँ जहाँ मेरा वही हमर डेरा, हर मंगरी कर बाटी में डेरा बांध डेरा, बांध डेरा मंगरी कर बाटी में, बांध डेरा मंगरी कर बाटी में।
ಹಲೋ ಹಲೋ सुरमा काला बुला ते लारे नी मुंह ते मुस्कारा झूठा जो पर्दे पावे नी किन्ने आ पीछे लाए ते किन्ने चारे नी गिन गिन के दिल तोड़ती जो टुटदे तारे नी रेहानी होने एतबार सोनी रेहानी होने एतबार ऐदा नी चलते प्यार सोनी ऐदा नी चलते प्यार ऐदा नी चलते प्यार सोनी ऐदा नी चलते प्यार चलते प्यार कल सुबह सोचेंगे जो आज रात किया कल सुबह गिन लेंगे सारी गलतियां तू मेरा आखी हो जाना कभी फिर हम मिलेंगे ना कभी कल सुबह चले जाएंगे हैं घर जहाँ कल सुबह बोले जो भी बोलेगा जहाँ तू मेरा आखी हो जाना कभी फिर हम मिलेंगे ना कभी ಹಲೋ ಹಲೋ ಶ್ರೀ ದುರ್ಗಾ ಫ್ರೆಂಡ್ಸ್ ಅರೇಡ್ಕ ಇದರ ರಾಷ್ಟ್ರದಲ್ಲಿ ನಡೆದಿರುವಂತಹ ಕಬಡ್ಡಿ ಪಂದ್ಯಾಟದ ಕೊನೆಯ ಹಂತದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಸಂತೋಷ್ ಕುಮಾರ್ ಇವರು, ಸಂತೋಷ್ ಮನಿಯನ್ ಗುತ್ತಿಯಾಡಿ ಇವರು ವೇದಿಕೆಯಲ್ಲಿದ್ದಾರೆ. ಇವರು ವೇದಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ಅತಿಥಿಯಾಗಿರುವ ಹರೀಶ್ ರವಿ ಜಾಲ್ಕಾಡ್ ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಪ್ರವೀಣ್ ಕರ್ಕೇರ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಉಮೇಶ್ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ರವಿ ಗೌಡ ಇವರು ಕೂಡ ವೇದಿಕೆಯನ್ನ ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ದಿನೇಶ್ ಕಾವೇರಿ ಇವರು ಕೂಡ
ಶರತ್ ಇವರು ಕೂಡ ಶರತ್ ಮಡ್ಯಂಗಲ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ, ಅಮಿತ್ ಶೇಖಮಲೆ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಆದಷ್ಟು ಬೇಗ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಪುನೀತ್ ನೋಂಡ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಆದಷ್ಟು ಬೇಗ ನಮ್ಮೊಂದಿಗೆ ಇದ್ದು ಸಹಕರಿಸಬೇಕಾಗಿ ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಹರಿಪ್ರಸಾದ್ ಶೇಖಮಲೆ ಇವರು ಕೂಡ ನಮ್ಮೊಂದಿಗೆ ಸೇರಿಕೊಳ್ಳಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಗಣೇಶ್ ಶೇಖಮಲೆ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ರಾಜೇಶ್ ಬಲ್ಲಾಡಿ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಆದಷ್ಟು ಬೇಗ ನಮ್ಮೊಂದಿಗೆ ಸಹಕರಿಸಬೇಕು. ಸಮಯ ಬೆಳಿಗ್ಗೆ 5 ಗಂಟೆ ಆಗಿದೆ. ಬಹುಮಾನ ವಿತರಣಾ ಕಾರ್ಯಕ್ರಮ ಆದಷ್ಟು ಬೇಗ ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯ ಅತಿಥಿಗಳಿಗೆ ವಿನೋದ್ ರವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಎಲ್ಲ ಗಣ್ಯ ಅತಿಥಿಗಳಿಗೆ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸುತ್ತಾ ಆಸನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಸಚಿನ್ ಪಾಪೆ ಮಜ್ಜಲ್ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ನಿತಿನ್ ಕರ್ಕೆರ ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಹಾಗೆ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ನಾವು ಇದ್ದೇವೆ. ವೈಯಕ್ತಿಕ ಬಹುಮಾನವನ್ನು ಮೊದಲಿಗೆ ವಿತರಿಸಲಿದ್ದೇವೆ. ಇದರಲ್ಲಿ ಬೆಸ್ಟ್ ರೈಡರ್ ಆಗಿ ಕಾರ್ತಿಕ್ ಕೆಸಿಸಿ ತಂಡದ ಸದಸ್ಯರು ವೈಯಕ್ತಿಕ ಬಹುಮಾನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಬೆಸ್ಟ್ ರೈಡರ್ ಆಗಿ ಕಾರ್ತಿಕ್ ಕೆಸಿಸಿ ಬಾಪೆ ಮಜಲ್ ತಂಡದ ಆಟಗಾರ. ಹಾಗೆ ಬೆಸ್ಟ್ ಅಟ್ಯಾಕರ್ ಸುಜನ್ ಕಾವೇರಿ. ಆಲ್ರೌಂಡರ್ ಬೆಸ್ಟ್ ಕ್ಯಾಚರ್ ಸುಜನ್ ಕಾವೇರಿ. ಹಾಗೆ ಆಲ್ರೌಂಡರ್ ಆಗಿ ಮಿಹಾದ್ ಕಾವೇರಿ ತಂಡದ ಆಟಗಾರ ಮಿಹಾದ್ ರವರು ಸ್ವೀಕರಿಸಬೇಕು. ಶ್ರೀ ದುರ್ಗಾ ಫ್ರೆಂಡ್ಸ್ ಅರೇಡ್ ಕಾಯ್ದಡ ಆಶ್ರಯದಲ್ಲಿ ನಡೆದಿರುವಂತಹ ಶ್ರೀ ದುರ್ಗಾ ಟ್ರೋಫಿ 2026 ಪಂದ್ಯಾಕೂಟದ ಹಾಗೆ ಎಜೆ ಬ್ರದರ್ಸ್ ನ ಮಾಲಕರು ಇದ್ದಲ್ಲಿ ಅಥವಾ ಸದಸ್ಯರಿದ್ದಲ್ಲಿ ದಯವಿಟ್ಟು ತಮ್ಮ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಾ, ಪಂಚಾಯತ್ ವಾರಿಯರ್ಸ್ನ ಮಾಲಕರ ಅಥವಾ ಸದಸ್ಯರಿದ್ದಲ್ಲಿ ತಮ್ಮ ಸ್ಮರಣಿಕೆಯನ್ನು ಕೂಡ ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ,
ಹಾಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಮುಂದುವರಿಸುತ್ತಾ ಮೂರನೇ ಬಹುಮಾನವನ್ನು ಸ್ವೀಕರಿಸಿದಂತ ಶ್ರೀಕರಂ ಕುತ್ಯಾಡಿ ತಂಡದ ಎಲ್ಲ ಆಟಗಾರರು ಮಾಲಕರು ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಕರಂ ಕುತ್ಯಾಡಿ ತಂಡಕ್ಕೆ ಒಂದು ಜೋರಾದ ಕೈ ಚಪ್ಪಲೆಯೊಂದಿಗೆ ಅಜಿತ್ ಭಂಡಾರಿ ಇವರು ಕೂಡ ವೇದಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅಜಿತ್ ಭಂಡಾರಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ದ್ವಿತೀಯ ಬಹುಮಾನವನ್ನು ಕೆಸಿಸಿ ಪಾಪೆ ಮಜ್ಜಲ್ ತಂಡ ಪಡೆದುಕೊಂಡಿದೆ. ಲೀಗ್ ಹಂತದ ಪಂದ್ಯಾಟದಿಂದ ಕೊನೆಯ ಫೈನಲ್ ಹಂತದವರೆಗೂ ಚಿತಾಚಿತಿನ ಪಂದ್ಯಾಟ ಮನೋರಂಜಿಸಿದಂತ ತಂಡ ಕೆಸಿಸಿ ಪಾಪೆ ಮಜ್ಜಲು ತಂಡದ ಆಟಗಾರರು ಕಪ್ತಾನರು ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಫೈನಲಿ ಚಾಂಪಿಯನ್ ಆಗಿರುವ ತಂಡ ಕಾವೇರಿ ಮಡ್ಯಂಗಳ ತಂಡ ತಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಶ್ರೀದುರ್ಗಾ ಫ್ರೆಂಡ್ಸ್ ಅರೇಡ್ಕ ರಾಷ್ಟ್ರದಲ್ಲಿ ನಡೆದ ಶ್ರೀದುರ್ಗಾ ಟ್ರೋಫಿ 2026ರ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ ತಂಡ ಕಾವೇರಿ ಮಡ್ಯಂಗಳ
ಹಾಗೂ ಸ್ವೀಕರಿಸಿದಂತಹ ಹಾಗೂ ಬಹುಮಾನ ವಿತರಿಸಿದಂತಹ ಎಲ್ಲ ಗಣ್ಯ ಅತಿಥಿಗಳಿಗ ಒಂದೇ ಮಾತಿನಲ್ಲಿ ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ 2026ರ ಶ್ರೀ ದುರ್ಗಾ ಫ್ರೆಂಡ್ಸ್ ಅರೇಡ್ಕ ಕಬಡ್ಡಿ ಪಂದ್ಯಾಟದ ಶ್ರೀ ದುರ್ಗಾ ಟ್ರೋಫಿ 2026ಕ್ಕೆ ಈ ಮೂಲಕ ಮುಕ್ತಾಯದ ಚುಕ್ಕಿಯನ್ನು ಇಡ್ತಾ ಇದ್ದೇವೆ. ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು. ಈ ಒಂದು ಬಹುಮಾನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ನಿರ್ವಹಿಸಿದಂತಹ ಜನಾರ್ದನ ಪದಡ್ಕ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್.